ಇವರು ಸಹಿತ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಎಸ್ ಮಾದ್ನೂರ್ ಹಿರಿಯ ನ್ಯಾಯವಾದಿಗಳು ಯಲಬುರ್ಗಾ ಇವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಸದರಿ ಉಪನ್ಯಾಸಕರು ದಿವಾಣಿ ಪ್ರಕ್ರಿಯೆ ಸಂಹಿತೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಲ್ಪಟ್ಟಿದ್ದು, ಇದರ ಸದುಪಯೋಗವನ್ನು ಎಲ್ಲ ನ್ಯಾಯವಾದಿಗಳು ಪಡೆದುಕೊಳ್ಳಬೇಕಾಗಿ ವಿನಂತಿ. ಸಮಯದ ಅಭಾವ ಇರುವುದರಿಂದ ಸಂಘದ ಕಾರ್ಯದರ್ಶಿಗಳು ಉಪನ್ಯಾಸಕರನ್ನ ಮತ್ತು ಉಪಸ್ಥಿತಿಯಲ್ಲಿರ್ತಕ್ಕಂಥ ನ್ಯಾಯವಾದಿಗಳನ್ನ ವೇದಿಕೆಗಳಿಗೆ ಕರೆದುಕೊಳ್ಬೇಕಾಗಿ ವಿನಂತಿ. ಈ ಗೋಷ್ಠಿಯ ನಂತರ ಇನ್ನೊಂದು ಗೋಷ್ಠಿ ಇರುವುದರಿಂದ ಸಂಘದ ಪ್ರಧಾನ ಕಾರ್ಯದರ್ಶಿಗಳು
ಹಲೋ 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 ಸ್ವಲ್ಪ ಯಾಕೋಗ್ಬಿಟ್ಟು ಬಾಳಿನ ಬೀದಿ ಏರುಪೇರು ಇಲ್ಲಿ ಸಾಗಲೇಬೇಕು ನಮ್ಮ ತೇರು ಬಾಳಿನ ಬೀದಿ ಏರುಪೇರು ಇಲ್ಲಿ ಸಾಗಲೇಬೇಕು ನಮ್ಮ ತೇರು ಬಯಸಿದ್ದೆಲ್ಲ ಎಂದು ನಮ್ಮ ಕೈಗೆ ಸಿಕ್ಕದು ನಾವು ತಂದ ಪುಣ್ಯ ಎಷ್ಟು ಅಷ್ಟೇ ನಮ್ಮದು ಚಿಂತಿಸಬೇಡ ಮನವೇ ದಾರಿ ಸಾಗಿಸು ಬಾಳಿನ ಬೀದಿ ಏರುಪೇರು ಇಲ್ಲಿ ಸಾಗಲೇಬೇಕು ನಮ್ಮ ತೇರು ಬಾಳಿನ ಬೀದಿ ಏರುಪೇರು ಸಿರಿತನ ಸುರಿದಾಗ ದೇವರು ದೊಡ್ಡೋನೆನ್ನೋದೆ ಬಡತನ ಪಡಿದಾಗ ತುಂಬ ಕ್ರೂರಿ ಎನ್ನೋದೆ ಅಮೃತ ದೊರೆತಾಗ ಪುಣ್ಯ ಅನ್ನೋದೆ ಅಂಬಲಿ ಹೊಣುವಾಗ ಅಯ್ಯೋ ಕರ್ಮ ಎನ್ನೋದೆ ನಮಗೆ ಕಷ್ಟ ಬಂದಾಗ ಪರರ ಕಷ್ಟ ತಿಳಿಯೋಣ ಅವರ ಕಣ್ಣ ಭರಿಸುತ್ತ ನಮ್ಮ ಕಷ್ಟ ಭರಿಸೋಣ ಅನಿಸಿದ್ದೆಲ್ಲ ನಡೆದರೆ ನಮ್ಮ ಮಿತಿಗೆ ತಿಳಿಯೋದು ಎದ್ದು ಎದ್ದು ಗೆದ್ದರೆ ತಾನೇ ಬಾಳು ಎನ್ನುವುದು ಸೋಲಲೆ ಬೇಡ ಮನವೇ ಆಗ ಸಾಗಿಸು ಬಾಳಿನ ಬೀದಿ ಏರುಪೇರು ಇಲ್ಲಿ ಸಾಗಲೇಬೇಕು ನಮ್ಮ ತೇರು ಬಾಳಿನ ಬೀದಿ ಏರುಪೇರು ದುಡಿಮೆ ಬಂದು ದೇವರು ದೇವರ ಬೆಳಗೋಡಿ ಬೆವರಿನ ಎಣ್ಣೆ ದೀಪಗಳು ಸಹನೆ ಸಂಯಮವೇ ತೋರಿನ ಎರಡು ಗಾಳಿಗಳು ಕರುಣೆ ಮಮತೇನೆ ತಾಲಿಯ ಇಂದ ಕೀಲುಗಳು ಇಬ್ಬರು ಎಳೆಯಲಂಜಬಾರದು ಇಳಿಯುವಾಗ ಭೂಪಾನ ಕಾಲು ಜರಬಾರದು ಸವಿಸಿದ್ದೆಲ್ಲ ಬೇಕು ಎಂದರೆ ಎಲ್ಲ ದೊರಕದು ಆಡಿಸುವಾಗ ಕೇಳುವುದೇನೋ ನಮಗೆ ತಿಳಿಯುವುದು ಮರುಗಲೇನ ಮನವೇ ಬಾಳ ದಿವಸ ಅಂತಾರೆ ಮೂರೇ ದಿನದಲ್ಲಿ ಎಷ್ಟು ಸಾಧ್ಯ ತಿಳಿಯೋದು ಅನುಭವಿಗಳ ಮಾತು ಕೇಳೋದೊಳ್ಳೆದಂತಾರೆ ಕೇಳಿದರೆ ತಿಳಿಯೋದಲ್ಲ ಬಾಳು ಅನ್ನೋದು ಒಂದು ದಿನ ಕಲಿಯೋಕೆ ಎಲ್ಲ ನೆನಪು
ಬಹುದಿನ ಹೋಗೋಕೆ ಬಯಸಿದ್ದೆಲ್ಲ ಎಂದು ನಮ್ಮ ಕೈಗೆ ಸಿಕ್ಕದು. ನಾವು ತಂದ ಪುಣ್ಯ ಎಷ್ಟೋ ಅಷ್ಟೇ ನಮ್ಮದು. ಚಿಂತಿಸಬೇಡ ಮನವೇ ದಾರಿ ಸಾಗಿಸು, ಬಾಳಿನ ಬೀದಿ ಏರುಪೇರು. ಈ ಸಾಗಬೇಕು ನಮ್ಮ ತೇರು, ಬಾಳಿನ ಬೀದಿ ಏರುಪೇರು. ಧನ್ಯವಾದಗಳು ಸರ್. ಧನ್ಯವಾದಗಳು ನ್ಯಾಯವಾದಿಗಳಿಗೆ. ಧರ್ಮಣ ಕೂಡ್ರಿ ಚಲ್ ಮಾಡ್ಬಾ ಬರೋಬರ್ ಚಲ್ ಮಾಡ ಸ್ಟಾರ್ಟ್ ಮಾಡಮ್ಮಿ. ಅಡಿಯೋ ಅವ್ರು ಬರೀ ಬಂದ ಮೇಲೆ ಸ್ಟಾರ್ಟ್ ಮಾಡಬೇಕು. ಏನು ಪದ್ಧತಿಲ್ಲ. ವೇದಿಕೆಗೆ ವೇದಿಕೆಗೆ ಎಲ್ಲ ಗೌರವಾನ್ವಿತರನ್ನು ಸ್ವಾಗತಿಸುತ್ತೇವೆ. ಎಲ್ಲರೂ ಚಪ್ಪಾಳೆಯ ಮೂಲಕ ಸ್ವಾಗತಿಸಬೇಕಾಗಿ ಅವರಲ್ಲಿ ಮನವಿ ಮಾಡಿಕೊಳ್ತೇವೆ. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಬೆಂಗಳೂರು, ಕೊಪ್ಪಳ ಜಿಲ್ಲಾ ವಕೀಲರ ಸಂಘ ಕೊಪ್ಪಳ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕೊಪ್ಪಳ, ಗಂಗಾವತಿ, ಕುಷ್ಟಗಿ, ಯಲಬುರ್ಗಾ ವಕೀಲರ ಸಂಘಗಳ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾ ಮಟ್ಟದ ಕಾನೂನು ಕಾರ್ಯಾಗಾರ ಏರ್ಪಡಿಸಲಾಗಿದ್ದು, ಇಂದು 3ನೇ ದಿನದ 2ನೇ ಗೋಷ್ಠಿಯ ಉಪನ್ಯಾಸಕರಾಗಿ ಗೌರವಾನ್ವಿತರು ಸನ್ಮಾನ್ಯ ಶ್ರೀಯುತ ಬಿಲ್ಲಪ್ಪ ವಿಶ್ರಾಂತ ನ್ಯಾಯಮೂರ್ತಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಇವರಿಗೆ ಕೊಪ್ಪಳ ಜಿಲ್ಲಾ ವಕೀಲರ ಸಂಘ, ಎಲ್ಲ ತಾಲೂಕು ವಕೀಲರ ಸಂಘ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಹಾಗೂ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ಯೂನಿಟಿನ ಕೊಪ್ಪಳ, ಗಂಗಾವತಿ, ಕುಷ್ಟಗಿ, ಯಲಬುರ್ಗಾ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರುಗಳಿಂದ ಅವರಿಗೆ ಸ್ವಾಗತವನ್ನು ಕೋರುತ್ತೇವೆ. ಅವರಿಗೆ ಶ್ರೀಯುತ MC ಸಜ್ಜನ್ ಕೊಪ್ಪಳದ ಹಿರಿಯ ವಕೀಲರು ಬಂದು ಅವರನ್ನು ಸ್ವಾಗತಿಸಬೇಕಾಗಿ ಅವರನ್ನು ಕೇಳಿಕೊಳ್ಳುತ್ತೇನೆ. ಹೂಗುಚ್ಛ ಧನ್ಯವಾದಗಳು. ಶ್ರೀಮತಿ BS ರೇಖಾ,
ಪ್ರಧಾನ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರು ಕೊಪ್ಪಳ, ಅಧ್ಯಕ್ಷರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕೊಪ್ಪಳ ಅವರಿಗೆ ಪುಷ್ಪಾರ್ಪಣೆ ಶ್ರೀಮತಿ ಸಂಧ್ಯಾ ಬಿ ಮಾದಿನೂರ್ ಅವರಿಂದ. ವೇದಿಕೆಗೆ ಅವರಿಗೆ ಸ್ವಾಗತಿಸಲಾಗುತ್ತದೆ. ಶ್ರೀ ಎಸ್ ಬಿ ವಸ್ತ್ರದ ಮಠ್ ಜಿಲ್ಲಾ ನ್ಯಾಯಾಧೀಶರು ಹಾಗೂ ಸದಸ್ಯರು, ಕರ್ನಾಟಕ ಮೇಲ್ಮನವಿ ಪ್ರಾಧಿಕಾರ ಬೆಂಗಳೂರು ಇವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳಿಕೊಂಡು. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತಿನ ಸದಸ್ಯರು, ಕೊಪ್ಪಳದ ಹಿರಿಯ ವಕೀಲರು, ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯ ಸದಸ್ಯರು ಆದಂತಹ ನಿಮ್ಮೆಲ್ಲರ ಶ್ರೀಯುತ ಆಸಿಫ್ ಅಲಿ ವಕೀಲರವರು ವೇದಿಕೆ ಮೇಲೆ ಆಗಮಿಸಬೇಕು. ಅವರಿಗೆ ಶ್ರೀಯುತ ಬಿ ಕೆ ಹಿರೇಮಠರವರು ಪುಷ್ಪಗುಚ್ಛ ನೀಡುವ ಮೂಲಕ ಅವರನ್ನು ಸ್ವಾಗತಿಸಬೇಕಾಗಿ ಅವರಲ್ಲಿ ಮನವಿ. ನೆಕ್ಸ್ಟ್ ಅಧ್ಯಕ್ಷ ಬಂದಾರ ಅವ್ರ ಪುಷ್ಪ ಉಪಸ್ಥಿತರಿಗೆ ಅವ್ರು ಹೂವು ಗುಚ್ಕೊಳ್ತಾರೆ. ಹ್ಞೂ ಸರ್, ಮುಗಿಸ್ಬಿಡ್ತೀನಿ, ಕೊಡು ಉಪಸ್ಥಿತರಿಗೆ ಹೂ ಕೊಟ್ಬಿಡ್ಸ್ಬಿಡಮ್ಮ. ಶ್ರೀಯುತ ಎ ವಿ ಕಣಿವಿ ಅಧ್ಯಕ್ಷರು, ಕೊಪ್ಪಳ ಜಿಲ್ಲಾ ವಕೀಲರ ಸಂಘ ಇವರಿಗೆ ಕೆ ವಿ ಪೋಚ್ಗುಂಡಿ ವಕೀಲರು ಬಂದು ಪುಷ್ಪಗುಚ್ಛ ನೀಡುವುದರ ಮೂಲಕ ಅವರನ್ನು ಸ್ವಾಗತಿಸಬೇಕಾಗಿದೆ. ಇವತ್ತಿನ ಈ ಒಂದು ಕಾರ್ಯಕ್ರಮದ ಉಪಸ್ಥಿತರು ಶಿವಾನಂದ ಹೊಸಮನಿ ವಕೀಲರು ಕೊಪ್ಪಳ ಇವರಿಗೆ ಆರ್ ಬಿ ಅಳವಂಡಿ ವಕೀಲರು ಬಂದು ಪುಷ್ಪಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ಅವರಲ್ಲಿ ವಿನಂತಿ. ಎಸ್ ಜಿ ಪಲ್ಲೇದ್ ವಕೀಲರು ಕುಷ್ಟಗಿ ಇವರಿಗೆ ಉದಯ್ ಹೊಟ್ಟಿಯವರು ಬಂದು ಪುಷ್ಪಗುಚ್ಛ ನೀಡುವುದರ ಮೂಲಕ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿ. ಅವರಿಗೆ ಯಾರು ಎಸ್ ಎಸ್ ಮಾದ್ನೂರ್ ವಕೀಲರು ಯಲಬುರ್ಗಾ ಇವರಿಗೆ ಎಚ್ ಬಿ ಹಣಬಿ ವಕೀಲರು ಬಂದು ಪುಷ್ಪಗುಚ್ಛ ಮೂಲಕ ನೀಡುವುದರ ಮೂಲಕ ಅವರನ್ನು ಸ್ವಾಗತಿಸಬೇಕಾಗಿ ಅವರಲ್ಲಿ ಮನವಿ. ಸಂಕ್ಷಿಪ್ತ ವಿವರಣೆಯನ್ನು ಒಳ್ಳೆ ಜನರಲ್ ಪ್ರಿನ್ಸಿಪಲ್ ಆಫ್ ಕ್ರಿಮಿನಲ್ ಜಸ್ಟಿಸ್ ಈ ವಿಷಯದ ಕುರಿತು ಉಪನ್ಯಾಸಕರಾಗಿ ಆಗಮಿಸಿದಂಥ ಗೌರವಾನ್ವಿತರು ಸನ್ಮಾನ್ಯ ಶ್ರೀಯುತ ಬಿಳ್ಳಪ್ಪ ವಿಶ್ರಾಂತ ನ್ಯಾಯಮೂರ್ತಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಇವರ ಕುರಿತು ಒಂದೆರಡು ಮಾತುಗಳನ್ನು ನಮ್ಮ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರು ಮಾತನಾಡಲಿದ್ದಾರೆ. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಬೆಂಗಳೂರು ಮತ್ತು ಸ್ವಲ್ಪ ಜಿಲ್ಲಾ ವಕೀಲರ ಸಂಘ ಕೊಪ್ಪಳ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಬೆಂಗಳೂರು, ಜಿಲ್ಲಾ ವಕೀಲರ ಸಂಘ ಕೊಪ್ಪಳ, ಯಲಬುರ್ಗಾ, ಕುಷ್ಟಗಿ, ಕೊಪ್ಪಳ, ಗಂಗಾವತಿಗ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ 5 ದಿನಗಳ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದ ಸಂದರ್ಭದಲ್ಲಿ ಈಗ ನಮ್ಮ ಬಿಳ್ಳಪ್ಪ ಸಾಹೇಬರು ಈ ಕಾರ್ಯಕ್ರಮದ ಉಪನ್ಯಾಸವನ್ನು ನೀಡಲಿದ್ದಾರೆ. ಗೌರವಾನ್ವಿತರು ನಾವು ಕರ್ನಾಟಕ ಕಂಡಂಥ ಕೆಲವು ಶ್ರೇಷ್ಠ ನ್ಯಾಯಮೂರ್ತಿಗಳಲ್ಲಿ ಎಚ್ ಬಿಳ್ಳಪ್ಪ ಸಾಹೇಬರು ಒಬ್ಬರು. ಎಚ್ ಬಿಳ್ಳಪ್ಪ ಸಾಹೇಬರು ಅವರ ಫುಲ್ ನೇಮು ಅವರ ತಂದೆಯವರ ಹೆಸರು ಬಿ ಕೆ ಹನುಮಪ್ಪ, ತಾಯಿಯವರ ಹೆಸರು ಶ್ರೀಮತಿ ತಿಮ್ಮಮ್ಮ. ಅವರ ಜನನವಾಗಿದ್ದು 8/10/1954. ಅವರ ಶಿಕ್ಷಣ BSc LLB. ನಂತರದಲ್ಲಿ ಅವರು ಈ ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಚಿತ್ರದುರ್ಗದಿಂದ BSc ಪಡೆದು ನಂತರದಲ್ಲಿ 1977ರಲ್ಲಿ ಕಾನೂನು ಪದವಿಯನ್ನು ಆರ್ಯ ಲಾ ಕಾಲೇಜ್ ದಾವಣಗೆರೆಯಿಂದ ಮುಗಿಸಿದರು.
1978ರಿಂದ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿ ಅವರು ಮುಖ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯವರೆಗೂ 2003ವರೆಗೂ ಅವರು ನ್ಯಾಯವಾದಿಯಾಗಿ ಕರ್ನಾಟಕದ ಹೆಸರಾಂತ ನ್ಯಾಯವಾದಿಗಳಲ್ಲಿ ಒಬ್ಬರಾಗಿ ಕಾರ್ಯನಿರ್ವಹಿಸಿದ್ದಾರೆ. ನಂತರದಲ್ಲಿ ಅವರು ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ KSRTC, TTC ಮತ್ತು ಇತರ ಸಂಸ್ಥೆಗಳ ಕಾನೂನು ಸಲಹೆಗಾರರಾಗಿ ಮತ್ತು ಕರ್ನಾಟಕದ ಪ್ರಶಾಂತ ಸಂಸ್ಥೆಗಳ ಸಲಹೆಗಾರರಾಗಿ ಕಾರ್ಯನಿರ್ವಹಿಸಿದ್ದಾರೆ. ನಂತರದಲ್ಲಿ ಸಾಹೇಬರು ಕರ್ನಾಟಕ ಸರ್ಕಾರದ ಹೆಚ್ಚುವರಿ ಎಡಿಷನಲ್ ಪ್ಲೇಡರ್ ಆಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಅವರು ನಂತರದಲ್ಲಿ ಈ KITಯಲ್ಲಿ ಕೂಡ ಪ್ರೊಫೆಸರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ವಿವೇಕಾನಂದ ಲಾ ಕಾಲೇಜು, ಶೇಷಾದ್ರಿಪುರಂ ಲಾ ಕಾಲೇಜಿನ ಗೌರವಾನ್ವಿತ ಉಪನ್ಯಾಸಕರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ನಂತರದಲ್ಲಿ 2003ರಲ್ಲಿ ಸುಪ್ರೀಂ ಕೋರ್ಟಿನ ಕೊಲಿಜಿಯಂ ಆದೇಶದಂತೆ ಸಾಹೇಬರು 2003ರಲ್ಲಿ ಕರ್ನಾಟಕ ಹೈಕೋರ್ಟಿನ ನ್ಯಾಯಮೂರ್ತಿಯಾಗಿ ನೇಮಕಗೊಂಡಿದ್ದಾರೆ. 2016ರಲ್ಲಿ ಅವರು ನಿವೃತ್ತಿಯನ್ನು ಹೊಂದಿ ನಂತರದಲ್ಲಿ ಅವರ ಗೌರವದ ಧರ್ಮಪತ್ನಿಯವರ ಹೆಸರು R. ರುಕ್ಮಿಣಿ, ಅವರಿಗೆ HB ನಿರಂಜನ ಮೂರ್ತಿ ಮತ್ತು BH ಕರಿಬಸವೇಶ್ವರ ಮತ್ತು HB ವಿಜಯಲಕ್ಷ್ಮಿ ಮಕ್ಕಳಿದ್ದಾರೆ. ಅವರೆಲ್ಲರೂ ಇಂಜಿನಿಯರ್ ಆಗಿ ವಿವಿಧ ಸಂಸ್ಥೆಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಸಾಹೇಬರು ನಿವೃತ್ತಿ ಆದ ನಂತರ ಸಾರ್ವಜನಿಕ ಜೀವನದಲ್ಲಿ ತೊಡಗಿಕೊಂಡು ಸಕ್ರಿಯವಾಗಿ ಕಾರ್ಯನಿರ್ವಹಿಸಿದ್ದಾರೆ ಅಂತ. ನಿಜವಾಗ್ಲೂ ಕೂಡ ನಾವು ಅವರಿಗೆ 3 ವರ್ಷಗಳ ಹಿಂದೆ ಸಾಹೇಬರಿಗೆ ನಾವು ಒಂದ್ಸಲ ಕರೆದಿವಿ. ಸರ್ ಹಿಂಗ ನಮ್ಮ ಅಡ್ವೊಕೇಟ್ ಡೇ ಬರಬೇಕು, ಇಲ್ಲ ಕರೆದಾಗ ಇಲ್ಲ ವಕೀಲರ ಇನ್ನೊಂದ್ಸಲ ಬರ್ತೀನಿ ಅಂತಂದೇಳಿ. ಅವರ ವಿಶೇಷತೆ ಏನಂದ್ರೆ ಕರ್ನಾಟಕ ರಾಜ್ಯ ಕಂಡಂತ ಯಾಕೆ ಶ್ರೇಷ್ಠ ನ್ಯಾಯಮೂರ್ತಿ ಅಂತ ಹೇಳಿದಂದ್ರೆ ಇವತ್ತಿಗೂ ಕೂಡ ಒಂದು ಸಣ್ಣ ಹಳ್ಳಿಯಲ್ಲಿ, ಹೊಸನಗರ ಅಂತ ಸಣ್ಣ ಹಳ್ಳಿಯಲ್ಲಿ 30 ಮತ್ತು 40 ಸೈಟ್ ಉಳ್ಳ ಮನೆಯಲ್ಲಿ ಮನೆಯನ್ನು ಕಟ್ಟಿಕೊಂಡು ನಿವೃತ್ತಿ ಆದ ನಂತರ ಅಲ್ಲಿಯೇ ಶಾಶ್ವತವಾಗಿ ವಾಸ ಮಾಡಿದ್ದಾರೆ. ಇವತ್ತು ನೋಡಿ ಎಂಥ ಪರಿಸ್ಥಿತಿ. ಒಬ್ಬ ತಹಸೀಲ್ದಾರ್ ಆದರೆ ಒಬ್ರು ಏನೋ ಅಡ್ವೊಕೇಟ್ ಆದರೆ ನಾವು ಬೆಂಗಳೂರು ಡೆಲ್ಲಿಗೆ ವಿಚಾರ ಮಾಡ್ತೀವಿ. ಸಾಹೇಬರು ಅಷ್ಟೊಂದು ಅತ್ಯಂತ ಪರಿಣಿತಿ ಹೊಂದಿದ್ದ ನ್ಯಾಯಾಧೀಶರು ಮತ್ತು ಅವರ ಸೇವೆ, ಅವರ ಸರಳತೆ ನಿಜವಾಗ್ಲೂ ಕೂಡ ಸಿಂಪ್ಲಿಸಿಟಿ, ಆಲ್ವೇಸ್ ದೇ ಆರ್ ಲಿವಿಂಗ್ ಇನ್ ಎ ಸಿಂಪ್ಲಿಸಿಟಿ, ಆಲ್ವೇಸ್ ದೇ ಆರ್ ಥಿಂಕಿಂಗ್ ಇನ್ ಎ ಹೈ ಮ್ಯಾನರ್. ಸಚ್ ಎ ಗ್ರೇಟ್ ಜಸ್ಟಿಸ್ ವಿ ಹ್ಯಾವ್ ಗಾಟ್. ಸಚ್ ಅಂತ ಒಬ್ಬ ನ್ಯಾಯಾಧೀಶರನ್ನ ಪಡೆದಂತ ಈ ಕರ್ನಾಟಕ ಉಚ್ಚ ನ್ಯಾಯಾಲಯ ಮತ್ತು ಕರ್ನಾಟಕದ ಜನತೆ, ಈ ವಕೀಲರ ಸಮುದಾಯ ಧನ್ಯ ಎಂದು ನಾನು ಭಾವಿಸ್ತಾ ಇದ್ದೇನೆ. ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಬಿಳಪ್ಪ ಸಾಹೇಬರನ್ನ ನಾವು ಈ ಕೊಪ್ಪಳದಲ್ಲಿ ಕಾನೂನು ಕಾರ್ಯಗಳನ್ನು ಮಾಡಿದಾಗ ಕೂಡ ಅವರು ಅತ್ಯಂತ ಅದ್ಭುತ. ಇದುವರೆಗೂ ಕೂಡ ನಮ್ಮ ಎಲ್ಲ ವಕೀಲರು ಅವರ ಸ್ಮರಣೆ ಮಾಡ್ತಾರೆ. ಯಾಕಂದ್ರೆ ಅವರು ಸಾಹೇಬರು ಏನು ಅವತ್ತು ಉಪನ್ಯಾಸ ನೀಡಿದ್ರು ಅದು ಕೂಡ ಇವತ್ತು ಕೂಡ ನಮ್ಮ ಸ್ಮೃತಿ ಪಟದಲ್ಲಿ ಹೋಗಿಲ್ಲ ಅಂತ ಮಹಾನ್ ಗೌರವಾನ್ವಿತರು. ಇವತ್ತು ನಮ್ಮ ಕರೆಗೆ ಹೋಗ್ಬಿಟ್ಟು ಸಾಹೇಬರು ಬಹಳ ಸ್ಪೆಸಿಫಿಕ್. ಅವರು 1:30 ಅಂದ್ರೆ 1:30. ಅವರು ಇವತ್ತು ದಿವಸ ನಾವು ಬಂದ ಸಾಹೇಬರಿಗೆ ಸರ್ ಹಿಂಗಿದೆ ಅಂತ ಅದೆಲ್ಲವನ್ನು ಒಪ್ಪಿಕೊಂಡು ಬಹಳ ಸರಳವಾಗಿ ನಮ್ಗೆ ಬಂದಾರ ಅಂತ ಸಾಹೇಬ್ರ ಉಪನ್ಯಾಸ ನೀವು ಕೇಳೋಣ ಅಂತ ಹೇಳಿ ಆಶಿಸಿ ಅವರು ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದುದಕ್ಕಾಗಿ ನಾನು ಅವ್ರನ್ನ ಅತ್ಯಂತ ಹೃದಯಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ AV ಕಣ್ವಿ ವಕೀಲರಿಗೆ ಧನ್ಯವಾದಗಳು. ಈಗ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಉಪನ್ಯಾಸಕರಾಗಿ ಆಗಮಿಸಿದಂತಹ ಗೌರವಾನ್ವಿತರು ಸನ್ಮಾನ್ಯ ಶ್ರೀಯುತ ಬಿಳ್ಳಪ್ಪ, ವಿಶ್ರಾಂತ ನ್ಯಾಯಮೂರ್ತಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು. ಇವರು ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಕ್ರಿಮಿನಲ್ ಜಸ್ಟಿಸ್ ಈ ಒಂದು ಕಾರ್ಯಕ್ರಮದ ಬಗ್ಗೆ ಉಪನ್ಯಾಸವನ್ನು ನೀಡಲಿದ್ದಾರೆ. ವೇದಿಕೆಗೆ ಅವರನ್ನು ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಸಿಕ್ತಾ ಅದು ಬಂದಿಲ್ಲಲ್ಲ. ಓ ಇದಾಗ್ಬಿಟ್ಟಿದೆ.
ಓಕೆ ಬರುತ್ತಾ ಬರಲಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಮತ್ತು ಈ ಸಮಾರಂಭದಲ್ಲಿ ಭಾಗಿಯಾಗಿರುವ ಎಲ್ಲ ವಕೀಲ ಬಂಧುಗಳೇ, ನ್ಯಾಯಾಧೀಶ ಬಂಧುಗಳೇ, ಒಬ್ಬ ನಿವೃತ್ತ ನ್ಯಾಯಾಧೀಶನಿಗೆ ಇಷ್ಟೊಂದು ಗೌರವದ ಮಾತುಗಳು ಕೇಳಿ ನನಗೆ ತುಂಬ ಸಂತೋಷ ಆಯಿತು. ಅದರ ಜೊತೆಗೆ ನಾವು ಸಮಾಜಕ್ಕೆ ಎಷ್ಟು ಒಳ್ಳೆಯದನ್ನು ಮಾಡ್ತೀವೋ ಅಷ್ಟು ಒಳ್ಳೆಯದು ಅನ್ನುವಂತಹ ಒಂದು ಪ್ರೇರಣೆಯು ಕೂಡ ಇದರಿಂದ ನನಗೆ ಸಿಕ್ತು. ನಾನು ಯಾವುದೇ ಕ್ಲಾಸನ್ನು ಮಾಡಬೇಕಾದ್ರೆ ನನಗೆ ಬೋರ್ಡ್ ಇದ್ದರೆ ಸರಿ ಅಂತ ಹೇಳಿದ್ದೀನಿ. ಪ್ರೆಸಿಡೆಂಟ್ರು ಬೋರ್ಡ್ ಬರ್ಬೋದು ಅಂತ ಹೇಳಿದ್ದಾರೆ. ಆದರೆ ಸ್ಟಾರ್ಟ್ ಮಾಡೋಣ. ಅದು ನಾವು ರಿಲ್ಯಾಕ್ಸ್ ಆಗಿರಬೇಕು. ಏನಾದರೂ ನಮ್ಮ ಮನಸ್ಸಿನಲ್ಲಿ ಹೋಗಬೇಕಾದ್ರೆ ಭಾರಿ ಟೈಟ್ ಆಗಿ ಇರಬಾರ್ದು, ಬಹಳ ರಿಲ್ಯಾಕ್ಸ್ ಆಗಿ. ಎಷ್ಟು ಮನಸ್ಸು ಮುಕ್ತವಾಗಿರುತ್ತೋ ಅಷ್ಟು ಕೂಡ ನಾವು ಒಂದು ವಿಷಯವನ್ನು ಕೇಳಿದ್ರೆ ಗ್ರಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈ ಲೆಕ್ಚರ್ ಮಾಡುವಾಗ ನಾನು ಇಂಗ್ಲೀಷ್ನಲ್ಲೂ ಮಾತಾಡ್ತೀನಿ, ಕನ್ನಡದಲ್ಲೂ ಕೂಡ ಮಾತಾಡ್ತೀನಿ. ಅದರಿಂದ ಡೌಟ್ ಪಡೋದೇನು ಬೇಕಾಗಿಲ್ಲ. ಒಂದು ಎರಡು ಕೋರ್ಟ್ನಲ್ಲಿ ಆಗುವಂಥ ತಮಾಷೆಗಳನ್ನು ಹೇಳಿ ಆಮೇಲೆ ರಿಲ್ಯಾಕ್ಸ್ ಆಗಿ ಆಮೇಲೆ ನಾವೆಲ್ಲ ಕೇಳೋಣ. ಪಾಠ ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಕ್ರಿಮಿನಲ್ ಲಾ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ. ನಾನೀಗಿರೋದು ಹೊಸದುರ್ಗದಲ್ಲೇ. ಮೊದಲೆಲ್ಲ ನಿಮಗೆ ಗೊತ್ತು, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ನಲ್ಲಿ ಇರೋದೆಲ್ಲ. ಮುನ್ಸಿಫ್ ಇರೋರು, ಸಿವಿಲ್ ಜಡ್ಜ್ ಇರೋರು, ಡಿಸ್ಟ್ರಿಕ್ಟ್ ಜಡ್ಜ್ ಮತ್ತು ಒಬ್ಬರು ಮ್ಯಾಜಿಸ್ಟ್ರೇಟ್ JMFC ಇರೋರು. ಇದು ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲೇ ಇರೋದು. ನಮ್ಮ ಹೊಸದುರ್ಗದಲ್ಲೂ ಕೂಡ ಅದೇ ಥರ ಆಯಿತು. ಚಿತ್ರದುರ್ಗದಲ್ಲಿ ಕೋರ್ಟ್ಗಳಿತ್ತು. ಅಲ್ಲೇನು ಮಾಡಿದ, ಒಬ್ಬ ಹೊಸದುರ್ಗದ ಕಡೆಯವನು ಪ್ರಾಮಿಸರಿ ನೋಟ್ ದಾವಾ ಹಾಕಿದ. ಏನಂತ, ನನ್ನ ಹತ್ರ ಇವನು ಈ ತಿಮ್ಮಪ್ಪ ಒಂದು 10,000 ರೂಪಾಯಿ ದುಡ್ಡು ತೊಗೊಂಡಿದ್ದಾನೆ, ಬಡ್ಡಿ ಕೊಡಬೇಕಾಗಿತ್ತು, ಬಡ್ಡಿನೂ ಕೊಟ್ಟಿಲ್ಲ, ಹಣನೂ ಕೊಡಲಿಲ್ಲ, ಅದರಿಂದ ಬಡ್ಡಿ ಹಣ ಮತ್ತು ಕೋರ್ಟ್ ಖರ್ಚು ಎಲ್ಲ ಕೊಡಿಸ್ಕೊಡಿ, ಡಿಕ್ರಿ ಮಾಡಿ ಅಂತೇಳಿ ದಾವಾ ಹಾಕಿದ. ಕೋರ್ಟಿಂದ ಆ್ಯಸ್ ಯೂಶ್ವಲ್ ಸಮನ್ಸ್ ಹೋಯ್ತು ಅವನಿಗೆ, ಪ್ರತಿವಾದಿಗೆ ಹೋಯ್ತು. ಪ್ರತಿವಾದಿ ಸಮನ್ಸ್ ಬಂದಮೇಲೆ ವಕೀಲರ ಹತ್ರ ಈ ಪ್ಲೈಂಟ್ ಕಾಪಿ ತಗೊಂಡು ಹೋಗಿ ವಕೀಲರ ಹತ್ರ ಕೇಳ್ದ, ಈ ಥರ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ ದುಡ್ಡಿಗೆ ಅಂತೇಳಿ. ವಕೀಲರು ಎಲ್ಲ ನೋಡಿ ಅವನಿಗೆ ತಿಳುವಳಿಕೆ ಮಾಡಿದ್ರು. ನಿನ್ನ ಕೇಸನ್ನು ನಾನು ಡಿಫೆಂಡ್ ಮಾಡ್ತೀನಿ, ಆದರೆ ನಾನು ಹೇಳ್ದಂಗೆ ಕೇಳಬೇಕು ನಿನಗೆ. ಹೇಳಿ ಸರ್, ನೀವೇನು ಹೇಳ್ತೀರೋ ಅದ್ರ ಥರ ನಾನು ಕೇಳ್ತೀನಿ ಅಂತೇಳಿ. ನೋಡು, ನೀನು ಕಿವುಡ ಮತ್ತು ಮೂಗ ಅಂತ ನಾನು ಡಿಫೆನ್ಸ್ ತೊಗೊಳ್ತೀನಿ. ನೀನು ಕಿವುಡ ಮತ್ತು ಮೂಗನೇ ಆಗಬೇಕು. ನೀನು ಕೇಸ್ ಮುಗಿಯೋವರೆಗೂ ಕಿವುಡ ಮತ್ತು ಮೂಗನ ಥರನೇ ಇರಬೇಕಪ್ಪ. ಏನು ಮಾಡ್ಬೇಕು ಸರ್? ಏನಾರ ಕೇಳಿ, ಸಾಕ್ಷಿ ಕಟ್ಟೆ, ನಿಮ್ಮೂರು ಯಾವುದು ಅಂದರೆ ಅನ್ಬೇಕು ಅಷ್ಟೇ. ನಿನಗೆ ದುಡ್ಡು ತೊಗೊಂಡಿದ್ದೇನೆ ಅಂದರೆ ಹ್ಞೂ ಅನ್ಬೇಕು ಅಷ್ಟೇ. ಅದೇನು ಬಿಡಿ ಸರ್, ಅದೇನು ಭಾರಿ ಕಷ್ಟದ ಕೆಲಸ ಅಲ್ಲ, ನಾ ಮಾಡಬಲ್ಲೆ ಅಂಥೇಳಿ. ಸರಿ, ಕೋರ್ಟ್ನಲ್ಲಿ ವಾದಿದು ಪ್ಲೈಂಟಿಫ್ ಕಡೆ ಎವಿಡೆನ್ಸ್ ಎಲ್ಲ ಮುಗೀತು. ಪ್ರತಿವಾದಿ ಕಡೆ ಸಾಕ್ಷಿ, ಇವನ್ನ ಸಾಕ್ಷಿ ಕಡೆ ಕರೆದ್ರು. ಏನಪ್ಪ ನಿನ್ನ ಹೆಸರೇನು? ನಿಮ್ದು ಯಾವ ಊರಯ್ಯ? ನೀನು ಅವನು ಹಾಕಿದ ಕೇಸು, ನೀನು 10,000 ರೂಪಾಯಿ ತೊಗೊಂಡಂತೆ ಬಡ್ಡಿ ಕೊಡ್ಬೇಕಂದ್ರೆ ಅಂತ ಜಡ್ಜ್ ನೋಡ್ತಾ ಇದ್ರೆ ಅವ್ರಿಗೆ ಅನಿಸ್ತು, ಇವನು ಕಿವುಡ ಮೂಗನೇ ಇರಬೇಕು, ಇವನು ಏನೋ ಮಾಡಿ ಪ್ಲೈಂಟಿಫು ಒಂದು ಡಾಕ್ಯುಮೆಂಟ್ ಕನ್ಕಾಕ್ಟ್ ಮಾಡಿ ಒಂದು ಕೇಸ್ ಹಾಕಿಬಿಟ್ಟಿದ್ದಾನೆ ಅಂಥೇಳಿ ಸೂಟ್ ಈಸ್ ಡಿಸ್ಮಿಸ್ಡ್ ಅಂತ. ಪ್ರತಿವಾದಿ ವಕೀಲರಿಗೆ ಖುಷಿ ಆಯಿತು ಅವರಿಗೆ. ಹಬ್ಬ, ಇವನ್ ಕೇಸ್ ಗೆದ್ದುಕೊಟ್ಟೆ ನಾನು ಅಂಥೇಳಿ ಜಡ್ಜ್ಮೆಂಟ್ ಆಯಿತು. ಹೊರ್ಗಡೆ ಕಕ್ಷಿದಾರನ ಕರ್ಕೊಂಡು ಬರ್ತಾಯಿದ್ರು. ನೋಡಯ್ಯ, ನಿನ್ನ ಕೇಸು 10,000, ಅದಕ್ಕೆ ಬಡ್ಡಿ ಮತ್ತು ಕೋರ್ಟ್ ಖರ್ಚು, ಇಷ್ಟು ದುಡ್ಡು ಕೊಡಬೇಕಾಗಿತ್ತು, ನೀನು ಎಲ್ಲ ಉಳಿಸ್ಕೊಟ್ಟಿದ್ದೀನಿ, ಕೇಸ್ ವಜಾ ಆಗಿದೆ, ನನಗೆ ಒಳ್ಳೆ ಫೀಸ್ ಕೊಡಬೇಕು. ಹ್ಞೂ ಅಂದ್ಬಿಟ್ಟು
ಅದಕ್ಕೆ ನಾವು ಅಡ್ವೈಸ್ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇಲ್ಲದಿದ್ರೆ ಹ್ಞೂ 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 ಅಂತ ಕಕ್ಷಿದಾರ ಹೇಳಿದ್ರೆ ನಮಗೆ ಕಷ್ಟ ಆಗುತ್ತೆ. ಅದರಿಂದ when we are advising somebody, we must be very careful and cautious because sometimes we don't know, it may return to us. We may have to suffer for that. ಇದು ಇನ್ನೊಂದು ತಮಾಷೆ ಮಾಡಿ ಜನರಲ್ ಪ್ರಿನ್ಸಿಪಲ್ಸ್ಗೆ ಹೋಗೋಣ. ಟ್ರೇಡ್ ಮಾರ್ಕ್ ಕೇಸ್ ಒಂದು ಬೆಂಗಳೂರಿನಲ್ಲಿ ಸಿಟಿ ಸಿವಿಲ್ ಕೋರ್ಟಲ್ಲಿ ಟ್ರೇಡ್ ಮಾರ್ಕ್ ಅಂದರೆ ಒಂದೊಂದು ಸಿಟಿ ಸಿವಿಲ್ ಜಡ್ಜು ಒಂದೊಂದು ಸಬ್ಜೆಕ್ಟ್ ಲೆಕ್ಕದಲ್ಲಿ ಮಾಡ್ತಾ ಇದ್ರಾಗ ಮೋಹನ್ ರಾಮ್ ಅಂತ ಜಡ್ಜ್ ಅವರು ಶ್ರೀಮತಿ ಇಂದಿರಾ ಗಾಂಧಿನ ಅವರು ದೊಡ್ಡಬಳ್ಳಾಪುರದಲ್ಲಿ ಮ್ಯಾಜಿಸ್ಟ್ರೇಟ್ ಇದ್ದಾಗ ಸಮನ್ ಮಾಡಿ ಕರೆಸಿದ್ರು ಅಂಥ ಜಡ್ಜ್ ಅವರು ಪ್ರಮೋಷನ್ ಆಯಿತು, ಡಿಸ್ಟ್ರಿಕ್ಟ್ ಜಡ್ಜ್ ಆದರು, ಸಿಟಿ ಸಿವಿಲ್ ಕೋರ್ಟ್ಗೆ ಬಂದರು. ಟ್ರೇಡ್ ಮಾರ್ಕ್ ಕೇಸು ಏನು ಕೇಸು? ನವಿಲೆ ಮಾರ್ಕ್ ಅದು, ನವಿಲ್ದು ಮಾರ್ಕ್ ಅದು ಅಗರಬತ್ತಿನಲ್ಲಿ ಒಂದು ಮಾರ್ಕೆಟ್ನಲ್ಲಿ ತುಂಬ ಹೆಸರು ಗಳಿಸಿತ್ತು ಒಂದು ಮಾರ್ಕ್ಸ್. ಟ್ರೇಡ್ ಮಾರ್ಕ್ ಕಾಸ್ನಲ್ಲಿ ನಿಮಗೆಲ್ಲ ಗೊತ್ತು, ಎಲ್ಲ ಥರದ್ದು ಸಣ್ಣ ಪ್ಯಾಕೆಟು, ದೊಡ್ಡ ಪ್ಯಾಕೆಟು, ಉದ್ದುದ್ದ ಪ್ಯಾಕೆಟು ಎಲ್ಲದನ್ನು ತಂದು ಕೋರ್ಟ್ ಮುಂದ್ಗಡೆ ಇಡ್ತಾರೆ. ನಂದು ನವಿಲ್ ಮಾರ್ಕು ಮಾರ್ಕೆಟ್ನಲ್ಲಿ ಹೆಸರು ಪಡೆದಿದೆ. ಈ ಪ್ರತಿವಾದಿ ಅವಂದು ವೆರಿ ಪೂರ್ ಕ್ವಾಲಿಟಿ ಗೂಡ್ಸ್ ಈಸ್ ಟ್ರೈಂಗ್ ಟು ಸೆಲ್ ಇನ್ ದಿ ಮಾರ್ಕೆಟ್ ಆ್ಯಂಡ್ ನನ್ನ ಟ್ರೇಡ್ ಮಾರ್ಕನ್ನು ಈಸ್ ಮಿಸ್ಯೂಸಿಂಗ್ ಇಟ್ ಅಂತ. ದಟ್ ಈಸ್ ದಿ ಕೇಸ್. ಅವ್ರ ಕಡೆದು ಪ್ರತಿವಾದಿ ಇದನ್ನು ತಂದರು. ನೀವೆಲ್ಲ ಹಿಂಗೆ ನೋಡ್ತಾ ಇದ್ದಾರೆ, ಬಾಕ್ಸ್ಗಳು ಇದೆ, ಸಣ್ಣ ಬಾಕ್ಸು, ದೊಡ್ಡ ಬಾಕ್ಸು, ಪ್ಯಾಕ್ ಮಾಡೋದು ಎಲ್ಲವೂ ಇದ್ದಾವೆ. ನವಿಲೆ ಜಡ್ಜ್ ಕೂತಿದ್ದಾರೆ. ವಾದಿ ಕಡೆ ವಕೀಲರು ಮಾಡಿದ್ರು, ಸ್ವಾಮಿ ನನ್ನ ನವಿಲ್ ಮಾರ್ಕ್ ನೋಡಿ ಎಲ್ಲ ಪ್ಯಾಕೆಟ್ನಲ್ಲಿದೆ, ಆ ಪ್ರತಿವಾದಿದು ನೋಡಿ ಅದರಲ್ಲೂ ಕೂಡ ನವಿಲ್ ಮಾರ್ಕ್ ಇದೆ, ಈ ಥರ ಮಾಡಿ ನೋಡಿ ನಮ್ಮ ಟ್ರೇಡ್ ಮಾರ್ಕನ್ನ ಇಷ್ಟು ಮಾರ್ಕೆಟಲ್ಲಿ ನಾವು ಎಷ್ಟೋ ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ವಿ, ಡಿಫೆಂಡೆಂಟ್ ಈಸ್ ಮಿಸ್ಯೂಸಿಂಗ್ ಅವರ್ ಟ್ರೇಡ್ ಮಾರ್ಕ್, ಅದರಿಂದ ಪ್ಲೀಸ್ ಗ್ರ್ಯಾಂಟ್ ಅಸ್ ಇಂಜಂಕ್ಷನ್ ರಿಸ್ಟ್ರೈನಿಂಗ್ ಹಿಮ್ ಫ್ರಮ್ ಯೂಸಿಂಗ್ ಅವರ್ ಟ್ರೇಡ್ ಮಾರ್ಕ್. ಇದು ಕೇಸನ್ನು ಎಲ್ಲರಿಗೂ ಕುತೂಹಲ ಆಯಿತು. ಪ್ರತಿವಾದಿಗಳು ವಕೀಲರು ಏನು ಮಾಡ್ತಾರೆ? ಎಲ್ಲ ಕಾಣಿಸ್ತಾ ಇದೆ. ಅವರು ಪ್ರತಿವಾದಿ ವಕೀಲರು ಎದ್ರು, ನೋಡಿ ಸ್ವಾಮಿ ಸರಿಯಾಗಿ ನೋಡಿದೆ ರೀ, ನವಿಲ್ ಮಾರ್ಕ್ ಇನ್ನೂ ಸರಿಯಾಗಿ ನೋಡಿ ಸ್ವಾಮಿ, ನವಿಲ್ ಮಾರ್ಕ್ ಜನ ವಕೀಲರು ಎಲ್ಲ ನೋಡಿ ನವಿಲ್ ಮಾರ್ಕ್ ಸರಿಯಾಗಿ ನೋಡಿ. ಸರಿಯಾಗಿ ನೋಡಿದ್ರು ನವಿಲ್ ಮಾರ್ಕ್ ಅಂದರೆ ಇಲ್ಲ, ನಮ್ಮದು ಗಂಡು ನವಿಲು, ಅವ್ರದ್ದು ಹೆಣ್ಣವಿಲು ಅಂತ ಅಂದ್ಬಿಟ್ರು. So these things, dear friends, can happen in the court of law, and in the court of law is always a great fun, and sometimes it is very exciting, it is enjoyable, sometimes it's very pleasant, sometimes it is very unpleasant. All these things do happen, and that is our experience in day-to-day affairs of the courts. Today I have selected this topic, general principles of criminal law. That is so because all youngsters must know the basic principles. These are the fundamental principles. I am discussing the fundamental principles of criminal law. See, if you are a batsman, knowing the fundamentals, you can play in India also, you can play in New Zealand, you can play in Australia, you can play in West Indies, you can play in South Africa, you can play in England, you can play anywhere in the world, provided you know the basics of the things. That's why before venturing for all these things, to conduct a sessions case or to conduct a criminal trials, we need to know the fundamentals, basic principles. Today I have chosen this topic only for the purpose of training our youngsters so that they know the basic fundamentals, so that they can gain courage and conduct the cases in a proper way. There was no society in the world anywhere
in the past which was crimeless. There is no society anywhere in the world which is crimeless today. You cannot think of a society in future also which is crimeless anywhere in the world, because of the innumerable activities that human being indulges day in and day out. We are bound to commit one or the other mistake. We are bound to commit breach of our promises. We are bound to commit what is unwanted by the society. We are bound to commit unpleasant things in the society. We are bound to commit some immoral activities in the society. So therefore, friends, the very nature of our life, it is so complex today. We indulge, hardly any one of us know, all of us, we possess passports today. So in England, in America, some other place, Malaysia, Indonesia, Singapore, they are just within a matter of few hours we are there in that country. That is the kind of life we are living today in the present day world. Therefore, friends, having regard to the innumerable activities we involve in, there are contractual obligations between the parties, there are duties fixed by law and breach of which is committed, and there are breach of duties fixed by law but which are punishable. All activities of human beings, all activities, so that nanu adana board alladre chennagiradu, all activities of human being, they are not crimes. All activities, all mistakes that we do, they are not crimes. It's only those conducts which are punishable in law are crimes, which are only punishable conducts. In a very simple definition of the acts of crimes means conducts which are made punishable by law, either commission or omission. We may do an act, we may omit to do an act. If it is made punishable by law, that conduct of a human being becomes crime in law. See, there are innumerable activities outside. Say, for example, now, just now we were coming through a new extension in Koppal. So now contracts take place, size. The site owner has agreed to sell one site, 30-40 site to some person. And then the obligations that the amount should be paid in installments, consideration amount, then registration should happen, who should pay the registration charges, all this is agreed to between the parties. This kind of obligations which are created between the parties, amongst the parties, nothing to do with the other things, where parties themselves by mutual promises and mutual consideration fix duties for themselves, the breach of those contracts are not crimes. All that is you can do is, if I do not execute a sale deed, you can sue me for specific performance. If you do not pay the amount, installments agreed, this is the consequence that is going to happen. If you don't buy, I am going to forfeit your advance amount. These are the obligations that are agreed upon by the parties themselves at the time of entering into contract. Such obligations, mutual obligations between the parties, they are not crimes because they are not punishable conducts. They can be redressed in the court of law by filing suits, because by claiming liquidated damages or restitution or specific performances. They are the remedy for that. ಎಲ್ಲದನ್ನು ಒಂದು ಕ್ರಿಮಿನಲ್ ಕೇಸ್ ಹಾಕೋಣ ಆ ಥರ ಅಡ್ವೈಸ್ ಮಾಡೋಕ್ಕೆ ಬರಲ್ಲ. ಇದು ನಮಗೆ ಫೌಂಡೇಶನ್ ಗೊತ್ತಿದ್ದರೆ ಸರಿಯಾಗಿ ಇದು ಕಾಂಟ್ರ್ಯಾಕ್ಟು ಬ್ರೀಚ್ ಆಫ್ ಆಬ್ಲಿಗೇಷನ್ ಆಗಿದೆ, ಇದನ್ನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದ್ರಿಂದ ಸರಿ ಮಾಡೋಕ್ಕೆ ಬರಲ್ಲ ಅಂತ ನಮಗೆ ಗೊತ್ತಾಗದೇ ಇದ್ದರೆ, ಮೇ ಬಿ ವಿ ಅಡ್ವೈಸ್ ಅವರ್ ಕ್ಲೈಂಟ್
ಟು ಫೈಲ್ಸ್ ಎ ಫಾಲ್ಸ್ ಕಂಪ್ಲೈಂಟ್, ಆಮೇಲೆ ಪೊಲೀಸ್ ಕಳಿಸ್ತಾರೆ. ದಿ ಜ್ಯೂರಿಸ್ಡಿಕ್ಷನ್ ಆಫ್ ದಿ ಕೋರ್ಟ್ ಈಸ್ ಯುಸರಪ್ ಬೈ ದಿ ಪೊಲೀಸ್. ಅವರು ಹೇಳ್ತಾರೆ ಎಲ್ಲ ಆಲ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್, ನಾವೇ ಸೆಟಲ್ ಮಾಡಿಕೊಡ್ತೀವಿ, ನಮಗೆ ದುಡ್ಡು ಕೊಡ್ರಿ ಅಂತ ಹೇಳ್ತಾರೆ ಅದಕ್ಕೆ. ಸೊ ದಟ್ ಈಸ್ ದಿ ಡೇಂಜರ್ ವಿಚ್ ವಿ ಆರ್ ಫೇಸಿಂಗ್ ಟುಡೇ. ಸೊ ಅದರಿಂದ ನಾವು ತಿಳ್ಕೋಬೇಕು, ದಿ ಸ್ಕೋಪ್ ಆಫ್ ಲಿಟಿಗೇಷನ್ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ಫಸ್ಟ್. ಆಲ್ ಆಕ್ಟ್ಸ್, all breaches of promises, all breaches of duties, they are not crimes. Now you take for example, A intends to kill B. He makes preparation and then he takes a knife and stabs B and causes death of B. This is an act which is prohibited by law. Law prohibits. You can't cause the death of a man intentionally or with knowledge. You can't cause injuries which may result in the death of a man. You can't do that. Law prohibits this conduct. So where law prohibits, if somebody does this act, that becomes a punishable conduct, that is a crime. So therefore there are breaches of contracts, there are breaches of public duties, there are breaches which result in a punishable conduct. So breaches of promises, mutual promises, that may be a breach of contract. Second one, it may result in claiming damages, unliquidated damages in the form of torts. Law of torts, we are saying. Wrongs that. For example, a classic example is, say in an accident, A by his rash and negligence causes the death of 10 persons in a bus who are traveling in a bus. Now there are two acts committed by that man. One, he has, by driving the vehicle in a rash and negligent manner, he has caused accident and has caused the death of 10 persons. Therefore that is a punishable conduct. Because that is a punishable conduct, it is a crime. There is another cause of action also, that all those families were dependent upon the income of these deceased persons. They need to be compensated. For that we will not go to criminal courts. We will move the accident claims tribunal and crime compensation. That is a tortious liability. So where a particular conduct is both punishable as well as compensatable, so a same act may both a tort as well as a crime. That is possible. There are exclusive crimes like say rape. For example, rape or a culpable homicide amounting to murder, they are exclusively crimes. They are exclusively crimes. So therefore they can be punished. Of course now we were not earlier thinking of these things, but slowly law is developing in that way. If in a motor accident a particular conduct, a reckless driving of a driver can result in a claim petition before the motor accident claim tribunal and also a prosecution for rash and negligent driving, why not a murder? We are not thinking in those lines at all. You look at that. Supposing a driver drives his vehicle in a rash and negligent manner and dashes against a compound wall or a house, and the house is completely destroyed. Now you are not remediless. You can prosecute the man for rash and negligent driving. You can also claim compensation for destruction of the property. If you can do for this, why can't even for murder also? Why can't even for rape also? But law is not developed. It is still a grey area. Now we were distinguishing these things. So purely which are breach of promises means contracts, one part, and purely which are civil wrongs where the redressal is by way of filing a suit for restitution or claiming unliquidated damages, that was the remedy. And exclusively crimes which are punishable conduct, only those acts which we used to consider as exclusively crimes, you used to prosecute them. But now
ವಿ ನೀಡ್ ಟು ಥಿಂಕ್ ಅಬೌಟ್ ದೀಸ್ ಲೈನ್ಸ್ ಆಲ್ಸೋ. ಒಂದು ಸಮಾಜದಲ್ಲಿ ಮೊದಲೆಲ್ಲ ಹೇಗಿತ್ತು ಅಂತಂದರೆ ಒಂದಷ್ಟು ಇಲ್ಲ ಹೇಗಿತ್ತು ಅಂದರೆ, ಈವನ್ ಕ್ರಿಮಿನಲ್ ಆ್ಯಕ್ಟ್ಸ್ ಅದಕ್ಕೂ ದುಡ್ಡು ಕೊಡ್ತಾ ಇದ್ರು. ದುಡ್ಡು ಕೊಟ್ಟು ಕಾಂಪನ್ಸೇಷನ್, ದೇರ್ ವಾಸ್ ನೋ ಪ್ರಾಸಿಕ್ಯೂಷನ್. ಎಲ್ಲಿಂದ ಬೆಳೀತಂತ ಹೇಳಿದ್ರೆ, ಒಂದು ಮರದಿಂದ ಮನುಷ್ಯ ಬಿದ್ದ ಸತ್ತೋದ ಅಂತ ತಿಳಿದ್ರೆ ಆ ಮರನ ಪನಿಷ್ಮೆಂಟ್ ಮಾಡೋರ, ಮರ ಕಡ್ದಾಕೋ ಇದರಿಂದ ಕೆಟ್ಟದಾಯಿತು ಅಂತ ಹೇಳೋಂಥ. ಒಂದು ಟ್ರೈನಲ್ಲಿ ಹೋದರೆ, ಒಂದು ಬೋಗಿನಲ್ಲಿ ಹೋದರೆ ಆಕ್ಸಿಡೆಂಟ್ ಆದರೆ ಈ ಬೋಗಿನ ಬಿಸಾಕ್ರೋ ಇದರಿಂದ ತೊಂದರೆ ಆಯಿತು ಅಂತ ಹೇಳೋ ಅಂಥ ಸಮಾಜ ಒಂದು ಕಡೆ ಇತ್ತು. ಈ ಮೆಂಟಲ್ ಆ್ಯಟಿಟ್ಯೂಡ್ ಆ್ಯಂಡ್ ಆ್ಯಕ್ಟಸ್ ರಿಯಾಸ್, ದಿಸ್ ಕಾನ್ಸೆಪ್ಟ್ whether a conduct amounts to a crime or not was not there in the primitive societies. It was not there. It's only subsequently, slowly, mental element ಯಾವಾಗ ಇಂಪ್ರಿಸನ್ಮೆಂಟ್ ಪನಿಷ್ಮೆಂಟ್ ಆಗಕ್ಕೆ ಬಂತೋ ಆಗ ಒಬ್ಬ ಮನುಷ್ಯನ ಜೈಲಿಗೆ ಹಾಕಬೇಕಾದ್ರೆ, ಅವನ ಸ್ವಾತಂತ್ರ್ಯವನ್ನು ನಾವು ಹರಣ ಮಾಡಬೇಕಾದ್ರೆ ನಾವು ಕೇರ್ಫುಲ್ಲಾಗಿರಬೇಕು. ಅದರಿಂದ ನಾವು ಮೆನ್ಸ್ರಿಯನ್ನು ನೋಡಬೇಕು. ದೇರ್ ಮಸ್ಟ್ ಬಿ ಇಂಟೆನ್ಷನ್, there must be mental element also along with the actus reus ಅನ್ನುವಂಥ ಒಂದು ಕಾನ್ಸೆಪ್ಟ್ ಬಂತು. ಅದರಿಂದ ಈ ಕಾನ್ಸೆಪ್ಟನ್ನು ನಾನು ಬೋರ್ಡಲ್ಲಿ ಬರೆದಿದ್ರೆ ನಿಮಗೆ ಗೊತ್ತಾಗೋದು ಅದರ ಇದು ಏನು ಅಂತ ಹೇಳ್ಕೊಂಡು, ಆಕ್ಟಸ್ ನಾನ್ ಫ್ಯಾಸಿಟ್ ರಿಯಮ್ ನಿಸಿ ಮೆನ್ಸಿಟ್ರಿಯಾ, ದಿಸ್ ಈಸ್ ದಿ ಪ್ರಿನ್ಸಿಪಲ್, ಬೇಸಿಕ್ ಪ್ರಿನ್ಸಿಪಲ್ ಇದು. ಆಕ್ಟಸ್ ನಾನ್ ಫ್ಯಾಸಿಟ್ ರಿಯಮ್, the act by itself is not a crime unless the actus non facitrium nisi mensitria, without intention, without the mental element, the act by itself is not a crime. That means always these sins, these activities are something which we call a criminal activity, which takes its birth in our thoughts. ಒಂದು ನಿಮಗೆ ಈ ಮೆನ್ಸ್ರಿಯಾ ಅಂದರೆ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ನಿಮಗೆ ಕೊಡೋದು ಅಂತಂದರೆ, ಕೆಲವು ವರ್ಷಗಳ ಹಿಂದೆ ಐ ವಾಸ್ ಎ ಲಾ ಪ್ರೊಫೆಸರ್, ವಿವೇಕಾನಂದ ಲಾ ಕಾಲೇಜಲ್ಲಿ, ಈವ್ನಿಂಗ್ ಕಾಲೇಜಲ್ಲಿ ಲಾ ಪ್ರೊಫೆಸರ್ ಆಗಿದ್ದೆ. ಅಲ್ಲಿಗೆ ಪ್ರೊಫೆಸರ್ಸ್ ಬರ್ತಾಯಿದ್ರು ಬೇರೆ ಬೇರೆ ಕಡೆ, ತಹಸೀಲ್ದಾರ್ಸ್, ಅಸಿಸ್ಟೆಂಟ್ ಕಮಿಷನರ್ಸ್, ಪ್ರೊಫೆಸರ್ಸ್ ಹೂ ಆರ್ ಟೀಚಿಂಗ್ ಇನ್ ದಿ ಮಾರ್ನಿಂಗ್ ಕಾಲೇಜಸ್, ದೇ ಯೂಸ್ ಟು ಕಮ್. ಒಂದು ದಿವಸ ನನಗೆ ಒಂದು ಪ್ರೊಫೆಸರ್ ಫ್ರಮ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರು ನನಗೊಂದು ಪ್ರಶ್ನೆ ಕೇಳಿದ್ರು. ಐ ಆಮ್ ಡೀಲಿಂಗ್ ವಿತ್ ಎಂಟಮಾಲಜಿ, ಅಂದರೆ ಇನ್ಸೆಕ್ಟಿಸೈಡ್ಸ್ ಇರುತ್ತೆ, ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್ ಇದೆ, ಕೀಟನಾಶಕಗಳು ಅಂತ, ಅದಕ್ಕೆ ಇನ್ಸೆಕ್ಟಿಸೈಡ್ಸ್ ಅಂತ. ಹೆಂಗೆ ಸರ್ ಗೊತ್ತಾಗುತ್ತೆ ಅದು ಎಷ್ಟು ಪಾಯ್ಸನಸ್ ಅಂದರೆ, ಇನ್ಸೆಕ್ಟಿಸೈಡು ಒಂಚೂರು ಸ್ಕಿನ್ನಿಗೆ ಹೋಗಿ ಹಿಂಗೆ ಬ್ಲಡ್ಡಿಗೆ ತಾಗಿದ್ರೆ ಮನುಷ್ಯ ಸತ್ತೋಗ್ತಾನೆ ಸರ್, ಹೇಗೆ ಕಂಡುಹಿಡಿತಾರೆ ಸರ್ ಅಂತ ಕೇಳಿದ್ರು ನನಗೆ, ಕ್ವಶನ್ ಕೇಳಿದ್ರು ನನಗೆ. ನಾ ಹೇಳಿದೆ ಇದಕ್ಕೆ ಫ್ರಮ್ ಇನ್ವೆಸ್ಟಿಗೇಷನ್ ಇಟ್ ಈಸ್ ಪಾಸಿಬಲ್ ವೆದರ್ ಡೆತ್ ಈಸ್ ಡ್ಯೂ ಟು ಅಡ್ಮಿನಿಸ್ಟ್ರೇಷನ್ ಆಫ್ ಪಾಯ್ಸನ್ ಆರ್ ನಾಟ್, ಇಟ್ ಈಸ್ ಪಾಸಿಬಲ್ ಬೈ ಪ್ರಾಪರ್ ಇನ್ವೆಸ್ಟಿಗೇಷನ್ ಟು ಫೈಂಡ್ ಔಟ್ ಅಂತ ನಾ ಹೇಳಿದೆ. ಬಿಲೀವ್ ಮೀ ಆರ್ ನಾಟ್ ಮೈ ಫ್ರೆಂಡ್ಸ್, 1-2 ವರ್ಷ ಆಯಿತು. ಒಂದು ದಿವಸ ಕೋರ್ಟ್ನಲ್ಲಿ, ಬ್ಯಾಂಗ್ಳೂರು ಸೆಷನ್ಸ್ ಕೋರ್ಟ್ನಲ್ಲಿ, ಈ ಯಾರು ನನಗೆ ಕ್ವಶನ್ ಕೇಳಿದ್ರೋ ಆ ಪ್ರೊಫೆಸರು ಅವ್ರ ಮಗ ಅಕ್ಯೂಸ್ಡ್ ಆಗಿ ಒಂದು ಸೆಷನ್ಸ್ ಕೇಸ್ನಲ್ಲಿ ಇದ್ದರು. ಏನು ಮಾಡಿದ್ರು ಅವರು ಅಂತ ಹೇಳಿದ್ರೆ, ನನಗೇನು ಕ್ವಶನ್ ಕೇಳಿದ್ರೋ ಅದೇ ರೀತಿ ಆ ಮಗನ ಹೆಂಡತಿಯನ್ನು ಸಾಯಿಸಿದ್ರು. ಮೆನ್ಸ್ರಿಯಾ ಅಂದರೆ the devil that knows the mensry of a man. Nobody can judge, understand, read the mind of a man. The thoughts that occur to you is innumerable from morning till evening. ಒಂದ್ಸಾರಿ ಹಲ್ಲು ಕಡಿಯೋ ಥರ ನಾವು ನಡ್ಕೊಂಡಿರ್ತೀವಿ, ಒಂದ್ಸಾರಿ ಪ್ರೇ ಮಾಡೋ ಥರ ನಡ್ಕೊಂಡಿರ್ತೀವಿ, ಒಂದ್ಸಾರಿ ಕಚ್ಚ ಕಡ್ದೇ ಬಿಡ್ತೀವಿ, ಏನೆಲ್ಲ ಮಾಡ್ತೀವಿ ನಮಗೆ. The devil that nobody knows what is going, nobody can read the minds of individuals, the different thoughts come. ಯಾಕೆ? ಇಟ್ ವಾಸ್ ಎ ಲವ್ ಮ್ಯಾರೇಜ್. ಆ ಮಗ ಇದ್ನಲ್ಲ
ಆ ಮಗಂದು ಲವ್ ಮ್ಯಾರೇಜ್ ಆಗಿತ್ತು. ಅವನಿಗೆ ಇಷ್ಟ ಆಗಲಿಲ್ಲ, ತಂದೆಗೆ ಅತ್ತೆ ಇವರಿಗೆ ಇಷ್ಟ ಆಗಲಿಲ್ಲ, ಮಾವನಿಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ಮಗು ಈಕೆನ ಸಾಯಿಸ್ಬಿಡು ಅಂತ ಹೇಳಿದ್ರು. ಹೆಂಗೆ ಸಾಯಿಸೋದು? ಇವತ್ತು ಹೋಟೆಲಿಗೆ ಕರ್ಕೊಂಡು ಹೋಗು, ಈ ಥರ ಪಾಯ್ಸನ್ ಇದೆ, ಇದನ್ನ ಅಡ್ಮಿನಿಸ್ಟ್ರ್ ಮಾಡು. ಮನೆಗೆ ಬಂದರು. ಆಮೇಲೆ ಆ ಪಾಯ್ಸನ್ ಅಡ್ಮಿನಿಸ್ಟ್ರ್ ಆಯಿತು. ಆಮೇಲೆ ಮನೆಗೆ ಬಂದಾಗ ಸಿ ಡೈಡ್ ಆ್ಯಂಡ್ ದೆನ್ ಒಂದು ಚಾಪರ್ ತಗೊಂಡು ದೇ ಕಟ್ ದಿ ಬಾಡಿ ಇನ್ ಟು ಪೀಸಸ್ ಆ್ಯಂಡ್ ಇಟ್ ವಾಸ್ ಥ್ರೋನ್ ಇನ್ ಅಗ್ರಿಕಲ್ಚರ್ ಯೂನಿಟೀಸ್. ಐಡೆಂಟಿಟಿ ಹೆಂಗೆ ಕಾಣ್ದಿದೆ ಥ್ರೂ ಬೋನ್ಸ್. ಇನ್ ದಟ್ ಕೇಸ್ DNA ಟೆಸ್ಟ್ ನಮ್ಮ ಇದು ಆ ಸ್ಟೇಟಲ್ಲಿ ಆಗಿರೋದು. ಇಲ್ಲಿರಲಿಲ್ಲ ಬೆಂಗಳೂರಿನಲ್ಲಿ, ಆಗ ಹೈದರಾಬಾದ್ನಲ್ಲಿತ್ತು. ಅಲ್ಲಿಗೆ ಬೋನ್ಸನ್ನು ಕಳಿಸಿ ದಿ ರಿಲೇಷನ್ಶಿಪ್ ವಾಸ್ ಎಸ್ಟಾಬ್ಲಿಷ್. ದಿಸ್ ಬೋನ್ ಆರ್ ದಿ ಐಡೆಂಟಿಟಿ ಆಫ್ ದಿಸ್ ಪರ್ಸನ್, ಇಟ್ ಈಸ್ ರಿಲೇಟೆಡ್ ಟು ಸಚ್ ಆ್ಯಂಡ್ ಸಚ್ ಎ ಪರ್ಸನ್ ಅಂದು. ಆ್ಯಂಡ್ ಪೊಯೆಟಿಕ್ ಜಸ್ಟಿಸ್, ದಟ್ ಮ್ಯಾನ್, ದಟ್ ಪ್ರೊಫೆಸರ್ ಡೈಡ್ ಇನ್ ಜೈಲ್. ದಟ್ ಈಸ್ ದಿ ಪೊಯೆಟಿಕ್ ಜಸ್ಟಿಸ್. ಸೊ mens rea in different forms. How there can be a mens rea? It can be in the form of intention. It can be in the form of recklessness. It can be in the form of negligence. It can be a motive. It can be a knowledge. ನೀವು ಇಂಡಿಯನ್ ಪೀನಲ್ ಕೋಡ್ ಅಂತ ತೆಗೆದ್ರೆ ನೀವು ನೋಡ್ತೀರಿ, whoever voluntarily causes, voluntarily, knowingly, fraudulently, dishonestly, these are the mental elements. Therefore, a crime, to commit a crime, there must be a mental element first, and that mental element, this mens rea, actus reus. ನೋಡಿ, ಇದನ್ನು ಕೂಡ ಚೆನ್ನಾಗಿ ನಾವು ತಿಳ್ಕೋಬೇಕು. actus means physical result of a human conduct. actus reus ಅಂದ್ರೇನು? physical result of a human conduct. reus ಅಂದ್ರೇನು? what is prohibited by law. what is prohibited by law. ಈಗ ಮೂರನ್ನು ಓದಿ. mens rea with intention. if somebody actus reus causes the death of some which is prohibited by law, then it amounts to a crime. That is the difference. A punishable conduct meant with certain state of mind. If an act is committed, suppose ಈಗ ನಾನು ಒಂದು ನಿಮಗೆ ಪ್ರಶ್ನೆ ಕೇಳ್ತೀನಿ. ನನಗೆ ಯಾರೋ ಒಂದು ಕೆಲವು ಜನಗಳು ಆಗಲ್ಲ ಅಂತ ತಿಳ್ಕೊಳ್ಳಿ. ನನಗೆ ಯಾರಿಗೋ ಒಬ್ಬರಿಗೆ ಎ ಅನ್ನೋನಿಗೆ ಒಂದು 10 ಜನ ಆಗೋಲ್ಲ, ಎನಿಮೀಸ್ ಇದ್ದಾರೆ. ಅದಕ್ಕೆ ಈ ವಾಂಟ್ಸ್ ಟು ಫಿನಿಶ್ ಆಫ್ ದೆಮ್ ಬೈ ಸಮ್ ವೇ. ಈ ಥಿಂಗ್ಸ್ but does not do anything. He does not do anything. He does not move away from his house at all. He stays in his house, but thinks that he must finish off all his enemies. So idralli actus reus idya? There is no actus reus. There is only a mens rea that cannot be punished. So this must go together, means there must be actus reus, there must be mens rea. There must be not only an evil mind, evil thinking, bad thinking, it must be accompanied by actus rea. Suppose idannu nodi ನೀವು, A intends to cause the death of B. A intends to cause the death of B, and then he takes knife and stabs a non-vital part. ಇಲ್ಲಿಗೆ ತೈಗೋ ಲೆಗ್ಗಿಗೋ ಹೊಡಿತಾನೆ, 4-5 ಇಂಜುರಿ ಮಾಡ್ತಾನೆ ಅಂತ ಇಟ್ಕೊಳ್ಳಿ. The man survives. What he thinks is to cause the death of a man by his conduct. By stabbing, he intends to cause the death. But what he has caused is only injuries which are not sufficient to cause the death. ಕಾಲಿಗೆ ಗಾಯ ಆಗಿದೆ, ಅಷ್ಟೇ ಆಗಿದೆ ಅಷ್ಟೇ, ಆದರೆ ವ್ಯಕ್ತಿ ಸತ್ತೋಗಿಲ್ಲ. So what is the mens rea? The thinking is to cause the death. What he has produced as a physical result is only injuries. Only injuries he has caused. Therefore, what is thought of is not the result of his conduct. What is thought of is not the result of conduct, and therefore that becomes that you can punish that man for what? Not for murder. Can you prosecute him and punish for murder? No. You can punish him and prosecute him only for causing hurt or grievous hurt, not for murder certainly. Therefore, I am very happy. ಈಗ ನೋಡಿ,
ಕೊಡಿ. ಓಕೆ. ಹಾಂ, ಓಕೆ. ಇರಲಿ ಬಿಡಿ. ಹಾಂ, ಸರಿ. ಈಗ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿ. ಆಕ್ಟಸ್ actus non facit riem but this is you can ಬೇಡ ಇದೇನು ಬೇಡ, ಇದು ಸಾಕು. ಇಲ್ಲಿಗೆ ಇಡ್ತೀರಾ? ಹಾಂ, ನೋಡಿ ಇದರ ಅರ್ಥ yes. The meaning of this is actus reus. Actus reus, mens rea. Mens rea. Actus ಅಂದ್ರೆ physical result of human conduct. Physical result of human conduct. Res, prohibited by law. Prohibited by law. Mens rea, state of mind. Nodi, this can be mens rea, can be intention. Mens rea can be recklessness. Mens rea can be negligence. ಸೊ ಈಗ ನೀವು ಟೆಸ್ಟ್ ಮಾಡಿ. ಇವಾಗ ಒಂದು 2-3 ಎಕ್ಸಾಂಪಲನ್ನು ನಾವು ಟ್ರೈ ಮಾಡೋಣ, ಗೊತ್ತಾಗುತ್ತೆ ಯಾವುದು ಆಕ್ಟಸ್ ರಿಯಾಸ್, ಯಾವುದು ಆಕ್ಟಸ್ ರಿಯಾಸ್ ಅಲ್ಲ, ಮೆನ್ಸ್ ರಿಯಾ ಅಂತ. ನೋಡಿ, ಒಂದು ಅಮ್ಮ, ಒಂದು ಮಗು ಇದೆ. ದಟ್ ಚೈಲ್ಡ್ ಹ್ಯಾಸ್ ಗಾನ್ ಎವ್ರಿ ಡೇ. ದಿ ಚೈಲ್ಡ್ ಯೂಸ್ ಟು ಗೋ ಟು ದಿ ಸ್ಕೂಲ್. 5 ಗಂಟೆಗೆ ಮನೆಗೆ ಬರೋದು. ಒಂದು ದಿವಸ ಏನು ಮಾಡ್ತು, ಲೇಟಾಗಿ ಬಂತು ಮಗು, 6 ಗಂಟೆಗೆ ಬಂತು ಮನೆಗೆ. ಅಮ್ಮನಿಗೆ ಅನ್ನಿಸ್ತು, ಇವಳೇನು 5 ಗಂಟೆಯಿಂದ 6 ಗಂಟೆವರೆಗೆ ಕಾದ್ರು, ಬೇಜಾರಾಯಿತು ಅಮ್ಮನಿಗೆ. ಇವತ್ತು ಬರಲಿ, ಆಕೆಗೆ ಬುದ್ಧಿ ಕಳಿಸ್ತೀನಿ ಅಂತ ಹೇಳಿ 6 ಗಂಟೆಗೆ ಮಗು ಬಂತು. ಬಂದ ತಕ್ಷಣವೇ ಅಮ್ಮ ಜಸ್ಟ್ ಟು ಕರೆಕ್ಟ್ ದಿ ಚೈಲ್ಡ್, ಚೇಸ್ಟನ್ ದಿ ಚೈಲ್ಡ್, ಶಿ ಸ್ಲ್ಯಾಪ್ಡ್ ಆನ್ ದಿ ಫೇಸ್ ಆಫ್ ಎ ಚೈಲ್ಡ್. ದಿ ಚೈಲ್ಡ್ ಡೈಡ್. ಈಗ ಈ ಟೆಸ್ಟನ್ನು ಮಾಡಿ ನೀವು ಇವಾಗ. ಸೊ ಇದನ್ನು ಮೆನ್ಸ್ ರಿಯಾ ಇದೆಯಾ, ಆಕ್ಟಸ್ ರಿಯಾಸ್? ವಾಟ್ ಈಸ್ ದಿ ಫಿಸಿಕಲ್ ರಿಸಲ್ಟ್? ಡೆತ್ ಈಸ್ ದಿ ಫಿಸಿಕಲ್ ರಿಸಲ್ಟ್ ಆಫ್ ಎ ಹ್ಯೂಮನ್ ಕಾಂಡಕ್ಟ್. Is it prohibited by law? Whether there is a mens rea is the question. Mens rea ಇರಬೇಕಂದ್ರೆ ಏನು? ಅಮ್ಮ must intend the death. Whether amma wanted to kill the child, there was no intention. Therefore, though there is a death, because there was no mens rea, this does not amount to a culpable homicide amounting to murder in law. ನೋಡಿ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಎ ಈಸ್ ಎ ಕಮಾಂಡರ್ ಇನ್ ಚೀಫ್. ಎ ಈಸ್ ಎ ಕಮಾಂಡರ್ ಇನ್ ಚೀಫ್.
he orders the soldiers, please fire at them. 10 persons are, so firing takes place, 10 persons. So now test this now by the physical result of a human conduct. How many persons have died? 10 persons have died. Whether it is prohibited by law? No. It is permitted by law. It is commanded by law. As an officer, for example, writing is going on. Illegal activities are a lawful assembly like this has become unlawful and violent, and people, they are using force against each other and then pelting stones, doing so many activities. So now, to constitute a crime, ಮೊದಲು ನಾವು ತಿಳ್ಕೋಬೇಕು. ಚಾರ್ಜ್ ಶೀಟ್ ಹಾಕಿದ್ರು, it is not everything in life. It is, they are just bundle of papers. Unless we study, analyze, charge happens, trial happens, and court finds a man guilty, till then he is presumed to be innocent, because ಯಾವುದಾದ್ರೂ ಒಂದು ಆಗಿರ್ಬೋದು, either his conduct does not amount to a crime, or it is permitted by law, or intention, recklessness, negligence. Any one of these things must be there. Therefore, ನೋಡಿ, actus reus, ಪೇಪರ್, ನಾವು ಪೇಪರ್ ಓದಲ್ಲ, ಇನ್ನು ಎಷ್ಟೋ ಸಾರಿ ನೋಡಿದ್ವಿ, ಸ್ವಾಮಿ ಚಾರ್ಜ್ ಫ್ರೇಮ್ ಮಾಡಿಬಿಡಿ ಸ್ವಾಮಿ, ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ತೀವಿ ನಾವು. 3 ಜನ ಇದ್ರು, ಒಂದು ನೋಡಿ, ಈ ಕಂಪ್ಲೇಂಟ್ಸ್ ಹೆಂಗಿರುತ್ತೆ ಇದನ್ನು ಕೂಡ ನಾವು ಯೋಚನೆ ಮಾಡಬೇಕು. ಕಂಪ್ಲೇಂಟ್ ಹೆಂಗಿತ್ತಂದ್ರೆ, ರಂಗಪ್ಪ, ತಿಮ್ಮಪ್ಪ ಮತ್ತು ಜವರಪ್ಪ ಇತರರು, ಆ ಇತರರು ಊರೆಲ್ಲ ಸೇರ್ಕೋಬೋದು. ಮುಂದೆ ಪೊಲೀಸ್ನವ್ರಿಗೆ ಇಷ್ಟ ಆದರೆ ಆ ಇತರರು ಊರೆಲ್ಲರೂ ಆಗ್ಬೋದು, ಯಾರು ಬೇಕಾದ್ರೂ ಆಗ್ಬೋದು. ಆದರೆ ಇತರರು ಸಿಕ್ಕಲೇ ಇಲ್ಲ, ಹುಡುಕಿದ್ರೆ 3 ಜನ ಇದ್ರು. ಆವಾಗ ಅದಕ್ಕೆ ಇತರರು ಅಂತ ಮಾಡಿದ್ರಲ್ಲ, 141 ಸೊ 149 ಎಲ್ಲ ಸೆಕ್ಷನ್ನು 141 to 149 ಎಲ್ಲ ಹಾಕಿದ್ರು. ಆದರೆ ತನಿಖೆ ಕಾಲದಲ್ಲಿ 3 ಜನಕ್ಕಿಂತ ಜಾಸ್ತಿ ತಪ್ಪಿತಸ್ಥರು ಅಂತ ಗೊತ್ತಾಗಲಿಲ್ಲ. ಸರಿ, ಏನ್ರಿ ಚಾರ್ಜು? 141 to 149 ಸ್ವಾಮಿ ಚಾರ್ಜ್ ಫ್ರೇಮ್ ಮಾಡಿ. ಆಗ ಸರಿಯಾಗಿ ನಮ್ಮ ಕರ್ತವ್ಯವನ್ನು ನಿರ್ವಹಿಸೋದಾದರೆ ನಾವೇನು ಮಾಡಬೇಕಾಗಿತ್ತು? ನಾವು ಅವ್ರ ಗಮನಕ್ಕೆ ತರಬೇಕಾಗಿತ್ತು, ಸ್ವಾಮಿ 3 ಜನ ಇದ್ದಾರೆ, 5 ಜನ ಇರಬೇಕು ಮಿನಿಮಮ್. ಅನ್ಲಾಫುಲ್ ಅಸೆಂಬ್ಲಿ ಟು ಅಟ್ರಾಕ್ಟ್ ಸೆಕ್ಷನ್ 141, minimum there should be 5 persons at least, unless they have a common object, and minimum there are 5 persons. It cannot be an unlawful assembly. There can be no charge from section 141 to 149. ಪ್ಲೀಸ್ ಡಿಸ್ಚಾರ್ಜ್ ಅಂತ ಹೇಳಬೇಕು. ಮಾಡಿ ಸ್ವಾಮಿ, ಮುಂದೆ ನೋಡೋಣ ಅಂದರೆ ಎಲ್ಲಿಂದ ಪ್ರೂವ್ ಮಾಡೋದು? ಹಿಂಗೆ ಯಾರನ್ನಾರ ತರಬೇಕೇ ಇಲ್ವ? ಅವಾಗ ಯಾರೋ ಬಂದ್ಬಿಡ್ತಾರೆ. ಅವಾಗ ಯಾಕೆಂದರೆ ಈ ಚಾರ್ಜ್ ಸಸ್ಟೈನ್ ಮಾಡಬೇಕು ಅಂತಂದ್ರೆ ಇನ್ಯಾರಾದ್ರೂ ಕನಿಷ್ಠ ಒಂದು ಇಬ್ಬರಾದ್ರೂ ಬರಬೇಕಲ್ಲ. ಇನ್ನೋಸೆಂಟ್ ಪೀಪಲ್ ವಿಲ್ ಕಮ್ ಹಿಯರ್. ದೇರ್ಫೋರ್ ಫ್ರೆಂಡ್ಸ್, every ingredient of crime we must thoroughly understand. Read the papers, understand it twice, thrice, and then judge whether there is actus, there is a physical conduct, whether there is a mens rea for the offence. It can be in the form of intention, recklessness, and negligence, and whether that is prohibited by law. Now, let us say that known actions, a man can commit crimes in 3 different ways. 1, malfeasance. Second, misfeasance. Non-feasance. ಇದು ಈ 3 ಥರನೇ ಮನುಷ್ಯ ತಪ್ಪು ಮಾಡೋಕ್ಕಾಗೋದು. ಮಾಲ್ಫಿಸಾನ್ಸ್ ಅಂದರೆ ನೋಡಿ, ಇವಾಗ ಯಾರನ್ನು ಅತ್ಯಾಚಾರ ಮಾಡಬಾರ್ದು ಅಂತ ಇದೆ ಕಾನೂನಲ್ಲಿ, ಟೋಟಲಿ ಪ್ರಾಹಿಬಿಟೆಡ್. ಕಲ್ಪಬಲ್ ಹೋಮಿಸೈಡ್, ಟೋಟಲಿ ಪ್ರಾಹಿಬಿಟೆಡ್. ಕಿಡ್ನ್ಯಾಪಿಂಗ್, ಟೋಟಲಿ ಪ್ರಾಹಿಬಿಟೆಡ್. ಅಬ್ಡಕ್ಷನ್, ಟೋಟಲಿ ಪ್ರಾಹಿಬಿಟೆಡ್. ಸೊ ಎ ಮ್ಯಾನ್ commit crime by doing what is prohibited. Malfeasance means total prohibition. By doing an act which is prohibited by law, man can commit a crime. That's one way of it. Misfeasance,
ಈಗ ನನಗೆ ಕಾರ್ ಇದೆ, ನಾನು ಯಂಗ್ಸ್ಟರ್, ನನಗೆ ಕಾರ್ ಇದೆ, ಐ ಆಮ್ ದಿ ಡ್ರೈವರ್, ಐ ಓಲ್ಡ್ ಲೈಸೆನ್ಸ್ ಆಲ್ಸೋ. ಸೊ ಐ ಆಮ್ ದಿ ಓನರ್ ಆಫ್ ದಿ ಕಾರ್, ಐ ಆಮ್ ಅನ್ ಯಂಗ್ಸ್ಟರ್, ಐ ಪೊಸೆಸ್ ಡ್ರೈವಿಂಗ್ ಲೈಸೆನ್ಸ್, ಐ ಕ್ಯಾನ್ ಡ್ರೈವ್ ಮೈ ಕಾರ್, ಬಟ್ ಐ ಕ್ಯಾನಾಟ್ ಡ್ರೈವ್ ಮೈ ಕಾರ್ ರೆಕ್ಲೆಸ್ಲಿ ಆ್ಯಂಡ್ ಡೂ ಸಮಥಿಂಗ್. I can drive car within a reasonable limit. So the reckless conduct ಏನಿದೆಯಲ್ಲ, ಸೊ ವೈಲ್ ಡ್ರೈವಿಂಗ್, ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟ್ ಡ್ರೈವಿಂಗಿಗೆ ನಾವು ಚಾರ್ಜ್ ಹಾಕಿದರೆ ನಾವೇನು ತಿಳ್ಕೋಬೇಕು ಅಂತ ಹೇಳಿದ್ರೆ, ಎ ಮ್ಯಾನ್ ಫೋರ್ಸೀಸ್ ದಿ ಕಾನ್ಸಿಕ್ವೆನ್ಸಸ್. ದಟ್ ಮೀನ್ಸ್ ಟು ಸಿ, ಯು ಕ್ಯಾನ್ ಫೋರ್ಸಿ. ಇಂಟೆನ್ಷನ್ ಅಂದ್ರೆ ಏನು ಅಂತಂದರೆ, ನಿನಗೆ ನಾನು ಯಾಕೆ ಈ ಕೆಲಸನ ಮಾಡ್ತಾ ಇದ್ದೀನಿ, ನಾನು ಈ ಕೆಲಸನ ಮಾಡಿದ್ರೆ ಏನು ಆಗುತ್ತೆ ಅಂತ ದಿ ರಿಸಲ್ಟ್ ಈಸ್ ಆಲ್ರೆಡಿ ಇನ್ ಯುವರ್ ಮೈಂಡ್. ದಟ್ ಈಸ್ ಇಂಟೆನ್ಷನ್, ಥಿಂಕಿಂಗ್. ಇನ್ ರೆಕ್ಲೆಸ್ ಕಾಂಡಕ್ಟ್ ವಿ ಡು ನಾಟ್ ಇಂಟೆಂಡ್, ಬಟ್ ವಿ ನೋ. ನಾನು ಇಲ್ಲಿ ಈ ಜಾಗದಲ್ಲಿ ಸ್ಕೂಲ್ ಝೋನ್ ಇದು, ಮಕ್ಕಳು ಬರ್ತಾ ಇರ್ತಾರೆ, ಇಲ್ಲಿ 100 ಕಿಲೋಮೀಟ್ರಿಗಿಂತ ಜಾಸ್ತಿ ಸ್ಪೀಡಲ್ಲಿ ಹೋದರೆ ಆಕ್ಸಿಡೆಂಟ್ ಈಸ್ ಲೈಕ್ಲಿ ಟು ಹ್ಯಾಪನ್ ಅಂತ ನನಗೆ ಗೊತ್ತಿರುತ್ತೆ. ಮೀನ್ಸ್ ರೆಕ್ಲೆಸ್ನೆಸ್ ಮೀನ್ಸ್ ಎ ಮ್ಯಾನ್ ದೋ ಡಸ್ ನಾಟ್ ಇಂಟೆಂಡ್, ಬಟ್ ಸ್ಟಿಲ್ ಈ ಕ್ಯಾನ್ ಫೋರ್ಸಿ ದಿ ಕಾನ್ಸಿಕ್ವೆನ್ಸಸ್ ಬೈ ಹಿಸ್ ಕಾಂಡಕ್ಟ್. ನಾನು ಈ ರೀತಿಯ ನಡವಳಿಕೆ ಮಾಡಿದ್ರೆ ಇಂಥ ತೊಂದರೆ ಉಂಟಾಗಬಹುದು ಅಂತ ಒಬ್ಬ ಮನುಷ್ಯ ಭಾವಿಸ್ಬೋದಾದರೆ ಅದು ಕೂಡ ಮೆನ್ಸಿಯಾ. ದಟ್ ಸ್ಟೇಟ್ ಆಫ್ ಮೈಂಡ್, ವಿತ್ ದಟ್ ಸ್ಟೇಟ್ ಆಫ್ ಮೈಂಡ್ ಇಫ್ ಅನ್ ಆಕ್ಟ್ ಈಸ್ ಕಮಿಟೆಡ್, ದಟ್ ಆಲ್ಸೋ ಅಮೌಂಟ್ಸ್ ಟು ಕ್ರೈಮ್. ಇನ್ನೊಂದು ನಾನ್ ಫಿಸಾನ್ಸ್ ನೋಡಿ, ನಮಗೆಲ್ಲ ಗೊತ್ತಿದೆ ಇದಕ್ಕೆ. ಎ ಚೇಸ್ಟ್ ವೈಫ್ ಆ್ಯಂಡ್ ಚಿಲ್ಡ್ರನ್ ನೀಡ್ ಟು ಬಿ ಮೇಂಟೈನ್ಡ್ ಬೈ ಎನ್ ಹಸ್ಬೆಂಡ್. ಸೊ ಹಸ್ಬೆಂಡ್ ಆಗಿದ್ರೆ ಅವನಿಗೆ ಇನ್ನೇನು ಕ್ವಾಲಿಫಿಕೇಶನ್, ನಾವು ಎಷ್ಟೋ ಸಾರಿ ಹೇಳ್ತೀವಿ ನನಗೆ ಕೆಲಸ ಇಲ್ಲ, ನನಗೆ ಇನ್ಕಮ್ ಇಲ್ಲ ಅಂತ. ಹಾಗಾದರೆ ಯಾವ ಕೂಲಿಯವನು ಮದುವೆ ಆಗೋಕ್ಕೆ ಸಾಧ್ಯ ಇಲ್ಲ ಈ ಪ್ರಪಂಚದಲ್ಲಿ. ಕೆಲಸ ಇಲ್ಲದೆ, ನನಗೆ ಕೆಲಸ ಇಲ್ಲ ಅಂದರೆ, ಬಟ್ ದೇ ಹ್ಯಾವ್ ಮ್ಯಾರಿಡ್, ದೇ ಹ್ಯಾವ್ ಚಿಲ್ಡ್ರನ್. ನಾನ್ ಫಿಸಾನ್ಸ್ ಅಂದರೆ ಏನಂದರೆ, ಯು ಆರ್ ಡ್ಯೂಟಿ ಬೌಂಡ್ ಟು ಮೇಂಟೈನ್. ಯು ಡು ನಾಟ್ ಗಿವ್ ಫುಡ್ ಆ್ಯಂಡ್ shelter to your husband, wife and children, and as a consequence the children struggle and die. So then how the death has occurred? The death has occurred by omission to do an act. So you can commit an act and commit a crime. By omissions also you can commit a crime. ಇದರ ಸಮ್ಮನ್ ಸಬ್ಸ್ಟೆನ್ಸ್ ಏನಂತ ಹೇಳಿದ್ರೆ, ಮನುಷ್ಯ 3 ಥರ ತಪ್ಪು ಮಾಡ್ಬೋದು. ಮಾಡಬಾರದನ್ನು ಮಾಡುವುದರ ಮೂಲಕ ತಪ್ಪು ಮಾಡ್ಬೋದು, ಮಾಡಬೇಕಾದ್ದನ್ನು ಸರಿಯಾಗಿ ಮಾಡದೆ ತಪ್ಪು ಮಾಡ್ಬೋದು, ಮಾಡಬೇಕಾದದ್ದನ್ನು ಮಾಡದೆ ತಪ್ಪು ಮಾಡ್ಬೋದು. ದೀಸ್ ಆರ್ ದಿ 3 ಡಿಫರೆಂಟ್ ವೇಸ್. ಯು ಆರ್ ಬೌಂಡ್ ಟು ಡೂ ಎ ಡ್ಯೂಟಿ, ಪರ್ಫಾರ್ಮ್ ಎ ಡ್ಯೂಟಿ. You fail to perform your duty, you can commit a crime by doing like that. You are permitted to do a duty, but you are doing it incorrectly, therefore you are bound to suffer for that. In malfeasance, totally prohibited by law. Totally prohibited by law. Law says, don't do this. By doing an act which is prohibited by law, you can commit a crime. ಸೊ ಈ ಸಮ್ಮನ್ನು ನೀವು ಇವಾಗ ಟೋಟಲಿ ನೋಡಿದ್ರೆ, ಇಫ್ ಎ ಪರ್ಸನ್ ಡಸ್ ಅನ್ ಆಕ್ಟ್ ವಿತ್ ಇಂಟೆನ್ಷನ್ ವಿಚ್ ಪ್ರೊಹಿಬಿಟೆಡ್ ಬೈ ಲಾ and there is a physical conduct, by his physical conduct he has produced a result, then he has committed a crime. This becomes a punishable conduct. ಇದಷ್ಟನ್ನು ಸೇರಿದ್ರೆ ಪನಿಷಬಲ್ ಕಾಂಡಕ್ಟ್ ಅಂತ ಆಗುತ್ತೆ. ನಾವು ಯಾವ ಥರ ಮಾಡ್ಬೋದು ಕ್ರೈಮನ್ನು ಮಾಡೋದಾದರೆ? ಪಾರ್ಟೀಸ್ ಯಾವ ಥರ ಇರ್ಬೋದು? ಹೌ ಟು ಪಾರ್ಟಿಸಿಪೇಟ್ ಇನ್ ದಿ ಕ್ರೈಮ್, ಇನ್ ದಿ ಕಮಿಷನ್ ಆಫ್ ದಿ ಕ್ರೈಮ್? By different ways a man can participate in the crime. So first one is principal offender. He is the man who is responsible. Principal offender. Second is accessory before the fact. Third is accessory at the fact. Fourth is accessory after the fact. ನೋಡಿ, in any one of these, in
These are the four different participants in the commission of the crime. The principal offender is a man who is directly responsible. He is the principal offender who participates, physically participates in the commission of the crime. He is the principal offender. Accessory before the fact, mean he instigates, he is behind the scene. He does not do anything at all. He is behind the scene and he is responsible for everything. He is accessory before the fact. Accessory at the fact. ಇವನು ಕಿವಿಯಲ್ಲ ಅಂದರೆ ನಾನು ಹಿಡ್ಕೊಳ್ತೀನಿ ನೀನು ಹೊಡಿಯಪ್ಪ ಅಂತೇಳಿ ಬರೀ ಕೈಯಲ್ಲಿ ಹೊಡಿತಾ ಇದೆಯಲ್ಲ ತಗೋ ಇದೊಂದು ಬಡಗಿ ತಗೋ ಇದರಲ್ಲಿ ಹೊಡಿ. ಬರೀ ಕೈಯಲ್ಲಿ ಹೊಡಿತಾ ಇದೆಯಲ್ಲ ಚಾಪರ್ ತಗೋ ಕಚ್ಚು. ಬರೀ ಕೈಯಲ್ಲಿ ಸಿಕ್ಕಲ್ ತಗೋ ಹೊಡಿ. ಕೋಲ್ ತಗೋ ಹೊಡಿ. ಕಲ್ ತಗೋ ಹೊಡಿ. He helps means accessory. He is at the spot, does not do anything. He is not the principal offender, but he is the principal of the second degree. Accessory at the fact. He is aiding, helping the man who is committing the crime, but he does not himself participate, directly do anything to the victim. Accessory after the fact means, not even Rajiv Gandhi case is a classic example. The incident, Rajiv Gandhi was killed at Sri Perambudur. Alli aito. All those accused, they escaped. They came to Bangalore. ಬ್ಯಾಂಗ್ಳೂರಿನಲ್ಲಿ ಒಂದು ಮನೆಗೆ ಹೋದರು. ಮನೆಗೆ ಆ ಮನೆಯವನಿಗೆ ಇವರು ರಾಜೀವ್ ಗಾಂಧಿ ಕೊಲೆಯಲ್ಲಿ ಭಾಗಿಯಾಗಿರೋವಂಥ ಮನುಷ್ಯರು ಅಂತ ಗೊತ್ತಾಯಿತು. ನಾನು ಯಾರಿಗೂ ಸುದ್ದಿ ಕೊಡಲ್ಲ, ನೀನು ನಮ್ಮ ಮನೆಗಿರು ಅಂತ ಹೇಳಿದ್ರು. ಸೊ ಇದಕ್ಕೆ ನಾವು ಇನ್ನೊಂದು ಹೆಸರಲ್ಲಿ ಆರ್ಬರಿಂಗ್ ಅಂತ ಕರಿತೀವಿ. ಆರ್ಬರಿಂಗ್ ಮೀನ್ಸ್ ಪ್ರೊವೈಡಿಂಗ್ ಫುಡ್, ಪ್ರೊವೈಡಿಂಗ್ ಶೆಲ್ಟರ್, ಪ್ರೊವೈಡಿಂಗ್ ಕನ್ವೇಯನ್ಸ್, ಪ್ರೊವೈಡಿಂಗ್ ಆಲ್ ಕೈಂಡ್ಸ್ ಆಫ್ ಹೆಲ್ಪ್. ಬಟ್ ದಿಸ್ ಮ್ಯಾನ್ accessory after the fact comes into scene only after the event. He does not come for the event or before the event. He comes into picture only after the event. ಇದಕ್ಕೆ harboring ಅಂತ ಕರಿತೀವಿ. Helping or aiding to evade arrest or to evade prosecution itself. If any, or they can destroy the evidence also. Either by destroying the evidence they can do that, or by providing shelter, food, they can do that, or by doing some act whereby the accused cannot be arrested or they cannot be brought to books if by such conduct. They are accessory after the fact. These are the four different parties, four different ways how all these persons can participate in the crime. ಈ ನಾಲ್ಕು ರೀತಿಯಲ್ಲೇ ಇರೋಕ್ಕಾಗೋದು. ಈಗ ಒಂದೆರಡು ಎಕ್ಸಾಂಪಲನ್ನು ನಾವು ಟ್ರೈ ಮಾಡೋಣ. ವೆದರ್ they are the principal offenders or accessory before the fact, accessory after the fact. See, A instigates B, C and D. A instigates B, C and D to kill E, and E promises to pay them some certain amount, and in pursuance of this, B, C, D, all of them, they cause the death of E. When the event occurred, B and C are armed with deadly weapons. C is not armed with anything. At this, he does not directly stab E, but he helps C and D to stab E. Look at the nature of participation now. What is the nature of participation of A? He is accessory before the fact. He is accessory before the fact means a man who instigates the crime. He is. Now what is the nature of his responsibility? In law, whether as a principal offender, whether as an instigator, whether as accessory at the fact, the nature of criminal liability is one and the same. It is not different. So a man who abets the offence will take the same punishment as that of the principal offender. There is no difference at all. A man who is at the spot helps. ಅವನು ಹೇಳಕ್ಕಲ್ಲ, ಸರ್ ನಾನೇನು ಮಾಡಿದೆ ಸರ್, ಸುಮ್ಮನೆ ಕೈ ಹಿಡ್ಕೊಂಡಿದ್ದೆ ಅಷ್ಟೇ. ಅವನು ತಿವ್ದಿದೆಲ್ಲ ಅವನೇನು ಆ ಥರ ಹೇಳಕ್ಕೆ ಬರಲ್ಲ. ನೀನು ಕೈ ಹಿಡ್ಕೊಳ್ಳೋಕೆ ಕೆಲಸ ಮಾಡಿದೆಯಲ್ಲ, ಯು ಆರ್ ಎ ಪಾರ್ಟಿಸಿಪೆಂಟ್, ದೇರ್ ಫೋರ್ ಯು ಟೇಕ್ ದಿ ಕ್ರಿಮಿನಲ್ ಲಯಬಿಲಿಟಿ. ಸೊ ದಟ್ ಆಕ್ಸೆಡ್. ಬಟ್ ಇವ್ರಿಗೆ ಮಾತ್ರ
the punishment is a different thing. He will not take the punishment like that of the principal offender, accessory before the fact or accessory after the fact. Accessory after the fact comes into picture only after the event is occurred. Therefore, his responsibility, criminal liability is meager as prescribed by law. But it is not like that of a principal offender or accessory before the fact or accessory after the fact. ಇನ್ನೂ ಒಂದು ಎರಡು ಶಬ್ದಗಳಿದೆ. You must know this meaning of these things also. Motive and knowledge. ಎಲ್ಲೋ ಒಂದು ಕಡೆ ನಾವು ಯೋಚನೆ ಮಾಡ್ಬೇಕಾದ್ರೆ ಮೋಟಿವ್ಗೂ ಇಂಟೆನ್ಷನ್ಗೂ ಡಿಫ್ರೆನ್ಸ್ ಇಲ್ಲ ಅಂತ ನಮ್ಗೆ ಅನಿಸುತ್ತೆ ಅದಷ್ಟೇ. ಬಟ್ ಮೋಟಿವ್ಗೂ ಇಂಟೆನ್ಷನ್ಗೂ ತುಂಬ ತುಂಬ ಡಿಫ್ರೆನ್ಸ್ ಇದೆ. ನಾನು somebody takes a knife, say A takes a knife and stabs B. His intention is, by stabbing B, I must cause injuries so that B dies. I can take away all his jewels, all his monies I can take away. So, what is the immediate intention, immediate desire of this man? A is to cause the death of B. Why he is doing that? Because he wants to rob B or he wants to take away the wealth of B. So motive is the ulterior object. Intention is the immediate thing, immediate action. ಇಂಟೆನ್ಷನ್ ಅಂದರೆ ಈಗ ತಕ್ಷಣ ನಾನು ಮಾಡ್ತಾ ಇದ್ದೀನಿ, ಇವನಿಗೆ ಚಾಕುವಿನಿಂದ ತಿವಿದು ಸಾಯಿಸಬೇಕು. ದಟ್ ಇಸ್ ಮೈ ಇಮ್ಮಿಡಿಯೇಟ್ ಡಿಸೈರ್. ಮೈ ಇಮ್ಮಿಡಿಯೇಟ್ ಇಂಟೆಂಟ್ ಈಸ್, ಮೈ ಇಮ್ಮಿಡಿಯೇಟ್ ಥಿಂಕಿಂಗ್ ಈಸ್, ಐ ಮಸ್ಟ್ ಕಾಸ್ ದಿ ಡೆತ್ ಆಫ್ ದಿಸ್ ಪರ್ಸನ್. ಹೌ? ಬೈ ಪಾಯ್ಸನಿಂಗ್, by stabbing him. I must cause the death. Why I am doing that? Why means to rob his wealth, to take away his wealth. So the ulterior objective. Why A wants to kill B? A wants to kill B to rob his wealth. That is the ulterior object. It is for that purpose. That is the motive for the offense. The motive for the offense is to rob the wealth. How he wants to achieve this? By causing the death of B. How he causes the death? By stabbing. By stabbing is the immediate intention. So intention means immediate desire of a person is the intention. The ulterior object, what he wants to achieve, is the motive. Motive is the ulterior object. ಯಾತಕ್ಕೋಸ್ಕರ ಏನಾದರೂ ಮಾಡಿದ್ರೆ, ಓ ಯಾಕೋಸ್ಕರ ಇವನು ಮಾಡ್ದ? ಈಗ ಡಾಕ್ಟ್ರ್ ಹತ್ರ ಹೋಗ್ತಾರೆ, ಒಂದು ಈ ಆಕ್ಸಿಡೆಂಟ್ ಕೇಸಸ್ ತೊಗೊಳ್ಳಿ, ಒಂದು ಇಬ್ಬರು ಶ್ರೀಮಂತರು, ಒಂದು ಕಾರಲ್ಲಿ ಆಕ್ಸಿಡೆಂಟ್ ಆಗುತ್ತೆ, ಅಪ್ಪ ಅಮ್ಮ ಇಬ್ಬರು ಸತ್ತೋಗ್ಬಿಡ್ತಾರೆ, ಒಂದು ಮೈನರ್ ಮಗು ಮಾತ್ರ ಉಳ್ಕೊಳುತ್ತೆ, ಜೀವಂತವಾಗಿರುತ್ತೆ. ಅವರಿಗೆ ಅಪ್ಪ ಅಮ್ಮನಿಗೆ ಅಪಾರವಾದ ಆಸ್ತಿ ಇರುತ್ತೆ. ಈ ಮಗು 2 ವರ್ಷದ 3 ವರ್ಷದ ಇದೆ. ಆ ಮಗುವಿಗೆ ಆಸ್ತಿ ಬರ್ಬೇಕಾದ್ರೆ ಇನ್ನೆಷ್ಟು ವರ್ಷ ಆಗಬೇಕು? 18 ವರ್ಷ ತುಂಬಬೇಕು. 15 ವರ್ಷಗಳು ಕಾಪಾಡಬೇಕಲ್ಲ ಯಾರಾದರೂ? ಎಲ್ಲರೂ ಗಾರ್ಡಿಯನ್ಶಿಪ್ಗೆ ಅರ್ಜಿ ಹಾಕ್ತಾರೆ. ಅದಕ್ಕೆ ನಾನು ಈ ಮಗು ನೋಡ್ಕೊಂತೀನಿ ಸರ್, ನಾನು ಈ ಮಗು ನೋಡ್ಕೊಂತೀನಿ ಸರ್, ನಾನು ಈ ಮಗು ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ. ಸೊ ಯಾಕೋಸ್ಕರ ಈ ಮಗುವಿನ ಕಸ್ಟಡಿಗೆ, ಯಾತಕ್ಕೋಸ್ಕರ ಅವರು ನಾನು ಸಾಕ್ತೀನಿ ಅಂತ ಹೇಳ್ತಾರೆ? ಆ ವೆಲ್ತ್ ಬರುತ್ತೆ ಅಂತ. ವಾಟ್ ಈಸ್ ದಿ ಮೋಟಿವ್? ವೈ ದೇ ವಾಂಟ್ ಟು ಟೇಕ್ ಕೇರ್ ಆಫ್ ದಿ ಚೈಲ್ಡ್? ದಿ ಇಮಿಡಿಯೇಟ್ ಡಿಸೈರ್ ಈಸ್ ಟು ಟೇಕ್ ಕೇರ್ ಆಫ್ ದಿ ಚೈಲ್ಡ್, but the ulterior object is so that they can gain property. So the ulterior motive, the purpose for which the act is committed is the motive, and the manner in which the act is committed, the immediate desire, the way that object is achieved is the intention of a man. Knowledge ಅನ್ನೋದು ನೋಡಿ, ಕೆಲವೆಡೆ ಇಂಟೆನ್ಷನ್ ಇಲ್ಲದೆ ಇರ್ಬೋದು. ಈಗ ಒಂದು ಮಗು ಬಾವಿ ಹತ್ರ ತುಂಬ ನೀರಿದೆ, ಮಗುವಿಗೆ ಈಜು ಬರ್ತಾ ಇಲ್ಲ. ಈ ಮನುಷ್ಯ ಹೋಗ್ತಾನೆ,
ಆ ಮಗುನ ಬಾವಿಗೆ ದೂಕ್ಬಿಡ್ತಾನೆ. ಇವನಿಗೆ ಸಾಯಿಸಬೇಕು ಅಂತ ಇಲ್ಲ, ಮಗುವಿಗೆ ಸಾಯಿಸಬೇಕು ಅಂತ ಇಲ್ಲ, ಆದರೆ ಬಾವಿಗೆ ದೂಕ್ತಾನೆ, ಮಗುವಿಗೆ ಈಜು ಬರಲ್ಲ ಅಂತ ಗೊತ್ತು. ಸೊ he has no intention whether he is guilty or not. He is guilty because by pushing the child into the well, he knows that he does not know swimming, therefore he has the knowledge. ಅಂತ ಇವಾಗ ನೋಡಿ, ನನಗೆ ಬರೀ ಗಾಯ ಮಾಡಬೇಕು ಅಂತ ಇದೆ. ಎಷ್ಟೋ ಸಾರಿ ನಾವು ನೋಡ್ತೀವಿ, ಬಡಗಿ ತಗೊಂಡು ಹೊಡೆದ್ರು, ಕೋಲ್ ಕ್ಲಬ್ ತಗೊಂಡ್ರು, ಮೈಗೆಲ್ಲ ಹೊಡೆದ್ರು ಅಂತ ಹೇಳಿದೆ. ಬರೀ ತಲೆಗೆ ಹೊಡಿತಾನೆ ಒಬ್ಬ ಮನುಷ್ಯ, ಬರೀ ತಲೆಗೆ ಗಾಯ ಮಾಡ್ತಾನೆ. ಅಥವಾ ಒಂದು ಚಾಕು ತಗೊಂಡು ಹಾರ್ಟಿಗೆ ಚುಚ್ತಾನೆ, ಇಲ್ಲದಿದ್ರೆ ಕತ್ತಿಗೆ ಚುಚ್ತಾನೆ ಅಂತ ಇಟ್ಕೊಳ್ಳಿ, ಅದು ಒಂದು ಸಂದರ್ಭ. ಇನ್ನೊಂದು ಸಂದರ್ಭ ತಗೊಳ್ಳಿ, ಈ ನಾನ್ ವೈಟಲ್ ಪಾರ್ಟ್ ಆಫ್ ದಿ ಬಾಡಿ ಇದೆ, ಆ ಭಾಗಕ್ಕೆ ಚುಚ್ಚುತ್ತಾನೆ ಒಂದು ಕತ್ತಿ ತಗೊಂಡು ಅಂತ. ಆಗ ಯು ಕ್ಯಾನ್ ಸಿ ವೇರ್ ಎ ಮ್ಯಾನ್ ಕಾಸಸ್ ಥ್ರೋಟ್ ಇಂಜುರಿ, cut injury to the throat, it is a vital part of the body. Therefore ಅವನಿಗೆ ಇಂಟೆನ್ಷನ್ ಏನಿದೆ, ಅವನು ಹೇಳ್ಬೋದು ನಾನು ಒಂದೇ ಇಂಜುರಿ, ಸಾಲಿಟರಿ ಇಂಜುರಿ. ದೇರ್ ಆರ್ ಮೆನಿ ಕೇಸಸ್ ವೇರ್ ಸುಪ್ರೀಂ ಕೋರ್ಟ್ has said how many number of injuries you have caused to cause the death is not important, or how serious that injury is very very important, whether did you cause the injury. ಒಂದು ಥೈಗಾಗಿರೋಂಥ ಇಂಜುರಿನಲ್ಲಿ ಇಲ್ಲ ಇದು ಇಟ್ ಈಸ್ ಲೈಕ್ಲಿ ಟು ಕಾಸ್ ಡೆತ್, ಕಲ್ಪಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್ ಅಂತ ಮಾಡಿರ್ಬೋದು. ಇನ್ನೊಂದು ಕೇಸ್ನಲ್ಲಿ ಸಾಲಿಟರಿ ಇಂಜುರಿ ಇರೋದು, ವೇರ್ ಇಟ್ ಈಸ್ ಫಾರ್ ದಿ ವೈಟಲ್ ಪಾರ್ಟ್ ಐದರ್ ಟು ದಿ ಆರ್ಟ್ ಆರ್ ಟು ದಿ ನೆಕ್ ಆಫ್ ಎ ಮ್ಯಾನ್. ಕೋರ್ಟ್ ಸೆಡ್ this is a culpable homicide which amounts to murder. It does not depend upon the number of injuries that the person is caused. It does not depend upon that. It all depends upon the nature of injury that is caused. So knowledge means a person knows it. So all these are state of mind. It may, whether it is intention, it is a state of mind, whether it is recklessness, it is a state of mind, whether it is negligence, it is a state of mind, whether it is motive, knowledge, all these are different states of mind. Now common intention and common object ಅನ್ನೋದು ಒಂದು ಲೆಸ್ ನೋಡಿ. See, common intention and common object ಅಲ್ಲಿ, in common intention it is section 34. ಇದು 141 to 149. So these speak of joint liability. Joint liability. So common intention ಅಲ್ಲಿ ಏನ, in furtherance of the common intention, a group of persons, they plan something and then they execute. Then the person who has participated, say 3 persons, one from Bombay, one from Bangalore, one from Calcutta, all these persons conspire together, they plan a particular act, they plan and they execute. One person from Bombay, he supplies, he sends poison to a person at Bangalore. This person at Bangalore in turn sends it to Calcutta. That poison is received by a Calcutta man and he administers the poison and the man dies. Now all these 3 persons, A at Bombay, B at Bangalore, C at Calcutta, all these persons are prosecuted. ಇವರು ಈಗ ಹೇಳ್ತಾರೆ, ಇವರಿಗೆ ನಾನು ಬರೀ ಪಾಯ್ಸನ್ ಕಳಿಸಿದ್ದೀನಿ ಅಷ್ಟೇ,
ನಾನೇನು ಅಡ್ಮಿನಿಸ್ಟರ್ ಮಾಡಿಲ್ಲ, ಅದರಿಂದ ನನಗೆ ನಾನು ಸಾಯಿಸಿದ್ದೀನಿ, ಮರ್ಡರ್ ಮಾಡಿದ್ದೀನಿ ಅಂತ ನನಗೆ ಶಿಕ್ಷೆ ಕೊಡಬೇಡಿ ಅಂತ ಹೇಳ್ತಾರೆ. ಬಿನೂ ಅಷ್ಟೇ ಹೇಳ್ತಾರೆ, ನಾನು ಏನು ನನಗೆ ಕಳಿಸಿದ್ನೋ ನಾನು ಅದನ್ನು ಸಿಗೆ ಕಳಿಸಿದ್ದೀನಿ, ನನಗೆ ಯಾಕೆ ಇದಕ್ಕೆ, ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಅಂತ ಹೇಳ್ತಾನೆ. ಈ ಕಾಮನ್ ಇಂಟೆನ್ಷನ್ ಅಂತ ಹೇಳಿದೆ ಅಂದರೆ, ವೇರ್ ದೆರ್ ಈಸ್ ಎ ಪ್ರೇಯರ್ ಕನ್ಸರ್ನ್, ವೇರ್ ದೆರ್ ಈಸ್ ಎ ಪ್ರೇಯರ್ ಮೀಟಿಂಗ್ ಆಫ್ ಮೈಂಡ್ಸ್, if a criminal act is done in furtherance of the common intention, then each of them are responsible as if the act is done by any one of them. So that is the common intention means, ಅಂದರೆ ಸಮಾನ ಉದ್ದೇಶದಿಂದ ಒಂದೇ ಚಿಂತನೆಯಿಂದ ಒಂದು ಕೆಲವು ವ್ಯಕ್ತಿಗಳು ಪ್ಲ್ಯಾನ್ ಮಾಡಿ ಆ ರೀತಿ ಅವರ ಯೋಚನೆಯನ್ನು, ನಮಗೆ ಈ ರೀತಿ ಯೋಚನೆ ಬಂದಿದೆ, ಇದನ್ನು ಜಾರಿ ಕೊಡಬೇಕು ಅಂತ ಹೇಳಿ ಅವರು ಯಾವ ರೀತಿ ಪಾತ್ರ ವಹಿಸಿದ್ದಾರೆ ಅನ್ನೋವಂಥದ್ದು ಮುಖ್ಯ ಅಲ್ಲ. ಇಟ್ ಈಸ್ ನಾಟ್ ಇಂಪಾರ್ಟೆಂಟ್ ವಾಟ್ ರೋಲ್ ದೇ ಹ್ಯಾವ್ ಪ್ಲೇಡ್ ಇನ್ ದಿ ಕಮಿಷನ್ ಆಫ್ ದಿ ಕ್ರೈಮ್. ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ವೆದರ್ ದೇ ಹ್ಯಾವ್ ಶೇರ್ಡ್ ದಿ ಇಂಟೆನ್ಷನ್. ಇಫ್ ಯು ಹ್ಯಾವ್ ಶೇರ್ಡ್ ದಿ ಇಂಟೆನ್ಷನ್, ಯು ಮಸ್ಟ್ ಟೇಕ್ ದಿ ಕ್ರಿಮಿನಲ್ ಲಯಬಿಲಿಟಿ ಆಲ್ಸೋ. ದಟ್ ಈಸ್ ದಿ ಪ್ರಿನ್ಸಿಪಲ್. ದಿ ಪ್ರಿನ್ಸಿಪಲ್ ಆಫ್ ಕಾಮನ್ ಇಂಟೆನ್ಷನ್ ಈಸ್ ವೇರ್ ಯು ಹ್ಯಾವ್ ಶೇರ್ಡ್ ದಿ ಥಾಟ್ಸ್. ಇದಕ್ಕೆ ಒಂದು ಬಾರೇಂದ್ರ ಕುಮಾರ್ ಘೋಷ್ ಅಂತ ಹೇಳಿ ಒಂದು ಕೇಸ್ ಇದೆ, ಒಂದು ಪ್ರಕರಣದು. ಕಲ್ಕತ್ತಾದಲ್ಲಿ ಒಂದು ಪೋಸ್ಟ್ ಆಫೀಸ್ನಲ್ಲಿ ದೇರ್ ವಾಸ್ ಎ ಸಬ್ ಪೋಸ್ಟ್ ಮಾಸ್ಟರ್. ಆ ಪೋಸ್ಟ್ ಮಾಸ್ಟರ್ ಈ ವಾಸ್ ಕೌಂಟಿಂಗ್ ದಿ ಮನಿ ಇನ್ ದಿ ಪೋಸ್ಟ್ ಆಫೀಸ್. ಇವನು ಬಾರೇಂದ್ರ ಕುಮಾರ್ ಘೋಷ್, ಈ ವಾಸ್ ಸ್ಟ್ಯಾಂಡಿಂಗ್ ಔಟ್ಸೈಡ್, ಈ ಡಿಡ್ ನಾಟ್ ಎಂಟರ್ ಇನ್. ದೇ ಗ್ರೂಪ್ ಆಫ್ ಪೀಪಲ್, they wanted to rob the money from the sub postmaster officer. Then he did not win, and then suddenly some people from the group, they fired shots. ಅದರಲ್ಲಿ ಅವನು ಸತ್ತೋಗ್ಬಿಟ್ಟ, ಸಬ್ ಪೋಸ್ಟ್ ಮಾಸ್ಟರ್ ಆಫೀಸರ್ ಸತ್ತೋದ. ಇದು ಬಾರೇಂದ್ರ ಕುಮಾರ್ ಘೋಷ್ and all others were charged. You have committed the murder. The argument of Barendra Kumar Ghosh was, sir, I was standing outside the post office. I was not responsible for the crime at all. I did not intend. I did not fire any shots at this man. Sub post officer died because of the conduct of somebody else. Then the court said, look here, Mr. Barendra Ghosh, when in pursuance of a common intention, a common design, if you are acting in pursuance of the common intention, then what role you have played in the commission of the crime is immaterial. Whether you are standing outside or you are holding only leg, that is not important at all. Because you have shared the thoughts, you must share the criminal liability also. Therefore, you must take the responsibility. ಈಗ ಒಂದು 5 ಜನ ಡಕಾಯಿಟಿಗೆ ಬರ್ತಾರೆ ಅಂತ ಇಟ್ಕೊಳ್ಳಿ, ಒಂದು 5 ಜನ. ಒಬ್ಬ ಬಾಗಿಲಲ್ಲಿ ನಿಂತ್ಕೊಳ್ತಾನೆ, ಇನ್ನೊಬ್ಬ ಮನೆ ಹಿಂದ್ಗಡೆ ಹೋಗಿ ವೆಪನ್ ಹಿಡ್ಕೊಂಡು ನಿಂತ್ಕೊಳ್ತಾನೆ. ಒಬ್ಬ ಮನೆ ಒಳಗೆ ನುಗ್ಗೋರು 3 ಜನ ನುಗ್ತಾರೆ. ಅದರಲ್ಲಿ ಒಬ್ಬ ಮನೆಯವರೆಲ್ಲ ಮಲಗಿದವರೆಲ್ಲ ಅಲ್ಲಿ ನಿಂತಿರ್ತಾನೆ ವೆಪನ್ ಹಿಡಿದು. ಇನ್ನಿಬ್ಬರು ಮಾತ್ರ ಬೀರ್ಗಳಿಗೆ ಹೋಗಿ ಒಡವೆಗಳು, ವಸ್ತು, ದುಡ್ಡು ಏನು ಸಿಗುತ್ತೋ ಅದನ್ನೆಲ್ಲ ತಗೊಳ್ತಾರೆ. ಆಲ್ ಆಫ್ ದೆಮ್ ದೇ ಫ್ಲೆಡ್ ಅವೇ. Suppose if all these persons are prosecuted for the crime, then can somebody who was standing outside say, no, ನಾನು ಮನೆಯಿಂದ ಹೊರಗೆ ನಿಂತಿದ್ದೆ ಸರ್, ನಾನೇನು ಮಾಡಲಿಲ್ಲ. ಅಥವಾ ಅವ್ರಿಗೊಂದು ಕಾರಲ್ಲಿ ಹೋಗಿದ್ರೆ, ಕಾರನ್ನು ಮನೆಯಿಂದ ಹೊರಗಡೆ ನಿಲ್ಲಿಸಿದ್ರೆ, ಸರ್ ನಾನು ಕಾರ್ನಲ್ಲಿ ಕೂತ್ಕೊಂಡಿದ್ದೆ, ಓನ್ಲಿ ಫಾರ್ ದಿ ಪರ್ಪಸ್ ಆಫ್ ಡ್ರೈವಿಂಗ್, ಐ ಡಿಡ್ ನಾಟ್ ಆ್ಯಕ್ಚುಲಿ ಪಾರ್ಟಿಸಿಪೇಟ್ ಅಂತ ಹೇಳೋಕ್ಕೆ ಬರಲ್ಲ ಅಂತ ಹೇಳ್ತಾರೆ. ದಟ್ ಮೀನ್ಸ್ ಟು ಸೇ, where you have shared the intention, you must share the criminal liability also. You cannot shirk your responsibility. When once in pursuance of the language in furtherance of the common intention, if a criminal act, that means it is a collective criminal behavior. ಇವರೆಲ್ಲರದು ಸೇರಿಸಿ totality of the criminal behavior has resulted in a particular thing. If because of the collective or collective criminal behavior, if something has happened, then what role you have played is not important at all. You must take the criminal responsibility for that. Common abject, ಇದಕ್ಕೂ ಏನು ಡಿಫರೆನ್ಸ್ ಇದೆ ಅಂತ ಹೇಳಿದ್ರೆ,
In common object, what is important is, first thing is unlawful assembly. ಕಾಮನ್ ಆಬ್ಜೆಕ್ಟ್ ಇರೋದು ಯಾರಿಗಿರ್ಬೋದು? ಅನ್ಲಾಫುಲ್ ಅಸೆಂಬ್ಲಿ ಮಾತ್ರ ಇರೋಂಥದ್ದು. ನೋಡಿ, ಲೆಸ್ ದೆನ್ 5 persons ಇದ್ರೆ ದೇರ್ ಕ್ಯಾನ್ ಬಿ ನೋ ಅನ್ಲಾಫುಲ್ ಅಸೆಂಬ್ಲಿ ಅಟ್ ಆಲ್. ಬಟ್ ಕಾಮನ್ ಇಂಟೆನ್ಷನ್ ಇರ್ಬೋದು, ಸೆಕ್ಷನ್ 34 ಇರ್ಬೋದು. ಇನ್ ಎನಿ ನಂಬರ್ ಆಫ್ ಕೇಸಸ್ ಯು ಕ್ಯಾನ್ ಸಿ ಸೆಕ್ಷನ್ 34 ಕಾಮನ್ ಇಂಟೆನ್ಷನ್. ಬಟ್ ಕಾಮನ್ ಆಬ್ಜೆಕ್ಟ್ ಇರಬೇಕು ಅಂತ ಹೇಳಿದ್ರೆ, ಇದನ್ನು ನೀವೊಂದು ಎಕ್ಸಾಂಪಲ್ ತೊಗೊಂಡ್ರೆ, ಸಪೋಸ್ ವಿಧಾನಸೌಧ ಚಲೋ ಅಂತ ಹೇಳ್ತಾರೆ, ಒಂದು ಮೆರವಣಿಗೆ ಹೋಗುತ್ತೆ ಅಂತ ಇಟ್ಕೊಳ್ಳಿ. ಒಂದು 50 ಜನ ಸ್ಟಾರ್ಟ್ ಮಾಡ್ತಾರೆ, ಇನ್ನೊಂದು ಸ್ವಲ್ಪ ದೂರ ಹೋದಾಗ ಇನ್ನೊಂದು 50 ಜನ ಸೇರ್ತಾರೆ. ಈ 50 ಜನದ ಜೊತೆಗೆ ಅವ್ರು ಎಂದೂ ಭೇಟಿ ಮಾಡಿಲ್ಲ, ಅವರು ಮಾತಾಡಿಲ್ಲ, ಅವ್ರು 50 ಜನ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗ್ತಾರೆ, ಅಲ್ಲೊಂದು 50 ಜನ ಸೇರ್ತಾರೆ, ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗ್ತಾರೆ. ವಿಧಾನಸೌಧ ಹತ್ರ ಹೋಗೋಷ್ಟೊತ್ತಿಗೆ ದೇ ಬಿಕಮ್ innumerable persons, thousands of persons they go on joining without knowing, they have not met each other at all, but all of them are going for one purpose. What is that purpose? Vidhansauda chalo. Their common object is same. If the common object adanna define madide section 141 ನಲ್ಲಿ what is common object anta define madidare. For the purpose of committing crime, offense, ಯಾವುದೇ offense ಅನ್ನು ಮಾಡುವಂತಾದ್ರೆ, to overthrow the government, to overthrow the government, if for those purposes, if the assembly 5 or more persons, they congregate, come together to achieve that particular object. What is important in common object is the object of the assembly, why they are coming together. If you are a member of the unlawful assembly, then what role you have played is not important. You must take the responsibility of the collective criminal behavior of all those members of the unlawful assembly. What role individual member played is not important at all. So, irrespective of that, if you are a member of the unlawful assembly and you have become part of the unlawful assembly to achieve the object of the unlawful assembly, then you must take the criminal liability, whatever role you have played that. So, common intention ಗೂ ಇದಕ್ಕೂ ಡಿಫರೆನ್ಸ್ ಏನು ಅಂತ ಹೇಳಿದ್ರೆ, ದಿ ಇಂಟೆನ್ಷನ್, ದಿಸ್ ಈಸ್ ಪ್ರೀ ಕನ್ಸರ್ನ್. ಅಂದರೆ ಘಟನೆ ನಡೆಯೋದಕ್ಕಿಂತ ಮುಂಚೆ ಪೂರ್ವಭಾವಿಯಾಗಿ ಕಾಮನ್ ಇಂಟೆನ್ಷನಲ್ಲಿ ದೇ ಶೇರ್ ದೇರ್ ಥಾಟ್ಸ್ ಇನ್ ಕಾಮನ್ ಇಂಟೆನ್ಷನ್. ಇನ್ ಕಾಮನ್ ಆಬ್ಜೆಕ್ಟ್ ಏನಂದರೆ, ದೇ ನೆವರ್ ಮೆಟ್, ದೇ ನೀಡ್ ನಾಟ್ ಮೀಟ್ ಅಟ್ ಆಲ್, ದೇ ನೀಡ್ ನಾಟ್ ಶೇರ್ ದೇರ್ ಥಾಟ್ಸ್, ಬಟ್ ಇಫ್ ಎ ಮ್ಯಾನ್ ಹ್ಯಾಸ್ ಜಾಯಿನ್ಡ್ ದಿ ಗ್ರೂಪ್ ಫಾರ್ ದಿ ಪರ್ಪಸ್ ಆಫ್ ದಟ್. ಇದಕ್ಕೆ ಒಂದು ಒಳ್ಳೆ ಕೇಸ್ ನಡೀತು. ಇದು ಬ್ಯಾಂಗ್ಳೂರಿನಲ್ಲಿ ಒಂದು 4-5 ಜನ ಇರಾನಿಯನ್ ಸ್ಟೂಡೆಂಟ್ಸ್ ಇದ್ರು. ಅವರೇನು ಮಾಡಿದ್ರು, ಆ ಮೈಸೂರು ಬ್ಯಾಂಕ್ ಹತ್ರ ಒಂದು ಮನುಷ್ಯನನ್ನು ಗಾಯ ಮಾಡಿಬಿಟ್ಟು ಮೈಯೆಲ್ಲ ಗಾಯ ಮಾಡಿ ಸಾಯಿಸಿದ್ರು. ಆವಾಗ ಒಂದು ಮಾಡಿದ್ರು, ಈ ಇರಾನಿಯನ್ ಸ್ಟೂಡೆಂಟ್ಸ್ ಅಂದರೆ ಈ ಥರ ಕಂಡ್ರೆ ಅವರು ಯಾವಾಗ್ಲೂ ಇದೇ ಥರ ಮಾಡೋದು. ಅದರಿಂದ ಸರ್ಚ್ ಫಾರ್ ಆಲ್ ದಿ ಇರಾನಿಯನ್ ಸ್ಟೂಡೆಂಟ್ಸ್ ಇನ್ ಬ್ಯಾಂಗ್ಳೂರ್, ಎಷ್ಟು ಜನ ಇದ್ದಾರೆ ಎಲ್ಲ ಮೇಲೆ ಕೇಸ್ ಹಾಕಿ. ಸೊ ದೇ ಸರ್ಚ್. ಸೊ ಇದನ್ನು ಹಾಕಿಬಿಟ್ರು, ಸೆಕ್ಷನ್ 141 to 149 ಹಾಕಿದ್ರು, ಕೇಸನ್ನು ಹಾಕಿದ್ರು. ಒಂದು 60 ಜನ. ದೇವದಾಸ್ ಅಂತ ವೆರಿ ಫೇಮಸ್ ಅಡ್ವೊಕೇಟ್, ಅವರು ಕ್ರಿಮಿನಲ್ ಲಾಯರ್, ಅವರು ಬ್ಯಾಂಗ್ಳೂರ್ನಲ್ಲಿ. ನೋಡಿ, ಬಟ್ ಫಾರ್ ಹಿಮ್ ಬೇರೆಯವರು ಆ ಥರ ಸಾಹಸ ಮಾಡ್ತಾ ಇರಲಿಲ್ಲ, ಚಾರ್ಜ್ ಆಗಲಿ ಅಂತ ಹೇಳಿದ್ರು. ಅವರು ಆರ್ಗ್ಯುಮೆಂಟ್ ಮಾಡಿದ್ರು. ಏನು ಆರ್ಗ್ಯುಮೆಂಟ್ ಮಾಡಿದ್ರು ಗೊತ್ತಾ? ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತಗೊಂಡ್ರು. ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಒಂದು 5 ಇಂಜುರೀಸ್ ಇತ್ತು. ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ 5 ಇಂಜುರೀಸ್ ಇತ್ತು. 5 ಇಂಜುರಿನ ಎಷ್ಟು ಜನ ಮಾಡ್ಬೋದು? ಮ್ಯಾಕ್ಸಿಮಮ್ ಒಬ್ಬ 5 ಇಂಜುರಿ ಮಾಡ್ಬೋದು, ಇಬ್ಬರೂ 5 ಇಂಜುರಿ ಮಾಡ್ಬೋದು, 5 ಜನನು 5 ಇಂಜುರಿ ಮಾಡೋದು. ಮ್ಯಾಕ್ಸಿಮಮ್ ಹೌ ಮೆನಿ ಪರ್ಸನ್ ಕ್ಯಾನ್ ಕಾಸ್ 5 ಇಂಜುರೀಸ್? ಮ್ಯಾಕ್ಸಿಮಮ್ 5 persons ಕ್ಯಾನ್ ಕಾಸ್ 5 ಇಂಜುರೀಸ್. ದಟ್ಸ್ ಆಲ್. ದಟ್ ಈಸ್ ದಿ ಮ್ಯಾಕ್ಸಿಮಮ್. ಅದಕ್ಕೆ 60 ಜನನ ಚಾರ್ಜ್ ಶೀಟ್ ಹಾಕಿದ್ರು. ಹುಡುಕಿ 60 ಜನ ಸ್ಟ್ಯಾಬ್ ಮಾಡಿದ್ರೆ, ಹೊಡೆದ್ರೆ, ಅಸಾಲ್ಟ್ ಮಾಡಿದ್ರೆ, ಅದಕ್ಕೆ ವೇರ್ ಈಸ್ ದಿ ಎವಿಡೆನ್ಸ್? ಇಲ್ಲ. ಇಂಪ್ಲಿಕೇಟ್ ಮಾಡಿದ್ರು. ಅದರಿಂದ ಅವರು ಆರ್ಗ್ಯುಮೆಂಟ್ ಮಾಡಿದ್ರು, ನೋಡಿ ಈ ಥರ ಎಲ್ಲ ಸೇರಿಸಿದ್ದಾರೆ ಇದಕ್ಕೆ. ದಿಸ್ ಈಸ್ ಫಾಲ್ಸ್ ಬಿಕಾಸ್
the post-mortem report reveals only 5 injuries on the person. All right, maximum number of persons each has caused 1 injury andre the number of participants can never exceed 5 persons in causing these injuries, but 60 persons are involved. ಇದು ಈ 141 to 149 section 34 ಏನಿದೆಯೋ, this is the most abused section, misused section. ಇದರಲ್ಲಿ ಯಾರನ್ನ ಎಷ್ಟು ಜನ ಬೇಕಾದರೂ ಸೇರಿಸ್ಬೋದು. ರೆಡ್ ವಿತ್ 141 to 149 ಅಂದ್ಬಿಟ್ರೆ ಆ ಮನುಷ್ಯ ಅಲ್ಲಿ ಸಿಗಾಕಂದ ಅಂತಾನೆ ಲೆಕ್ಕ. ಅದರಿಂದ ವಿ ಮಸ್ಟ್ ಬಿ ವೆರಿ ವೆರಿ ಕೇರ್ಫುಲ್ ಇನ್ ಅನಲೈಸಿಂಗ್ ದೀಸ್ ಥಿಂಗ್ಸ್, ವೆದರ್ ಈಸ್ ಇಟ್ ಎ ಕಾಮನ್ ಇಂಟೆನ್ಷನ್, ವೆದರ್ ದೇ ಹ್ಯಾವ್ ಶೇರ್ಡ್ ದಿ ಥಾಟ್ಸ್. ಎಲ್ಲೋ ಇರೋರು ತಗೊಳ್ಳಲ್ಲ. ದೇರ್ ಮಸ್ಟ್ ಬಿ ಎ ಪ್ರೇಯರ್ ಕನ್ಸರ್ಟ್, otherwise section 34 is not attracted unless there is participation, there is a prayer thinking, and that man is a party to prayer thinking. There can be no common intention at all. Of course common intention can be developed at the spot. ಹೊಡಿತಾ ಇರಬೇಕಾದ್ರೆ ಎಲ್ಲರೂ ಸೇರಿ ಹೊಡಿತಾ ಇರಬೇಕಾದ್ರೆ ಆ ಸ್ಥಳದಲ್ಲೇ ಡೆವಲಪ್ ಆಗ್ಬೋದು. ಈ 4 ಜನ ಹೊಡೆದ್ರೆ 2 ಕಾಲು ಹೊಡಿಬೋದು, ಇನ್ನಿಬ್ಬರೂ ತಲೆಗೆ ಹೊಡಿಬೋದು. then you can gather 2 persons who have caused injuries to legs. ಅವ್ರಿಗೆ ಬರೀ ಗಾಯ ಮಾಡಬೇಕು ಅಂತ ಇಷ್ಟ ಇದೆ, ಸಾಯಿಸಕ್ಕೆ ಇಷ್ಟ ಇಲ್ಲ. ಆದರೆ 2 persons who have brutally assaulted on the head can be inferred that these persons had common intention, because at the same act, at the same time, in the same act they have caused injuries to the head. And so you can infer. ಮೊದಲೇ ಇಲ್ಲ ಏನಾಗುತ್ತೆ, ಕಾಮನ್ ಇಂಟೆನ್ಷನ್ ಇಲ್ಲದೆ ಇದ್ರೆ ಏನಾಗುತ್ತೆ ಅನ್ನೋ ಅಂಥದ್ದು ನೋಡೋಣ. ಇವಾಗ ಸಪೋಸ್ A, B, C, D, they are not met together, they are independent, they are common enemy of E. E is the common enemy of A, B, C, D. ಕಾಮನ್ ಎನಿಮಿ. ಎಲ್ಲರಿಗೂ ಅವನ ಮೇಲೆ ಬೇಜಾರಿದೆ. E ಕಂಡ್ರೆ ಎಲ್ಲರಿಗೂ ಬೇಜಾರಿದೆ. A wants to finish off A, B wants to finish off E, C, D. ಈಗ ಈ 4 ಜನನೂ ಇರ್ತಾರೆ, ಬಟ್ ದೇ ಆರ್ ನಾಟ್ ಮೆಟ್ ಟುಗೆದರ್. ಎ ಬಿ ಸಿ ಡಿ ಎಂದೂ ಒಟ್ಟಿಗೆ ಕೂತ್ಕೊಂಡು ನಮಗೆಲ್ಲ ಈ ಶತ್ರು, ನಾವೆಲ್ಲರೂ ಈನ ಏನಾದರೂ ಮಾಡಿ ಫಿನಿಶ್ ಮಾಡಬೇಕಂತ ಅವ್ರು ಎಂದೂ ಜೊತೆಗೆ ಸೇರಿಲ್ಲ, ಒಂದು ದಿವಸನೂ ಮಾತಾಡಿಲ್ಲ. ಬಟ್ ಆಲ್ ಆಫ್ ದೆಮ್ ಆನ್ ಎ ಪರ್ಟಿಕ್ಯುಲರ್ ಡೇ ವೇಲೈಡ್, ಎಲ್ಲ ಹೋಗ್ತಾ ಇದ್ದ ಈ ದಾರಿನಲ್ಲಿ ನಿಂತ್ಕೊಂಡು ಎ ಅಸಾಲ್ಟೆಡ್ ಆನ್ ದಿ ಹೆಡ್, ಬಿ ಅಸಾಲ್ಟೆಡ್ ಆನ್ ದಿ ಹೆಡ್, ಸಿ ಅಸಾಲ್ಟೆಡ್ ಆನ್ ದಿ ಹ್ಯಾಂಡ್ಸ್, ಡಿ ಅಸಾಲ್ಟೆಡ್ ಆನ್ ದಿ ಲೆಗ್ಸ್. ಇವ್ರಿಗೆ ಅದರಲ್ಲಿ ಬ್ರೂಟಲ್ ಆಗಿ ಅಸಾಲ್ಟ್ ಮಾಡಿದ್ದು ಎ. ಕಾಮನ್ ಇಂಟೆನ್ಷನ್ ಇದ್ರೆ ಏನಾಗುತ್ತೆ ಅಂದರೆ, ಇಫ್ ಇಟ್ ಈಸ್ ಇನ್ ಪರ್ಸೆನ್ಸ್ ಆಫ್ ದಿ ಕಾಮನ್ ಇಂಟೆನ್ಷನ್ ಆಫ್ ಎ ಬಿ ಸಿ ಡಿ, ಇ ಈಸ್ ಡನ್ ಟು ಡೆತ್, ದೆನ್ ದಿ ಕಾನ್ಸಿಕ್ವೆನ್ಸ್ ಈಸ್ what role B, C, D have played is not important. They must take the responsibility for the death of E. But if there is no common intention, each of the accused persons should take liability, responsibility only for the act they have actually done. That is done. So, A brutal assault ಮಾಡಿದ್ರೆ, if there is no common intention illa ಅಂತ ಹೇಳಿದ್ರೆ, B for his act he should take responsibility, C for his act he should take responsibility, D for his act he should take responsibility unless common intention is proved. Common intention ಹೆಂಗೆ ಗ್ಯಾದರ್ ಮಾಡೋದು? prayer concern, prayer planning, prayer meeting, these are the indications there was a common intention. So ಆ ರೀತಿ ಮಾಡಿದ್ರೆ common intention. So in common intention, if a criminal behavior, if a criminal act is committed by any one of the group, any member of the group, if they have shared the thoughts, guilty mind, then they should take responsibility. That is called as constructive liability or joint liability. Common object andre, so 5 or more persons for a particular purpose, they come together, meeting is not required at all, and each of them should take the responsibility if they are member of the unlawful assembly. Defenses in criminal trials. Defenses.
ನೋಡಿ, ಇದು ಚಾಪ್ಟರ್ 4 ಇದೆ, ನಮ್ಗೆ ನಾವು ಓದಬೇಕು. ಚಾಪ್ಟರ್ 4 ಆಫ್ ದಿ ಇಂಡಿಯನ್ ಪೀನಲ್ ಕೋಡ್ ಪ್ರೊವೈಡ್ಸ್ ಫಾರ್ ಡಿಫೆನ್ಸಸ್. ಆಮೇಲೆ ಜನರಲ್ ಎಕ್ಸೆಪ್ಷನ್ಸ್ ಇದೆ, ಸ್ಪೆಷಲ್ ಎಕ್ಸೆಪ್ಷನ್ಸ್ ಇದೆ. ನಾವು ಚಾಪ್ಟರ್ 4 ಓದದೇ ಇದ್ದರೆ ಸ್ಪೆಸಿಫಿಕ್ ಡಿಫೆನ್ಸ್ ತಗೊಳ್ಳೋಕ್ಕಾಗಲ್ಲ. ನಾವಿವಾಗ ಮಾಡ್ತಾ ಇರೋದೇನು, ಕೋರ್ಟ್ನಲ್ಲಿ ನಾರ್ಮಲಿ ನಾವೇನು ಜನರಲ್ ಡಿನೈಲ್, ನಿನಗೆ ಒಂದು ಡೌರಿ ಡೆತ್ ಕೇಸ್ ಇದೆ ಅಂತ ಇಟ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಗಂಡ, ಅತ್ತೆ, ಮಾವ, ಮೈದನ ಇವರೇ ಅಕ್ಯೂಸ್ಡ್ ಪರ್ಸನ್ಸ್. ಡೌರಿ ಡೆಡ್ ಬಾಡಿ ಗಂಡನ ಮನೆಯಲ್ಲೇ ಸಿಕ್ಕಿದೆ, ಇದು ನಿನ್ನ ಹೆಂಡತಿ ಸೀರೆ ಅಂತ ಗಂಡಕ್ಕೆ ಕೇಳ್ತಾರೆ 313 ಸ್ಟೇಟ್ಮೆಂಟ್ನಲ್ಲಿ, ಗೊತ್ತಿಲ್ಲ ಅಂತ ಹೇಳ್ತಾರೆ. ಈ ಹೆಣ ನಿಮ್ಮ ಮನೆಯಲ್ಲೇ ಇತ್ತು, ನೇತಾಡ್ತಾ ಇತ್ತು, ಗೊತ್ತಿಲ್ಲ ಅಂತೇಳಿ. ಅತ್ತೆ ನೀನು, ಗೊತ್ತಿಲ್ಲ. ನೀನು ಒಂದು ಮನೆಯಲ್ಲಿ ಒಬ್ಬ ಮನುಷ್ಯ ಸತ್ತೋಗಿರೆ, ಒಬ್ಬ ಮನುಷ್ಯ ಅತಿ ಮುಖ್ಯವಾದಂಥ ಒಬ್ಬ ಮನುಷ್ಯ ಸತ್ತೋದ್ರೆ, ಹೆಣ ನೇತಾಡ್ತಾ ಇದ್ರೆ ನಂಗೆ ಗೊತ್ತಿಲ್ಲ ಅಂತ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಹೇಳಿದ್ರೆ, ವಾಟ್ ಈಸ್ ದೇರ್ ಕಾಂಡಕ್ಟ್? ಅವ್ರು ಎಲ್ಲಿದ್ದಾರೆ? ಆಂಟಿಸಿಪೇಟರಿ ಬೇಲ್ಗೆ ಹೋಗಿದ್ದಾರೆ ಎಲ್ಲರೂ. ಮನೆಗೇನಾಯಿತು ಅಂತ. ಅದೇ ರೀತಿ ಮನೆಯಲ್ಲಿ ಆಗಿದೆ, ಎಲ್ಲರಿಗೂ ಫೋನ್ ಮಾಡಿ ಹೇಳ್ತಾರೆ ರಿಲೇಟಿವ್, ಅಯ್ಯೋ ನಮ್ಮ ಇವರು ಈ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಬನ್ನಿ ಡೆಡ್ ಬಾಡಿ ಇದೆ. ಎಲ್ಲೂ ಓಡೋಗಲ್ಲ, ಅಲ್ಲೇ ಇರ್ತಾರೆ, ಮನೆಯಲ್ಲೇ ಇರ್ತಾರೆ. ಬಂದವ್ರಿಗೆಲ್ಲ ಹೇಳ್ತಾರೆ, ಅವ್ರ ಹತ್ರ ಈ ದುಃಖನ ಶೇರ್ ಮಾಡ್ತಾರೆ. ಲುಕ್ ಅಟ್ ದೇರ್ ಕಾಂಡಕ್ಟ್. ಸೊ ಈ ಡಿಫೆನ್ಸಸ್ ಇನ್ ಕ್ರಿಮಿನಲ್ ಟ್ರಯಲ್ ಅಂದರೆ ನಾವಿವಾಗ ಮಾಡ್ತಾ ಇರೋದೇನೆಂದರೆ ಜನರಲ್ ಡಿನಯಲ್. ನಾವಿವಾಗ ವಿ ಆರ್ ನಾಟ್ ಟೇಕಿಂಗ್ ಸ್ಪೆಸಿಫಿಕ್ ಡಿಫೆನ್ಸಸ್. ವಿ ಆರ್ ನಾಟ್ ಟೇಕಿಂಗ್ ಸ್ಪೆಸಿಫಿಕ್ ಡಿಫೆನ್ಸಸ್. ಜನರಲ್ ಡಿನಯಲ್. ಅಲ್ಲ ಅಲ್ಲ ಅಲ್ಲ, ಗೊತ್ತಿಲ್ಲ 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 ಅಂತ ಹೇಳ್ತಾರೆ. ಅಂದ್ರೆ ಅರ್ಥ, ದಿ ಬರ್ಡನ್ ಈಸ್ ಆನ್ ದಿ ಪ್ರಾಸಿಕ್ಯೂಷನ್. ಇಟ್ ಮಸ್ಟ್ ಎಸ್ಟಾಬ್ಲಿಷ್ ಇಟ್ಸ್ ಕೇಸ್ ಬಿಯಾಂಡ್ ರೀಸನಬಲ್ ಡೌಟ್. ಬೆನಿಫಿಟ್ ಆಫ್ ಡೌಟ್ ಶುಡ್ ಆಲ್ವೇಸ್ ಗೋ ಟು ದಿ ಅಕ್ಯೂಸ್. ಈ ಪ್ರಿನ್ಸಿಪಲ್ ಮೇಲೆ ನಾವು ಡಿಫೆನ್ಸ್ ತಗೊಳ್ತಾ ಇದ್ದೀವಿ. ಒಂದು ವೇಳೆ ಪ್ರಾಸಿಕ್ಯೂಷನ್ ಸ್ಟ್ರಾಂಗ್ ಎವಿಡೆನ್ಸ್ ಕೊಟ್ಟರೆ ಅವನಿಗೆ ಕನ್ವಿಕ್ಷನ್ ಆಗಲೇಬೇಕು. ಯಾವುದು ಡಿಫೆನ್ಸ್ ಅನ್ನೋದನ್ನ ನಾನು 1-2-3 ಕೇಸನ್ನು, ರಿಯಲ್ ಡಿಫೆನ್ಸ್ ಅಂದರೆ ಯಾವುದು ಅಂತ ನಿಮಗೆ ಹೇಳ್ತೀನಿ. ವರದರಾಜನ್ ವರ್ಸಸ್ ಸ್ಟೇಟ್ ಆಫ್ ಮದ್ರಾಸ್. ಇದು 1965 SC ಪೇಜ್ 942ನಲ್ಲಿ ರಿಪೋರ್ಟ್ ಆಗಿದೆ. ಇದು ನೋಡಿ, ಏನು ಡಿಫೆನ್ಸ್ ತಗೊಳ್ಳೋದು, ಸ್ಪೆಸಿಫಿಕ್ ಡಿಫೆನ್ಸ್ ತಗೊಳ್ಳೋದು ಹೇಗೆ ಅನ್ನೋ ಅಂಥದ್ದು ಈ ಕೇಸ್ನಲ್ಲಿ ನಿರ್ದಿಷ್ಟವಾಗಿ ಹೇಗೆ ಡಿಫೆನ್ಸ್ ತಗೊಳ್ಳೋದು, ಹೌ ಟು ಡಿಫೆಂಡ್ ಎ ಕ್ರೈಮ್. ನೋಡಿ, ವರದರಾಜನ್ನು ಪಕ್ಕದ ಮನೆಯವನು, ಅಲ್ಲಿ ಸಾವಿತ್ರಿ ಅಂತ ಒಂದು ಹುಡುಗಿ, ಈ ಕಡೆ ಈ ಮನೆ, ಇದು ಪಕ್ಕದ ಮನೆ ಸಾವಿತ್ರಿ. ಅವ್ರ ಮನೆಯ ಮಧ್ಯದಲ್ಲಿ 2 ಮನೆಗೆ ಒಂದು ಕಿಟಕಿ ಬೇರೆ. ನಿಮಗೆ ಗೊತ್ತಾ, ಒಂದು ಮನೆ ಒಂದು ಹುಡುಗ ಒಂದು ಹುಡುಗಿ ಇದ್ದು ಒಂದು ಕಿಟಕಿ ಇದ್ದರೆ ಏನಾಗುತ್ತೆ ಅಂತ ನಿಮ್ಮ ಅನುಭವದಿಂದ ನಿಮಗೆ ಗೊತ್ತಾಗಿದೆ. ಇದು ಇವ್ರಿಗೆ ಅದೇ ಆಯ್ತು, ಇದೀಗ ಆ ಥರ ಆಯಿತು. ಆಮೇಲೆ ಈ ಅಕ್ಕ ರಮಾ ಅಂತ ಹೇಳಿ, ಸಾವಿತ್ರಿ ಅಕ್ಕ ರಮಾ ಅಂತ ಹೇಳಿ, ಇವಳು ನೋಡ್ತಾ ಇದ್ದಾಳೆ, ಹಾಸ್ಯ ಸ್ಟಾಕ್ ಈಸ್ ಗೋಯಿಂಗ್ ಆನ್ ಬಿಟ್ವೀನ್ ವರದರಾಜನ್ ಅಂಡ್ ಸಾವಿತ್ರಿ. ಸಾವಿತ್ರಿ ವಾಸ್ ಸ್ಟಡಿಂಗ್ ಇನ್ ಅವರ್ ಡಿಗ್ರಿ ಕ್ಲಾಸ್. ಶಿ ವಾಸ್ ಅಬೌಟ್ ಟು ಅಟೈನ್ ಮೆಜಾರಿಟಿ. ಸರಿ, ಸಾವಿತ್ರಿ ನೋಡಿದ ತಕ್ಷಣ ಅವರಪ್ಪ ವರದರಾಜನ್ ಅಂತ, ಇವನು ಆರೋಪಿನೂ ವರದರಾಜನ್ನೇ, ಸಾವಿತ್ರಿ ಅವರ ಅಪ್ಪನೂ ವರದರಾಜನ್ನೇ. ಅಪ್ಪ, ವರದರಾಜನ್ ಸಾವಿತ್ರಿ ಏನೋ ಮಾತಾಡ್ತಾ ಇದ್ರಲ್ಲಿ, ಹಾಸ್ಯ ಸ್ಟಾಕ್ ವಾಸ್ ಗೋಯಿಂಗ್ ಆನ್. ಐ ಡೋಂಟ್ ನೋ ವಾಟ್ ಇಟ್ ಈಸ್, ಬಟ್ ಸಮಥಿಂಗ್ ಸೀರಿಯಸ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಓ, ಈಸ್ ಇಟ್ ಸೋ? ದೆನ್ ಸಾವಿತ್ರಿ ವಾಸ್ ಶಿಫ್ಟೆಡ್ ಟು ಸಮ್ ಅದರ್ ಪ್ಲೇಸ್. ಇವರು ಕೋಣಂಬಾಕಂ ಅಂತ ಅಲ್ಲಿ ಮಡ್ರಾಸಲ್ಲಿ, ನುಂಗಂಬಾಕಂ ಅಂತ ಇನ್ನೊಂದು ಪ್ಲೇಸ್, ಅಲ್ಲಿಗೆ ಶಿಫ್ಟ್ ಮಾಡಿದ್ರು. ಸಾವಿತ್ರಿ, ನೀನು ಹೋಗಮ್ಮ, ನೀನು ಇಲ್ಲಿರಬೇಡ, ಇವನ್ ಕಣ್ಣಿದ್ರಿಗಿರಬೇಡ. ಆದರೆ ನಮಗೆ ಗೊತ್ತು ಪ್ರೇಮ ಪ್ರಕರಣಗಳು ಹೆಂಗಾಗುತ್ತೆ, ಅದಕ್ಕೇನು ಬೌಂಡ್ರೀಸು, ಗೋಡೆಗಳು, ಯಾವ ಅಡ್ಡ ಬರಲ್ಲ ಅದಕ್ಕೆ.
ಇವ್ರಿಗೂ ಏನು ಅಡ್ಡ ಬರಲಿಲ್ಲ. ಅಲ್ಲಿಗೆ ಹೋಗಿ ಸಾವಿತ್ರಿ ಏನು ಮಾಡಿದ್ಲು, ಹಲೋ ವದರಾಜನ್ ಅಂತ, ಏನು ಸಾವಿತ್ರಿ, ಈ ಥರ ನಮ್ಮಪ್ಪ ಈ ಥರ ಗೊತ್ತಾಗಿ ನಂಗೆ ಇಲ್ಲಿಟ್ಬಿಟ್ಟಿದ್ದಾನೆ, ನಾನು ನಾಳೆ ನೀನು ಕಾರ್ ತಗೊಂಬ, ಇಂಥ ಜಾಗದಲ್ಲಿ ಇರು ನೀನು, ನಾನು ಬರ್ತೀನಿ ಅಂತ. ನಾನು ಕಾರ್ನಲ್ಲಿ ಹೋಗೋಣ, ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳೋಣ ಅಂತ. ಸೊ ನೆಕ್ಸ್ಟ್ ಡೇ ವರದರಾಜನ್ ವೆಂಟ್ ದೇ ಪ್ರಾಂಪ್ಟ್ಲಿ, ಈ ಸ್ಟಾಪ್ ದಿ ಕಾರ್. ಸೊ ಸಾವಿತ್ರಿ ಗಾಟ್ ಇನ್ ಟು ದಿ ಕಾರ್, ದೇ ವೆಂಟ್ ಟು ಸಬ್ ರಿಜಿಸ್ಟ್ರಾರ್ ಆಫೀಸ್, ದೇ ಮ್ಯಾರಿಡ್, ದೇ ಗಾಟ್ ದೇರ್ ಮ್ಯಾರೇಜ್ ರಿಜಿಸ್ಟರ್ಡ್ ಆ್ಯಂಡ್ ಟೆಂಪಲ್ ನೋಡ್ತಾ ಹೋದ್ರು. ಅಲ್ಲಿ ತಮಿಳ್ನಾಡಿನಲ್ಲಿ ಬೇಕಾದಷ್ಟು ಟೆಂಪಲ್ಗಳು ಎಲ್ಲ ನೋಡ್ತಾ ವರದರಾಜನ್ ಬರ್ತಾರೆ, ಎಲ್ಲಿ ಸಾವಿತ್ರಿ ಇಲ್ಲ, ಅಲ್ಲೂ ಇಲ್ಲ, ವರದರಾಜನ್ ಅವನೂ ಇಲ್ಲ. ಓ ಏನೋ ಆಗಿದೆ. ಮಿಸ್ಸಿಂಗ್ ಕಂಪ್ಲೇಂಟ್ ವಾಸ್ ಲಾಡ್ಜ್ ವಿತ್ ದಿ ಪೊಲೀಸ್. ದೇ ಇನ್ವೆಸ್ಟಿಗೇಟೆಡ್ ದಿ ಮ್ಯಾಟರ್ ಆ್ಯಂಡ್ ದೀಸ್ ಪೀಪಲ್ ವರ್ ಅಪ್ರಹೆಂಡೆಡ್ ಆ್ಯಂಡ್ ದೇ ವರ್ ಕಾಟ್ ಇನ್ ಪ್ಲೇಸ್, ಇನ್ ಎ ಪರ್ಟಿಕ್ಯುಲರ್ place in Chennai. And then Varadarajan was charge sheeted. Look here, you have taken away the girl. She was a minor. She was age under 18 years. She was in the keeping of the father. Without the consent of the father, you have removed the girl. Therefore, you have committed a crime. You have kidnapped the girl, was the charge. Sorry. Convicted, trial court found him guilty, all ingredients. Section 361 ಏನಿದೆ, ಎಲ್ಲ ingredients ಇದೆ. Yes. Appeal, Madras ಇದಕ್ಕೆ. High Court confirmed and said, yes, this is a case. He is found guilty. ಸುಪ್ರೀಂ ಕೋರ್ಟ್ಗೆ ಹೋದ್ರು. ನೋಡಿ, ಅಲ್ಲಿ ಇದು ವಕೀಲ್ಕಿ ಅಂದರೆ ಇದು, ಈಗ ನಾನು ಹೇಳ್ತಾ ಇದ್ದೀನಲ್ಲ ಇದು. ಅವರು ಈ ಸೆಕ್ಷನನ್ನು ಓದಿದ್ರು. Read and read it. Whoever takes or entices, if boy under 16 years, if girl under if girl under 18 years, or a person of any age out of the keeping of the lawful guardian without his consent, is kidnapping. Sections, ingredients. My lords, the argument was, my lords, yes, whoever entices, takes away. My lord, in doing what Varadarajan did, he did not take away the girl. He did not entice the girl. In fact, he was being taken away by the girl. In doing what Varadarajan did, ನೋಡಿ ಎಷ್ಟು ಸ್ಪೆಸಿಫಿಕ್ ಆಗಿದೆ ಈ ಕಾನೂನಿನ ಒಂದು ಚಮತ್ಕಾರಗಳನ್ನು ನಾವಿಲ್ಲಿ ನೋಡ್ಬೋದು. ಇದು ನಮಗೆ ಗೊತ್ತಾಗಲ್ಲ. ಇದು ಇವತ್ತಿನ ಸ್ಟೇಟ್ಮೆಂಟ್ ಪೋಕ್ಸೋ ಆ್ಯಕ್ಟ್ ಕೆಳಗಡೆ ನೀವು ನೋಡಿ, ಅವು ಹುಡುಗಿ 16 ವರ್ಷದಿದ್ದರೆ ನಾನೇ ಓದೆ ಅಂತ ಹೇಳಿಕೆ ಇರುತ್ತೆ 164ನಲ್ಲಿ. ಅದಕ್ಕೆ ಇದರಲ್ಲಿ ಈ ರೂಟ್ಸ್ ಅದರ ಆ ಹೇಳಿಕೆ ರೂಟ್ಸ್ ಇರೋದು ಇಲ್ಲಿ. ಇನ್ ಡೂಯಿಂಗ್ ವಾಟ್ ವರದರಾಜನ್ ಅವ್ರ ಮನೆಗೆ ಹೋಗಿ ಈ ಹುಡುಗಿ ಮಾಡಿ ಮೇಲೆ ಬಂದು ಇವನೇನಾದ್ರು ಕಣ್ಣು ಹೊಡೆದು ಬಂದ್ಬಿಡು ನಿಮ್ಮಪ್ಪ ನೆಲ ಬಿಟ್ಟು ಅಂತ ಏನೂ ಮಾಡಲಿಲ್ಲ. ಅವನು ಅವ್ರ ಮನೆ ಹತ್ರನೇ ಹೋಗಿಲ್ಲ. ಹುಡುಗಿ ಫೋನ್ ಮಾಡಿದ್ದಾರೆ, ಕಾರ್ ತಗೊಂಬ ಅಂತ ಹುಡುಗಿ ಹೇಳಿದ್ದಾರೆ. ಏನೆಲ್ಲ ಮಾಡಿದ್ರು ಹುಡುಗಿ ಕಡೆಯಿಂದ ಆಯ್ತೆ ಹೊರತು ಹುಡುಗರ ಕಣ್ಣಿಂದ ಆಗಲಿಲ್ಲ. ಹುಡುಗಿ ಏನು ಅಪೇಕ್ಷೆ ಪಟ್ಲೋ ಅದನ್ನು ವರದರಾಜನ್ ಮಾಡಿದ್ದಾನೆ. He has only accompanied the girl. He did not take away or entice the girl. No crime, no offense is made out. ನೋಡಿದ್ರೆ ಆ ಅಕ್ವಿಟಲ್ ಆಯಿತು. ಆ ಸಾವಿತ್ರಿ ಗಂಡನ್ ಗೆದ್ಕಂದ್ಲು. ಅಲ್ಲೊಬ್ಬ ಸಾವಿತ್ರಿ ಇದ್ಲಲ್ಲ, ಪುರಾಣದ ಸಾವಿತ್ರಿ, ಅವಳು ಯಮನಿಂದ ಗೆದ್ಕಂದ್ಲು, ಇವಳು ಸುಪ್ರೀಂ ಕೋರ್ಟಿಂದ ಗೆದ್ಕಂದ್ಲು ಗಂಡನ. ಅವರು ದೇ ಆರ್ ಇಮ್ಮಾರ್ಟಲ್. ಅಲ್ಲಿ ನಮ್ಮ ಪುರಾಣದಲ್ಲಿ ಅವರು ಆ ಸಾವಿತ್ರಿ ಸತ್ಯವಾನ್,
they are immortal. E. Savitri Varadarajan are immortal in our law books because of this. This is defense. ನಾವು ಇವಾಗ ಮಾಡ್ತಾ ಇರೋದೇನೆಂದರೆ ಓನ್ಲಿ ವಿ ಆರ್ ಡಿನೈಯಿಂಗ್ ಫ್ಯಾಕ್ಟ್. ನೋ ಯಾಕೆ ಅಂದರೆ ಅವರ್ ವಿಟ್ನೆಸಸ್ ಆರ್ ವೀಕ್. 90% of our cases gets acquitted because of want of proof. ಬರ್ಡನ್ ನಾವು ಡಿಫೆಂಡ್ ಮಾಡಿದ್ವಿ ಅಂತಲ್ಲ, ಸಾಕ್ಷ್ಯ ಇಲ್ಲ ಅಂತ ಅದು ಬೇರೆ ಇರ್ತಾರೆ. ಸಾಕ್ಷ್ಯ ಇರುವಾಗ ಏನಾಗಬೇಕು, ಇನ್ನೊಂದು ಕೇಸನ್ನು ಒಂದು ಟ್ರೈ ಮಾಡೋಣ. ಈಗ ಲೆಟಸ್ ಟ್ರೈ ಒನ್ ಮೋರ್ ಕೇಸ್. ಇದು ರೇಪ್ ಕೇಸ್. ಇದು ಬ್ಯಾಂಗ್ಳೂರಿನಲ್ಲಿ ನಡೆದಿದ್ದಂಥ ಕೇಸ್. ಇದು ಅಕ್ಯೂಸ್ಡ್ ಇರೋದು ಸ್ಕೂಲ್ ಟೀಚರ್. ಈ ವಾಸ್ ಎ ಸ್ಕೂಲ್ ಟೀಚರ್. ಅಲಿಗೇಷನ್ ಏನಂದರೆ ಒಂದು ಮ್ಯಾರಿಡ್ ವುಮನ್ ಹೋಗಿ ರೇಪ್ ಮಾಡ್ದ ಅಂತ ಅಲಿಗೇಷನ್. ಯಾವಾಗ ಆಕೆ ಬಟ್ಟೆ ತೊಳೆಯಕ್ಕೆ ಹೋಗಿದ್ಲು, ಬಾವಿನಲ್ಲಿ ಬಟ್ಟೆ ತೊಳಿತಾ ಇದ್ಲು, ಆಗ ಮಠ ಮಧ್ಯಾಹ್ನ ಈ ಆರೋಪಿತ ಅಲ್ಲಿಗೆ ಹೋಗಿ ಅತ್ಯಾಚಾರ ಮಾಡ್ದ ಚಾರ್ಜ್. ಸೊ ಒಂದು ವಾರ ಕಂಪ್ಲೇಂಟ್ ಮಾಡಲಿಲ್ಲ, ಒಂದು ವಾರಗಟ್ಟಲೆ. ಆಮೇಲೆ ಕಂಪ್ಲೇಂಟ್ ಆಯಿತು, ತನಿಖೆ ಆಯಿತು. ಈ ಟೀಚರ್ ಮೇಲೆ ರೇಪ್ಗೆ ಯು ಆರ್ ಕಮಿಟೆಡ್ ಅನ್ ಅಫೆನ್ಸ್ ಆಫ್ ರೇಪ್ ಅಂತ ಯು ವಾಸ್ ಚಾರ್ಜ್ಡ್ ಫಾರ್ ದಟ್. ನೋಡಿ, ಇದರಲ್ಲಿ ಡಿಫೆನ್ಸ್ ಅಂದರೆ ಏನು ಅಂತ ನಾನು ಹೇಳ್ತಾ ಇರೋದು. ಡಿಫೆಂಡಿಂಗ್ ಎ ಕ್ರೈಮ್ ಅಂದರೆ ಇದರಲ್ಲಿ ನಾನು ಆ ಯಂಗ್ಸ್ ನಂಗೆ ಗೊತ್ತಿಲ್ಲ ಆ ಥರ ಏನೂ ಹೇಳಲಿಲ್ಲ. ಆ ಯಂಗ್ಸ್ ಬಂದು ಸಾಕ್ಷಿ ಹೇಳಿದ್ರು, ಈ ಥರ ಇವನು ಬಂದ, ನಾನು ಬಾವಿನಲ್ಲಿ ಬಟ್ಟೆ ತೊಳಿತಾ ಇದ್ದೆ, ಮಧ್ಯಾಹ್ನ ಬಂದು ನನ್ನನ್ನು ಬಲಾತ್ಕಾರವಾಗಿ ಅತ್ಯಾಚಾರ ಮಾಡ್ದ, ಅದರಿಂದ ಇವನು ರೇಪ್ ಮಾಡಿದಾನೆ ಅಂತ ಪ್ರಾಸಿಕ್ಯೂಷನ್ ಕೇಸ್ಗೆ ಏನು ಹೇಳಿಕೆಗಳು ಹೇಳಬೇಕೋ ಅದನ್ನು ಹೇಳಿದ್ರು. ಈಗ ನಾನು ಪಾರ್ಟಿ ಸವಾಲ್ಗೆ ಹೌ ಟು ಡಿಫೆಂಡ್ ಎ ಕ್ರೈಮ್ ಅನ್ನೋದಕ್ಕೆ ಬರ್ತೀನಿ. ಈಗ ಇಷ್ಟು ಹೇಳಿದರೆ, ಒಬ್ಬ ವಿಕ್ಟಿಮ್ ಆಫ್ ರೇಪ್ ಈಗಿರೋ ಕಾನೂನು ಪ್ರಕಾರ ಹೇಳಿದ್ರೆ, ಈ ಥರ ಡಿಪೋಸ್ ಮಾಡಿದ್ರೆ, ಈ ರೀತಿ ಬಲಾತ್ಕರಿಸಿದ ನನ್ನ ಅಂತ ಹೇಳಿದ್ರೆ ಅದು ಬಹುಪಾಲು ಶಿಕ್ಷೆ. ಪಾರ್ಟಿ ಸವಾಲ್ನಲ್ಲಿ ನಾಟ್ ಡಿನೈಯಿಂಗ್ ಹಿ ಹ್ಯಾಸ್ ನಾಟ್ ರೇಪ್ ಅಲ್ಲ. ನೋಡಮ್ಮ, ಈ ಆರೋಪಿ ನಿನಗೆ ಗೊತ್ತು ಸರ್. ಎಷ್ಟು ವರ್ಷದಿಂದ ಗೊತ್ತು? ಎಷ್ಟೋ ವರ್ಷದಿಂದ ಗೊತ್ತು. ನಿಮ್ಮ ಮನೆಗೆ ಬರ್ತಾ ಇದ್ದ. ನಿನ್ನ ಗಂಡಿಗೂ ಗೊತ್ತು. ಇವನು ಯಾವ ಥರ ಇದ್ದ ಇದು? ಅಯ್ಯೋ ಸ್ವಾಮಿ, ನಾನು ಹಾಲು ಕರ್ಕೋಬೇಕಾದ್ರೆ ಇವನು ಹಸಿಂಗ್ ಕರ ಹಿಡ್ಕೊಳ್ತಾ ಇದ್ದು, ಅಷ್ಟು ಕ್ಲೋಸ್ ಆಗಿದ್ವಿ ನಾವು ಅಂತ. ನಿಮ್ಮ ಮನೆ ಪಕ್ಕದಲ್ಲಿ ಒಂದು ಬಾವಿ ಇದೆ. ಹೌದು ಸ್ವಾಮಿ. ಇನ್ನೊಂದು ಸ್ವಲ್ಪ ದೂರ ಹೋದರೆ ಒಂದು ಬಾವಿ ಇದೆ ಸ್ವಾಮಿ. ಇನ್ನೂ ಒಂದು ಸ್ವಲ್ಪ ದೂರ ಹೋದರೆ ಇನ್ನೊಂದು ಬಾವಿ ಇದೆ. ಮನೆ ಸುತ್ತಮುತ್ತ ಎಲ್ಲ ಬೇಕಾದಷ್ಟು ಬಾವಿಗಳಿದೆ. ಇದೆ ಸ್ವಾಮಿ. ಆಗ ಮಠ ಮಧ್ಯಾಹ್ನ ಆಗಿತ್ತು. ಈ ಬಾವಿ 4 ಫರ್ಲಾಂಗ್ ಅಷ್ಟು ದೂರ ಇದೆ ಊರಿಂದ. ಹೌದು ಸ್ವಾಮಿ, ಇದೆ. ಆ ಕಡೆ ತೋಟದಿಂದ ಒಂದಿಬ್ಬರು ಬರ್ತಾ ಇರೋದು. ದೇವರ್ ಎಕ್ಸಾಮಿನ್ಡ್ ಆಸ್ ಡಿಫೆನ್ಸ್ ವಿಟ್ನೆಸಸ್. ಸ್ವಾಮಿ, ನಾವು ಬರ್ತಾ ಇದ್ವಿ, ಮಧ್ಯಾಹ್ನ ಇವರು ಬಾವಿ ಪಕ್ಕದಲ್ಲಿ ಕೂತ್ಕೊಂಡಿದ್ರು, ಇಬ್ಬರು ಲಲ್ಲೆ ಹೊಡ್ಕಂತ ನಕ್ಕಂತ ಮಾತಾಡ್ತಾ ಚೆಕ್ಕಂದ ಆಡೋ ಥರ ಇದ್ರು ಅಂತ ಹೇಳ್ತಾರೆ. ಸೊ ಇವ್ರಿಗೆ ಶಿಕ್ಷೆ ಕೊಡ್ತೀರಾ? ಕೊಡೋಕ್ಕಾಗುತ್ತಾ? ಏನಂತ ಆಗುತ್ತೆ ಅವಾಗ? ಇಟ್ ಈಸ್ ಅನ್ ಆಕ್ಟ್ ಆಫ್ ಇಷ್ಟೇ. ಇದರಲ್ಲಿ ನಂಗೆ ಗೊತ್ತಿಲ್ಲ, ಈ ಯಂಗ್ಸ್ ಯಾರೋ ನನಗೆ ಗೊತ್ತಿಲ್ಲ, ಈ ಥರ ಏನೂ ಇಲ್ಲ. ದಿ ಎಲಿಸಿಟ್, ಇದರಿಂದ ಏನು ಗೊತ್ತಾಗುತ್ತೆ? ಶಿ ವಾಸ್ ನೋನ್, he was not a stranger, he did not force, there was a love lasting between them. Husband was knowing this lady chose on that particular day to move away nearly 4 longs in a hot sun on that particular day, and 2 villagers who were coming from their fields, they saw this. They were chit-chatting, laughing, what-not. All sorts of things they were doing. This cannot be a forcible sexual act, and therefore consent is evident. The result was acquittal. This is defending a crime. ಈಗ ಇಲ್ಲಿ ನಾವು ಮಾಡ್ತಾ ಇರೋದೇನೆಂದರೆ, ಎದುರುಗಡೆ ಆಟಗಾರರೇ ಇಲ್ಲ ಅಂತ ಹೊಡಿತಾ ಇದ್ವಿ ಪಟ್ಟೆಗೆ ಬಾಲ. ಆ ಕಡೆ ಆಟಗಾರನೇ ಇರ್ಬೇಕು, ಅವನು ವಾಪಸ್ ಕೊಡ್ಬೇಕು. ಅದು ಡಿಫೆಂಡಿಂಗ್. ಅವನು ನಾವಿವಾಗ ಏನಂದರೆ ನಟ್ ಟಚ್ ಮಾಡ್ದ ಅಂತ ಹಿಂಗೇ ಮಾಡ್ತಾ ಇದ್ವಿ. ನಟ್ ಟಚ್ ಮಾಡಿದೆ ಅಂತ ಹೊಡೆದಿದ್ದಾನೆ, ಆದರೆ ನಟ್ ಟಚ್ ಮಾಡಿದ್ದಾನೆ ಅಂತ ಪ್ರೊಸೀಜರಲ್ ಡಿನೈಲ್ಸ್ ಇದೆಲ್ಲ ನಾವು ಮಾಡ್ತಾ ಇದ್ವಿ. ಬಟ್ ಡಿಫೆಂಡಿಂಗ್ ಎ ಕ್ರೈಮ್ ಮೀನ್ಸ್ ಯು ಮಸ್ಟ್ ಜಸ್ಟಿಫೈ ದಟ್. ಯು ಮಸ್ಟ್ ಸೇ, ಎಸ್,
ಐ ಆಮ್ ಡಿಫೆಂಡಿಂಗ್ ದಿಸ್ ಕ್ರೈಮ್ ಲೈಕ್ ದಿಸ್ ಅನ್ ದಿಸ್ ವಾಸ್ ಅನದರ್. ಇನ್ನೊಂದು ಒಳ್ಳೆ ಕೇಸನ್ನು ನಾನು ಡಿಫೆಂಡ್ ಮಾಡಿರೋ ಇದನ್ನು ಹೇಳ್ತೀನಿ. ಸುನಿಲ್ ಸಂದೀಪ್ ಅಂತ ಹೇಳಿ, ಇದು ILRL ರಿಪೋರ್ಟ್ ಆಗಿದೆ, ನೀವು ಹೆಸರು ಹೊಡೆದ್ರೆ ನಿಮಗೆ ಸಿಗುತ್ತೆ. ಇದು ಸುನಿಲ್ ಸಂದೀಪ್ ಕೇಸ್ ಯಾವುದಂದ್ರೆ ILRL ರಿಪೋರ್ಟ್ ಆಗಿದೆ. ಇವನು ಯಾರು ಗೊತ್ತರ, ಇವನು ಕೆಂಗಲ್ ಹನುಮಂತ ಇದ್ರಲ್ಲ ವಿಧಾನಸೌಧ ಕಟ್ಟಿರೋರು, ಅವ್ರ ಮೊಮ್ಮಗ ಇವನು. ಸುನಿಲ್ ಸಂದೀಪ್ ಅಂದರೆ ಕೆಂಗಲ್ ಹನುಮಂತಯ್ಯವರ ಮೊಮ್ಮಗ ಇವನು. ಬ್ರಿಲಿಯಂಟ್ ಸ್ಟೂಡೆಂಟ್, ಈ ಹ್ಯಾಡ್ ಎಕ್ಸಲೆಂಟ್ ಅಕಾಡೆಮಿಕ್ ಕೆರಿಯರ್. ಅಮೇರಿಕಕ್ಕೆ PUC ಆಯಿತು, ಅಮೇರಿಕಕ್ಕೆ ಹೋದ. ಯಾಕೆಂದರೆ ಅವ್ರ ಚಿಕ್ಕಪ್ಪ ಅಮೇರಿಕಾದಲ್ಲಿ ಡಾಲಸ್ ಅಂತ ಒಂದು ಸಿಟಿ, ಅಲ್ಲಿ ಅವ್ರ ಚಿಕ್ಕಪ್ಪ ಇದ್ದರು, ಅಲ್ಲಿಗೆ ಓದೋಕ್ಕೆ ಅಂತ ಕಳಿಸಿದ್ರು. ಹೋಗೋದೇನೋ ಹೋದ, ಅಪ್ಪ ಅಮ್ಮನ್ನೂ ಬಿಟ್ಟ, ಅವ್ರ ಚಿಕ್ಕಪ್ಪನ್ನು ಬಿಟ್ಟ. ಈ ಬಿಕೇಮ್ ಎ ಸ್ಟೋರ್ ಮ್ಯಾನೇಜರ್. ಅಲ್ಲಿ ಎಲ್ಲರೂ ಕೆಲಸ ತೊಗೋಬೋದು, ಟೆಂಪರರಿ ಜಾಬ್ಸ್ ದೇಕೆನ್. ಆ ಟೆಂಪರರಿ ಜಾಬನ್ನು ತಗೊಂಡ ಇವನು ಡಲಾಸ್ ಸಿಟಿನಲ್ಲಿ. ಆಮೇಲೆ ಏನು ಮಾಡ್ದ, ಈ ಬಿಕೇಮ್ ಎ ಫ್ರೀ ಮ್ಯಾನ್, ಈ ಬಿಕೇಮ್ ಕೇರ್ ಫ್ರೀ. ಏನು ಈ ಲರ್ನ್ ಆಲ್ ಸಾರ್ಟ್ಸ್, ಎಲ್ಲ ವೆಪನ್ಸನ್ನು ಯೂಸ್ ಮಾಡೋದು ಕಲ್ತ. ಬಂದೂಕ ಹೆಂಗೆ ಚಲಾಯಿಸೋದು, ರಿವಾಲ್ವರ್ಸ್. ಈ ಲರ್ನ್ ದಿ ಆರ್ಟ್ ಆಫ್ ಯೂಸಿಂಗ್ ಲೀಥಲ್ ವೆಪನ್ಸ್ ದೇ. ಆಮೇಲೆ ಎಷ್ಟೋ ವರ್ಷ ಆಯಿತು, ಈ ಡಿಸ್ಕನೆಕ್ಟೆಡ್ ಫ್ರಮ್ ಹಿಸ್ ಅಂಕಲ್, ಈ ಡಿಸ್ಕನೆಕ್ಟೆಡ್ ಫ್ರಮ್ ಹಿಸ್ ಪೇರೆಂಟ್ಸ್ ಆಲ್ಸೋ. ಈ ವಾಸ್ ಆಲ್ ಅಲೋನ್ ಆ್ಯಂಡ್ ಈ ವಾಸ್ ಗಿವನ್ ಟು ಆಲ್ ಸಾರ್ಟ್ಸ್ ಆಫ್ ಈವಿಲ್ ಹ್ಯಾಬಿಟ್ಸ್ ಆಫ್ ಅಮೆರಿಕನ್ ಸೊಸೈಟಿ. ಎಲ್ಲ ಥರದ ಮೂವಿಗಳನ್ನು ನೋಡಿ ಇವನ ತಲೆ ಎಲ್ಲ ಒಂದು ಇದೆ, ಇದನ್ನು ನೋಡಬೇಕು ಅನ್ನೋ ಥರ. ಒಂದು ಸಾರಿ ಬಂದ ಇಂಡಿಯಾಕ್ಕೆ ಬಂದು ಡೆಲ್ಲಿನಲ್ಲಿ ಪಾಲಂ ಏರ್ಪೋರ್ಟ್ನಲ್ಲಿ ಇಳ್ಕೊಂಡ. ಅವ್ರೇನು ಮಾಡಿದ್ರು, ಆಲ್ ಕಸ್ಟಮ್ಸ್ ಅಥಾರಿಟಿ ಸರೌಂಡೆಡ್ ದಿಸ್ ಮ್ಯಾನ್. ಬಂದ ತಕ್ಷಣ ಬ್ಯಾಗೇಜ್ ಚೆಕ್ ಮಾಡೋಕ್ಕೆ ಅಂತೇಳಿ ದೇ ಸರೌಂಡೆಡ್ ದಿಸ್ ಮ್ಯಾನ್. ಆಮೇಲೆ ಏನು ಮಾಡಿದ್ರು, ಇವನಿಗೆ ಗೊತ್ತು, ಒಂದು ರಿವಾಲ್ವರ್ ತಗೊಂಡು ಈ ಫೈರ್ಡ್ ಫ್ಯೂ ಶಾಟ್ಸ್ ಇನ್ ದಿ ಏರ್. ದಿ ರಿಸಲ್ಟ್ ವಾಸ್ ದೀಸ್ ಎಕ್ಸೈಸ್ ಅಥಾರಿಟೀಸ್ ದೇ ಮೂಡ್ ಎಲ್ಟರ್ ಆ್ಯಂಡ್ ಸ್ಕೆಲ್ಟರ್. ಈ ಎಸ್ಕೇಪ್, ಅಲ್ಲಿಂದ ಹೊರಟ್ಬಿಟ್ಟ. ಇದು ಬಿಗ್ ನ್ಯೂಸು. ಆಮೇಲೆ ಬಂದ ಅವ್ರ ಅಪ್ಪ ಅಮ್ಮ ಹೈದರಾಬಾದ್ನಲ್ಲಿದ್ದಾರೆ ಅಂತ, ಅಲ್ಲಿಗೆ ಬಂದಾಗ ಗೊತ್ತಾಯಿತು ಅಪ್ಪ ಅಮ್ಮ ಇಲ್ಲ, ಡೆಲ್ಲಿಗೆ ಹೋಗಿದ್ದಾರೆ ಅಂತ ಗೊತ್ತಾಯಿತು. ಆಮೇಲೆ ಏನು ಮಾಡೋದು, ಎಲ್ಲಿ ಹೋಗೋದು ಅಂದು ಅಲ್ಲೊಂದು ಒಳ್ಳೆ ಒಂದು ಪಾರ್ಕ್ ಹತ್ರ ಒಂದು ಕಾರ್ ಇತ್ತು, ಒಳ್ಳೆ ಹೊಸ ಬ್ರ್ಯಾಂಡ್ ಕಾರು. ಇದು ನೋಡ್ದ, ಅದರೊಳಗೆ ಹೋಗಿ ಕೂತ್ಕೊಂಡ, ಬಿಟ್ಕೊಂಬಂದ. ಎಲ್ಲಿಗೆ ಬಂದ, ಬೆಂಗಳೂರಿಗೆ ಬಂದ. ಬೆಂಗಳೂರು ಬಂದು ಒಂದು ಪೆಟ್ರೋಲ್ ಬಂಕಿಗೆ ಹೋದ. ಒಂದು ಅಟೆ ಗನ್ ಪಾಯಿಂಟ್ ಎಸೆಟ್, ಫಿಲ್ ದಿ ಪೆಟ್ರೋಲ್ ಅಂದರೆ. ಸೊ ದಟ್ ವಾಸ್ ಡನ್. ಈ ವೆಂಟು ಒಂದು ಸದಾಶಿವನಗರದಲ್ಲಿ ಒಂದು ಬ್ಯಾಂಕು, ಆ ಬ್ಯಾಂಕಿಗೆ ಲಾಸ್ಟ್ ಕಸ್ಟಮರ್ ಆಫ್ ದಿ ಡೇ ವಾಸ್ ದೇರ್. ಈ ಎಂಟರ್ಡ್ ಇನ್ and then went to the cashier and said, raise your hands, put the money into tray, put the money into tray. Money was put into the tray and he walked back, escape. Last customer, he informed Sadasivanagar police station immediately, sorry ಹಿಂಗೆ ಆಗಿಬಿಟ್ಟಿದೆ, ಬ್ಯಾಂಕ್ನಲ್ಲಿ ಯಾವನೋ ಬಂದು ಏನು ಒಂಥರ ಸಿನಿಮಾದಲ್ಲೇ ಆಗೋ ಥರ ಆಗಿದೆ ಅಂತ. ಆಮೇಲೆ ಅವರು ಅಲ್ಲಿಂದ ಹೊಡೆದ್ರು. ಸೊ ಹೈವೇನಲ್ಲಿ ಚೇಂಜ್ ಮಾಡ್ತಾರೆ, ಇವರು ಮುಂದೆ ಹಿಂದೆ ಮುಂದೆ ಹೋದೆ. ಎಲ್ಲಿ ನೆಲಮಂಗಲ ಟ್ರಾವೆಲರ್ಸ್ ಬಂಗಲಿಗೆ ಬಂದರು. ಅಲ್ಲಿ ಬರೋದ್ರೊಳಗೆ ಒಂದು ಶಾಟ್ ಏನಾಯಿತು, ಟೈರಿಗೆ ಆಗಿಬಿಡ್ತು. ಅವನ ಕಾರ್ಗೆ ಟೈರ್ ಬರ್ಸ್ಟ್ ಆಯ್ತಲ್ಲ, ಇನ್ನು ಮುಂದಕ್ಕೆ ಹೋಗಲ್ಲ ಅಂದರೆ ಅವನು ಕೆಳಗಿಳ್ದ. ಆ ಟ್ರೇನಲ್ಲಿ ದುಡ್ಡನ್ನ ಎಲ್ಲ ಹಿಂಗೆ ಚೆಲ್ಕೆ ಅಂತ ಹೋದ. ಅದಕ್ಕೆ ಒಂದು ಹೊಲದಲ್ಲಿ ಎಕ್ಸ್ಚೇಂಜ್ ಆಫ್ ಫೈಟಿಂಗ್ ವಸ್ತೆ ಆ್ಯಂಡ್ ದೆನ್ ಅಲ್ಟಿಮೇಟ್ಲಿ ವಸ್ಕ ನೋಡಿ. ಹಿಡ್ಕೊಂಡ ತಕ್ಷಣ ಪೊಲೀಸ್ ಅಪ್ರಹೆಂಡೆಡ್ ಹಿಮ್. ಅಲ್ಲಿಗೆ ಈ ಬಿಕೇಮ್ ಕ್ವಯಟ್ ಆ್ಯಂಡ್ ಸೋಬರ್, ಜೆಂಟ್ಲ್ಮನ್ಲಿ ಆಗಿಬಿಟ್ಟಷ್ಟೇ. ಅವನು ಇಡೀ ಜೀವನದಲ್ಲಿ ಸುನಿಲ್ ಸಂದೀಪು ಮಿಸ್ಬಿಹೇವ್ ಮಾಡಿದ್ದು ಇದು ಒಂದು ಕ್ಷಣ. ಕಾರ್ನಲ್ಲಿ ಬಂದಿದ್ದು, ವಿಮಾನ ನಿಲ್ದಾಣದಲ್ಲಿ ಬ್ಯಾಂಕಿಗೆ ಹೋಗಿದ್ದು, ಇಷ್ಟು ಬಿಟ್ಟರೆ ಆ ಕೇಸ್ ನಡೀತಾ ಇತ್ತು, ಟ್ರಯಲ್ ನಡೀತಾ ಇತ್ತು. ಟ್ರಯಲ್ ನಡೀತಾ ಇರಬೇಕಾದ್ರೆ ಜಾಮೀನ್ ಮೇಲೆ ಬಂದ, ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ದ, ವರ್ಕ್ಶಾಪ್ ನಡೆಸ್ದ, ವರ್ಕ್ಶಾಪ್ ಕೆಲಸ ಕೊಟ್ಟ ಬೇರೆಯವ್ರಿಗೆ. ಟ್ರಯಲ್ ನಡೀತು. ನಮಗೆ ಜಸ್ಟಿಸ್ ಪದ್ಮರಾಜ್ ವಾಸ್ ದಿ ಟ್ರಯಲ್ ಜಡ್ಜ್, ಆಗ ಸೆಷನ್ಸ್ ಜಡ್ಜ್ ಆ ಕೇಸ್ಗೆ. ಆರ್ಗ್ಯುಮೆಂಟ್ ಏನಂದರೆ, ಚಂದ್ರೇಗೌಡ ಅಂತ ಡಾಕ್ಟರ್, ಅವ್ರನ್ನ ಎಕ್ಸಾಮಿನ್ ಮಾಡಿದ್ರು. ಒಬ್ಬ ಮನುಷ್ಯ ಒಂದು ಕುಟುಂಬದಲ್ಲಿ ಇದ್ದರೆ ಅವನು ಏನಾದ್ರೂ ಅವನ ಫ್ಯಾಮಿಲಿ ಮೆಂಬರ್ಸಿಂದ ಬಹಳ ದಿವಸ ದೂರ ಇದ್ದರೆ
ಅಂಥದ್ರಲ್ಲಿ ಈ ಎ ಸಾರ್ಟ್ ಆಫ್ ಮೆಂಟಲ್ ಅಬೇಷನ್ ಆಗುತ್ತೆ ಅವನಿಗೆ ಈ ಥರ ಫ್ರೀ ಇದ್ರಂತೂ ಅವನಿಗೆ ಇಷ್ಟಾನುವರ್ತಿಯಾಗಿ ನಡೀತಾನೆ. ನನಗೆ ತಲೆನಲ್ಲಿ ಏನಿದೆ ಅದನ್ನೆಲ್ಲ ಪ್ರಯೋಗ ಮಾಡಬೇಕು ಅನ್ನೋ ಥರ ಮನಸ್ಸು ಬರುತ್ತೆ. ಇವನು ಮಾಡಿರೋದು ಪ್ರಯೋಗ ಅಷ್ಟೇ. ಈ ನೆವರ್ ಇಂಟೆಂಡೆಡ್. ಈ ದುಡ್ಡನ್ನು ತಗೊಂಡೋಗಿ ಅವನಿಗೆ ಏನೂ ಆಗಬೇಕಾಗಿರಲಿಲ್ಲ. ಈಸ್ ಫ್ರಮ್ ಅನ್ ಎಕ್ಸ್ಟ್ರಾಡಿನರಿ ಫ್ಯಾಮಿಲಿ. ಈಸ್ ಫ್ಯಾಮಿಲಿ ವಾಸ್ ಗುಡ್. ಈಸ್ father, grandfather was excellent, and they are all noble souls, and this man could not have done that for money, not for gain at all. Therefore it is a sort of mental aberration. Section 84 benefit should be given. He was suffering from unsoundness of mind at the time when the act was committed. That is the defense that was done. ಆಮೇಲೆ ನೋಡಿ ಇದು ಎಷ್ಟು ಹೆಂಗಿರುತ್ತೆ ಜಡ್ಜಸ್ ಥಾಟ್ಸ್. ಹೆಂಗೆ ಪದ್ಮರಾಜ್ ಅವರು ಜಡ್ಜ್ಮೆಂಟ್ ಬರೆದ್ರು, ಟ್ರಯಲ್ ಜಡ್ಜ್ ಅದು. ನೋಡಿ, ಈ ಮನುಷ್ಯ ಬಂದೂಕ ಆರಿಸಿ ಡೆಲ್ಲಿಯಿಂದ ಬಂದಿದ್ದಾನೆ, ಕಾರ್ ಬಿಟ್ಕೊಂಡು ಬಂದಿದ್ದಾನೆ. ಬ್ಯಾಂಗ್ಳೂರಿನಲ್ಲಿ ನೆಲಮಂಗಲ ಹೈವೇ ಅನ್ನೋದು ಇಟ್ಸ್ ಎ ಬ್ಯುಸಿ ರೋಡ್. ಅದರಲ್ಲಿ ಬ್ಯಾಂಕ್ನಿಂದ ದುಡ್ಡು ತಗೊಂಡು ಇವನು ಸಲೀಸಾಗಿ ಕಾರ್ ಬಿಟ್ಕೊಂಡು ಹೋಗಿದ್ದಾನೆ ಅಂದರೆ ಇವನನ್ನು ಯಾರಾದರೂ ಹುಚ್ಚ ಅಂತ ಹೇಳೋಕ್ಕಾಗುತ್ತಾ? he was in his senses. Therefore he can't be considered as a man who comes under section 84. Means a man who suffers from unsoundness of mind at the time of commission of the act. He does not know he is doing something wrong or illegal or something contrary to law. ಕಾನೂನಿಗೆ ವಿರುದ್ಧವಾಗಿ ಅಥವಾ ನಾನು ಮಾಡ್ತಾ ಇರೋ ತಪ್ಪು ಅಂತ ಗೊತ್ತಿದ್ದೂ ಕೂಡ ಮಾಡೋಕ್ಕಾಗಲ್ಲ. ಮೀನ್ಸ್ ಎ ಮ್ಯಾನ್ ಹೂ ಈಸ್ ಮೆಂಟಲಿ ಅನ್ಸೌಂಡ್ ಕ್ಯಾನ್ ನಾಟ್ ಹ್ಯಾವ್ ಮೆನ್ಸ್ರಿಯಾ. ಈ ಕೆನಾಟ್ ಹ್ಯಾವ್ ಗಿಲ್ಟಿ ಮೈಂಡ್ ಅಟ್ ಆಲ್. ದೇರ್ ಫೋರ್ ಈ ಹೈಕೋರ್ಟ್ಗೆ ಬಂತು, ಅಪೀಲ್ ಹಾಕಿದ್ರು ಇವರು ಹೈಕೋರ್ಟ್ನಲ್ಲಿ. ಜಸ್ಟಿಸ್ ರಾಮಕೃಷ್ಣ ನೋಡಿ ಈ ಆರ್ಗ್ಯುಮೆಂಟನ್ನು ಅಪ್ಹೆಲ್ಡ್ ಮಾಡಿ, ಇದು ರಿಪೋರ್ಟ್ ಆಗಿದೆ. ನೀನು ದಿಸ್ ಮ್ಯಾನ್ had a brilliant academic career. He was excellent in his studies. He studied, went to America. He was away from his uncle. He was away from his family members. He was given to all sorts of evil habits of American society. Therefore, this man, except one misbehavior in his entire life, that is at the time when he entered the bank, absolutely his academic career, everything is post-crime conduct. Pre-crime conduct is extremely good. He has misbehaved only once in his lifetime. This creates a doubt in the mind of the court that he did this for gain, for any gain. Therefore, I give benefit of doubt regarding the mens rea, and he was acquitted. ಆಮೇಲೆ ಇನ್ನೂ ಮುಂದಕ್ಕೆ ನೋಡಿ, ಸುಪ್ರೀಂ ಕೋರ್ಟ್ಗೆ ಹೋಯ್ತು ಕೇಸು. ಸುನಿಲ್ ಸಂದೀಪ್, ಐ ಲರ್ನ್, ನನಗಿದು ಕೇಳಿ ಗೊತ್ತಾಗಿರೋದು, ಈ ಡೈಡ್ ಇನ್ ಎ ಟ್ರಾಜಿಕ್ ಆಕ್ಸಿಡೆಂಟ್. ಸೊ ದಟ್ಸ್ ವಾಟ್ ಎಂಡ್ ರಿಸಲ್ಟ್ ಬರಲಿಲ್ಲ. ಸೊ ಫ್ರೆಂಡ್ಸ್, ಯು ಕ್ಯಾನ್ ಡಿಫೆಂಡ್ ಎ ಕ್ರೈಮ್ ಇನ್ ಡಿಫರೆಂಟ್ ವೇಸ್. ಸೊ ಡಿಫೆನ್ಸಸ್ ನಿಮಗೆ ಎಲ್ಲ ಗೊತ್ತಿದೆ. ಜಸ್ಟಿಫೈಡ್ ಇನ್ ಲಾ, ಮಿಸ್ಟೇಕ್ಸ್ ಇನ್ ಲಾ, consent can be a defense, accidental act can be a defense, voluntary non-fit injuria cases, in all rape cases it is consent, consent is there, right of private defense. So all these are defenses in criminal law. ಅದರಲ್ಲಿ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ನ ಒಂದು ಯೋಚನೆ ಮಾಡ್ಬೋದು. ಸೊ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಅಂದರೆ ನೋಡಿ, ಇದು ಕ್ರಿಮಿನಲ್ ಲಾದಲ್ಲಿ ಹೇಗಿದೆ, 76 ಆನ್ವರ್ಡ್ಸ್ ಯು ರೀಡ್ ದೀಸ್ ಪ್ರಾವಿಷನ್ಸ್. ಚಾಪ್ಟರ್ 4 ಜನರಲ್ ಎಕ್ಸೆಪ್ಷನ್ಸು ಚಾಪ್ಟರ್ 4ಅಲ್ಲಿ ಬರುತ್ತೆ. ದಿಸ್ ಎ ವಂಡರ್ಫುಲ್ ಚಾಪ್ಟರ್ ಜನರಲ್ ಡಿಫೆನ್ಸಸ್. ಇದಕ್ಕೆ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಅನ್ನೋದು ಏನು ನಮಗೆ ಗೊತ್ತಾಗುತ್ತೆ ಅಂದರೆ, ಈ ಡಿಫೆನ್ಸ್ನಲ್ಲಿ ನಾವು ಎರಡು ವಿಷಯಗಳನ್ನು ತಿಳ್ಕೋಬೇಕು. ಒಂದನೇ ಡಿಫೆನ್ಸ್ ಏನು ಅಂದರೆ, it does not amount to either it negatives the mens rea. ಇನ್ನೊಂದು negatives the actus rea.
ಸೊ ಈ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸಲ್ಲಿ ಇಂಪಾರ್ಟೆಂಟ್ ಏನಂದರೆ ಇಟ್ ನೆಗೆಟಿವ್ಸ್ ದಿ ಮೆನ್ಸ್ರಿಯಾ ಆರ್ ಯಾಕೆ ಅಕ್ವಿಟ್ ಆಗುತ್ತೆ ಈ ಡಿಫೆನ್ಸನ್ನು ಅಂತ ಹೇಳಿದ್ರೆ ದೇರ್ ಆರ್ ಸರ್ಟನ್ ಡಿಫೆನ್ಸಸ್. ಫಾರ್ ಎಕ್ಸಾಂಪಲ್ ಕನ್ಸೆಂಟ್ ಒಂದು ಡಿಫೆನ್ಸ್ ಅಂತ ಹೇಳಿದೆ, ಇಟ್ ನೆಗೆಟಿವ್ಸ್ ದಿ ಮೆನ್ಸ್ರಿಯಾ, ದಟ್ ಮೀನ್ಸ್ ಇಂಟೆನ್ಷನ್ಲಿ ಡಿಡ್ ನಾಟ್ ಡೂ ದಟ್ ಅಂತ. ಇನ್ನೊಂದು ನೆಗೆಟಿವ್ಸ್ ದಿ ಆಕ್ಟಸ್ ರಿಯಾಸ್. ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಅಂದರೆ ಏನು ಹೇಳುತ್ತೆ ಅಂದರೆ ಲಾ ಸೇಸ್ ಡೋಂಟ್ ರನ್ ಅವೇ ವೆನ್ ಯು ಆರ್ ಇನ್ ಡೇಂಜರ್, ಯುವರ್ ಲೈಫ್ ಈಸ್ ಇನ್ ಡೇಂಜರ್, ಯುವರ್ ಪ್ರಾಪರ್ಟಿ ಈಸ್ ಇನ್ ಡೇಂಜರ್, ಡೋಂಟ್ ರನ್ ಅವೇ ಲೈಕ್ ಎ ಕವರ್ಡ್. ಹೇಡಿಗಳ ಥರ ನೀವು ಕಳ್ಳ ಎಲ್ಲಿ ಬರ್ತಾನೆ? ನಮ್ಮ ಮನೆಗೆ ಬರ್ತಾನೆ ಕಳ್ಳ. ನೋಡಿ ಇದನ್ನು ಊಹೆ ಮಾಡ್ಕೊಳ್ಳಿ, ಒಂದು ಗಳಿಗೆ ನಾವು ಇರೋ ಜಾಗಕ್ಕೆ ಬರ್ತಾನೆ ಕಳ್ಳ ಅನ್ನೋಂಥವ್ನು. ನಮ್ಮ ಮನೆಯಲ್ಲಿ ನಾವು ಇರಬಾರ್ದು ಅಂತ ಹೇಳ್ತಾನೆ ಅವನು, ನನಗೆ ಬೇಕಾಗಿರೋದನ್ನು ತಗೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಯಾರು ಎಲೆಕ್ಟ್ರಿಸಿಟಿ ಥೆಫ್ಟ್, ಎನಿ ಅಫೆನ್ಸ್ ಯು ಟೇಕ್ ದಟ್ ದೇ ಟ್ರಾನ್ಸ್ಗ್ರೆಸ್ ಸಮಥಿಂಗ್. ಸೊ ಟು ಡಿಫೆಂಡ್ ಎ ಕ್ರೈಮ್, ನಾನು ಒಂದು ಆರೋಪದಿಂದ ನಾನು ಮುಕ್ತನಾಗಬೇಕು ಅಂದರೆ ಎರಡು ಥರ ಪಾಸಿಟಿವ್ಲಿ ಒಂದು ನನಗೆ ಆ ಥರ ಮಾಡುವಂತಹ ಗಿಲ್ಟಿ ಮೈಂಡ್ ಇರಲಿಲ್ಲ ಅನ್ನೋ ಅಂಥದ್ದೊಂದು, ಇನ್ನೊಂದು ನನಗೆ ಕಾನೂನಲ್ಲಿ ಹಕ್ಕಿತ್ತು, ವಾಟ್ ಐ ಹ್ಯಾವ್ ಡನ್ ಈಸ್ ನಾಟ್ ಎ ಕ್ರೈಮ್ ಅಟ್ ಆಲ್. ನೋಡಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಇಷ್ಟು ಜನ ಇದ್ದೀವಿ ಇದರಲ್ಲಿ ಒಂದು 2-3 ಪರ್ಸನ್ಸ್ ದೇ ವಾಂಟ್ ಟು ಏಮ್ ಅಟ್ ಎ ಪರ್ಟಿಕ್ಯುಲರ್ ಪರ್ಸನ್. ಇಲ್ಲಿಂದ ಗುಂಪಿಂದ ಒಂದು 100 ಜನದ ಗುಂಪಿದೆ. ಆ ಗುಂಪಿನಲ್ಲಿ ಅಲ್ಲಲ್ಲೇ ಚೆದರದಂತೆ ಒಂದು 5-6 ಜನ ಇದ್ದಾರೆ, ಒಬ್ಬರಲ್ಲಿ. ದೇ ವಾಂಟ್ ಟು ಡೂ ಅವೇ ವಿತ್ ಎ ಪರ್ಸನ್ ಒಂದು ಜಾಗದಲ್ಲಿ. ವೆದರ್ ಇನ್ ಸಚ್ ಎ ಸಿಚುಯೇಷನ್ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಕ್ಯಾನ್ ಬಿ ಎಕ್ಸಸೈಸ್ಡ್. ಕಾನೂನು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇಫ್ ಯುವರ್ ಲೈಫ್ ಈಸ್ ಇನ್ ಡೇಂಜರ್, ಟು ಸೇವ್ ಯುವರ್ ಲೈಫ್ even at the risk of causing harm to others, you can exercise your right of private defense. You are justified. You are justified in doing that. ಇದಕ್ಕೆ ಒಂದು ಒಳ್ಳೆ ಕೇಸ್ ಇದೆ. ಅದು ಸೈಟೇಷನ್ ಎಕ್ಸಾಕ್ಟ್ ಆಗಿ ನಾನು ಹೇಳಲ್ಲ, ಆದರೆ ಆ ಫ್ಯಾಕ್ಟ್ಸನ್ನು ನಾನು ಹೇಳ್ಬೋದು. ಪಾರ್ಟಿಷನ್ ಡೇಟ್ಸ್, ಅದು ಗುಜರಾತಲ್ಲಿ ಒಂದು ಏರಿಯಾ, ಅದು ಪಾರ್ಟಿಷನ್, ಪಾಕಿಸ್ತಾನ್ ಆ್ಯಂಡ್ ಇಂಡಿಯಾ ಪಾರ್ಟಿಷನ್ ಆಗ ಅಂಥದ್ದು. ನೇಟಿವ್ ಸಿಂಧೀಸ್ಗೂ ಮುಸ್ಲಿಂ ಕಮ್ಯುನಿಟಿಗೂ ದ್ವೇಷ ಬೆಳೀತಾ ಇರುತ್ತೆ. ಅದರಲ್ಲಿ ಸಿಂಧಿ ರೆಫ್ಯೂಸೀಸು ಸ್ಟ್ರೈಕ್ ಮಾಡ್ತಾ ಹೋಗ್ತಾ ಇರ್ತಾರೆ. ಇಬ್ಬರದು ಹಮ್ಜಾದ್ ಖಾನ್ ಅಂತ ಇರ್ಬೋದು, ಮೋಸ್ಟ್ಲಿ ನನ್ನ ರಿಕಲೆಕ್ಷನ್ ಇಸ್ ದಟ್. ಅಲ್ಲಿ ಅವೊಂದು ಶಾಪ್ ಇರುತ್ತೆ. ಇವ್ರದೆಲ್ಲ ರೈಟಿಂಗ್, ಇದು ಅಂದರೆ ರೈಟಿಂಗ್ ಅಂದರೆ ಏನು? ಅನ್ಲಾಫುಲ್ ಅಸೆಂಬ್ಲಿ ಇಫ್ ಇಟ್ ಬಿಕಮ್ಸ್ ವೈಲೆಂಟ್, ಆ್ಯಕ್ಟಿವ್ ರೈಟಿಂಗ್ ಅಂತ. ಇವೊಂದು 4-5 ಜನ ಗುಂಪು ಸೇರ್ತಾರೆ, ಏನೋ ಒಂದು ಗಲಾಟೆ ಮಾಡ್ತಾರೆ, ಇಟ್ ಬಿಕಮ್ಸ್ ಆ್ಯಕ್ಟಿವ್. ದಿ ಮೂಮೆಂಟ್ ಇಟ್ ಬಿಕಮ್ಸ್ ದಟ್ ಸ್ಟೇಟ್ ಆಫ್ ಅನ್ಲಾಫುಲ್ ಅಸೆಂಬ್ಲಿ ಈಸ್ ಕಾಲ್ಡ್ ಆಸ್ ರೈಟಿಂಗ್. ದೊಂಬಿ ಅಂತ ಕರಿತೀವಿ ನಾವು. ದೊಂಬಿ ಅಂದರೆ ಯಾವುದು ಅಂದರೆ ಆ ಅಕ್ರಮ ಕೂಟ ಏನಿದೆಯೋ ಅದು ಚಟುವಟಿಕೆಯಿಂದ ಆಗೋದು, ಒಡಿ ಬಡಿ ಹಿಂಸೆ ಮಾಡೋಕ್ಕೆ ಶುರುವಾಗುವಂಥ ಸ್ಟೇಟ್ಗೆ ನಾವು ರೈಟಿಂಗ್ ಅಂತ ಕರಿತೀವಿ. ಸೊ ಈ ಸಿಂಧಿ ರೆಫ್ಯೂಸೀಸ್ ಎಲ್ಲ ಹೋಗ್ತಾ ಇದ್ರು ಆ ಜಾಗದಲ್ಲಿ. ಇವ್ರದ್ದು ಶಾಪ್ ಇತ್ತು ಈ ಥರ. ಎಲ್ಲ ಆ ಶಾಪಲ್ಲಿ ಹಿಂಗೆ ಡೋರ್ನಲ್ಲಿ ನಾಕ್ ಮಾಡ್ತಾ ಇದ್ರು. ಎನಿ ಮೂಮೆಂಟ್ ದೇ ಕುಡ್ ಹ್ಯಾವ್ ಎಂಟರ್ಡ್ ಇನ್ ಟು ದಿ ಶಾಪ್ ಆ್ಯಂಡ್ ದೆನ್ ದೇ ಹ್ಯಾವ್ ಲೂಟೆಡ್ ದಿ ಶಾಪ್ ಆ್ಯಂಡ್ ಕಿಲ್ಡ್ ಸಮ್ ಪರ್ಸನ್ಸ್ ಹೂ ಆರ್ ದೇರ್ ಇನ್ ದಿ ಶಾಪ್. ಅವಾಗೇನು ಮಾಡ್ತಾನೆ, ಅವರ ಅಮ್ಮ ಹೇಳ್ತಾರೆ, ಹಮ್ಜಾದ್ ಖಾನ್ ಹೇಳ್ತಾರೆ, ನೋಡು ಈ ಥರ ತೊಂದರೆ ಆಗ್ತಾ ಇದೆ, ನೀನು ರಕ್ಷಣೆ ಮಾಡು, ನಮಗೆ ಮನೆಗೆ ನುಗ್ತಾ ಇದ್ದಾರೆ ಎಲ್ಲರೂ ಅಂತ ಹೇಳ್ತಾರೆ. ಎಲ್ಲ ಕಡೆಯಿಂದನೂ ಜನಗಳು ಬರ್ತಾ ಇದ್ದಾರೆ ಅಟ್ರಾಕ್ಟ್. ಆಗ ಇವ್ರೇನು ಮಾಡ್ತಾನೆ, ಒಂದು ಗನ್ ತರ್ತಾನೆ, ಈ ಫೈರ್ ಶಾಟ್ಸ್. ಅದು ಇಟ್ ರಿಸಲ್ಟ್ಸ್ ಇನ್ ದಿ ಡೆತ್ ಆಫ್ ಎ ಮ್ಯಾನ್ ಆ್ಯಂಡ್ ಸಮ್ ಇಂಜುರೀಸ್ ಆಲ್ಸೋ ಇಟ್ ರಿಸಲ್ಟ್ಸ್. ಹಮ್ಜಾದ್ ಖಾನ್ ವಾಸ್ ಪ್ರಾಸಿಕ್ಯೂಟೆಡ್ ಫಾರ್ ಅನ್ ಅಫೆನ್ಸ್ ಆಫ್ ಮರ್ಡರ್. ನೋಡಿ, ನೀವು ಇನ್ನೂ ನಿಮ್ಮ ಅಂಗಡಿ ಒಳಕ್ಕಿಲ್ಲ, ಬರ್ಬೋದು, ಕದಾಯಿ ಅಲುಗಾಡಿಸ್ತಾ ಇದ್ರು ಅಷ್ಟೇ ಅಂತ ಹೇಳಿ ಟ್ರಯಲ್ ಕೋರ್ಟ್ನವರು ಈ ಡಿಫೆನ್ಸ್ ತಗೊಂಡ್ರು. ಇಲ್ಲ, ಐ ವಾಂಟೆಡ್ ಟು ಪ್ರೊಟೆಕ್ಟ್ ಮೈ ಪ್ರಾಪರ್ಟಿ, ದೇರ್ ಫೋರ್ ಐ ಹ್ಯಾವ್ ಎಕ್ಸಸೈಸ್ಡ್ ಮೈ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್, ಐ ಹ್ಯಾವ್ ನಾಟ್ ಕಮಿಟೆಡ್ ಎ ಕ್ರೈಮ್, ಐ ಆಮ್ ಜಸ್ಟಿಫೈಡ್. ನೋಡಿ,
ಈ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಈಸ್ ಎ ಜಸ್ಟಿಫಿಕೇಶನ್ ಇನ್ ಲಾ. ಇಟ್ ಈಸ್ ನಾಟ್ ಎ ಮರ್ಸಿ, ಇಟ್ ಈಸ್ ನಾಟ್ ಅನ್ ಎಕ್ಸ್ಕ್ಯೂಸ್, ಇಟ್ ಈಸ್ ವಾಟ್ ಲಾ ಪ್ರೊವೈಡ್ಸ್. ನಮ್ಮ ಮೂಲಭೂತ ಹಕ್ಕಿಗಳಿಗಿಂತನೂ ಶ್ರೇಷ್ಠವಾದಂಥ ಹಕ್ಕು ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್. ಸೊ ಅದನ್ನು ಹೇಳ್ದ ಅವನು ಡಿಫೆನ್ಸ್ ತಗೊಂಡ. ವೆನ್ ಮೈ ಲೈಫ್ ವಾಸ್ ಇನ್ ಡೇಂಜರ್, ಮೈ ಶಾಪ್ ವಾಸ್ ಇನ್ ಡೇಂಜರ್, ಮೈ ಪ್ರಾಪರ್ಟಿ ವಾಸ್ ಇನ್ ಡೇಂಜರ್, ಮೈ ಫ್ಯಾಮಿಲಿ ಮೆಂಬರ್ಸ್ ವರ್ ಇನ್ ಡೇಂಜರ್, ಇಟ್ ಈಸ್ ಇನ್ ದೋಸ್ ಸರ್ಕಮ್ಸ್ಟೆನ್ಸಸ್ I have fired few shots, it has resulted in the death, therefore I was justified in doing what I did, was the defense that. So ಅದನ್ನು ಅಕ್ಸೆಪ್ಟ್ ಮಾಡಲಿಲ್ಲ ಇಲ್ಲಿ ಟ್ರಯಲ್ ಕೋರ್ಟ್ನವರು. ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಅಕ್ಸೆಪ್ಟೆಡ್. ಅಲ್ಲಿ ಏನು ಅವ್ರು ಹೇಳ್ತಾರೆ ಅಂತಂದರೆ, ನೋಡಿ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಅನ್ನೋ ಅಂಥದ್ದನ್ನ ನನಗೆ ಎಕ್ಸ್ಟ್ರೀಮ್ ಡೇಂಜರ್ ಆಗಬೇಕು, ನನ್ನ ಬಲಗಣ್ಣು ಈಗ ತೆಗೆದಿದ್ದಾನೆ ಅಕ್ಯೂಸ್ಡು, ಅದರಿಂದ ನಾನು ಅವನ ಬಲಗಣ್ಣು ತೆಗಿಬೇಕು, ನನ್ನ ಬಲಗೈ ತೆಗೆದಿದ್ದಾನೆ ಅವನ ಬಲಗೈ ತೆಗಿಬೇಕು, ಈ ಥರ ಸ್ಟೇಜ್ ಬೈ ಸ್ಟೇಜ್, ಸ್ಟೆಪ್ ಬೈ ಸ್ಟೆಪ್ ಯು ಕಾಂಟ್ ಎಕ್ಸಸೈಸ್ ಯುವರ್ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್. ಲಾ ಲ್ಯಾಂಗ್ವೇಜ್ ಆಫ್ ದಿ ಸೆಕ್ಷನ್ ಈಸ್ ವೆನ್ ದೇರ್ ಈಸ್ ಅನ್ ಅಪ್ರಹೆನ್ಷನ್ ಆಫ್ ಡೇಂಜರ್ ಟು ದಿ ಬಾಡಿ, ವೆನ್ ದೇರ್ ಈಸ್ ಅನ್ ಅಪ್ರಹೆನ್ಷನ್, ನನಗೆ ಈ ಘಟನೆಯಿಂದ ನನಗೆ ಜೀವಕ್ಕೆ ಅಪಾಯ ಇದೆ ಅಂತ ಗೊತ್ತಾದರೆ ಮೈ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಬಿಗಿನ್ಸ್, ದೆನ್ ಇಟ್ ಸ್ಟಾರ್ಟ್ಸ್. ಇಟ್ ಡಸ್ ನಾಟ್ ವೆಯ್ಟ್ ಟಿಲ್ ಏನೋ ಒಂದು ನನಗೆ ಹಾರಮ್ ಆಗಬೇಕು. ಅಲ್ಲಿ ಅವ್ರು ಹೇಳಿದರು ಅಂಗಡಿ ಇನ್ನೂ ಕದ ಹಿಂಗೆ ಅಳ್ತಾ ಇದ್ರು ಅಷ್ಟೇ, ಒಳಗೆ ನುಗ್ಗಿರಲಿಲ್ಲ ಅಂತೆ. ಇಟ್ ಈಸ್ ನಾಟ್ ದಿ ದೇರ್ ವಾಸ್ ಅಪ್ರಹೆನ್ಷನ್, ಸೀರಿಯಸ್ ಅಪ್ರಹೆನ್ಷನ್ ಆ್ಯಂಡ್ ಡೇಂಜರ್ ಟು ದಿ ಲೈಫ್ ಆ್ಯಂಡ್ ಲಿಬರ್ಟಿ ಆಫ್ ದಟ್ ಪರ್ಸನ್, ದೇರ್ ಫೋರ್ he was justified in exercising right of private defense, entitled for acquittal. Supreme Court acquitted like that. So ಅದರಿಂದ ನಮಗೆ ಈ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್, ದಿಸ್ ಈಸ್ ಎಕ್ಸಾಕ್ಟ್ಲಿ ಡಿಫೆಂಡಿಂಗ್, ಹೌ ಟು ಡಿಫೆಂಡ್ ಎ ಕ್ರೈಮ್. ಜನರಲ್ ಡಿನಯಲ್ ನಾವು ಮಾಡ್ತಾ ಇರೋದೇನೆಂದರೆ ಜನರಲ್ ಡಿನಯಲ್. ಅದು ಯಾವಾಗ ಅನುಕೂಲ ಬರುತ್ತೆ ಅಂದರೆ ಪ್ರಾಸಿಕ್ಯೂಷನ್ ಫೇಲ್ ಆದರೆ ಮಾತ್ರ ಅನುಕೂಲ ಬರುತ್ತೆ. ಬಟ್ ಇಟ್ ಈಸ್ ನಾಟ್ ಆ್ಯಕ್ಚುಲಿ ಡಿಫೆಂಡಿಂಗ್ ಎ ಕ್ರೈಮ್, it is prosecution's failure to adduce adequate evidence to convict a man. It is benefit of doubt in that sense, not because accused has succeeded. aduna ನಾವು ಎಲ್ಲ ತಿಳ್ಕೋಬೇಕು. ಸೊ ಐ ಥಿಂಕ್ ಟು ಸಮ್ ಅಪ್, ನಾನು ಇವಾಗ ಸಮ್ ಅಪ್ ಮಾಡೋಕ್ಕೆ ಎರಡೇ ನಿಮಿಷದಲ್ಲಿ ಸಮ್ ಅಪ್ ಮಾಡ್ತೀನಿ. ಆಮೇಲೆ ಒಂದೆರಡು ನಿಮಿಷ ವಕೀಲ ವೃತ್ತಿ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ಇನ್ನೂ ಚೆನ್ನಾಗಿ ಆಗ್ಬಹುದಾಗಿತ್ತು ಅಂತ ನನಗೆ ಅನ್ನಿಸ್ತಾ ಇದೆ. ಒಂದನೇದು ಇಲ್ಲಿನ ಇದು ಸೆಕೆ ಇದೆಯಲ್ಲ, ಈಟ್ ಎಕ್ಸಸ್ ಆಫ್, ಐ ಆಮ್ ಫೀಲಿಂಗ್ ಎಕ್ಸಸ್ ಆಫ್ ಈಟ್ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ಅದು ಒಂದು ಇಟ್ ಈಸ್ ಅನ್ ಆ್ಯಡೆಡ್ ಡಿಸಡ್ವಾಂಟೇಜ್ ಅಂತ ನಾನು ಅಂದ್ಕೊಳ್ತೀನಿ. ಇದು ಇನ್ನೂ ಚೆನ್ನಾಗಿ ಇದು ಮೂಡ್ ಬರ್ಬೋದಾಗಿತ್ತು, ಆದರೆ ಎಷ್ಟು ಸಾಧ್ಯ ಆಗಿದೆಯೋ ಅಷ್ಟನ್ನು ತಿಳಿಸೋಕ್ಕೆ ಇಷ್ಟಪಟ್ಟಿದ್ದೀನಿ. ಸೊ ಜನರಲ್ ಪ್ರಿನ್ಸಿಪಲ್ಸನ್ನ, ಆಮೇಲೆ ಇನ್ನೊಂದು ಸ್ಟ್ಯಾಚ್ಯೂಟರಿ ಅಫೆನ್ಸ್ ನಾನು ಹೇಳಲಿಲ್ಲ. ಈಗ ನಿಮಗೆ ನಾವು ಕೇಳ್ಬೋದು, ನೀವು ಯಾರಾದರೂ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಇದೆಯಲ್ಲ ಅಲ್ಲಿ ಮೆನ್ಸ್ರಿಯ ವಿಷಯ ಇಲ್ಲ ಅಂದರೆ, ಚೆಕ್ ಬೌನ್ಸ್ ಕೇಸ್ ಇದೆ, ಚೆಕ್ ಬೌನ್ಸ್ ಕೇಸ್ನಲ್ಲಿ ಮೆನ್ಸ್ರಿಯ ವಿಷಯ ಇಲ್ಲ. ನಿನ್ನ ಅಕೌಂಟ್ನಲ್ಲಿ ದುಡ್ಡಿದೆಯಾ, ದುಡ್ಡಿಲ್ಲೇ ಚೆಕ್ ಕೊಟ್ಟಿದೆಯಾ, ಅದನ್ನು ಹಾಕಿದಾಗ ಅದು ಡಿಸಾನರ್ ಆಗಿದೆಯಾ, ಇಷ್ಟೇ ಅಲ್ಲಿ ಬೇಕಾಗಿರೋದು. ವಿತ್ ವಾಟ್ ಇಂಟೆನ್ಷನ್ ಯು ಹ್ಯಾವ್ ಇಶ್ಯೂಡ್ ದಿ ಚೆಕ್, ವಿತ್ ಗುಡ್ ಇಂಟೆನ್ಷನ್ ಆರ್ ಬ್ಯಾಡ್ ಇಂಟೆನ್ಷನ್ ಇದೆ. ಇನ್ ಸ್ಟ್ಯಾಚ್ಯೂಟರಿ ಅಫೆನ್ಸ್, ಇಫ್ ದಿ ಸ್ಟ್ಯಾಚ್ಯೂಟ್ ಎಕ್ಸ್ಕ್ಲೂಡ್ಸ್ ಸ್ಪೆಸಿಫಿಕಲಿ ದಿ mens rea element, then actus reus is sufficient, means prohibited by law. ಚೆಕ್ ಕೊಡಬೇಡಪ್ಪ, ದುಡ್ಡಿಲ್ಲದೇ ಚೆಕ್ ಕೊಡಬೇಡ, ದಟ್ ಈಸ್ actus reus. ಚೆಕ್ ಇಲ್ಲ, ದುಡ್ಡು ಕೊಟ್ಟಿದ್ದಾನೆ, ಬೌನ್ಸ್ ಆಗಿದೆ, ನೋಟಿಸ್ ಕೊಟ್ಟಿದೆ, ಉತ್ತರ ಕೊಟ್ಟಿಲ್ಲ, ಪ್ರಾಸಿಕ್ಯೂಟ್ ಮಾಡಿ. ಸೊ ಆ ರೀತಿಯಾಗಿ ಸ್ಟ್ಯಾಚ್ಯೂಟರಿ ಅಫೆನ್ಸಸ್ಸಲ್ಲಿ ಕೆಲವು ವೇಳೆ ಮೆನ್ಸ್ರಿಯಾನ ಎಕ್ಸ್ಕ್ಲೂಡ್ ಮಾಡ್ಬೋದು, ಮಾಡಬಾರ್ದು ಅಂತ ಇಲ್ಲ. ಬಟ್ ಅದು ಬಿಟ್ಟರೆ ಇನ್ನು ಉಳಿದಿರೋದ್ರಲ್ಲಿ ಬಹುಪಾಲು ಇನ್ ಆಲ್ ಸ್ಟ್ಯಾಚ್ಯೂಸ್, ಇನ್ ಫ್ಯಾಕ್ಟ್ ದಿಸ್ ಎಲಿಮೆಂಟ್ ಆಫ್ ಮೆನ್ಸ್ರಿಯಾ ಈಸ್ ರೆಡ್ ಇನ್ ಟು ದಿ ಸೆಕ್ಷನ್, ಅದು ಬೇಕೇ ಬೇಕು ಅಂತ ಎಷ್ಟೋ ತೀರ್ಮಾನಗಳನ್ನು ಮಾಡಿದ್ದಾರೆ. ಲಾನ ಎಕ್ಸ್ಕ್ಲೂಡ್ ಮಾಡಿದ್ರೆ, ಈಗ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಈಸ್ ಎ ಕ್ಲಾಸಿಕ್ ಎಕ್ಸಾಂಪಲ್. ಇಫ್ ಲಾ ಇಟ್ ಸೆಲ್ಫ್ ಎಕ್ಸ್ಕ್ಲೂಡ್ಸ್ ಮೆನ್ಸ್ರಿಯಾ ಎಲಿಮೆಂಟ್, ದೆನ್ ಇಟ್ ಈಸ್ ನಾಟ್ ರಿಕ್ವೈರ್ಡ್.
ಇಫ್ ಸ್ಟ್ಯಾಚ್ಯೂಟ್ ಎಕ್ಸ್ಕ್ಲೂಡ್ಸ್ ಅಷ್ಟನ್ನು ಹೇಳ್ತೀನಿ. ಇದು ಮಾಡಿ ಇನ್ನು ಎಷ್ಟು ಹೇಳೋಕ್ಕಾಗಿದೆಯೋ ನಾನು ಹೇಳಿದ್ದೀನಿ. ಬಟ್ ನಾನು ಐ ಆಮ್ ನಾಟ್ ಪರ್ಸನಲಿ ಸ್ಯಾಟಿಸ್ಫೈಡ್ ಅಬೌಟ್ ಮೈ ಟುಡೇಸ್ ಪರ್ಫಾರ್ಮೆನ್ಸ್ ಬಿಕಾಸ್ ನನ್ನ ವೇ ಆಫ್ ಕಮ್ಯುನಿಕೇಷನ್ ಇಸ್ ಟೋಟ್ಲಿ ಡಿಫ್ರೆಂಟ್. ಅದು ಸಾಧ್ಯ ಆಗಿಲ್ಲ, ಆದ್ರೂ ಎಷ್ಟು ಸಾಧ್ಯನೋ ಅಷ್ಟು ಹೇಳೋಕ್ಕಾಗಿದೆ ಹೇಳ್ತೀನಿ. ಇನ್ನು ವಕೀಲ ವೃತ್ತಿ ಬಗ್ಗೆ ಮಾತಾಡೋದಾದರೆ ಒಂದು 3-4 ಮಾತುಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು, ಇಟ್ ಈಸ್ ಎ ಸೇಕ್ರೆಡ್ ಪ್ರೊಫೆಷನ್. ಇದಕ್ಕೆ ಸರಿಸಾಟಿಯಾಗಿರುವಂಥ ಇನ್ನೊಂದು ವೃತ್ತಿನ ನಾವು ಹುಡುಕೋದು ತುಂಬ ಕಷ್ಟ ಇದೆ. ಈ ನಾಗರಿಕತೆ, ಮ್ಯಾನ್ ಆಸ್ ಸಿವಿಲೈಸ್, ಒನ್ ಡೇನಲ್ಲೇ ನಾವು ಹಿಂಗೆಲ್ಲ ಬಂದು ಕೂತ್ಕೊಂಡು ಕಾನೂನು ಬಗ್ಗೆ ವಿಮರ್ಶೆ ಮಾಡಿ ಚರ್ಚೆ ಮಾಡೋಕ್ಕಾಗಿಲ್ಲ. ದಿಸ್ ಹ್ಯಾಸ್ ಟೇಕನ್ ಸೆಂಚುರೀಸ್ ಆ್ಯಂಡ್ ಸೆಂಚುರೀಸ್. ಒಂದೊಂದು ವರ್ಡನ್ನು ನಾವು ಅಟ್ಟರ್ ಮಾಡಬೇಕಾದ್ರೆ, ಒಂದೊಂದು ಸ್ಟ್ಯಾಚ್ಯೂನ ಮಾಡಬೇಕಾದ್ರೆ, ಒಂದು ಅಫೆನ್ಸಿಗೆ ಒಂದು ಏಜನ್ನು ಪ್ರಿಸ್ಕ್ರೈಬ್ ಮಾಡಬೇಕಾದ್ರೆ, ಒಂದು ಮದುವೆಗೆ ಒಂದು ಏಜನ್ನು ಪ್ರಿಸ್ಕ್ರೈಬ್ ಮಾಡಬೇಕಾದ್ರೆ ದಿಸ್ ಸೊಸೈಟಿ ಹ್ಯಾಸ್ ಅಂಡರ್ಗಾನ್ ಟ್ರೆಮೆಂಡಸ್ ಇಂಪ್ಯಾಕ್ಟ್. ಆ ಸಂದರ್ಭಗಳು, ಪರಿಸ್ಥಿತಿಗಳು ಬಂದಿರೋದ್ರಿಂದನೇ ನಾವು ಈಗ ಪೋಕ್ಸೋ ಆ್ಯಕ್ಟ್ ಅನ್ನೋದು ಬಂತು. ಪೋಕ್ಸೋ ಆ್ಯಕ್ಟ್ ಬಂದಿದೆ, ಸಮಾಜದ ಸ್ಥಿತಿಗತಿಗಳು ಆ ಥರ ಇರೋದ್ರಿಂದ ಆ ಥರ ಬಂದಿದೆ. ಅದರಿಂದ ವಕೀಲ ವೃತ್ತಿ ಪವಿತ್ರವಾಗಿರುವಂಥ ವೃತ್ತಿ. ಎಲ್ಲ ವಕೀಲರು ಕೂಡ ದೇ ಆರ್ ಲೈಕ್ ಸೈನ್ಸ್. ಅವರು ಎಕ್ಸ್ಟ್ರಾರ್ಡಿನರಿ. ಅದು ನಾವು ಆರ್ಡಿನರಿಯಾಗಿ ಒಂದು ಸ್ವಲ್ಪ ಓದ್ಕೊಂಡ್ವಿ, ಆ ದೃಷ್ಟಿನಲ್ಲಿ ಆಗಲ್ಲ. ಅದು ವಕೀಲ ವೃತ್ತಿನಲ್ಲಿ ನಿರಂತರವಾದಂಥ ಅಧ್ಯಯನನೇ ಅತಿ ಮುಖ್ಯವಾಗಿರುವಂಥದ್ದು. ಕಲಿಕೆಗೆ ಕೊನೆ ಇಲ್ಲ. ಅದಕ್ಕೆ ದೆರ್ ಈಸ್ ನೋ ಲಾಸ್ಟ್ ವರ್ಡ್ ಇನ್ ಲಾ. ನೀವು ನೋಡ್ಬೋದು 10 ವರ್ಷಗಳಲ್ಲಿ ಯಾವ ಥರ ಒಂದು ಹಿಂದೂ ಸಕ್ಸೆಷನ್ ಆ್ಯಕ್ಟಿಗೆ ಆಗಿರುವಂತಹ ಮಹಿಳಾ ಹಕ್ಕುಗಳ ಬಗ್ಗೆ, ಎ ಡಾಟರ್ ಈಸ್ ಆಲ್ಸೋ ಟ್ರೀಟೆಡ್ ಆಸ್ ಕೋಪಾಸನರ್ ಅನ್ನೋದು, ವೆದರ್ ದಿ ಸ್ಟ್ಯಾಚ್ಯೂಟ್ ಈಸ್ ರಿಟ್ರಾಸ್ಪೆಕ್ಟಿವ್ ಆರ್ ವೆದರ್ ಇಟ್ ಈಸ್ ಪ್ರಾಸ್ಪೆಕ್ಟಿವ್, whether it is applicable to the daughters who are married before 1956 or after 1966, whether it is applicable to the married daughters. ಎಷ್ಟೊಂದು ಇಶ್ಯೂಸ್ ಅದ್ರ ಬಗ್ಗೆ ಬಂತು, ಚೇಂಜ್ ಆಯಿತು. ಹೈಕೋರ್ಟ್ನವ್ರು ಬರೆದ್ರು, ಸುಪ್ರೀಂ ಕೋರ್ಟ್ನವ್ರು ಬರೆದು ಕೊನೆಗೆ ಡಾಟರ್, ಈಗ ಗಂಡು ಮಗು ಹೆಣ್ಣು ಮಗುವಿಗೂ ವ್ಯತ್ಯಾಸ ಇಲ್ಲ, ಸಮಾನ ಹಕ್ಕುಗಳಿದೆ, ಅವರು ಕೋಪಾಸನರು. ಹೊಸ ಶಬ್ದ ಬಂತು, ಏನು? ರಿಟ್ರೋ ಆಕ್ಟಿವ್ ಅಂತ ಬಂತು. ರಿಟ್ರಾಸ್ಪೆಕ್ಟಿವ್ ಅಂತಲೂ ಬರಲಿಲ್ಲ, ಪ್ರಾಸ್ಪೆಕ್ಟಿವ್ ಅಂತಲೂ ಬರಲಿಲ್ಲ. ಇಟ್ ಈಸ್ ರಿಟ್ರೋ ಆಕ್ಟಿವ್. ಮದುವೆ ಆಗಿರೋ ಹೆಣ್ಮಕ್ಳಿಗೂ ಹಕ್ಕಿದೆ, ಪ್ರೊವೈಡೆಡ್ ದಿ ಫ್ಯಾಮಿಲಿ ರಿಮೈನ್ಸ್ ಜಾಯಿಂಟ್. ಅನ್ಡಿವೈಡೆಡ್ ಆಗಿದ್ದರೆ ಮದುವೆ ಆಗಿದೆಯಾ ಮದುವೆ ಆಗಿಲ್ಲ ಅನ್ನೋದು ಮುಖ್ಯ. ಅಪ್ಪ ಸತ್ತೋಗಿದ್ರೆ ಏನು ಮಾಡಬೇಕು? ದೇರ್ ಇಸ್ ಎ ಸೆಕ್ಷನ್ 6 ಡೀಮ್ಡ್ ಪಾರ್ಟಿಷನ್ ಅಂತ ಇದೆ. ಅಪ್ಪ ಸತ್ತೋಗಿದ್ರೆ ಏನು ಮಾಡಬೇಕು ಅಂತ ಪ್ರಶ್ನೆ ಬಂತದು. ಆಗ ಫ್ಯಾಮಿಲಿ ಭಾಗ ಆಗಿದೆ ಅಂತ ಇಲ್ಲ. ಮತ್ತಿನ್ನೊಂದು ಸುಪ್ರೀಂ ಕೋರ್ಟ್ನಲ್ಲಿ ಹೇಳಿದ್ರು, ಅಪ್ಪ ಸತ್ತರೆ ಅದು ಅಪ್ಪಗಾಯ್ತು ಅಷ್ಟೇನೆ, ನಥಿಂಗ್ ಟು ಡೂ ವಿತ್ ದಿ ಡಾಟರ್. ಇಫ್ ದಿ ಫ್ಯಾಮಿಲಿ ಹ್ಯಾಸ್ ರಿಮೈನ್ ಜಾಯಿಂಟ್, daughter is still entitled. Only 2 ways exceptions are: one, by a registered partition before this act came into force, if the partition had taken place, not applicable, or if the property is alienated, ಈಗಾಗಲೇ ಮಾರಾಟ ಆಗೋಗಿದ್ರೆ ಅದನ್ನು ಪ್ರಶ್ನೆ ಮಾಡಲ್ಲ, ಪಾರ್ಟಿಷನ್ ಕೆನಾಟ್ ಬಿ ರೀಓಪನ್ಡ್ ಅಂತ ಹೇಳಿ ಒಂದು ಇನ್ನು ಇದರಲ್ಲಿ ಯಾವ್ಯಾವ ಥರ ಸಮಸ್ಯೆಗಳು ಬರುತ್ತೋ ನಮಗೆ ಗೊತ್ತಿಲ್ಲ, ಇನ್ನೂ ಬರ್ಬೋದು. ಅದರಿಂದ ಸ್ನೇಹಿತರೆ, ದೇರ್ ಈಸ್ ನೋ ಲಾಸ್ಟ್ ವರ್ಡ್ ಇನ್ ಲಾ. ನಮ್ಮ ಬದುಕು ಹೇಗೆ ಒಂದು ಹರಿಯುವ ನದಿನಲ್ಲಿ ಪ್ರತಿದಿನ ಹರಿಯುವ ನೀರು ಹೊಸದಾಗೇ ಇರುತ್ತೋ, ನಮ್ಮ ಜೀವನ ಪ್ರತಿದಿನವೂ ಹೊಸದಾಗಿರುತ್ತೆ, ಪ್ರತಿದಿನವೂ ಹೊಸ ಚಿಂತನೆಗೆ ಒಳಪಡುತ್ತೆ. ಅದರಿಂದ ಇದು ಹಿಂಗೆ ಹೇಳಿದ್ದಾರೆ, ಕೊನೆ ಮಾತು ಅನ್ನುವಂಥದ್ದು ಕಾನೂನಿನಲ್ಲಿ ಏನೂ ಇಲ್ಲ. ದೇರ್ ಈಸ್ ನೋ ಲಾಸ್ಟ್ ವರ್ಡ್ ಇನ್ ಲೈಫ್. ಇಟ್ ಕೀಪ್ಸ್ ಆನ್ ಚೇಂಜಿಂಗ್ ಫ್ರಮ್ ಟೈಮ್ ಟು ಟೈಮ್. ಎಲ್ಲವೂ ಬದಲಾವಣೆ ಆಗುತ್ತೆ. ಇದು ಒಂದು ವಿಷಯವನ್ನು ನಾನು ಹೇಳೋದು. ಆಮೇಲೆ ಇನ್ನೊಂದು, ನಿರಾಶೆಗಳಾಗಬಾರ್ದು. ಈಗ ವಕೀಲ ವೃತ್ತಿನಲ್ಲಿ ಯಾವಾಗಲೂ ಇದು ಗಾಡ್ಸ್ ಗ್ರೇಸ್ ಅಂತ ತಿಳ್ಕೋಬೇಕು. ಯಾಕೆಂದರೆ ಇಷ್ಟೊಂದು ಜೀವನವನ್ನು ನೋಡೋ ಅಂಥ ಅವಕಾಶ ಇನ್ಯಾರಿಗೂ ಇಲ್ಲ ನಮಗೆ. ಡೆತ್ ಸರ್ಟಿಫಿಕೇಟ್ ಬೇಕಂದ್ರೂ ನಿಮ್ಮ ಹತ್ರ ಕೇಳಬೇಕು. ಬರ್ತ್ ಸರ್ಟಿಫಿಕೇಟ್ ಬೇಕು ಅಂದ್ರೂ ಕೇಳಬೇಕು. ಆಸ್ತಿ ಹಾಕಬೇಕು ಅಂದರೂ ಕೇಳಬೇಕು.
ಜೀವನಾಂಶ ಬೇಕು ಅಂದರೂ ಕೇಳಬೇಕು, ಮರಣದ ಸತ್ತೋಗಿದ್ದಾನೆ ಕಾಂಪನ್ಸೇಷನ್ ಅಂದರೂ ಕೇಳಬೇಕು, ನೋಟ್ರಿ ಪಬ್ಲಿಕ್ ಆಗಾದರೂ ಬರಬೇಕು, ಓತ್ ಕಮಿಷನರ್ ಆಗಾದರೂ ಬರಬೇಕು, ಬ್ಯಾಂಕ್ ಲೀಗಲ್ ಅಡ್ವೈಸರ್ ಆಗಾದರೂ ಬೇಕು, ಪ್ರಾಸಿಕ್ಯೂಟರ್ ಆಗಾದರೂ ಬರಬೇಕು, ಹೈಕೋರ್ಟ್ ಗವರ್ನಮೆಂಟ್ ಪ್ರಿಸರ್ ಆಗಾದರೂ ಬರಬೇಕು. ಇಷ್ಟೊಂದು ಹುದ್ದೆಗಳು ಅವಕಾಶಗಳಿರೋವಂಥ ವೃತ್ತಿನ ನಾವು ಎಂದೂ ಕಡೆಗಣಿಸಬಾರ್ದು. ಇಟ್ ಈಸ್ ಎ ನೋಬಲ್ ಪ್ರೊಫೆಷನ್. ನಾವು ಅದಕ್ಕೆ ಒಂದು ದೊಡ್ಡವರು ಏನು ಹೇಳ್ತಾರೆ ಅಂದರೆ, ನೋಡಪ್ಪ ಹತ್ತೋದಾದರೆ ಇನ್ನೂ ಹಿಮಾಲಯದ ನಾವು ಮೌಂಟ್ ಎವರೆಸ್ಟ್ ಇದೆಯಲ್ಲ ಅದು ಇನ್ನೂ ತುದಿನಲ್ಲಿ ಖಾಲಿನೇ ಇದೆ, ಹತ್ತಕ್ಕಾಗುತ್ತಾ ಅಷ್ಟೇ ಹೇಳು, ಅಷ್ಟೇ ನೀನು ಹತ್ತಕ್ಕಾಗುತ್ತಾ ಇಲ್ವೋ ಅಂತ ಹೇಳ ಅಷ್ಟೇ. ಹತ್ತಕ್ಕಾಗದೇ ಇರೋರಿಗೆ ಸರ್ಕಲ್ನಲ್ಲಿರೋವಂಥ ಜನಜಂಗುಳಿ ನೋಡಿ ಇದನ್ನು ದಾಟಿ ಹೋಗ್ತೀನ ಅಂತ ಅನಿಸುತ್ತೆ. ಹತ್ತಕ್ಕಾಗದೇ ಇರೋರಿಗೆ ಅಯ್ಯೋ ಅಂತ, ಅಯ್ಯ ಈ ಸರ್ಕಲ್ ಹೆಂಗೋ ಮಾಡಿ ದಾಟಯ್ಯ, ಮುಂದೆಲ್ಲ ಹೈವೇನೆ, ಬರೀ ಖಾಲಿನೇ, ನೀನು ಒಬ್ಬನೇ, ನಿನ್ನ ಕಾರ್ ಒಂದೇ ಹೋಗುತ್ತೆ, ಇದನ್ನು ಚೂರು ದಾಟಿ ಇದನ್ನೇ ನೋಡಿ ಇದೆ ಅಂತ ಯಾಕೆ ಅನ್ಕಂತೀಯ? ಸೊ ದಿ ಡಿಫಿಕಲ್ಟೀಸ್ ಇನ್ ಲಾಯರ್ಸ್ ಲೈಫ್ ಆರ್ ವೆರಿ ವೆರಿ ಟೆಂಪರರಿ. ದೇ ಜಸ್ಟ್ ಅಪಿಯರ್ ಆ್ಯಂಡ್ ಡಿಸಪಿಯರ್. ದಟ್ ಈಸ್ ನಾಟ್ ದಿ ಎಂಡ್ ಆಫ್ ಇಟ್. Therefore, don't bother for difficulties in life. You have umpteen opportunities in life. ಅದರಿಂದ ಎಲ್ಲ ಇದಕ್ಕೆ ಮತ್ತು ಇನ್ನೊಂದು ಏನಂದರೆ, ಸಮಾಜದಲ್ಲಿ ಈಗ ಎಜುಕೇಟೆಡ್ ಕ್ಲಾಸ್ ಅಂತ ಹೇಳಿದ್ರೆ, ಸೇಕ್ರೆಡ್ ಕ್ಲಾಸ್ ಅಂದರೆ ಇಟ್ ಈಸ್ ಅಡ್ವೊಕೇಟ್ಸ್. ನಾವು ಇವತ್ತಿನ ಸ್ಥಿತಿಗತಿಗಳನ್ನು ನಾವು ನೋಡ್ತಾ ಇದ್ದೀವಿ. ಅದರಿಂದ ಕೋರ್ಟಿನ ಒಳಗಡೆ ನಡೆಯುವಂಥ ವ್ಯವಹಾರ ಆಗಲಿ, ಕೋರ್ಟಿನ ಹೊರಗಡೆ ನಡೀತಾ ಇರ್ತಕ್ಕಂಥ ವ್ಯವಹಾರಗಳಾಗಲಿ ಅಷ್ಟು ತೃಪ್ತಿಕರವಾಗಿಲ್ಲ. ಕಾನೂನಾತ್ಮಕವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ನಡೀತಾ ಇದೆ ಅಂತ ನಮ್ಮ ಯಾರಿಗೂ ಅನ್ನಿಸ್ತಾ ಇಲ್ಲ. ಅದರಿಂದ ಸ್ವಾತಂತ್ರ್ಯ ಪೂರ್ವದಲ್ಲಿ ದೋಸ್ ಹೂ ಟೇಕ್ ದಿ ಲೀಡ್ ಈಸ್ ಓನ್ಲಿ ಲಾಯರ್ಸ್. ದೇ ಟುಕ್ ದಿ ಲೀಡ್ ಆ್ಯಂಡ್ ದೇ ಫಾಟ್ ಫಾರ್ ಇಂಡಿಪೆಂಡೆನ್ಸ್ ಆಫ್ ದಿ ಕಂಟ್ರಿ. ಆ್ಯಂಡ್ ಟೈಮ್ ಹ್ಯಾಸ್ ಕಮ್ ಅಗೈನ್ ಫಾರ್ ದಿ ಲಾಯರ್ಸ್ ಟು ಟೇಕ್ ಬೋತ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ದಿ ಕೋರ್ಟ್ ಆಲ್ಸೋ. ವಕೀಲರು ಬಿಟ್ಟರೆ ಇನ್ನು ಯಾವ ಸಮೂಹಕ್ಕೂ ಇಷ್ಟು ಜ್ಞಾನ ತಿಳುವಳಿಕೆ ಸಮಾಜ ಸ್ಥಿತಿಗಳಿಗೆ ಗೊತ್ತಾಗಲ್ಲ ಅನ್ನುವಂಥದ್ದು ಇನ್ನೊಂದು ಇದು. ಇನ್ನು ಯಂಗ್ಸ್ಟರ್ಸ್ಗಳಿಗೆ ಏನಂದರೆ, ನೀವು ನಂಗೆ ಗೊತ್ತಿಲ್ಲ ಈ ಥರ ಹೇಳಬೇಡಿ ಅಥವಾ ಕಡಿಮೆ ಓದಕ್ಕೆ ಹೋಗಬೇಡಿ. ಯಾಕೆಂದರೆ ನಾವು ನೋಡ್ತಾ ಇದ್ವಿ, ಈಗ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಿದೆ ಇತ್ತೀಚೆಗೆ, ಒಂದು ಬೈಲ್ ಪೆಟಿಷನ್ ಹಾಕಿದ್ರೆ ಯುವರ್ ಆನರ್ ಇಟ್ ಮೇ ಬಿ ಟೇಕನ್ ಆಸ್ ಹರ್ಡ್, ಇದನ್ನೆಲ್ಲ ಅವಾಯ್ಡ್ ಮಾಡಿ, ಆ ಥರ ಹೇಳಬೇಡಿ. ನಿಮ್ಮ ಏನಿದೆಯೋ ಅದನ್ನ ಓದ್ಕೊಂಡು ಹೋಗಿ ಹೇಳಿ, ಜಡ್ಜಿಗೆ ಹೇಳಿ, ಧೈರ್ಯವಾಗಿ ಹೇಳಿ. ಇದಕ್ಕೆ ಈ ಥರ ಮೈ ಕ್ಲೈಂಟ್ ಈಸ್ ಎಂಟೈಟ್ಲ್ಡ್ ಫಾರ್ ಅನ್ ಆರ್ಡರ್ ಆಫ್ ಬೇಲ್ ಫಾರ್ ದೀಸ್ ರೀಸನ್ಸ್. ನಂಬರ್ ಒನ್, ದಿ ಚಾರ್ಜಸ್ ಆರ್ ನಾಟ್ ಸೀರಿಯಸ್, ಆರ್ ಈವನ್ ದೋ ದಿ ಚಾರ್ಜಸ್ ಆರ್ ಸೀರಿಯಸ್, ಇನ್ವೆಸ್ಟಿಗೇಷನ್ ಕಂಪ್ಲೀಟ್. ಅವನಿಗಿಂತ ಬ್ಯಾಕ್ಗ್ರೌಂಡ್ ಇದೆ. ಯಾಕೆ ಒಬ್ಬ ವಿದ್ಯಾವಂತನಾಗಿರೋ ಒಂದು ಲೆಕ್ಚರೋ ಪ್ರೊಫೆಸರೋ ಇರ್ತಾನೆ, ಯಾವುದೋ ಒಂದು ವರದಕ್ಷಿಣೆ 1-2 ಲಕ್ಷ ರೂಪಾಯಿ ವರದಕ್ಷಿಣೆ ತಗೊಂಡಂತೆ ಸಿಗಾಕೊಂಡಿದೆ, ನಿಜಾನೇ ಅಂತ ಇಟ್ಕೊಳ್ಳಿದೆ. ಈಗ ಜೈಲಲ್ಲಿಡೋದಕ್ಕೆ ವಿಚಾರಣಾಧೀನ ಅವನು ಇರೋಕ್ಕೆ ಎಷ್ಟು ದಿನ ಟ್ರಯಲ್ ನಡೀತೆ. ಇಫ್ ದಿ ಟ್ರಯಲ್ ಈಸ್ ಎನ್ಶೂರ್ಡ್, 3 ತಿಂಗಳಲ್ಲಿ ನಾವು ವಿಚಾರಣೆ ಮಾಡ್ತೀವಪ್ಪ, ನಿಮಗೆ ಜಡ್ಜ್ಮೆಂಟ್ ಕೊಟ್ಬಿಡ್ತೀವಿ, ತಪ್ಪಿತಸ್ಥ ಅಲ್ಲ ಅಂತ ಹೇಳ್ತೀವಿ ಅಂದರೆ ಇಟ್ಸ್ ಓಕೆ. ಬಟ್ 6 ತಿಂಗಳಾದರೂ 1 ವರ್ಷ ಆದರೂ 2 ವರ್ಷ ಆದರೂ ವಿಚಾರಣೆ ನಡೀದೇ ಇದ್ದರೆ ಅದು ಜಸ್ಟಿಫೈ ಆಗೋಲ್ಲ. ಅಂದರೆ ವಿಚಾರಣಾಧೀನ ಕೈದಿಯಾಗಿ ಅವನು ಇರಬಾರ್ದು. ಈ ಶುಡ್ ಬಿ ರೆಸ್ಟೋರ್ಡ್ ಟು ಈಸ್ ಲಿಬರ್ಟಿ. ನಮ್ಮ ಮನೆಯಲ್ಲಿ ನಾನು ಕಾಲ್ ಹಿಡ್ಕೊಂಡಿರ್ಬೋದು, ಬೇಕಾದರೆ ಅಂಗಿ ಎಲ್ಲ ತೆಗೆದಾಕ ಬರೀ ಬಾಡಿ ನಿಕ್ಕರ್ನಲ್ಲಿರ್ಬೋದು, ಯಾರು ಕೇಳ. ಇಲ್ಲಿ ಬರ್ಬೇಕಾದ್ರೆ ಹಂಗೆ ಬರೋಕ್ಕಾಗಲ್ಲ. ಅದಕ್ಕೆ ಬಿಲ್ಲಪ್ಪರ್ ಯಾಕೆ ಹಿಂಗೆ ಬಂದುಬಿಟ್ಟಿದ್ದಾರೆ ಅಂತ ಹೇಳ್ತಾರೆ, ಏನೋ ಎಡವಟ್ಟಾಗಿದೆ ಅಂತ ಹೇಳ್ತಾರೆ. ಇಲ್ಲಿ ಬರ್ಬೇಕಾದ್ರೆ ಹಿಂಗೆ ಡ್ರೆಸ್ ಆಗಿ ಬರಬೇಕು. ಅದಕ್ಕೆ ಆ ಸ್ವಾತಂತ್ರ್ಯ ಅನ್ನೋದಕ್ಕೆ ಬೆಲೆ ಅಷ್ಟು. ಅಂದರೆ ಯು ಕ್ಯಾನ್ ಬಿ ಆ್ಯಸ್ ಯು ಲೈಕ್ ಅನ್ನುವಂಥದ್ದು ಸ್ವಾತಂತ್ರ್ಯ. ವ್ಯಕ್ತಿ ಸ್ವಾತಂತ್ರ್ಯ ಹರಣ ಆಗುತ್ತೆ. ಅದರಿಂದ ದೇರ್ ಈಸ್ ಎ ಪ್ರೊಟೆಕ್ಷನ್ ಆಫ್ ಆರ್ಟಿಕಲ್ 21 ಆಫ್ ದಿ ಕಾನ್ಸ್ಟಿಟ್ಯೂಷನ್. 23 ಟೆಸ್ಟಿಮೋನಿಯಲ್ ಕಂಪಲ್ಷನ್ ಇಲ್ಲ. ಎ ಮ್ಯಾನ್ ಕೆನಾಟ್ ಬಿ ಅನ್ನೆಸೆಸರಿಲಿ ಡಿಟೈನ್ ವಿತೌಟ್ ಟ್ರಯಲ್ ಫಾರ್ ಎ ಲಾಂಗ್ ಟೈಮ್. ಇಂಥವೆಲ್ಲ ಸೇಫ್ ಗಾರ್ಡ್ ಇರೋದ್ರಿಂದ ನಾವು ಅರೆಸ್ಟ್ ಆ್ಯಂಡ್ ಬೇಲ್ ಇದರಲ್ಲಿ ತುಂಬ ಸೀರಿಯಸ್ ಆಗಿ ನಾವು ಚೆನ್ನಾಗಿ ಸ್ಟಡಿ ಮಾಡಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು ಓದ್ಕೋಬೇಕಾಗುತ್ತೆ. ನಾವು ಚೆನ್ನಾಗಿ ಓದಬೇಕಾಗುತ್ತೆ. ಈಗ ಈ ಥರ ಸಮಸ್ಯೆ ಬಂತು. ಇತ್ತೀಚೆಗೆ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಿದೆ. ಈಗ ನನಗೆ ಮೊನ್ನೆನೋ ನಾನು ನೋಡ್ತಾ ಇದ್ದೆ, ಅದರಲ್ಲಿ ಬಂದಿದೆ, ದೇ ಹ್ಯಾವ್ ರೀಸ್ಟೇಟೆಡ್ ಇದು ಪ್ರಿನ್ಸಿಪಲ್ಸ್, ಯಾಕೆ ಇದರಲ್ಲಿ ಇಡಬೇಕು ಅನ್ನುವಂಥ ವಿಷಯದಲ್ಲಿ. ಈಗ ಇದು ಯು ಮಸ್ಟ್ ಬಿ ಲಿಬರಲ್ ಇನ್ ಗ್ರ್ಯಾಂಟಿಂಗ್. ಬೇಲ್ ಈಸ್ ದಿ ರೂಲ್, ಇಟ್ ಈಸ್ ಅನ್ ಎಕ್ಸೆಪ್ಷನ್. ಜೈಲ್ ಈಸ್ ಅನ್ ಎಕ್ಸೆಪ್ಷನ್, ಬೇಲ್ ಈಸ್ ದಿ ರೂಲ್ ಅಂತ ಹೇಳಿದ್ದಾರೆ. ಯಾಕೆಂದರೆ
a man is not kept as an under trial prisoner because he has committed the crime. His innocence is presumed. Law presumes. ನಾನು ನೀವು ಹೇಳೋದಲ್ಲ, ಕಾನೂನು ಹೇಳುತ್ತೆ ಯು ಆರ್ ಇನ್ನೋಸೆಂಟ್ ಟಿಲ್ ಯುವರ್ ಗಿಲ್ಟ್ ಇಸ್ ಪ್ರೂವ್ಡ್ ಬಿಯಾಂಡ್. ದೇರ್ ಮೇ ಸೀರಿಯಸ್ ಚಾರ್ಜಸ್ ಇರ್ಬೋದು ನನಗೆ, ಬಟ್ ಐ ಆಮ್ ನಾಟ್ ಎ ಕನ್ವಿಕ್ಟ್. ಐ ಆಮ್ ಓನ್ಲಿ ಎ ಮ್ಯಾನ್ ಹೂ ಈಸ್ ಅಕ್ಯೂಸ್ಡ್ ಆಫ್ ಸರ್ಟನ್ ಸೀರಿಯಸ್ ಅಲಿಗೇಷನ್ಸ್ ಅನ್ನೋವಂಥದ್ದು ವಿಷಯ ಇದೆ. ಅದರಿಂದ ಅದನ್ನೆಲ್ಲ ಚೆನ್ನಾಗಿ ಸ್ಟಡಿ ಮಾಡ್ಕೋಬೇಕು. ನೀವು ತುಂಬ ಶ್ರದ್ಧೆಯಿಂದ ಓದಬೇಕು ಎಲ್ಲದನ್ನು. ಅದನ್ನು ಕೋರ್ಟ್ ಗಮನಕ್ಕೆ ತರಬೇಕು. ಈ ಟೇಕನ್ ಆಸ್ ಹರ್ಡ್ ಹಿಂಗೆಲ್ಲ ಹೇಳ್ಬಾರ್ದು. ಸಣ್ಣ ವಿಷಯ ಇರಲಿ, ಓದ್ಕೊಂಬನ್ನಿ, ಅದನ್ನು ಚೆನ್ನಾಗಿ ಜಡ್ಜಿಗೆ ಹೇಳಿ. ವೆದರ್ ಇಟ್ ಈಸ್ ಎ ಸ್ಮಾಲ್ ಮ್ಯಾಟರ್ ಆರ್ ಬಿಗ್ ಮ್ಯಾಟರ್, ಇಟ್ ಮೇಕ್ಸ್ ನೋ ಡಿಫರೆನ್ಸ್. ನೀವು ಕಾನೂನುಬದ್ಧವಾಗಿ ವಕೀಲ ವೃತ್ತಿಯ ಘನತೆ ಎತ್ತಿಡಿಬೇಕಂದ್ರೆ ಅದನ್ನು ಕೂಡ ಎಲ್ಲವನ್ನೂ ತಗೋಬೇಕು. ಇದು ಸೀರಿಯಸ್ ಆಗಿ ತಗೊಂಡು ಅದಕ್ಕೇನು ಸೂಕ್ತವಾದ ಇದೆಯದು ಇರೋದು ಎಕ್ಸ್ಟ್ರಾ ಸೇರಿಸ್ಬೇಕು ಅಂತಲ್ಲ, ಇರೋವಂಥ ವಿಷಯನ ಖಚಿತವಾಗಿ ಹೇಳಬೇಕಾಗಿರೋಂಥದ್ದು, ಅದನ್ನು ಒಂದು ಮಾಡಬೇಕಾಗುತ್ತೆ. ಆಮೇಲೆ ಒಂದು ಈ ಮಸ್ಟ್ ಬಿ ಜಾಯ್ಫುಲ್. ಇದು ಯಾವಾಗ ನಾನು ಆ್ಯಸ್ ಎ ಜಡ್ಜ್ ಈವನ್ ನಾವು ಹೇಗಿದ್ರು ಅದು ನಗುವಿನ ಬಗ್ಗೆ ಅಂತ, ಎ ಸೆನ್ಸ್ ಆಫ್ ಹ್ಯೂಮರ್ ಅನ್ನೋಂಥದ್ದು ಇದೆಯಲ್ಲ, ದಟ್ ಈಸ್ ಅವರ್ ಎನರ್ಜಿ. ಅದನ್ನೆಲ್ಲ ನಾವು ಡೆವಲಪ್ ಮಾಡ್ಕೋಬೇಕು ನಾವು. ಅದರಿಂದ ನೋ ಅಡ್ವೊಕೇಟ್ ಡಿಸಪಾಯಿಂಟ್ ಆಗೋ ಅಂಥದ್ದು ಏನೂ ಇಲ್ಲ. ಸ್ವಲ್ಪ ಪ್ರಾರಂಭದಲ್ಲಿ ಸ್ವಲ್ಪ ಕಠಿಣವಾದ ದಿನಗಳು ಬರ್ಬೋದು, ಬಟ್ ಮುಂದೆ ಒಳ್ಳೆಯ ದಿನಗಳು ಖಂಡಿತವಾಗೂ ಬರುತ್ತೆ. ಅದರಿಂದ ಹಾರ್ಡ್ ವರ್ಕ್ ಮಾಡಿ ಅಂತ ಹೇಳ್ತಾ, ಯು ಆರ್ ಇಂಟು ಎ ನೋಬಲ್ ಪ್ರೊಫೆಷನ್. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ ಅಂಥೇಳಿ ನನಗೆ ಕರೆದು ಈ ಅವಕಾಶವನ್ನು, ಈ ಪ್ರೀತಿಯನ್ನು ತೋರಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಗೌರವಪೂರ್ವಕವಾಗಿ ನಮಿಸಿ ನನ್ನ ಮಾತು ಮುಗಿಸಲು ನಮಸ್ಕಾರ. ಇಲ್ಲಿವರೆಗೂ ಉಪನ್ಯಾಸವನ್ನು ನೀಡಿದಂತಹ ಗೌರವಾನ್ವಿತರು ಸನ್ಮಾನ್ಯ ಶ್ರೀಯುತ ಬಿಳ್ಳಪ್ಪ ವಿಶ್ರಾಂತ ನ್ಯಾಯಮೂರ್ತಿಗಳಿಗೆ ಧನ್ಯವಾದಗಳು. ಈಗ ಸನ್ಮಾನ ಕಾರ್ಯಕ್ರಮ. ಉಪನ್ಯಾಸವನ್ನು ನೀಡಿದಂತಹ ಗೌರವಾನ್ವಿತರು ಸನ್ಮಾನ್ಯ ಶ್ರೀಯುತ ಬಿಳ್ಳಪ್ಪ ವಿಶ್ರಾಂತ ನ್ಯಾಯಮೂರ್ತಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು, ಇವರಿಗೆ DM ಪೂಜಾರ್ ವಕೀಲರು, ಶಶಿಧರ್ ಶಾಗೋಟಿ ವಕೀಲರು, ಎಲ್ಲ ಪದಾಧಿಕಾರಿಗಳು ಸೇರಿ ಸನ್ಮಾನವನ್ನು ನೆರವೇರಿಸಬೇಕಾಗಿ ಅವರಲ್ಲಿ ಮನವಿ. ಧನ್ಯವಾದಗಳು. ಅದೇ ರೀತಿಯಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶಿವಾನಂದ್ ಹೊಸಮನಿ ವಕೀಲರು ಕೊಪ್ಪಳ, ಇವರಿಗೆ ವೆಂಕಟೇಶ್ ಗಮನಿ, ಪ್ರಕಾಶ್ ಪರತ್ಗೌಡ್ರು, ರಮೇಶ್ ಗಜಕೋಶ್ ವಕೀಲರು, ಎಲ್ಲ ಪದಾಧಿಕಾರಿಗಳು ಗೌರವಿಸಬೇಕಾಗಿ ಅವರಲ್ಲಿ ಮನವಿ. SH ಪಲ್ಲೇದಲ್ಲ, ಅದೇ ರೀತಿಯಾಗಿ SH ಪಲ್ಲೇದ್ ವಕೀಲರು ಕುಷ್ಟಗಿ, AH ಪಲ್ಲೇದ್ ವಕೀಲರು ಕುಷ್ಟಗಿ, ಇವರಿಗೆ ಕೊಪ್ಪಳ ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿ ಸನ್ಮಾನಿಸಬೇಕಾಗಿ ವಿನಂತಿ. AH ಪಲ್ಲೇದ್ ವಕೀಲರು ಕುಷ್ಟಗಿ, ಎಲ್ಲರೂ ವಕೀಲರು ತಮ್ಮ ತಮ್ಮ ಆಸೀನರಾಗಬೇಕಾಗಿ ಅವರಲ್ಲಿ ಮನವಿ.
ಇನ್ನೊಂದು ಗೋಷ್ಠಿ ಕಾರ್ಯಕ್ರಮ ಇದೆ, ಅದಕ್ಕಾಗಿ ಎಲ್ಲ ವಕೀಲರು ಆಸೀನರಾಗಬೇಕಾಗಿ ವಕೀಲರಲ್ಲಿ ಒಂದು ಮನವಿ. SS ಮಾದ್ನೂರ್ ವಕೀಲರು ಯಲಬುರ್ಗಾ, ಇವರಿಗೆ ನಮ್ಮ ಕೊಪ್ಪಳ ಜಿಲ್ಲಾ ವಕೀಲರ ಸಂಘದಿಂದ ಒಂದು ಸನ್ಮಾನ. ದಿವಾಕರ್ ಬಾಗಲಕೋಟೆ ವಕೀಲರು ವೇದಿಕೆ ಮೇಲೆ ಆಗಮಿಸಬೇಕು. ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ಅವರಲ್ಲಿ ಮನವಿ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಕ್ರಿಮಿನಲ್ ಜಸ್ಟಿಸ್ ಈ ಒಂದು ವಿಷಯದ ಬಗ್ಗೆ ಉಪನ್ಯಾಸಕರಾಗಿ ಆಗಮಿಸಿದಂತಹ ಗೌರವಾನ್ವಿತರು ಸನ್ಮಾನ್ಯ ಶ್ರೀಯುತ ಬಿಳ್ಳಪ್ಪ ವಿಶ್ರಾಂತ ನ್ಯಾಯಮೂರ್ತಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು, ಇವರಿಗೆ ನಮ್ಮ ಕೊಪ್ಪಳ ಜಿಲ್ಲಾ ವಕೀಲರ ಸಂಘ ಹಾಗೂ ಎಲ್ಲ ತಾಲೂಕು ವಕೀಲರ ಸಂಘ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ನಮ್ಮ ಕೊಪ್ಪಳ ಜಿಲ್ಲೆಯ ಎಲ್ಲ ನ್ಯಾಯಾಧೀಶರ ಪರವಾಗಿ ಅವರಿಗೆ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸ್ತೇವೆ. ಎಲ್ಲರೂ ಚಪ್ಪಾಳೆ ಮೂಲಕವಾಗಿ ವಂದನೆಗಳನ್ನು ಸಲ್ಲಿಸಬೇಕಾಗಿ ಅವರಲ್ಲಿ ಮನವಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶಿವಾನಂದ್ ಹೊಸಮನಿ ವಕೀಲರು, AH ಪಲ್ಲೇದ್ ವಕೀಲರು, SS ಮಾದನೂರು ವಕೀಲರು, ಎಲ್ಲರಿಗೂ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ವಕೀಲರ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ವಂದನೆಗಳು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಕೊಪ್ಪಳ ಜಿಲ್ಲೆಯ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರು ದೇವೇಂದ್ರಪ್ಪ ಪಂಡಿತ್ ಇವರಿಗೂ ಸಹ ಧನ್ಯವಾದಗಳು. ಅವರಿವರನ್ನದೇ ನಮ್ಮ ಕೊಪ್ಪಳ ಜಿಲ್ಲೆಯ ಗೌರವಾನ್ವಿತ ಜಿಲ್ಲಾ ಹಾಗೂ ಪ್ರಧಾನ ನ್ಯಾಯಾಧೀಶರಿಂದ ಹಿಡಿದು ಎಲ್ಲ ನಮ್ಮ ಕೊಪ್ಪಳ ಜಿಲ್ಲೆಯ ಕೊಪ್ಪಳ, ಕುಷ್ಟಗಿ, ಗಂಗಾವತಿ, ಯಲಬುರ್ಗಾ ನ್ಯಾಯಾಧೀಶರಿಗಳಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ವಂದನೆಗಳನ್ನು ಅರ್ಪಿಸುತ್ತೇವೆ. ಈಗ ಮುಂದಿನ ಒಂದು ಕಾರ್ಯಕ್ರಮ ಇರುವುದರಿಂದ ಎಲ್ಲ ವಕೀಲರು ಆಸೀನರಾಗಬೇಕು. ಈ ಒಂದು ಕಾರ್ಯಕ್ರಮವನ್ನು ಚಿದಾನಂದ ಗೌಡ ಪಾಟೀಲ್ರವರು ನಡೆಸಿಕೊಡ್ಬೇಕಾಗಿ ಅವರಲ್ಲಿ ಮನವಿ. ಚಿದಾನಂದ ಗೌಡ ಪಾಟೀಲ್ರು ವೇದಿಕೆಯನ್ನು ಅಲಂಕರಿಸಬೇಕು. ಮುಂದಿನ ಗೋಷ್ಠಿಯನ್ನ ರಾಕೇಶ್ ಪಾನಗಂಟಿ ಅವರು ನಿರೂಪಣೆ ಮಾಡಬೇಕಾಗಿ ವಿನಂತಿ. ತಮಗೆ ಸ್ಥಳದಲ್ಲಿ ಟೀ ತರಿಸಲಾಗುವುದು. ಎಲ್ಲ ವಕೀಲರು ಉಪಸ್ಥಿತರಿರಬೇಕಾಗಿ ವಿನಂತಿ. ಮುಂದಿನ ಅನಿಲ್ ಕುಮಾರ್ ರಾಜರವ್ರದ್ದು ಬೈಕ್ ಚಾವಿ ಕಳೆದಂತೆ ಯಾರ್ಯಾರು ಸಿಕ್ಕರೆ ಅವ್ರಿಗೆ ತಲುಪಿಸಬೇಕಾಗಿ ವಿನಂತಿ. ಸಿಕ್ಕತ್ರಿ ಮಿಷನ್ ಕೊಡ್ರಿ ಅವ್ರಿಗೆ. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಬೆಂಗಳೂರು, ಕೊಪ್ಪಳ ಜಿಲ್ಲಾ ವಕೀಲರ ಸಂಘ ಹಾಗೂ ಗಂಗಾವತಿ ವಕೀಲರ ಸಂಘ, ಯಲಬುರ್ಗಾ ವಕೀಲರ ಸಂಘ ಹಾಗೂ ಕುಷ್ಟಗಿ ವಕೀಲರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವ ಜಿಲ್ಲಾ ಮಟ್ಟದ ಕಾನೂನು ಕಾರ್ಯಾಗಾರದ 3ನೇ ದಿನದ
ಮೂರನೇ ಅವಧಿಗೆ ತಮಗೆಲ್ಲರಿಗೂ ಸ್ವಾಗತಿಸ್ತಾ ಈ ಮೂರನೇ ದಿನದ ಮೂರನೇ ಅವಧಿಯ ವಿಷಯ ಬಂದು ಹೈಲೈಟ್ಸ್ ಆಫ್ CPC ಅಂಡ್ ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್. ನಮ್ಮ ದೈನಂದಿನ ದಿನಗಳಲ್ಲಿ CPC ಬಗ್ಗೆ ಸಾಕಷ್ಟು ನೋಡ್ತಾ ಇರ್ತೀವಿ. ಆ CPC ಯಲ್ಲಿರುವಂತಹ ಹೈಲೈಟ್ಸ್ಗಳು ಏನು ಅನ್ನೋದ್ರ ಬಗ್ಗೆ ಈ ಅವಧಿ ಇದೆ. ಈ ಹೈಲೈಟ್ಸ್ ಆಫ್ CPC ಮತ್ತು ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಬಗ್ಗೆ ಉಪನ್ಯಾಸ ನೀಡಲಿಕ್ಕೆ ಶ್ರೀಯುತ CFಕುದಾರಿಮoti ವಕೀಲರು ಹಾಗೂ ಉಪಾಧ್ಯಕ್ಷರು ಅಧಿವಕ್ತ ಪರಿಷತ್ ಕರ್ನಾಟಕ ಉತ್ತರ ಇವರನ್ನ ವೇದಿಕೆ ಮೇಲೆ ಆಹ್ವಾನಿಸ್ತೇನೆ. ಶ್ರೀಯುತಿಗೆ MS ಹಳ್ಳಹಳ್ಳಿ ವಕೀಲರು ಪುಷ್ಪಗುಚ್ಛ ನೀಡುವ ಮುಖಾಂತರ ವೇದಿಕೆಗೆ ಆಹ್ವಾನಿಸಬೇಕಂತ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಶ್ರೀಯುತ DM ಪೂಜಾರ್ ವಕೀಲರು ಉಪಸ್ಥಿತಿಯನ್ನು ವಹಿಸಬೇಕಂತೇಳಿ ಕೇಳ್ಕೊತೇನೆ. ಶ್ರೀಯುತ DM ಪೂಜಾರ್ ಸರ್ ಅವರಿಗೆ PV ಪರತ್ಗೌಡರು ವಕೀಲರು ಪುಷ್ಪಗುಚ್ಛ ನೀಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಂತ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಶ್ರೀಯುತ GC ಹಮ್ಗಿ ವಕೀಲರು ಕೊಪ್ಪಳ ಇವರು ಕೂಡ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಾಗಬೇಕಂತ ಕೇಳ್ಕೊಳ್ತೇನೆ. ಶ್ರೀಯುತ GC ಹಮ್ಗಿ ಸರ್ ಅವರಿಗೆ Y ಜಯರಾಜ್ ವಕೀಲರು ಪುಷ್ಪಗುಚ್ಛ ನೀಡುವ ಮುಖಾಂತರ ವೇದಿಕೆಗೆ ಸ್ವಾಗತಿಸಬೇಕಂತ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಶ್ರೀಯುತ ಮಲ್ಲನಗೌಡರು ವಕೀಲರು ಯಲಬುರ್ಗಾ ಹಾಗೂ ನಮ್ಗೆಲ್ಲ ಗೊತ್ತಿರೋ ಹಾಗೆ ಕಲಾವಿದರು ಕೂಡ ಅವರು ಕೂಡ ಈ ವೇದಿಕೆ ಮೇಲೆ ಆಸೀನರಾಗಬೇಕಂತ ಕೇಳ್ಕೊಳ್ತೇನೆ. ಮಲ್ಲನಗೌಡರು ಸರ್ ಅವರಿಗೆ ಉಮೇಶ್ ಉಪ್ಪಾರ್ ಅವರು ಪುಷ್ಪಗುಚ್ಛ ನೀಡುವ ಮುಖಾಂತರ ವೇದಿಕೆಗೆ ಸ್ವಾಗತಿಸಬೇಕಂತ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಕೊಪ್ಪಳ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾಗಿರುವಂತಹ AV ಕಣ್ವಿ ಅವರು ಕೂಡ ಕಾರ್ಯಕ್ರಮದ ವೇದಿಕೆಯನ್ನ ಅಲಂಕರಿಸಬೇಕಂತ ಕೇಳ್ಕೊಳ್ತೇನೆ. ಶ್ರೀಯುತ AV ಕಣ್ವಿ ಸರ್ ಅವರಿಗೆ GM ಶಿವಪುರ್ ವಕೀಲರು ಪುಷ್ಪಗುಚ್ಛ ನೀಡುವ ಮುಖಾಂತರ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸಬೇಕಂತ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಶ್ರೀಯುತ ದಿವಾಕರ್ ಬಾಗಲಕೋಟ್ ವಕೀಲರು ಉಪಾಧ್ಯಕ್ಷರು ಕೊಪ್ಪಳ ಜಿಲ್ಲಾ ವಕೀಲರ ಸಂಘ ಇವರು ಕೂಡ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಬೇಕಂತ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಶ್ರೀಯುತ BS ಸಜ್ಜಿನ್ ವಕೀಲರು ಹಾಗೂ ಕಾರ್ಯದರ್ಶಿಗಳು ಕೊಪ್ಪಳ ಜಿಲ್ಲಾ ವಕೀಲರ ಸಂಘ ಇವರು ಕೂಡ ಕಾರ್ಯಕ್ರಮದ ವೇದಿಕೆಯನ್ನ ಅಲಂಕರಿಸಬೇಕಂತ ಕೇಳ್ಕೊಳ್ತೇನೆ. ಶ್ರೀಯುತರಿಗೆ ಅಮರೇಶ್ ಕುರಿ ವಕೀಲರು ಪುಷ್ಪಗುಚ್ಛ ನೀಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಂತ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಶ್ರೀಯುತ LH ಹಿರೇಗೌಡ ವಕೀಲರು ಜಂಟಿ ಕಾರ್ಯದರ್ಶಿಗಳು ಕೊಪ್ಪಳ ಜಿಲ್ಲಾ ವಕೀಲರ ಸಂಘ ಇವರು ಕೂಡ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಬೇಕಂತ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಶ್ರೀಯುತ CM ಪೊಲೀಸ್ ಪಾಟೀಲ್ ವಕೀಲರು ಹಾಗೂ ಖಜಾಂಚಿಗಳು ಕೊಪ್ಪಳ ಜಿಲ್ಲಾ ವಕೀಲರ ಸಂಘ ಇವರು ಕೂಡ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಬೇಕಂತ ಕೇಳ್ಕೊಳ್ತೇನೆ. ಶ್ರೀಯುತರಿಗೆ ಶಿವಪ್ರಸಾದ್ ಆರೋಗ್ಯರಿ ಅವರು ಪುಷ್ಪಗುಚ್ಛ ನೀಡುವ ಮುಖಾಂತರ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸಬೇಕಂತ ಕೇಳ್ಕೊಳ್ತೇನೆ. ಶ್ರೀಯುತರಿಗೆ ಜೋಶಿ ಸರ್ ಅವರು ಪುಷ್ಪಗುಚ್ಛ ನೀಡುವ ಮುಖಾಂತರ ವೇದಿಕೆ ಮೇಲೆ ಸ್ವಾಗತಿಸಬೇಕಂತ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಕೊಪ್ಪಳ ಜಿಲ್ಲಾ ವಕೀಲರ ಸಂಘದ ಮಹಿಳಾ ಪ್ರತಿನಿಧಿಯಾಗಿರುವಂತಹ ಪುಷ್ಪಾ ಮೇಡಮ್ ಅವರು ವೇದಿಕೆ ಮೇಲೆ ಆಸೀನರಾಗಬೇಕಂತ ಕೇಳ್ಕೊಳ್ತೇನೆ. ಶ್ರೀಯುತರಿಗೆ ನವಾಜ್ ಪರ್ವೀನ್ ಮೇಡಮ್ ಅವರು ಪುಷ್ಪಗುಚ್ಛ ನೀಡುವ ಮುಖಾಂತರ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸಬೇಕಂತ ಕೇಳ್ತಾರೆ. LH ಹಿರೇಗೌಡ ಸರ್ ಅವರಿಗೆ ಶರಣಪ್ಪ ಇಟಗಿ ಅವರು ಪುಷ್ಪಗುಚ್ಛ ನೀಡುವ ಮುಖಾಂತರ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸಬೇಕಂತ ಕೇಳ್ಕೊಳ್ತೇನೆ. ಹಣಬಿ ಸರ್ ಅವರು ಪುಷ್ಪಗುಚ್ಛ ನೀಡುವ ಮುಖಾಂತರ LH ಹಿರೇಗೌಡರಿಗೆ ಸ್ವಾಗತಿಸಬೇಕಂತ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ನಮಗೆ CFಕುದಾರಿಮoti ಸರ್ ಅವ್ರ ಬಗ್ಗೆ ನಮ್ಗೆಲ್ರಿಗೂ ಪರಿಚಯ ಇದೆ. ನಮ್ಮ ಕೊಪ್ಪಳ ಜಿಲ್ಲಾ ವಕೀಲರ ಸಂಘದಲ್ಲೇ ಅವರು ತಮ್ಮ ವೃತ್ತಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅವರೀಗ ನಮ್ಗೆಲ್ರಿಗೂ ಹೈಲೈಟ್ಸ್ ಆಫ್ CPC ಮತ್ತು ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಬೇಕಂತ ಹೇಳಿ ಕೇಳ್ಕೊತೇನೆ.
ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕೊಪ್ಪಳ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಇ ವಿ ಕಣ್ವಿ ಅವರೇ ಹಾಗೂ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರೇ ಹಾಗೂ ಇವತ್ತಿನ ಮೂರನೇ ಗೋಷ್ಠಿಗಾಗಿ ಕುಳಿತಿರುವಂಥ ಎಲ್ಲ ನನ್ನ ವಕೀಲರ ಮಿತ್ರರೇ, ಮುಖ್ಯವಾಗಿ ಇವತ್ತಿನ ದಿವಸ ಶ್ಯಾಮ್ ಸುಂದರ್ ಅವರು ಮೂರನೇ ಗೋಷ್ಠಿಯನ್ನು ನೆರವೇರಿಸಿಕೊಡ್ಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಅವರು ಬರಲಿಕ್ಕಾಗಲಿಲ್ಲ. ಅದಕ್ಕಾಗಿ ಹೈಲೈಟ್ಸ್ ಆಫ್ CPC ಮತ್ತು ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಬಗ್ಗೆ ಹೇಳಲಿಕ್ಕೆ ಕೇಳ್ಕೊಂಡ ಮೇರೆಗೆ ಬಂದಿದ್ದೀನಿ. ಸಮಯ ಈಗಾಗಲೇ ಸುಮಾರು 5 ಗಂಟೆ ಆಗ್ಲಿಕ್ಕೆ ಬಂತು. CPC ಸಬ್ಜೆಕ್ಟ್ ಎಂಥದಿದೆ ಅಂತಂದರೆ ಅದ್ರ ಸಲುವಾಗಂತಲೇ ನಾವೇನಾದರೂ ಒಂದು ವರ್ಕ್ಶಾಪ್ ಮಾಡಿದರೆ ಒಂದು ವರ್ಕ್ಶಾಪ್ ಸುಮಾರು 3 ದಿನದ ವರ್ಕ್ಶಾಪ್ ಬರೀ CPC ಮೇಲಿಂದಲೇ ಮಾಡ್ಬೋದು. ಅಂಥ ವಾಸ್ಟ್ ಸಬ್ಜೆಕ್ಟ್. ಪ್ಲಸ್ ಅದ್ರ ಜೊತೆಗೆ ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್. ಈಗ ಸಮಯ ಕಡಿಮೆ ಇರೋ ಕಾರಣದಿಂದ ಸಂಪೂರ್ಣ CPC ಆಗಲಿ ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಆಗಲಿ ನಾನೀಗ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ದಿನನಿತ್ಯದ ನಮ್ಮ ಪ್ರಾಕ್ಟೀಸ್ನಲ್ಲಿ ಅವಶ್ಯಕವಾಗಿರತಕ್ಕಂಥ ವಿಷಯಗಳನ್ನು ತಮಗೆ ವಿವರಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ ಹೊಸದಾಗಿ ವಕಾಲತ್ತಿಗೆ ಜಾಯಿನ್ ಆದಂಥ ಜೂನಿಯರ್ ಅಡ್ವೊಕೇಟ್ಸ್ಗೆ ಏನಿದೆ, ಕಾಲೇಜ್ನಲ್ಲಿ CPC ಸಬ್ಜೆಕ್ಟ್ ಇದ್ದಾಗ ಅದನ್ನು ಯಾವ ರೀತಿ ಓದಬೇಕು, ಅದನ್ನು ಎಕ್ಸಾಮ್ನಲ್ಲಿ ಕೇಳಿದಂಥ ಪ್ರಶ್ನೆಗೆ ಯಾವ ರೀತಿ ಆನ್ಸರ್ ಮಾಡಬೇಕು, ಅದನ್ನು ಹೇಗೆ ಪಾಸ್ ಆಗಬೇಕು ಅನ್ನೋದು ಒಂದೇ ಟಾಸ್ಕ್ ಇರುತ್ತೆ. ಅಲ್ಲಿ ಸುಮಾರು ಪ್ರಶ್ನೆಗಳು ಯಾವ್ದು ಇಂಪಾರ್ಟೆಂಟು ಯಾವ್ದು ನಾನ್ ಇಂಪಾರ್ಟೆಂಟು ಅಂತ ಮಾರ್ಕ್ ಮಾಡ್ಕೊಂಡು ಇಂಪಾರ್ಟೆಂಟ್ ಇದ್ದದನ್ನು ಓದ್ಕೊಂಡು ಈಗ ನಾನ್ ಇಂಪಾರ್ಟೆಂಟನ್ನು ಕೈಬಿಟ್ಟು ಎಲ್ಲ ಬಂದಿರ್ತೀವಿ. ಆದರೆ ಪ್ರಾಕ್ಟೀಸಿಗೆ ಬಂದ ನಂತರ ಎಷ್ಟೋ ನಾನ್ ಇಂಪಾರ್ಟೆಂಟ್ ಅಂತ ಬಿಟ್ಟಂಥ ಸಬ್ಜೆಕ್ಟ್ಗಳೇ ಪ್ರತಿನಿತ್ಯ ನಮಗೆ ಇಲ್ಲಿ ಯೂಸ್ ಆಗ್ತಾ ಇರುತ್ತೆ. ಅದರಲ್ಲಿ ಬಹುಮುಖ್ಯವಾಗಿ CPC ಅನ್ನೋ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಸಬ್ಜೆಕ್ಟ್ ಎಂಥದಿದೆ ಅಂತಂದರೆ, ನಾನಿವತ್ತು ಅದನ್ನು ಸಂಪೂರ್ಣವಾಗಿ ಓದ್ತೀನಿ ಅಂತ ಪುಸ್ತಕನ ಕೈಯಲ್ಲಿಟ್ಕೊಂಡು ಶುರು ಮಾಡಿದರೆ ನೀವು ಸೆಕ್ಷನ್ 1 ಆಗಲಿ ಅಥವಾ ಆರ್ಡರ್ 1 ರೂಲ್ 1 ಅಂತ ಆಗಲಿ ಓದಲಿಕ್ಕೆ ಶುರು ಮಾಡಿದ್ರೆ ನಿಮ್ಗೆ ಅದು ಯಾವತ್ತೂ ಅರ್ಥ ಆಗಲ್ಲ. ಅದನ್ನು ಓದಲಿಕ್ಕೆ ಅಂತಲೇ ಒಂದು ಸಪ್ರೇಟ್ ಮೆಥಡ್ ಇದೆ. ಆ ಮೆಥಡ್ನಲ್ಲಿ ಓದಿದ್ರೆ ನಮ್ಗೆ ಬೇಗ ಬೇಗ ಅರ್ಥ ಆಗುತ್ತೆ. ಆ ಒಂದು ಅರ್ಥ ಆಗುವ ರೀತಿಯಲ್ಲಿ ನಾವು CPC ಅನ್ನು ಓದಬೇಕಾಗತ್ತೆ. ಅದು ಪ್ರಾರಂಭ ಮಧ್ಯದಿಂದ ಶುರು ಆಗುತ್ತೆ, ಅಂತ್ಯ ಎಲ್ಲಿ ಆಗುತ್ತೋ ಗೊತ್ತಿಲ್ಲ. ಆ ಥರ ಅದರದ್ದೊಂದು ವಿಚಿತ್ರವಾದಂಥ ಒಂದು ಡ್ರಾಫ್ಟ್. ಸೊ ಈ ಒಂದು ಮುಖ್ಯಾಂಶದೊಂದಿಗೆ CPCನ ಓದೋದ್ರ ಬಗ್ಗೆ ಫಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಒಂದು ಸಿವಿಲ್ ದಾವೆ ಪ್ರಾರಂಭ ಆಗಬೇಕು ಅಂತಂದರೆ ಮುಖ್ಯವಾಗಿ ಒಬ್ಬ ಬಾಧಿತ ವ್ಯಕ್ತಿ ಕೋರ್ಟಿಗೆ ಬರಬೇಕು. ಅವನ್ನ ನಾವು ಪ್ಲೇಂಟಿಫ್ ಅಂತ ಕರಿತೀವಿ. ಯಾರ ವಿರುದ್ಧ ಅವನು ಪರಿಹಾರನ ಕೇಳ್ತಾನೋ ಅವನ ಡಿಫೆಂಡೆಂಟ್ ಅಂತ ಕರಿತೀವಿ. ಇದು ಎಲ್ಲರಿಗೂ ತಮ್ಗೆ ಗೊತ್ತಿದೆ. ಬಟ್ ಪ್ರೊಸೀಡಿಂಗ್ಸ್ ಸ್ಟಾರ್ಟ್ ಆಗೋದು ಎಲ್ಲಿಂದ? ಬೈ ಪ್ರೆಸೆಂಟಿಂಗ್ ಎ ಪ್ಲೇಂಟ್. ಎ ಸೂಟ್ ಶಾಲ್ ಬಿ ಇನ್ಸ್ಟಿಟ್ಯೂಟೆಡ್ ಬೈ ಪ್ರೆಸೆಂಟಿಂಗ್ ಎ ಪ್ಲೇಂಟ್. ಸೊ ಸೆಕ್ಷನ್ 26 ಆಫ್ CPC ಕಮ್ಸ್ ಇನ್ ಟು ಪ್ಲೇ ಫಸ್ಟ್. ಸೊ ಪ್ರೆಸೆಂಟೇಷನ್ ಆಫ್ ಪ್ಲೇಂಟ್ ಯಾವ ರೀತಿ ಇರಬೇಕು, ಅದರ ಫ್ರೇಮ್ ಯಾವ ಥರ ಮಾಡಬೇಕು, ಅದರ ಪ್ರೆಸೆಂಟೇಷನ್ ಯಾವ ರೀತಿ ಇರಬೇಕು ಅಂತ ಆರ್ಡರ್ 4 ಆಫ್ CPC ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ನಾವು ಫಸ್ಟು ನಮ್ಮ CPCಯಲ್ಲಿ ಶುರು ಮಾಡಬೇಕಾದಂಥ ಸೆಕ್ಷನ್ ಇರೋದು ಸೆಕ್ಷನ್ 26 ಆ್ಯಂಡ್ ಆರ್ಡರ್ 4. ಈಗ ನಾವು ಪ್ಲೇಂಟಿಫ್ ಯಾರು ಆಗಬೇಕು, ಅದರಲ್ಲಿ ಡಿಫೆಂಡೆಂಟ್ಸ್ ಯಾರು ಇರಬೇಕು, ಯಾರು ನೆಸಸರಿ ಪಾರ್ಟಿ, ಯಾರ್ದು ರೈಟ್ಸ್ ಇನ್ಫ್ರಿಂಜ್ ಆಗಿದೆ, ಇದನ್ನೆಲ್ಲ ನೋಡ್ಬೇಕಂದ್ರೆ ನೆಸಸರಿ ಪಾರ್ಟಿ, ನಾನ್ ನೆಸಸರಿ ಪಾರ್ಟಿ ಇವೆಲ್ಲ ಫಸ್ಟ್ ನೀವು ಹೋಗಬೇಕಿದೆ ಆರ್ಡರ್ 1. ಸೊ ಈ ಪ್ರಶ್ನೆ ಬರೋದೇನು, ಪ್ಲೇಂಟಿಫ್ ಏನೋ ಸೂಟ್ ಫೈಲ್ ಮಾಡಬೇಕಂತ ಅಂದ್ಕೊಂಡಿದ್ದಾನೆ ಬೈ ಪ್ರೆಸೆಂಟಿಂಗ್ ಎ ಪ್ಲೇಂಟ್. ಪ್ಲೇಂಟ್ ಅಂದರೆ ಏನು, ಅದರಲ್ಲಿ ಏನೇನು ಒಳಗೊಳ್ಳಬೇಕು. ಸೊ ಅಗೇನ್ ಮತ್ತೆ ನಾವು ಇಲ್ಲಿ ಆರ್ಡರ್ 4 ನಾವು ಆರ್ಡರ್ 6ಗೆ ಜಂಪ್ ಆಗಬೇಕಾಗತ್ತೆ. ಆರ್ಡರ್ 6 ರೂಲ್ 1 ಪ್ಲೀಡಿಂಗ್ಸ್ ಅಂತ ಸ್ಟಾರ್ಟ್ ಆಗುತ್ತೆ. ಪ್ಲೀಡಿಂಗ್ ಮೀನ್ಸ್ ಪ್ಲೇಂಟ್ ಆ್ಯಂಡ್ ರಿಟನ್ ಸ್ಟೇಟ್ಮೆಂಟ್ ಅಂತ ಆರ್ಡರ್ 6 ರೂಲ್ 1 ಎಕ್ಸ್ಪ್ಲೇನ್ ಮಾಡುತ್ತೆ. ಬಟ್ ಸೈಮಲ್ಟೇನಿಯಸ್ಲಿ ನಾವು ಆರ್ಡರ್ 6 ರೂಲ್ 1 ಓದೋದ್ರ ಜೊತೆಗೆ ಅಲ್ಲಿ ಆರ್ಡರ್ 6 ರೂಲ್ 1 ಪ್ಲೀಡಿಂಗ್ ಮೀನ್ಸ್ ಪ್ಲೇಂಟ್ ಆ್ಯಂಡ್ ರಿಟನ್ ಸ್ಟೇಟ್ಮೆಂಟ್ ಅಂತ ಅಷ್ಟೇ ಇದೆ. ಬಟ್ ನೀವು ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ರೂಲ್ 3 ನೋಡಿದರೆ ಪ್ಲೀಡಿಂಗ್ ಮೀನ್ಸ್ ಆ್ಯಂಡ್ ಇನ್ಕ್ಲೂಡ್ಸ್ ಸ್ಟಾರ್ಟ್ ಆಗುತ್ತೆ. ಪ್ಲೇಂಟ್, ರಿಟನ್ ಸ್ಟೇಟ್ಮೆಂಟ್, ಇಂಟ್ರಿಮ್ ಅಪ್ಲಿಕೇಶನ್ಸ್, memorandum of appeal, objections,
ಏನೇನು ಡ್ರಾಫ್ಟ್ಗಳನ್ನೆಲ್ಲ ಹಾಕ್ತೀವಿ ಕೋರ್ಟ್ಗಳಿಗೆ ಅವೆಲ್ಲ ಪ್ಲೀಡಿಂಗ್ ಆಗಿ ಕನ್ವರ್ಟ್ ಆಗುತ್ತೆ. ಅಲ್ಲಿ ಅಫಿಡವಿಟ್ ಅನ್ನೋ ವರ್ಡ್ ಒಂದು ಬಂದಿಲ್ಲ, ಇವೆಲ್ಲವೂ ಪ್ಲೀಡಿಂಗ್ ಅನ್ನೋ ಮೀನಿಂಗ್ನಲ್ಲೇ ಬರುತ್ತೆ. ಸೊ ಪ್ಲೀಡಿಂಗ್ ಯಾವ ರೀತಿ ಇರಬೇಕು, ಅದರಲ್ಲಿ ಏನೇನು ಒಳಗೊಳ್ಬೇಕು, ಯಾವುದನ್ನು ನಾವು ಹೇಳಬಾರ್ದು, ಅದೆಲ್ಲ ನಮ್ಮ ಆರ್ಡರ್ 6ನಲ್ಲಿ ಸಿಗುತ್ತೆ. ಈ ಆರ್ಡರ್ 6 ಏನಿದೆ, ಇಟ್ ಅಪ್ಲೈಸ್ ಫಾರ್ ಬೋತ್ ಪ್ಲೇಂಟಿಫ್ ಆ್ಯಂಡ್ ಆಸ್ ವೆಲ್ ಆಸ್ ಡಿಫೆಂಡೆಂಟ್. ಪ್ಲೇಂಟಿಫ್ ಆ್ಯಂಡ್ ಡಿಫೆಂಡೆಂಟ್ ಬೋತ್. ಇಲ್ಲಿ ಪ್ಲೀಡಿಂಗ್ಸ್ನಲ್ಲಿ ಹೋಗೋದಾಯ್ತು ಅಂತಂದರೆ ಫಸ್ಟ್ ಆರ್ಡರ್ 6 ರೂಲ್ 2 ಬಂದರೆ ನಾವು ಅಲ್ಲಿ ಬರೀಬೇಕಾದ್ರೆ ಏನು ವಿಷಯ ಇದೆ ಅದನ್ನೆಲ್ಲ ಡಿಟೇಲಾಗಿ ಹೇಳೋ ಅವಶ್ಯಕತೆ ಇಲ್ಲ. ನಾವು ಇನ್ ಬ್ರೀಫ್ ಆಗಿ ಮಟೀರಿಯಲ್ ಫ್ಯಾಕ್ಟ್ಸ್ ಏನಿದೆ ಅಷ್ಟನ್ನು ಮಾತ್ರ ನಾವು ಅದರಲ್ಲಿ ಹೇಳಬೇಕು ಹೊರತು ಡಿಟೇಲಾಗಿ ಹೇಳೋ ಅವಶ್ಯಕತೆ ಇಲ್ಲ. ನಾವು ಯಾವ ಸಾಕ್ಷ್ಯದ ಆಧಾರದ ಮೇಲೆ ಕೋರ್ಟಿಗೆ ಬರ್ತಾ ಇದ್ದೇವೆ ಅದೆಷ್ಟು ಸಾಕ್ಷ್ಯಗಳನ್ನು ಅದರಲ್ಲಿ ವಿವರಿಸುವ ಅಗತ್ಯವಿಲ್ಲ. ಪ್ಲೇಂಟ್ ಮಸ್ಟ್ ಬಿ ಕನ್ಸೈಸ್ ಆ್ಯಂಡ್ ಇಟ್ ಮಸ್ಟ್ ಕಂಟೈನ್ ಮಟೀರಿಯಲ್ ಫ್ಯಾಕ್ಟ್ ನಾಟ್ ಎವಿಡೆನ್ಸ್. ಹಿಂಗೆಲ್ಲ ಬರ್ತದೆ. ಫರ್ದರ್ ರೂಲ್ 3ದಲ್ಲಿ ಬಂದರೆ ಈ ಫಾರ್ಮ್ಸ್ ಆಫ್ ಪ್ಲೀಡಿಂಗ್ ಯಾವ ರೀತಿ ಇರಬೇಕು. ಈಗ ನಮ್ಮ ಫಸ್ಟ್ ನಾವು ಕೋರ್ಟಿಗೆ ಬರಬೇಕಾದ್ರೆ ನಮ್ಮ ನೇಚರ್ ಆಫ್ ಸೂಟ್ ಯಾವುದು ಫಸ್ಟ್ ಡಿಸೈಡ್ ಮಾಡ್ಕೋಬೇಕು. ಇದು ವಕೀಲರ ಕೆಲಸ. ಪಕ್ಷಗಾರ ತನಗಾದಂಥ ಸಮಸ್ಯೆಯನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ, ಆ ಸಮಸ್ಯೆಯಿಂದ ಅವನು ಯಾವ ನೇಚರ್ ಆಫ್ ಸೂಟ್ಗೆ ಫಿಟ್ ಆಗ್ತಾನೋ, ಯಾವ ನೇಚರ್ ಆಫ್ ಸೂಟ್ ನಾವು ಹಾಕಬೇಕಾಗುತ್ತೋ ಅಂತ ಡಿಸೈಡ್ ಮಾಡಬೇಕಾಗಿರೋದು ವಕೀಲರು. ಇಲ್ಲಿ ವಕೀಲರ ಬುದ್ಧಿವಂತಿಕೆ, ಅವರಲ್ಲಿರುವ ಜ್ಞಾನ ನೇಚರ್ ಆಫ್ ಸೂಟನ್ನು ಡಿಸೈಡ್ ಮಾಡುತ್ತೆ. ಎಷ್ಟೋ ಕೇಸುಗಳಲ್ಲಿ ಎಲ್ಲ ಸಮಸ್ಯೆಗಳಿಗೂ ಇಂಜಂಕ್ಷನ್ ಒಂದೇ ಪರಿಹಾರ, ಎಲ್ಲ ಸಮಸ್ಯೆಗಳಿಗೂ ಡಿಕ್ಲರೇಷನ್ ಒಂದೇ ಪರಿಹಾರ ಅನ್ನೋ ಥರ ಸೂಟ್ಗಳು ಫೈಲ್ ಆಗ್ತಾ ಇರೋದು ಕಂಡು ಬರ್ತಾ ಇದೆ. ಫಾರ್ ಎಕ್ಸಾಂಪಲ್, ಒಬ್ಬ ರೈತ ತನ್ನ ಹೊಲಕ್ಕೆ ಹೋಗ್ಲಿಕ್ಕೆ ದಾರಿ ಇಲ್ಲ ಅಂತೇಳಿ ನಮಗೆ ಬಂದರೆ, ಅಥವಾ ತನ್ನ ದಾರಿ ಹಕ್ಕನ್ನು ಯಾರೋ ಮೊಟಕುಗೊಳಿಸ್ತಿದ್ದಾರೆ ಅಂತ ಬಂದರೆ, ನಾವು ಅವನ್ನ ಡಿಫೆಂಡೆಂಟನ್ನು ರೆಸ್ಟ್ರೈನ್ ಮಾಡಿರಿ ಅಂತ ಸೂಟ್ ಫಾರ್ ಬೇರ್ ಇಂಜಂಕ್ಷನ್ ಫೈಲ್ ಮಾಡ್ತೀವಿ. ಇನ್ಫ್ಯಾಕ್ಟ್ ದಾರಿ ಹಕ್ಕು ಅಂತ ಪ್ರಶ್ನೆ ಬಂದಾಗ ಅಲ್ಲಿ ಈಸ್ಮೆಂಟ್ರಿ ರೈಟ್ ಇನ್ವಾಲ್ವ್ ಆಗಿರುತ್ತೆ. ಈಸ್ಮೆಂಟ್ರಿ ರೈಟ್ ಅಂತ ಬಂದಾಗ ಮತ್ತಲ್ಲಿ 2 ರೀತಿ ಡಿವೈಡ್ ಆಗುತ್ತೆ. ವೆದರ್ ದಟ್ ಈಸ್ಮೆಂಟ್ರಿ ರೈಟ್ ಈಸ್ ಬೈ ವೇ ಆಫ್ ಪ್ರಿಸ್ಕ್ರಿಪ್ಷನ್ ಆರ್ ಬೈ ನೆಸೆಸಿಟಿ. ಇವೆರಡು ರೀತಿ. ಈಗ ನಮಗೆ ನಾವು ಈಸ್ಮೆಂಟ್ ಅಂಡರ್ನಲ್ಲಿ ಸೂಟ್ ಫೈಲ್ ಮಾಡಬೇಕಂತಂದರೆ ಬೇರೆ ಇಂಜಂಕ್ಷನ್ ಸೂಟ್ ಈಸ್ ನಾಟ್ ಮೇಂಟೈನಬಲ್. ಫಸ್ಟ್ ವಿ ಹ್ಯಾವ್ ಟು ಡಿಕ್ಲೇರ್ ಅವರ್ ರೈಟ್ ಆಫ್ ವೇ ಬೈ ವೇ ಆಫ್ ಈಸ್ಮೆಂಟ್ ಆಫ್ ನೆಸೆಸಿಟಿ ಆರ್ ಬೈ ಈಸ್ಮೆಂಟ್ ಬೈ ಪ್ರಿಸ್ಕ್ರಿಪ್ಷನ್. ನಾವು ಇದರಲ್ಲಿ ಡಿಸೈಡ್ ಮಾಡಬೇಕು. ಸೊ ನಮ್ಮ ಫ್ಯಾಕ್ಟು, ನಮ್ಮ ಪಕ್ಷಗಾರ ನಮ್ಮಲ್ಲಿ ಬಂದು ಹೇಳಂಥ ಫ್ಯಾಕ್ಟು ಅದು ನೆಸೆಸಿಟಿಯಲ್ಲಿ ಬರುತ್ತೋ ಅಥವಾ ಪ್ರಿಸ್ಕ್ರಿಪ್ಷನಲ್ಲಿ ಬರುತ್ತೋ, ಇವೆರಡನ್ನೂ ಡಿಸೈಡ್ ಮಾಡಿಕೊಂಡು ನಾವು ನಮ್ಮ ಸೂಟನ್ನು ಡ್ರಾಫ್ಟ್ ಮಾಡ್ತಾ ಹೋಗಬೇಕು. ಇದಕ್ಕಾಗಿ ಇಂಡಿಯನ್ ಈಸ್ಮೆಂಟ್ಸ್ ಆ್ಯಕ್ಟ್ ಬಗ್ಗೆ ನಾಲೆಜ್, ಅದರಲ್ಲಿರ್ತಕ್ಕಂಥ ಪ್ರಾವಿಷನ್ಸ್ ಬಗ್ಗೆ ನಾಲೆಜಿನ ಅವಶ್ಯಕತೆ ಇದೆ. ನಾವು ಈಸ್ಮೆಂಟ್ ಆಫ್ ರೈಟ್ ಅಲ್ಲಿ ಏನಾಗುತ್ತೆ, ಇನ್ನೊಂದು ಬರೀ ಇಂಜಂಕ್ಷನ್ ಕೇಳೋದಕ್ಕಿಂತ ಅಲ್ಲಿ ಡಿಕ್ಲರೇಟರಿ ರಿಲೀಫ್ ಆಫ್ ಈಸ್ಮೆಂಟ್ ರೈಟ್ ಆಫ್ ವೇ, ಕಾನ್ಸಿಕ್ವೆನ್ಷಿಯಲ್ ರಿಲೀಫ್ ಆಫ್ ಇಂಜಂಕ್ಷನ್, ಈ ಥರ ರಿಲೀಫ್ಗಳನ್ನು ಕೇಳಬೇಕಾಗತ್ತೆ. ಸೊ ಇನ್ನು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್ ಆಯಿತು, ಡಿಕ್ಲರೇಷನ್ ಆಫ್ ಟೈಟಲ್ ಆಯಿತು, ಸೂಟ್ ಫಾರ್ ರಿಕವರಿ ಆಫ್ ಪೊಸೆಷನ್ ಆಯಿತು, ರಿಕವರಿ ಆಫ್ ಮನಿ ಆಯಿತು, ಈ ಥರ ಡಿಫ್ರೆಂಟ್ ಪಾರ್ಟಿಷನ್ ಸೂಟ್ ಆಯಿತು, ಡಿಫ್ರೆಂಟ್ ವೆರೈಟಿ ಆಫ್ ಕೇಸ್ಗಳು ಬರ್ತಾ ಇರ್ತವೆ. ಸೊ ಒಂದು ವೆರೈಟಿ ಆಫ್ ಕೇಸ್ ಬಂದಾಗ ಅದಕ್ಕಂತಲೇ ಒಂದು ಸ್ಪೆಸಿಫಿಕ್ ಪ್ರಾವಿಷನ್ ಇರುತ್ತೆ. ಆ ಪ್ರಾವಿಷನ್ನ ಗಮನದಲ್ಲಿ ಇಟ್ಟುಕೊಂಡು ನಾವು ಸೂಟ್ಗಳನ್ನು ಫೈಲ್ ಮಾಡಬೇಕಾಗತ್ತೆ. ಸಿಂಪ್ಲಿ ನಾವು CPCಯಲ್ಲಿ ಪರ್ಫೆಕ್ಟ್ ಇದೀವಿ ಅಂತ ಮಾತ್ರಕ್ಕೆ ನಾವು ಪ್ರೊಸೀಜರಲ್ ಆಸ್ಪೆಕ್ಟ್ಸ್ನಲ್ಲಿ ಪರ್ಫೆಕ್ಟ್ ಇರ್ತೀವಿ ಹೊರತು ಸಬ್ಸ್ಟ್ಯಾಂಟಿವ್ ಲಾ ಬಗ್ಗೆ ನಾಲೆಜ್ ಕಂಪಲ್ಸರಿ. ಈಗ ಹಾಗೆ ಒಂದು ಸೂಟ್ ಫೈಲ್ ಮಾಡಬೇಕಾದ್ರೆ ಪ್ಲೇಂಟ್ ಏನೇನು ಒಳಗೊಳ್ಬೇಕು, ಅದರಲ್ಲಿ ಯಾವುದನ್ನು ಸೇರಿಸಬಾರ್ದು ಅನ್ನೋದ್ರ ಬಗ್ಗೆ ಆರ್ಡರ್ 6, ಆರ್ಡರ್ 7 ಇವೆರಡರಲ್ಲೂ ಬರುತ್ತೆ. ಆದರೆ ಒಂದು ಸೂಟ್ ಕಂಪ್ಲೀಟ್ ಆಗಬೇಕಾದ್ರೆ ಸಾಮಾನ್ಯವಾಗಿ ಬರ್ತಕ್ಕಂಥ ಅಂಶಗಳು, ನಾವು ಆ ಕಾನೂನುಗಳ ಬಗ್ಗೆ ಖಂಡಿತವಾಗಿ ತಿಳಿದುಕೊಳ್ಬೇಕಾದಂಥ ಕಾನೂನುಗಳು ಯಾವಂತಂದರೆ, ನೀವು ಕೇಳತಕ್ಕಂಥ ಪರಿಹಾರ ಯಾವ ಕಾನೂನಿನ ಅಡಿಯಲ್ಲಿ ಲಭ್ಯವಿದೆ. ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್ ಆಗಿದೆ ಅಂದರೆ ನಾವು ಸೆಕ್ಷನ್ 10 to 22, 23ವರೆಗೂ ಆ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ನಲ್ಲಿ ನೋಡ್ತೀವಿ. ಡಿಕ್ಲರೇಟರಿ ರಿಲೀಫ್ ಆಗಿದ್ದರೆ ಸೆಕ್ಷನ್ 34ನಲ್ಲಿ ನೋಡ್ತೀವಿ. ಸೂಟ್ ಫಾರ್ ಬೇರ್ ಇಂಜಂಕ್ಷನ್ ಆಗಿದ್ದರೆ ಸೆಕ್ಷನ್ 38 ಆಫ್ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ನಲ್ಲಿ ನೋಡ್ತೀವಿ. ಪೊಸೆಷನ್ ಬಗ್ಗೆ ಇದ್ದರೆ ಸೆಕ್ಷನ್ 5 or 6 ಆಫ್ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ನಲ್ಲಿ ನೋಡ್ತೀವಿ. ಕ್ಯಾನ್ಸಲೇಷನ್ ಆಫ್ ಆರ್ ರೆಕ್ಟಿಫಿಕೇಷನ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ಇದ್ದರೆ ಸೆಕ್ಷನ್ 28 to 32 ಆಫ್ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಬಗ್ಗೆ ನೋಡ್ತೀವಿ.
ಈಸ್ಮೆಂಟ್ಸ್ ಬಗ್ಗೆ ಇತ್ತಂದರೆ ಈಸ್ಮೆಂಟ್ರಿ ಆ್ಯಕ್ಟ್ನಲ್ಲಿ ನೋಡ್ತೀವಿ. ಪಾರ್ಟಿಷನ್ ಆಗಿತ್ತಂದರೆ ಹಿಂದೂ ಸಕ್ಸೆಷನ್ ಆ್ಯಕ್ಟು ಅಥವಾ ಮೊಮಡನ್ ಲಾ ಅಥವಾ ಪಾರ್ಟಿಷನ್ ಆ್ಯಕ್ಟ್ ಸಮ್ ಅದರ್ ಲಾಸ್ ಬಗ್ಗೆ ನೋಡ್ತೀವಿ. ಅದರಲ್ಲಿ ಮತ್ತು ವಿಲ್ಗಳ ಬಗ್ಗೆ ಏನಾದರೂ ಬಂತಂದರೆ ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ ಸೆಕ್ಷನ್ 63 ಅವೆಲ್ಲ ನೋಡಬೇಕಾಗತ್ತೆ. ಸೊ ಇಲ್ಲಿ ನಾವು ಯಾವ ಥರದ ನೇಚರ್ ಆಫ್ ಸೂಟ್ ನಮ್ಮಲ್ಲಿ ಬಂದಿದೆ, ಆ ನೇಚರ್ ಆಫ್ ಸೂಟಿಗೆ ಸಂಬಂಧಪಟ್ಟಂಥ ಸಬ್ಸ್ಟ್ಯಾನ್ಟಿವ್ ಲಾ ಬಗ್ಗೆ ನಮಗೆ ನಾಲೆಜ್ ಇದ್ದಾಗ ಮಾತ್ರ ನಾವು ಆ ಸಬ್ಸ್ಟ್ಯಾನ್ಟಿವ್ ರೈಟನ್ನು ಕ್ಲೇಮ್ ಮಾಡಲಿಕ್ಕೆ ಅದರ ಇಂಗ್ರೀಡಿಯೆಂಟ್ಸ್ಗಳು ಏನಿದಾವೋ ಅದನ್ನು ಫಸ್ಟ್ ತಿಳ್ಕೊಂಡು ಆ ಇಂಗ್ರೀಡಿಯೆಂಟ್ಸಿಗೆ ತಕ್ಕಂತೆ ನಮ್ಮ ಪ್ಲೇಂಟನ್ನು ಡ್ರಾಫ್ಟ್ ಮಾಡಬೇಕಾಗತ್ತೆ. ಅದು ಏನಂದರೆ ಬಾಡಿ ಆಫ್ ದಿ ಪ್ಲೇಂಟ್ನಲ್ಲಿ ಒಳಗೊಳ್ಳತಕ್ಕಂಥ ಅಂಶ. ಈ ಸಬ್ಸ್ಟ್ಯಾನ್ಟಿವ್ ಲಾನ ನರೇಟ್ ಮಾಡೋದ್ರ ಜೊತೆಗೆ ನೆಕ್ಸ್ಟ್ ಪ್ರಶ್ನೆ ಬರೋದು, ನಮ್ಮ ಹಕ್ಕು ಯಾವಾಗ ಚ್ಯುತಿಗೊಂಡಿತು ಅಥವಾ ಅದಕ್ಕೆ ಯಾರು ಬಾಧನೆ ಉಂಟು ಮಾಡ್ತಾ ಇದ್ದಾರೋ, ಯಾರು ಇನ್ಫ್ರಿಂಜ್ ಮಾಡ್ತಾ ಇದ್ದಾರೋ, ನಾವು ಯಾವತ್ತಿನ ದಿನ ಕೋರ್ಟಿಗೆ ಬಂದಿದ್ದೀವಿ, ನಾನು ಬಂದ ಸಮಯ ಕಾಲ ಪರಿಮಿತಿ ಒಳಗಿದೆಯೋ ಅಥವಾ ಇಲ್ಲ, ಇವುಗಳನ್ನೆಲ್ಲ ನೋಡಲಿಕ್ಕೆ ಲಿಮಿಟೇಷನ್ ಆ್ಯಕ್ಟ್ನ ಅದರಲ್ಲಿರ್ತಕ್ಕಂಥ ಉಪಬಂಧಗಳ ಬಗ್ಗೆ ನಮಗೆ ನಾಲೆಜ್ ಇರಲೇಬೇಕಾಗತ್ತೆ. ಈ ಪಾರ್ಟಿಷನ್ ಸೂಟ್ ಇದ್ದಾಗ ನಾರ್ಮಲಿ ಇತ್ತೀಚೆಗೆ ನಾವೆಲ್ಲರೂ ಕೋರ್ಟ್ನಲ್ಲಿ ಎದುರಿಸ್ತಕ್ಕಂಥ ಸೂಟ್ಗಳಂತಂದರೆ ಪಾರ್ಟಿಷನ್ ಸೂಟ್ಗಳಿದಾವೆ. ಪಾರ್ಟಿಷನ್ ಸೂಟ್ಗೆ ನಾರ್ಮಲಿ ಫ್ರಮ್ ದ ಡೇಟ್ ಆಫ್ ಡಿನೈಲ್ 12 ಇಯರ್ಸ್ ಲಿಮಿಟೇಷನ್ ಇದೆ. ಈಗ ಹೊಸ ಕಾನೂನು 2005 ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಅಮೆಂಡ್ಮೆಂಟ್ ಆದ ನಂತರ ಸುಮಾರು ಮದುವೆಯಾಗಿ ಹೋಗಿ 30 ವರ್ಷ 40 ವರ್ಷದ ನಂತರನೂ ಕೂಡ ಈಗ ನನಗೂ ಹಕ್ಕಿದೆ ಅಂತ ಪಾರ್ಟಿಷನ್ ಸೂಟ್ಗಳು ಫೈಲ್ ಆಗ್ತಾ ಇದ್ದವು. ಕೇವಲ ವಿಭಾಗಕ್ಕಾಗಿ ಕೇಳಿ ದಾವೆ ಹೂಡಿದಂಥ ಸಂದರ್ಭಗಳನ್ನು ಬಿಟ್ಟರೆ ಹಲವಾರು ಪ್ರಕರಣಗಳಲ್ಲಿ ಅವರು ನನಗೆ ಇದರಲ್ಲಿ ಏನೂ ಹಕ್ಕೇ ಇಲ್ಲ ಅಂತ ತಿಳ್ಕೊಂಡು ಮದುವೆಯಾಗಿ ಹೋದವರು ಅದರ ನಂತರ ಅವರ ಅಣ್ಣ ತಮ್ಮಂದಿರು ಅದು ತಮ್ಮದೇ ಅನ್ನೋ ಥರ ಅದನ್ನು ಅನುಭವಿಸ್ಕೊಳ್ತಾ ಬಂದವರು, ಆ ನಂತರ ಅವ್ರಿಗೆ ಯಾವುದೋ ಒಂದು ಸಮಸ್ಯೆಗೆ ಅದರಲ್ಲಿ ಪೋರ್ಷನ್ ಆಫ್ ಪ್ರಾಪರ್ಟಿನ ಬೇರೆದವರಿಗೆ ಮಾರಾಟ ಮಾಡಿ ಮೂರನೇ ವ್ಯಕ್ತಿಗೆ ಹಕ್ಕನ್ನು ಹುಟ್ಟಿಸಿದವರು ಇರ್ತಾರೆ. ಯಾರು ಪರ್ಚೇಸ್ ಮಾಡಿರ್ತಾರೆ, ಪರ್ಚೇಸ್ ಮಾಡಿದವರು ಅದನ್ನು ಡೆವಲಪ್ ಮಾಡಿರ್ತಾರೆ. ಯಾವತ್ತಿನ ದಿನ ಅವರು ಕೋರ್ಟಿಗೆ ಬಂದಿರ್ತಾರೋ ಅದರಲ್ಲಿ ಸಾಕಷ್ಟು ಮೂರನೇ ವ್ಯಕ್ತಿಯ ಇಂಟ್ರೆಸ್ಟ್ಗಳು ಕ್ರಿಯೇಟ್ ಆಗಿರ್ತಾವೆ. ಅಲ್ಲಿ ನಾವು ಸೇಲ್ ಡೀಡ್ಗಳನ್ನು, ಅದರಲ್ಲಿ ಟ್ರಾನ್ಸ್ಫರ್ ಡೀಡ್ಗಳು ಏನಾಗಿರ್ತವೆ ಫ್ಯಾಮಿಲಿಯಿಂದ ಇನ್ನೊಬ್ಬರಿಗೆ, ಆ ಟ್ರಾನ್ಸ್ಫರ್ ಡೀಡ್ಗಳನ್ನು ಚಾಲೆಂಜ್ ಮಾಡಿಕೊಂಡು ಈಗ ಫೈಲ್ ಮಾಡಬೇಕಾಗುತ್ತೆ. ಟ್ರಾನ್ಸ್ಫರ್ ಡೀಡ್ಗಳನ್ನ ಚಾಲೆಂಜ್ ಮಾಡಬೇಕಂತಂದರೆ ಅಲ್ಲಿ ನಮಗೆ ಮುಖ್ಯವಾಗಿ ಬರೋ ಪ್ರಶ್ನೆನೇ ಲಿಮಿಟೇಷನ್. ಫಾರ್ ಎಕ್ಸಾಂಪಲ್, ಸೂಟ್ ಫಾರ್ ಪಾರ್ಟಿಷನ್ 2022ದಲ್ಲಿ ಫೈಲ್ ಆಗುತ್ತೆ. ಅದರಲ್ಲಿ ತಮ್ಮ ಫ್ಯಾಕ್ಟ್ಸನ್ನು ನರೇಟ್ ಮಾಡುವಾಗ ಪ್ಲೇಂಟ್ನಲ್ಲಿ ಹೇಳ್ತಾರೆ, ಸುಮಾರು 2006ರಲ್ಲಿ ನಮ್ಮ ತಂದೆ ತೀರ್ಕೊಂಡ್ರು, ಅಲ್ಲಿಂದ ಇಲ್ಲಿವರೆಗೂ ನಾವು ಜಾಯಿಂಟಾಗೇ ಇದ್ದೀವಿ. ನಮ್ಮ ಸಹೋದರ ನನಗೆ ತಿಳಿಸಲಾರ್ದೇ ಅಥವಾ ನನ್ನ ಒಪ್ಪಿಗೆ ಇರಲಾರ್ದೇ ನಮ್ಮ ಜಂಟಿ ಕುಟುಂಬದ ಕೆಲವೊಂದಿಷ್ಟು ಆಸ್ತಿಗಳನ್ನು ಇಂಥವ್ರಿಗೆ 2010ರಲ್ಲಿ ಮಾರಾಟ ಮಾಡಿದರೆ ಆ ಮಾರಾಟಕ್ಕೆ ನನ್ನ ಒಪ್ಪಿಗೆ ಇಲ್ಲ. 2010ರಲ್ಲಿ ಮಾರಾಟ ಮಾಡಿದ್ದಾರೆ, 2022ರಲ್ಲಿ ಸೂಟ್ ಫೈಲ್ ಮಾಡ್ತಾರೆ. ಪ್ಲೇಂಟ್ನಲ್ಲಿ ಏನು ಹೇಳ್ತಾರೆ, ಇದ್ರ ಬಗ್ಗೆ ನನಗೆ ನಾಲೆಜ್ ಇಲ್ಲ, ನಮ್ಮನ್ನೇ ನನ್ನ ಪಾಲಿಗೆ ಬರ್ತಕ್ಕಂಥ ಭಾಗನ ಕೇಳಲಿಕ್ಕೆ ಹೋದಾಗ ಅವ್ರು ಕೊಡಲ್ಲ, ಏನು ಮಾಡ್ತೀರಿ ಮಾಡಿರಿ ಅಂತ ಹೇಳಿದರು. ಅದಕ್ಕಾಗಿ ನಾನು ಈ ದಾವೆಯನ್ನು ಅದನ್ನು ಪರಿಶೀಲಿಸಿದಾಗ ಇದರಲ್ಲಿ ಸಮ್ ಪೋರ್ಷನ್ ಆಫ್ ಪ್ರಾಪರ್ಟಿ ಮಾರಾಟ ಆಗಿದೆ ಅಂತ ನನ್ನ ಗಮನಕ್ಕೆ ಬಂತು. ಅದಕ್ಕಾಗಿ ಇವತ್ತಿನ ದಿನ ನಾನು ಪಾರ್ಟಿಷನ್ ಸೂಟನ್ನು ಫೈಲ್ ಮಾಡ್ತಿದ್ದೀನಿ. ಅದಕ್ಕೆ ನನ್ನ ದಾವೆ ಕಾಲ ಪರಿಮಿತಿಯಲ್ಲಿ ಇದೆ. ಈ ಥರ ಪಾರ್ಟಿಷನ್ ಸೂಟ್ಗಳು ಆಲ್ಮೋಸ್ಟ್ ಎಲ್ಲರಿಗೂ ಓದಲಿಕ್ಕೆ ಸಿಗುತ್ತೆ. ಈ ವಿಚಾರವಾಗಿ ಕ್ವಶನ್ ಆಫ್ ಲಿಮಿಟೇಷನ್ ಬರುತ್ತೆ. ಲಿಮಿಟೇಷನ್ನ so far as claiming partition is concerned with respect to joint family properties, total limitation is 12 years from the date of denial. ಅಗೇನ್ ಅದನ್ನು ಡಿನೈಲ್ ಯಾವಾಗಾಯಿತು ಏನಾಯಿತು ಸ್ವಲ್ಪ ಕ್ಲೆವರ್ ಪ್ಲೀಡಿಂಗಿಂದ ಅದನ್ನು ನಾವು ಹೇಗೋ ಔಟ್ಕಮ್ ಮಾಡ್ಕೋಬೋದು. ಬಟ್ ರಿಜಿಸ್ಟರ್ಡ್ ಟ್ರಾನ್ಸ್ಫರ್ಸ್ ಆದಾಗ ಫ್ರಮ್ ದಿ ಡೇಟ್ ಆಫ್ ನಾಲೆಜ್ ಲಿಮಿಟೇಷನ್ ಕಮೆನ್ಸ್ ಆಗುತ್ತೋ ಅಥವಾ ಫ್ರಮ್ ದಿ ಡೇಟ್ ಆಫ್ ರಿಜಿಸ್ಟ್ರೇಷನ್ ಆಫ್ ಇನ್ಸ್ಟ್ರೂಮೆಂಟ್ ಕಮೆನ್ಸ್ ಆಗುತ್ತೋ, ಇದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗತ್ತೆ. ಈಗಿಲ್ಲಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಸೆಕ್ಷನ್ 3ದಲ್ಲಿ ಕನ್ಸ್ಟ್ರಕ್ಟಿವ್ ನೋಟಿಸ್ ಅಂತಿದೆ. ಕನ್ಸ್ಟ್ರಕ್ಟಿವ್ ನೋಟಿಸ್ ಅದರಲ್ಲಿ ಏನು ಎಕ್ಸ್ಪ್ಲೇನ್ ಮಾಡುತ್ತೆ ಅಂತಂದರೆ, ಯಾವುದೇ ಒಂದು ಇಮೂಬಲ್ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ರಿಜಿಸ್ಟರ್ಡ್ ಇನ್ಸ್ಟ್ರೂಮೆಂಟ್ ಬರೆದು ಕೊಡೋದ್ರ ಮೂಲಕ ಸ್ವತ್ತನ್ನು ಹಸ್ತಾಂತರ ಮಾಡಿದಾಗ, ಈ ಕುರಿತು ಒಂದು ನೋಂದಾಯಿತ ದಸ್ತಾವೇಜನ್ನು ಬರೆದು ಕೊಡೋ ಮೂಲಕ ಬರೆದಾಗ ಮತ್ತು ಅದು ಸಬ್ರಿಜಿಸ್ಟ್ರಲ್ಲಿ ನೋಂದಣಿ ಆದಾಗ ಅದು ರಿಜಿಸ್ಟರ್ ನಂಬರ್ 3ದಲ್ಲಿ ಎಂಟ್ರ್ ಆದಾಗ
ಆರ್ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಇರ್ತಕ್ಕಂಥ ರಿಜಿಸ್ಟರ್ ನಂಬರ್ 3 ಈಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್ ಆ್ಯಂಡ್ ಇಟ್ ಈಸ್ ಅವೈಲೇಬಲ್ ಫಾರ್ ಮೇಕಿಂಗ್ ಸರ್ಚ್. ಅದನ್ನು ಹುಡುಕಾಡಲಿಕ್ಕೆ ಎಲ್ಲರಿಗೂ ಅವೈಲೇಬಲ್ ಇರ್ತಕ್ಕಂಥ ಒಂದು ದಾಖಲೆ. ಸೊ ಅದನ್ನು ಯಾರು ಬೇಕಾದರೂ ಸರ್ಚ್ ಫೀಸ್ ಕಟ್ಟೋದ್ರ ಮೂಲಕ ಅದನ್ನು ನೋಡ್ಬೋದು. ಸೊ ಕನ್ಸ್ಟ್ರಕ್ಟಿವ್ ನೋಟಿಸದಲ್ಲಿ ಮೀನಿಂಗ್ ಏನು ಹೇಳ್ತೆ ಅಂತಾರೆ, ದ ಮೂಮೆಂಟ್ ವೆನ್ ಎ ಡಾಕ್ಯುಮೆಂಟ್ ಈಸ್ ರಿಜಿಸ್ಟರ್ಡ್ ಡ್ಯೂಲಿ ರಿಜಿಸ್ಟರ್ಡ್ ಅಂಡರ್ ರಿಜಿಸ್ಟ್ರೇಷನ್ ಆ್ಯಕ್ಟ್ ಬಿಫೋರ್ ದಿ jurisdictional sub-registrar, it means that entire world is known about this particular transaction. ಅದಕ್ಕೆ ಸ್ಪೆಸಿಫಿಕ್ ಆಗಿ ನನ್ನ ಗಮನದಲ್ಲಿ ಇಲ್ಲ ಅಂತ ಕಂಟೆನ್ಷನ್ ತೊಗೊಳ್ಳಿಕ್ಕೆ ಬರೋದೇ ಇಲ್ಲ. ಸೊ ಅಲ್ಲಿ ಏನಾಗುತ್ತೆ, ಕನ್ಸ್ಟ್ರಕ್ಟಿವ್ ನೋಟಿಸ್ ಅನ್ನೋ ಮೀನಿಂಗ್ನಲ್ಲಿ ನಾವು ಈ ಸೇಲ್ ಲೀಡ್ಗಳನ್ನು ಚಾಲೆಂಜ್ ಮಾಡಿಕೊಂಡು ಮಾಡಿದಂಥ ಸೂಟ್ಗಳಿಗೆ ಲಿಮಿಟೇಷನ್ ರನ್ನಲ್ಲಿ ನಾವು ಅದನ್ನ ಡಿಫೆಂಡ್ ಮಾಡ್ಕೋಬೋದು. ಸೊ ಈ ವಿಷಯ ಕುರಿತಂತೆ ರೀಸೆಂಟಾಗಿ ಒಂದು 2022 KCCR ಪೇಜ್ ನಂಬರ್ 13ನಲ್ಲಿ ಈ ಥರ ಎಕ್ಸ್ಫೈಸೆ ಬಾರ್ಡ್ ಬೈ ಲಾ ಆಫ್ ಲಿಮಿಟೇಷನ್ ಸೂಟ್ಗಳಿದ್ದಾಗ ರಿಜೆಕ್ಷನ್ ಆಫ್ ಪ್ಲೇಂಟಿ ಕೇಳ್ಬೋದು ನಾವು. 2022 KCCR ಪೇಜ್ ನಂಬರ್ 13 ಪಾರ್ಟ್ 1. ಇನ್ನು ಪ್ಲೇಂಟ್ಗಳ ಬಗ್ಗೆ ಅದನ್ನು ಫೈಲ್ ಮಾಡ್ತಿದ್ದಂಗೆ ಇನ್ನು ನೆಕ್ಸ್ಟ್ ಸ್ಟೇಜ್, ಯಾಕೆಂದರೆ ಇದು ಪ್ರತಿ CPC ಏನಿದೆ ಅಂದರೆ ಒಂದು ಆರ್ಡರ್ 6 ಅಥವಾ ಆರ್ಡರ್ 7 ಹೇಳ್ತಾ ಇದ್ರೆ ಡಿವಿಯೇಷನ್ಸ್ ತೊಗೊಳ್ತಾ ಹೋಗುತ್ತೆ, ಮತ್ತೆ ನಾವು ವಾಪಸ್ಸು ಎಲ್ಲಿದ್ದು ಅಲ್ಲಿಂದ ವಾಪಸ್ ಬರಬೇಕಾಗತ್ತೆ. ಆರ್ಡರ್ 6 ಮತ್ತು ಆರ್ಡರ್ 7 ಪ್ಲೇಂಟ್ ಆಗ್ತಿದ್ದಂಗೆ ಇನ್ಸ್ಟಿಟ್ಯೂಷನ್ ಆಫ್ ಸೂಟ್ ಆಯಿತು, ಅದ್ರಲ್ಲಿ ಬರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಬಂತು. ನೆಕ್ಸ್ಟ್ ನಾವು ಸ್ಟಡಿ ಮಾಡಲಿಕ್ಕೆ ಬೇಕಾದಂಥ ಆರ್ಡರ್ ಅಂದರೆ ಆರ್ಡರ್ 5. ಇಮಿಡಿಯೇಟ್ಲಿ ಆಫ್ಟರ್ ಇನ್ಸ್ಟಿಟ್ಯೂಷನ್ ಆಫ್ ಸೂಟ್ ಕೋರ್ಟ್ ವಿಲ್ ಇಶ್ಯೂ ಸಮನ್ಸ್ ಟು ದಿ ಪಾರ್ಟೀಸ್, ಅಪೋಸಿಟ್ ಪಾರ್ಟೀಸ್. ಸಮನ್ಸ್ ಯಾವ ರೀತಿ ಇಶ್ಯೂ ಮಾಡಬೇಕು, ಅದು ಯಾವ ರೀತಿ ಅದರ ಸರ್ವ್ ಮಾಡಬೇಕು, ಸರ್ವ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ಏನು, ಸಬ್ಸ್ಟಿಟ್ಯೂಟ್ ಸರ್ವಿಸ್ ಯಾವ ರೀತಿ ಮಾಡಬೇಕು, ಮನೆಯಲ್ಲಿ ಯಾರಿಗೆ ಸರ್ವ್ ಆದರೆ ಅದು ಪ್ರಾಪರ್ ಸರ್ವಿಸು, ಇಲ್ಲಾಂದರೆ ಪ್ರಾಪರ್ ಸರ್ವಿಸ್ ಆಗಲ್ಲ, ಇದೆಲ್ಲ ನಮಗೆ ಆರ್ಡರ್ 5ನಲ್ಲೇ ಸಿಗುತ್ತೆ. ಇನ್ನು ಇದೆಲ್ಲದಕ್ಕಿಂತ ಮುಂಚೆ ನೆಸಸರಿ ಪಾರ್ಟಿಗೆ ಆರ್ಡರ್ 1 ಆಯಿತು, ಪ್ಲೀಡಿಂಗ್ಸ್ ಬಗ್ಗೆ ಆರ್ಡರ್ 6 ಆರ್ಡರ್ 7 ಆಯಿತು, ಸರ್ವಿಸ್ ಆಫ್ ಸಮನ್ಸ್ ಬಗ್ಗೆ ಆರ್ಡರ್ 4 ಆಯಿತು. ಇನ್ನು ಫ್ರೇಮ್ ಆಫ್ ಸೂಟ್ ಯಾವ ರೀತಿ ಇರಬೇಕು ಅಂದಾಗ ಮತ್ತೆ ಅಲ್ಲಿ ಆರ್ಡರ್ 2 ಹೋಗ್ತೀವಿ. ಅದರಲ್ಲಿ ನಾವು ಏನೇನು ರಿಲೀಫ್ಗಳನ್ನು ಒಳಗೊಳ್ಳಬೇಕಾಗಿತ್ತು, ಆರ್ಡರ್ 2ದಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದಂಥ ರೂಲ್ ಅಂದರೆ ಆರ್ಡರ್ 2 ರೂಲ್ 2. ಆರ್ಡರ್ 2 ರೂಲ್ 2ದಲ್ಲಿ ಒಬ್ಬ ವ್ಯಕ್ತಿಗೆ ಕೋರ್ಟಿಗೆ ಬರಲಿಕ್ಕೆ ಸಾಕಷ್ಟು, ಕೋರ್ಟಿಗೆ ಬಂದು ಒಂದು ಪರ್ಟಿಕ್ಯುಲರ್ ಸಮಸ್ಯೆಯ ಬಗ್ಗೆ ಹಲವಾರು ಪರಿಹಾರಗಳನ್ನು ಪಡೆದುಕೊಳ್ಳಲಿಕ್ಕೆ ಕಾಸ್ ಆಫ್ ಆಕ್ಷನ್ ಹುಟ್ಟಿದಾಗ, ವಾದ ಕಾರಣ ಉಂಟಾದಾಗ ಅವೆಲ್ಲವುಗಳನ್ನು ಅದರಲ್ಲಿ ಇನ್ಕ್ಲೂಡ್ ಮಾಡೋದ್ರ ಮೂಲಕ ದಾವೆಯನ್ನು ಹಾಕಬೇಕೆ ಹೊರತು ಅದರಲ್ಲಿ ಯಾವುದಾದ್ರೂ ಕೆಲವೊಂದಿಷ್ಟು ವಾದ ಕಾರಣಗಳನ್ನು ಬಿಟ್ಟು, ಅಂದರೆ ಪರಿಹಾರ ಕೇಳೋದನ್ನು ಬಿಟ್ಟು ಕೇವಲ ತನ್ನ ಕೆಲವೊಂದಿಷ್ಟು ಪರಿಹಾರಗಳು ಮಾತ್ರ ದಾವೆಯನ್ನು ಸೀಮಿತಗೊಳಿಸಿದಾಗ ಅದರ ಅರ್ಥ ಉಳಿದಂಥ ಪರಿಹಾರಗಳನ್ನು ತಾನು ವಾಲಂಟರಿಲಿ ಬಿಟ್ಟು ಕೊಟ್ಟಿದ್ದಾಗ ಅಂತ ತಿಳ್ಕೊಬೇಕಾಗತ್ತೆ. ಒಂದು ವೇಳೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪರಿಹಾರಗಳು ಲಭ್ಯವಿದ್ದಾಗ ಕೇವಲ ಒಂದೇ ಒಂದು ಪರಿಹಾರನ ಕೋರಿ ದಾವೆಯನ್ನು ಹಾಕಿದಾಗ ಅದನ್ನು ಕಂಟಿನ್ಯೂ ಆಗಿ ಕೇಸ್ ನಡೆಸಿ ಅದರಲ್ಲಿ ಜಜ್ಮೆಂಟ್ ಆಗಿ ಅದರಲ್ಲಿ ಏನೋ ಒಂದು ವರ್ಡಿಕ್ಟ್ ಬರುತ್ತೆ, ಆಮೇಲೆ ಅನಿಸುತ್ತೆ ಇಲ್ಲ ನಾನು ಇದು ಒಂದು ಪರಿಹಾರ ಅವತ್ತು ಕೇಳಬೇಕಿತ್ತು ಕೇಳಿಲ್ಲ, ಅದಕ್ಕಾಗಿ ಈ ಪರಿಹಾರಕ್ಕಾಗಿ ನಾನು ಮತ್ತೊಂದು ಹೊಸ ದಾವೆಯನ್ನು ಫೈಲ್ ಮಾಡ್ತೀನಿ, ಅದರಲ್ಲಿ ನಾನು ಯಾವುದೋ ಮೊದಲನೇ ದಾವೆಯಲ್ಲಿ ಕೇಳೋದು ಬಿಟ್ಟಿದ್ದೆ ಆ ದಾವೆಯನ್ನು ನಾನು ಈಗ ಇದನ್ನು ಕೇಳ್ಬೋದು ಅಂತ ಏನಾದರೂ ಸೆಕೆಂಡ್ ಸೂಟ್ ಫೈಲ್ ಮಾಡಿದ್ರೆ ದೇರ್ ಈಸ್ ಎ ಕ್ಲಿಯರ್ ಬಾರ್ ಅಂಡರ್ ಆರ್ಡರ್ 2 ರೂಲ್ 2. ಸೊ ಯಾವ ರಿಲೀಫ್ಗಳು ಅವೈಲೇಬಲ್ ಇರ್ತಾವೆ ಎಲ್ಲ ರಿಲೀಫ್ಗಳನ್ನು ಒಂದೇ ಸೂಟ್ನಲ್ಲೇ ಕೇಳಬೇಕು. ಫಾರ್ ಎಕ್ಸಾಂಪಲ್ ಪ್ಲೇಂಟಿಫಿಗೆ ಗೊತ್ತಿರುತ್ತೆ ನಾನು ಒಂದು ಪರ್ಟಿಕ್ಯುಲರ್ ದಾವಾ ಆಸ್ತಿಯ ಕಬ್ಜೆಯಲ್ಲಿ ಇಲ್ಲ, ಆದರೆ ನಾನು ಕಬ್ಜೆಯಲ್ಲಿ ಇಲ್ಲ ಅಂತ ಹೇಳ್ಕೊಳ್ಳಿಕ್ಕೆ ತಯಾರಿಲ್ಲ, ಅಥವಾ ಡಿಸ್ಪೊಸೆಸ್ ಮಾಡಿದ್ರ ಬಗ್ಗೆ ಅಪೋಸಿಟ್ನವ್ರ ಹತ್ರ ಸಫಿಷಿಯೆಂಟ್ ಎವಿಡೆನ್ಸ್ ಇರುತ್ತೆ, ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಸಫಿಷಿಯೆಂಟ್ ಎವಿಡೆನ್ಸ್ ಇರುತ್ತೆ, ಆದಾಗ್ಯೂ ಕೂಡ ಕೇವಲ ಡಿಕ್ಲರೇಷನ್ಗಾಗಿ ಮಾತ್ರ ದಾವೆಯನ್ನು ಫೈಲ್ ಮಾಡ್ತಾರೆ, ಪೊಸೆಷನ್ ಕೇಳೋದಿಲ್ಲ. ನಾನೇ ಪೊಸಿಷನ್ ಇದ್ದೀನಿ ಅಂತ ಏನೊಂದು ಸಾಧಿಸ್ಕೊಂಡು ಬರ್ತಾರೆ. ಅಲ್ಟಿಮೇಟ್ಲಿ ಕೋರ್ಟ್ ಏನಾಗುತ್ತೆ, ನೀವು ಪೊಸೆಷನ್ನಲ್ಲಿ ಇಲ್ಲ ಅದಕ್ಕಾಗಿ ನಿಮ್ಮ ದಾವೆ ಮೇಂಟೈನ್ ಆಗಲ್ಲ, ಸೆಕ್ಷನ್ 34 ಪ್ರಾವಿಸೋದಲ್ಲಿ ಹಿಟ್ಟಾಗುತ್ತೆ ಅಂತೇಳಿ ಒಂದು ಏನೋ ಕ್ಲೋಸ್ ಮಾಡ್ತಾರೆ. ಸಬ್ಸಿಕ್ವೆಂಟ್ಲಿ ಮತ್ತೆ ನೀವು ಇನ್ನೊಂದು ಸೂಟ್ ಫೈಲ್ ಮಾಡಿ ಪೊಸೆಷನ್ ಕೇಳಲಿಕ್ಕೆ ಬರೋದಿಲ್ಲ. ಇನ್ನು ಈ ಹೊಸ ದಾವೆಗಳನ್ನು ಹಾಕಬೇಕಾದ್ರೆ
ಪಕ್ಷಗಾರರಿಗೆ ಕಾನೂನು ಬಗ್ಗೆ ಅಷ್ಟೊಂದು ಮಾಹಿತಿ ಇರೋದಿಲ್ಲ. ಅವರು ವಕೀಲರನ್ನ ಎಂಗೇಜ್ ಮಾಡಬೇಕಾಗತ್ತೆ. ಅಲ್ಲಿ ಅಥರೈಸ್ಡ್ ಪರ್ಸನ್ ಯಾರು ವಕಾಲತುಗಳನ್ನು ಸಹಿ ಮಾಡಬೇಕು. ಕೆಲವೊಂದಿಷ್ಟು ಪಕ್ಷಗಾರರಿಗೆ ಖುದ್ದಾಗಿ ಕೋರ್ಟಿಗೆ ಹಾಜರಾಗಲಿಕ್ಕೆ ಆಗಲ್ಲ. ಅವರು ಯಾರ ಮುಖಾಂತರ ಹಾಜರಾಗಬೇಕು, ಪವರ್ ಆಫ್ ಅಟಾರ್ನಿ ಮುಖಾಂತರ ಹಾಜರಾಗಬೇಕು ಅಥವಾ ಪ್ಲೀಡರ್ ಮುಖಾಂತರ ಹಾಜರಾಗಬೇಕು, ಇದರೆಲ್ಲ ಬಗ್ಗೆ ನಿಮ್ಗೆ ಆರ್ಡರ್ 3ದಲ್ಲಿ ಸಿಗುತ್ತೆ. ಇನ್ನು ನೆಕ್ಸ್ಟ್ ಸಮ್ಮನ್ಸ್ ಸರ್ವ್ ಆದ ನಂತರ ಫಸ್ಟ್ ಬರೋದೆ ಡಿಫೆಂಡೆಂಟ್ ಅಪಿಯರೆನ್ಸ್. ಡಿಫೆಂಡೆಂಟ್ ಕೋರ್ಟಿಗೆ ಅಪಿಯರ್ ಆಗ್ತಿದ್ದಂಗೆ ಆರ್ಡರ್ 8 ವಿಲ್ ಕಮ್ ಇನ್ ಟು ಪ್ಲೇ. ಆರ್ಡರ್ 8ನಲ್ಲಿ ಫಸ್ಟು ಅವರು ಬಂದಾಗ ಕಾಲಾವಕಾಶ ಕೊಡೋದು ರಿಟರ್ನ್ ಸ್ಟೇಟ್ಮೆಂಟ್ ಫೈಲ್ ಮಾಡಲಿಕ್ಕೆ. ರಿಟರ್ನ್ ಸ್ಟೇಟ್ಮೆಂಟ್ ಈಸ್ ಟು ಬಿ ಫೈಲ್ಡ್ ವಿದಿನ್ 30 days ಫ್ರಮ್ ದಿ ಡೇಟ್ ಆಫ್ ಸರ್ವಿಸ್ ಆಫ್ ಸಮನ್ಸ್, ನಾಟ್ ಫ್ರಮ್ ದಿ ಡೇಟ್ ಆಫ್ ಹಿಸ್ ಅಪಿಯರೆನ್ಸ್ ಆರ್ ಫೈಲಿಂಗ್ ಆಫ್ ವಕಾಲತ್ ಆನ್ ಹಿಸ್ ಬಿಹಾಫ್. ಬಟ್ ರೀಸೆಂಟ್ ಅಮೆಂಡ್ಮೆಂಟ್ ಇದ್ರ ಪ್ರಕಾರ ಅದನ್ನು 30 daysನಲ್ಲಿ ಕೊಡಲಿಲ್ಲ, ಸಬ್ಮಿಟ್ ಮಾಡಲಿಲ್ಲ ಅಂತಂದರೂ ಕೂಡ ವಿದಿನ್ 90 days ವಿತ್ ದ ಲೀವ್ ಆಫ್ ದಿ ಕೋರ್ಟ್ ಇಟ್ ಕ್ಯಾನ್ ಬಿ ಫೈಲ್ಡ್. Even after 90 days also, court may permit him to file his written statement if he shows sufficient cause for non-filing of his written statement in earlier stage. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಸುಪ್ರೀಂ ಕೋರ್ಟ್ ಡಿಸಿಷನ್ನಲ್ಲಿ ಇಲ್ಲಿ ಡಿಫೆಂಡೆಂಟ್ ಶಾಲ್ ಫೈಲ್ ಹಿಸ್ ರಿಟರ್ನ್ ಸ್ಟೇಟ್ಮೆಂಟ್ ವಿದಿನ್ 30 days ಆರ್ ವಿತ್ ದ ಲೀವ್ ಆಫ್ ದಿ ಕೋರ್ಟ್ 90 days ಅಂತ ಏನಿದೆಯಲ್ಲ, ಅಲ್ಲಿ ಶಲ್ ಅನ್ನೋ ವರ್ಡನ್ನು ಮ್ಯಾಂಡೇಟ್ರಿ ಅಲ್ಲ ಡೈರೆಕ್ಟರಿಯಾಗಿ ಡೈರೆಕ್ಟರಿ ಅಂತ ಟ್ರೀಟ್ ಮಾಡಬೇಕು. ಅದನ್ನು ಅಲ್ಲಿ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇರಬಾರ್ದು. ಅಲ್ಲಿ ಡಿಸ್ಕ್ರಿಷನರಿ ಪವರ್ ಯೂಸ್ ಮಾಡೋದ್ರ ಮೂಲಕ ಆ ಥರ ರಿಟರ್ನ್ ಸ್ಟೇಟ್ಮೆಂಟ್ ಫೈಲ್ ಆದಾಗ ಅದನ್ನು ರಿಸೀವ್ ಮಾಡ್ಕೋಬೇಕು ಅಂತ ನಮ್ಮ ಸುಪ್ರೀಂ ಕೋರ್ಟ್ದು ಡಿಸಿಷನ್ಸ್ ಇದೆ. ಆದರೆ ಇದಕ್ಕೊಂದು ಎಕ್ಸೆಪ್ಷನ್ ಏನಂತಂದರೆ, ನಾವು ಇಲ್ಲಿ 2015ವರೆಗೂ ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಅಂತಂದರೆ ಕೇವಲ 1908 ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಅಂತ ತಿಳ್ಕೊಂಡಿದ್ವಿ. ಕಮರ್ಷಿಯಲ್ ಕೋರ್ಟ್ಸ್ ಆ್ಯಕ್ಟ್ 2015 ಜಾರಿಗೆ ಬಂದ ನಂತರ ಕಮರ್ಷಿಯಲ್ ಕೋರ್ಟ್ಸ್ ಆ್ಯಕ್ಟ್ನಲ್ಲಿ ಒಂದು ಶೆಡ್ಯೂಲ್ ಇದೆ. ಆ ಶೆಡ್ಯೂಲ್ನಲ್ಲಿ ಕೆಲವೊಂದಿಷ್ಟು ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸಿಗೆ ಸಂಬಂಧಪಟ್ಟಂಥ ಪ್ರಾವಿಷನ್ಗಳನ್ನು ಅಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ. ನೀವು ಕಮರ್ಷಿಯಲ್ ಸೂಟ್ಸ್ಗಳನ್ನು ಹ್ಯಾಂಡಲ್ ಮಾಡಬೇಕಾದ್ರೆ ಈ CPC ನೋಡಬಾರ್ದು, ನಾವು ಕಮರ್ಷಿಯಲ್ ಕೋರ್ಟ್ಸ್ ಆ್ಯಕ್ಟ್ನಲ್ಲಿ ಇರ್ತಕ್ಕಂಥ ಶೆಡ್ಯೂಲ್ನಲ್ಲಿ ಇರ್ತಕ್ಕಂಥ CPC ನೋಡಬೇಕು. ಅಲ್ಲಿ ಪ್ಲೇಂಟ್ ಕಂಟೆಂಟ್ಸು, ರಿಟರ್ನ್ ಸ್ಟೇಟ್ಮೆಂಟ್ ಕಂಟೆಂಟ್ಸು, ಟೈಮ್ ಫಾರ್ ಫೈಲಿಂಗ್ ಆಫ್ ಡಾಕ್ಯುಮೆಂಟ್ಸು, ವೆರಿಫಿಕೇಷನ್ನು, ಆಮೇಲೆ ಎವಿಡೆನ್ಸ್ ಯಾವ ಥರ ಇರಬೇಕು, ಅಲ್ಲೆಲ್ಲ ಸ್ಟ್ರಿಕ್ಟ್ ಟೈಮ್ ಫ್ರೇಮ್ ಇದೆ. ಅಲ್ಲಿ ಡಿಸ್ಕ್ರಿಷನರಿ ಪವರ್ಸ್ ಏನಿದೆ ಇಲ್ಲಿ ನಮ್ಮ ನಾರ್ಮಲ್ CPCಯಲ್ಲಿ 1909 ಅದೆಲ್ಲ ಡಿಸ್ಕ್ರಿಷನರಿ ಪವರ್ಗಳನ್ನು ಅಲ್ಲಿ ತೆಗೆದಾಕ್ಬಿಟ್ಟಿದ್ದಾರೆ. ಒನ್ಸ್ ಅಲ್ಲಿ 90 daysನಲ್ಲಿ ಅಲ್ಲಿನೂ ಕೂಡ 30 daysನಲ್ಲೇ ರಿಟರ್ನ್ ಸ್ಟೇಟ್ಮೆಂಟ್ ಫೈಲ್ ಆಗಬೇಕು. ಒಂದು ವೇಳೆ ಫೈಲ್ ಆಗಲಿಲ್ಲ ಅಂತಂದರೆ ವಿತ್ ಸಫಿಷಿಯಂಟ್ ರೀಸನ್ 90 daysನಲ್ಲಿ ಮಾಡ್ಬೋದು. ಇವನ್ 90 daysನಲ್ಲೂ ಮಾಡಲಿಲ್ಲ ಅಂತಂದರೆ ಮತ್ತು ಸಫಿಷಿಯಂಟ್ ರೀಸನ್ಸ್ ಏನಾದರೂ ತೋರಿಸೋದ್ರ ಮೂಲಕ ಮ್ಯಾಕ್ಸಿಮಮ್ ಅಂದರೆ 120 days. ಬಿಯಾಂಡ್ 120 days ಏನು ರೀಸನ್ ತೋರಿಸಿದ್ರು ತೊಗೊಳ್ಳಿಕ್ಕೆ ಬರೋದೇ ಇಲ್ಲ. ಈ ಥರ ಒಂದು ಸ್ಟ್ರಿಕ್ಟ್ ರೂಲ್ಸ್ ಇದೆ. ಇದೇ ಥರ ಫಾರ್ ಪ್ರೊಡಕ್ಷನ್ ಆಫ್ ಡಾಕ್ಯುಮೆಂಟ್ಸ್ಗೂ ಕೂಡ ಇದೆ. ಇನ್ನು ಪ್ಲೇಂಟಿಫ್ ತನ್ನ ಸೂಟನ್ನು ಫೈಲ್ ಮಾಡುವಾಗ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನು ಆರ್ಡರ್ 7 ರೂಲ್ 14 ಪ್ರಕಾರ ಅಲಾಂಗ್ ವಿತ್ ಪ್ಲೇಂಟ್ ಪ್ರೊಡ್ಯೂಸ್ ಮಾಡಬೇಕು. ಸೇಮ್ ಪ್ರಾವಿಷನ್ ಡಿಫೆಂಡೆಂಟ್ ತನ್ನ ರಿಟರ್ನ್ ಸ್ಟೇಟ್ಮೆಂಟನ್ನು ಫೈಲ್ ಮಾಡಿದಾಗ ಅದಕ್ಕೆ ತಾನು ಯಾವ್ಯಾವ ದಾಖಲೆಗಳ ಮೇಲೆ ರಿಲೈ ಆಗ್ತದನೋ ಆ ಎಲ್ಲ ದಾಖಲೆಗಳನ್ನು ಆರ್ಡರ್ 8 ರೂಲ್ 1A ಕೆಳಗಡೆ ಅವತ್ತೇ ಫೈಲ್ ಮಾಡಬೇಕು. ಮಾಡಲಿಲ್ಲ ಅಂತಂದರೆ ಸಬ್ಸಿಕ್ವೆಂಟ್ ಸ್ಟೇಜ್ನಲ್ಲಿ ವಿತ್ ದ ಲೀವ್ ಆಫ್ ದಿ ಕೋರ್ಟ್ ಹಿ ಕ್ಯಾನ್ ಪ್ರೊಡ್ಯೂಸ್ ದಿ ಡಾಕ್ಯುಮೆಂಟ್ಸ್. ಸೂಟ್ ಫೈಲ್ ಆಯಿತು, ಸಮನ್ ಸರ್ವ್ ಆಯಿತು, ಡಿಫೆಂಡೆಂಟ್ಸ್ ಬಂದು ಹಾಜರಾದರು, ತನ್ನ ರಿಟರ್ನ್ ಸ್ಟೇಟ್ಮೆಂಟ್ ಫೈಲ್ ಮಾಡಿದ ಮಾಡಿದ ನಂತರ ಅವಾಗ ನೆಕ್ಸ್ಟ್ ಬರೋದೆ ಆರ್ಡರ್ 9, ಆರ್ಡರ್ 10, ಆರ್ಡರ್ 11. ಅಲ್ಲಿ ಏನಾಗುತ್ತೆ, ಡಿಸ್ಕವರಿ, ಇನ್ಸ್ಪೆಕ್ಷನ್ ಇವೆಲ್ಲ ಶುರು ಆಗುತ್ತೆ. ಕೆಲವೊಮ್ಮೆ ಕೋರ್ಟ್ ಇಶ್ಯೂಸ್ ಫ್ರೇಮ್ ಮಾಡೋಕ್ಕಿಂತ ಮುಂಚೆ ಕೋರ್ಟ್ಗೆ ಏನಾದರೂ ಅದು ಯಾವುದಾದ್ರೂ ಸಾಕ್ಷಿದಾರನ ನಾನು ಎಕ್ಸಾಮಿನ್ ಮಾಡಬೇಕಂತ ಅನಿಸಿದರೆ, ಪಕ್ಷಗಾರನ ಎಕ್ಸಾಮಿನ್ ಮಾಡಬೇಕಂತ ಅನಿಸಿದರೆ ಅಲ್ಲಿ ಬಿಫೋರ್ ಫ್ರೇಮಿಂಗ್ ಆಫ್ ಇಶ್ಯೂಸ್ ಎಕ್ಸಾಮಿನ್ ಮಾಡ್ಬೋದು. ಡಾಕ್ಯುಮೆಂಟ್ಸ್ಗಳನ್ನು ಇನ್ನೂ ಏನಾದರೂ ಕೊರತೆ ಇದ್ದಿದ್ರೆ ಅದನ್ನು ತರಿಸ್ಕೋಬೋದು. ಇವೆಲ್ಲ ವೆರಿಫೈ ಮಾಡಿದ ನಂತರ ಆರ್ಡರ್ 14ನಲ್ಲಿ ಇಶ್ಯೂಸ್ ಫ್ರೇಮ್ ಮಾಡಬೇಕಾಗುತ್ತೆ. ಈ ಆರ್ಡರ್ 14ನಲ್ಲಿ ಇಶ್ಯೂಸ್ ಫ್ರೇಮ್ ಮಾಡಿದಾಗ ಅಲ್ಲಿ 2 ರೀತಿ ಬರುತ್ತೆ. ಫ್ಯಾಕ್ಟ್ಸ್ ಅಸರ್ಟೆಡ್ ಬೈ ಒನ್ ಪಾರ್ಟಿ ಆರ್ ಅಫರ್ಮ್ಡ್ ಬೈ ಒನ್ ಪಾರ್ಟಿ ಆ್ಯಂಡ್ ಫ್ಯಾಕ್ಟ್ಸ್ ಡಿನೈಡ್ ಬೈ ದಿ ಅದರ್ ಪಾರ್ಟಿ. ಅದು ಒಂದು ಇಶ್ಯೂ ಆಗುತ್ತೆ. ಇಲ್ಲಿ ಮತ್ತೆ ಇಶ್ಯೂಗಳನ್ನು ಮತ್ತೆ 2 ರೀತಿ ಇದಾಗುತ್ತೆ. ಒಂದು
ಪ್ರಿಲಿಮಿನರಿ ಇಶ್ಯೂ, ಆಮೇಲೆ ಇಲ್ಲ ಇಶ್ಯೂಸ್ ಆನ್ ಫ್ಯಾಕ್ಟ್ಸ್ ಮತ್ತು ಇಶ್ಯೂಸ್ ಆನ್ ಲಾಸ್ ಅಂತ ಬರುತ್ತೆ. ಇಲ್ಲಿ ಕೆಲವೊಂದಿಷ್ಟು ಇಶ್ಯೂಸ್ ಆನ್ ಲಾಸ್ ಅಂತ ಇದ್ದಾಗ ಅಲ್ಲಿ ಪ್ರಿಲಿಮಿನರಿ ಇಶ್ಯೂ ಯಾವುದಾಗತ್ತೆ, ಯಾವ ಒಂದು ದಾವೆಯನ್ನು ಪ್ರಾಥಮಿಕ ವಿವಾದಾಂಶದ ಮೇಲೆ ಅದನ್ನು ಬಗೆಹರಿಸ್ಬೋದಾಗಿತ್ತು ಅಂತಂದರೆ ಅದನ್ನು ಪ್ರಿಲಿಮಿನರಿ ಇಶ್ಯೂ ಅಂತ ಟ್ರೀಟ್ ಮಾಡಿ ಅದನ್ನು ಮುಂಚೆ ವಿಚಾರಣೆಗೆ ಕೈಗೆತ್ತಿಕೊಂಡು ಅದ್ರ ಮೇಲೆ ಇದು ಮಾಡ್ಬೋದು. ಇಲ್ಲ ಅಂತಂದರೆ ಮೇನ್ ಇಶ್ಯೂಸ್ ಏನಿರುತ್ತೆ ಅದ್ರ ಮೇಲೆ ಮಾಡ್ತೀವಿ. ಒಂದು ವೇಳೆ ಇಶ್ಯೂಸ್ ಸರಿಯಾಗಿ ಫ್ರೇಮ್ ಆಗಿರಲಿಲ್ಲ ಅಂತಂದರೆ ಅಥವಾ ಇನ್ನೂ ಯಾವುದಾದ್ರೂ ಇಶ್ಯೂ ಮಾಡಬೇಕಿತ್ತು ಕೋರ್ಟ್ ಅದನ್ನು ಮಾಡಲಿಲ್ಲ ಅಂತಂದರೆ ನಾವು ಆರ್ಡರ್ 14 ರೂಲ್ 5 ಕೆಳಗಡೆ ಫಾರ್ ಫ್ರೇಮಿಂಗ್ ಅಡಿಷ್ನಲ್ ಇಶ್ಯೂಸ್ಗೆ ನಾವು ಕೋರ್ಟ್ಗೆ ಮನವಿ ಮಾಡ್ಕೊಳ್ಳೋದ್ರ ಮೂಲಕ ಮಾಡ್ಬೋದು. ಒಂದು ನಮ್ಮ ಹೈಕೋರ್ಟಿನ ಒಂದು ಡಿಸಿಷನ್ನಲ್ಲಿ ಪಾರ್ಟೀಸ್ ಟು ದಿ ಸೂಟ್ ಮೇ ಫರ್ನಿಶ್ ದಿ ಡ್ರಾಫ್ಟ್ ಇಶ್ಯೂಸ್ ಟು ದಿ ಕೋರ್ಟ್ ಬಿಫೋರ್ ಫ್ರೇಮಿಂಗ್ ದಿ ಇಶ್ಯೂಸ್. ಈಗ ಪ್ಲೇನ್ ಹೆಂಗೆ ಕ್ರಿಮಿನಲ್ ಕೇಸ್ನಲ್ಲಿ ಕೇಸಿನ ಚಾರ್ಜ್ಗಳನ್ನು ಫ್ರೇಮ್ ಮಾಡೋದು ಕೋರ್ಟ್ ಡ್ಯೂಟಿ ಇರುತ್ತೋ ಅದೇ ಥರ ಸಿವಿಲ್ ಕೇಸ್ನಲ್ಲಿ ಇಶ್ಯೂಸ್ಗಳನ್ನು ಫ್ರೇಮ್ ಮಾಡೋಂಥ ಡ್ಯೂಟಿ ಕೋರ್ಟಿಂದ ಇರುತ್ತೆ. ಆದರೆ ಕೋರ್ಟ್ಗೆ ಅಸಿಸ್ಟ್ ಮಾಡೋ ಕಾರಣಕ್ಕಾಗಿ ಅಥವಾ ಈ ಕೇಸ್ನಲ್ಲಿರ್ತಕ್ಕಂಥ ಎರಡೂ ಪಕ್ಷಗಾರರ ಏನು ಫ್ಯಾಕ್ಟ್ಸ್ ಏನು ಹೇಳಿರ್ತಾರೆ, ವಾದ ಮತ್ತು ಪ್ರತಿರೋಧವಾಗಿ ಏನು ಸಲ್ಲಿಸಿರ್ತಾರೋ ಅದರ ಮೇಲೆ ಅವ್ರಿಗೆ ಅನಿಸಿದಂಥ ಇಶ್ಯೂಗಳನ್ನು ಅವರು ಕೋರ್ಟಿಗೆ ಡ್ರಾಫ್ಟ್ ಇಶ್ಯೂಸ್ ಅಂತ ಕೊಡ್ಬೋದು. ಆ ಡ್ರಾಫ್ಟ್ ಇಶ್ಯೂಸ್ಗಳನ್ನು ಆ್ಯಸ್ ಇಟ್ ಈಸ್ ಕೋರ್ಟ್ ಅಕ್ಸೆಪ್ಟ್ ಮಾಡ್ಕೋಬೋದು ಅಥವಾ ಅದನ್ನು ಮಾಡಿಫೈ ಮಾಡ್ಕೊಳ್ಳೋದ್ರ ಮೂಲಕ ಬೇರೆ ಬೇರೆಯಾಗಿ ಇದು ಮಾಡ್ಬೋದು. ಇಲ್ಲಿ ಇಶ್ಯೂಸ್ ಫ್ರೇಮ್ ಆದ ನಂತರ ಪಾಯಿಂಟ್ ಇನ್ ಡಿಸ್ಪ್ಯೂಟ್ ಯಾವುದಿದೆ ಅಥವಾ ಪಾರ್ಟಿ ಎಟ್ ಡಿಸ್ಪ್ಯೂಟ್ ಅಂತ ಬರುತ್ತೆ. ಅಂದರೆ ಒಬ್ಬ 4-5 ಮಂದಿ ಡಿಫೆಂಡೆಂಟ್ಸ್ ಇದ್ದಾಗ ಕೆಲವೊಂದಿಷ್ಟು ಪಕ್ಷಗಾರರು ಆ ಇಶ್ಯೂಸ್ ಮೇಲೆ ಏನು ಡಿಸ್ಪ್ಯೂಟ್ ಮಾಡೋದೇ ಇಲ್ಲ, ಅವರು ಸರಿ ಇದೆ ಅಂತ ಒಪ್ಕೊಳ್ತಾರೆ. ಇನ್ನೊಬ್ಬರು ಯಾರೋ ಕಂಟೆಸ್ಟ್ ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಆರ್ಡರ್ 15ನಲ್ಲಿ ಕೋರ್ಟ್ ಮೇ ಪ್ರೊನೌನ್ಸ್ ಜಜ್ಮೆಂಟ್. ಯಾವ ಪಕ್ಷಗಾರನೂ ಅವ್ರು ಡಿಸ್ಪ್ಯೂಟ್ ಮಾಡಲೇ ಇಲ್ಲ ಅಂತಂದರೆ ಬೇಸ್ಡ್ ಆನ್ ದಿ ಸೇಡ್ ಫ್ಯಾಕ್ಟ್ಸ್ ಕೋರ್ಟ್ ಮೇ ಪ್ರೊನೌನ್ಸ್ ಜಜ್ಮೆಂಟ್. ಅಥವಾ ಸಮ್ ಆಫ್ ದಿ ಪಾರ್ಟೀಸ್ ಒಪ್ಕೊಳ್ತಾರೆ, ಇನ್ನೂ ಸಮ್ ಆಫ್ ದಿ ಪಾರ್ಟೀಸ್ ಒಪ್ಕೊಳ್ಳಲ್ಲ. ಅಂಥ ಸಂದರ್ಭದಲ್ಲಿ ಯಾವ ಪಕ್ಷಗಾರ ಒಪ್ಕೊಂಡಿರ್ತಾನೆ ಅವನ ವಿರುದ್ಧ ಅದನ್ನು ತನ್ನ ಜಜ್ಮೆಂಟನ್ನು ಪ್ರೊನೌನ್ಸ್ ಮಾಡೋದ್ರ ಮೂಲಕ ಇನ್ನೂ ಉಳಿದವರು ಆಗಿನಷ್ಟು ಕೇಸನ್ನು ಪ್ರೊಸೀಡ್ ಆಗ್ಬೋದು. ಇದರಲ್ಲಿ ಇನ್ನೂ ಒಂದು ಆರ್ಡರ್ 15 ಹೋಗೋಕ್ಕಿಂತ ಮುಂಚೆನೇ ಡಿಫೆಂಡೆಂಟ್ ಏನಾದರೂ ತನ್ನ ರಿಟರ್ನ್ ಸ್ಟೇಟ್ಮೆಂಟ್ನಲ್ಲಿ ಪ್ಲೇಂಟ್ ಕಂಟೆಂಟ್ಸನ್ನು ಯಾವುದಾದ್ರೂ ಒಪ್ಪೋದ್ರ ಮೂಲಕ ಕೆಲವೊಂದಿಷ್ಟು ಪೋರ್ಷನ್ ಆಗಲಿ ಅಥವಾ ಸಂಪೂರ್ಣ ಪ್ಲೇಂಟ್ ಕಂಟೆಂಟ್ಸನ್ನು ಒಪ್ಪೋದ್ರ ಮೂಲಕ ರಿಟರ್ನ್ ಸ್ಟೇಟ್ಮೆಂಟ್ ಏನಾದರೂ ಫೈಲ್ ಮಾಡಿದರೆ ಕನ್ಸೆಂಟ್ ಡಿಕ್ರಿ ಅಂತ ಮಾಡ್ತಾರೆ. ಕನ್ಸೆಂಟ್ ಅಂದರೆ ಆರ್ಡರ್ 12 ರೂಲ್ 6 ಕೆಳಗಡೆ ಬರುತ್ತೆ. ಸಂಪೂರ್ಣವಾಗಿ ದಾವೆಯಲ್ಲಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಒಪ್ಪಿಬಿಟ್ಟಿದ್ರೆ ಅದನ್ನು ಸಂಪೂರ್ಣವಾಗಿ ಜಜ್ಮೆಂಟ್ ಆಗೋಗುತ್ತೆ. ಅಥವಾ ಪರ್ಟಿಕ್ಯುಲರ್ ಆಗಿ ಅರ್ಧ ಪೋರ್ಷನ್ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಫ್ಯಾಕ್ಟನ್ನು ಒಪ್ಪಿಕೊಂಡು ಇನ್ನೂ ಉಳಿದಂಥ ಅಂಶಗಳನ್ನು ಒಪ್ಪಿಕೊಳ್ಳಿಲ್ಲ ಅಂತಂದರೆ ಅಂಥ ಸಂದರ್ಭದಲ್ಲಿ ಒಪ್ಪಿಕೊಂಡಂಥ ಭಾಗದ ಮಟ್ಟಿಗೆ ಮಾತ್ರ ಅದನ್ನು ಒಂದು ನಿರ್ಣಯ ಮಾಡಿ ಯಾವುದನ್ನು ಒಪ್ಪಿಕೊಂಡಿರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಎವಿಡೆನ್ಸಿಗೆ ಹೋಗ್ಬೋದು. ಇನ್ನು ಆರ್ಡರ್ 15 ಆದ ನಂತರ ನೆಕ್ಸ್ಟ್ ಬರೋದು ಆರ್ಡರ್ 16. ದ ಮೊಮೆಂಟ್ ವೆನ್ ಇಶ್ಯೂಸ್ ಆರ್ ಫ್ರೇಮ್ಡ್ ಅಲ್ಲಿ 15 ಡೇಸ್ ಕಾಲಾವಕಾಶ ಕೊಡ್ತಾರೆ ಫಾರ್ ಫರ್ನಿಷಿಂಗ್ ಲಿಸ್ಟ್ ಆಫ್ ವಿಟ್ನೆಸಸ್ ಆ್ಯಂಡ್ ಫಾರ್ ಫರ್ನಿಷಿಂಗ್ ಡಾಕ್ಯುಮೆಂಟ್ಸ್ ಆನ್ ಬೋತ್ ದ ಪಾರ್ಟೀಸ್. ನಾವು ಯಾವ್ಯಾವ ಸಾಕ್ಷಿದಾರರನ್ನು ನಾವು ವಿಚಾರಣೆ ಮಾಡಬೇಕಂತ ಮಾಡಿದ್ದೀವಿ ಆ ಎಲ್ಲ ಲಿಸ್ಟ್ ಆಫ್ ವಿಟ್ನೆಸಸ್ಸನ್ನು ಕೊಡಬೇಕು. ಅಥವಾ ನಾವು ಇಂತಿಂಥ ಇನ್ನೂ ಡಾಕ್ಯುಮೆಂಟ್ಸ್ಗಳ ಮೇಲೆ ನಾವು ರಿಲೈ ಆಗ್ತಾ ಇದೀವಿ ಅಂತಂದರೆ ಅಂಥ ಡಾಕ್ಯುಮೆಂಟ್ಗಳನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ 15 ಡೇಸ್ ಕಾಲಾವಕಾಶ ಕೊಡ್ತಾರೆ. ಒಂದು ವೇಳೆ 15 ದಿನದಲ್ಲಿ ನಾವು ಕೊಡದೇ ಇದ್ದರೆ ಆರ್ಡರ್ 16 ರೂಲ್ 1 ಸಬ್ ರೂಲ್ 3 ಕೆಳಗಡೆ ವಿತ್ ದ ಲೀವ್ ಆಫ್ ದಿ ಕೋರ್ಟ್ ಪಾರ್ಟಿ ಮೇ ಫರ್ನಿಶ್ ಎ ಲಿಸ್ಟ್ ಆಫ್ ವಿಟ್ನೆಸ್ ಆರ್ ಹಿ ಮೇ ಪ್ರೊಡ್ಯೂಸ್ ದಿ ಡಾಕ್ಯುಮೆಂಟ್ಸ್. ಭಾಳಷ್ಟು ಪ್ರಕರಣಗಳಲ್ಲಿ ಈಗಿನ ಒಂದು ಪ್ರಾಕ್ಟೀಸ್ನಲ್ಲಿ ಏನಾಗಿದೆ ಅಂತಂದರೆ ಇಮಿಡಿಯೇಟ್ಲಿ ಆಫ್ಟರ್ ಫ್ರೇಮಿಂಗ್ ಆಫ್ ಇಶ್ಯೂಸ್ ವೆರಿ ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ ಆರ್ ವಿದಿನ್ 15 ಡೇಸ್ ಫ್ರಮ್ ದಿ ಡೇಟ್ ಆಫ್ ಫ್ರೇಮಿಂಗ್ ಆಫ್ ಇಶ್ಯೂಸ್ nobody is furnishing the list of witnesses or list of documents. ಈಗ ಲೇಟರ್ ಸ್ಟೇಜ್ನಲ್ಲಿ ಪ್ರೊಡ್ಯೂಸ್ ಮಾಡೋದೇ ಅಥವಾ ಲೇಟರ್ ಸ್ಟೇಜ್ನಲ್ಲಿ ಲೀಸ್ಟ್ ಕೊಡೋದೇ ಪ್ರಾಕ್ಟೀಸ್ ಆಗಿದೆ. ಸೊ ಆ್ಯಸ್ ಪರ್ CPC ಇಟ್ ಈಸ್ ನಾಟ್ ಪರ್ಮಿಸಿಬಲ್. ಓನ್ಲಿ ಅಂಡರ್ ಸಮ್ ಸರ್ಕಮ್ಸ್ಟೆನ್ಸಸ್ ಎಕ್ಸ್ಕ್ಯೂಸಬಲ್ ಸರ್ಕಮ್ಸ್ಟೆನ್ಸಸ್ನಲ್ಲಿ ಮಾತ್ರ ನಾವು ಅದನ್ನು ಲೇಟರ್ ಸ್ಟೇಜ್ನಲ್ಲಿ ಮಾಡ್ಬೋದು. ಸೊ ಅಲ್ಲಿ ಯಾವ ವಿಟ್ನೆಸ್ಸನ್ನು ಸಮನ್ ಮಾಡಿ ಕರೆಸ್ಕೋಬೇಕು, ಯಾವ ವಿಟ್ನೆಸ್ಸನ್ನು ಎಕ್ಸಾಮಿನ್ ಮಾಡಬೇಕು ಅನ್ನೋದು ಅಲ್ಲಿ ಇಷ್ಟ. ಇನ್ನು ಆರ್ಡರ್ 16 ಆದ ನಂತರ ಶುರು ಆಗೋದೆ ಹಿಯರಿಂಗ್ಸ್ ಆ್ಯಂಡ್ ಅಡ್ಜರ್ನ್ಮೆಂಟ್ಸ್. ಇಟ್ ಕಮ್ಸ್ ಅಂಡರ್ ಆರ್ಡರ್ 17. ಆರ್ಡರ್ 17ನಲ್ಲಿ ಹಿಯರಿಂಗನ್ನು ಫಸ್ಟ್ ಯಾರು ಬಿಗಿನ್ ಮಾಡಬೇಕು,
ಅಥವಾ ಅದನ್ನು ಅಡ್ಜರ್ಮೆಂಟ್ ತೊಗೊಳಿದ್ರೆ ಯಾವ ರೀತಿ ತೊಗೋಬೇಕು, ಎಷ್ಟು ಅಡ್ಜರ್ಮೆಂಟ್ ಮ್ಯಾಕ್ಸಿಮಮ್ ತೊಗೋಬೋದು, ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಆಗುತ್ತೆ. ಇದಾದ ನಂತರ ನೆಕ್ಸ್ಟ್ ಹೂ ಹ್ಯಾಸ್ ಟು ಬಿಗಿನ್ ದಿ ಎವಿಡೆನ್ಸ್, ಇದು ಸ್ಟಾರ್ಟ್ ಆಗೋದು ಆರ್ಡರ್ 18ನಲ್ಲಿ. ಆರ್ಡರ್ 18 ರೂಲ್ 1ನಲ್ಲಿ ಫಸ್ಟು ಈಗ ಸೆವರಲ್ ಇಶ್ಯೂಸ್ ಫ್ರೇಮ್ ಆದಾಗ ಪ್ಲೇಂಟಿಫ್ ಫಸ್ಟ್ ಎವಿಡೆನ್ಸ್ ತನ್ನ ಸಾಕ್ಷಿಯನ್ನು ಪ್ರಾರಂಭ ಮಾಡಬೇಕಾಗತ್ತೆ ಬೈ ಎಕ್ಸಾಮಿನಿಂಗ್ ಹಿಮ್ಸೆಲ್ಫ್ ಆರ್ ವಿತ್ ಸಪೋರ್ಟ್ ಆಫ್ ಸಮ್ ಅದರ್ ವಿಟ್ನೆಸಸ್. ಅದು ಆರ್ಡರ್ 18 ರೂಲ್ 4 ಕೆಳಗಡೆ ರೀಸೆಂಟ್ ಅಮೆಂಡ್ಮೆಂಟ್ 2002 ಅಮೆಂಡ್ಮೆಂಟ್ ಪ್ರಕಾರ ಪ್ಲೇಂಟಿಫ್ ಹಿಮ್ಸೆಲ್ಫ್ ಮೇ ಎಕ್ಸಾಮಿನ್ ಬೈ ಗಿವಿಂಗ್ ಅಫಿಡವಿಟ್. ಇಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಆರ್ಡರ್ 18 ರೂಲ್ 4 ಬೈ ವೇ ಆಫ್ ಅಫಿಡವಿಟ್ನ ಮುಖಾಂತರ ಎಕ್ಸಾಮಿನ್ ಮಾಡೋದಕ್ಕಿಂತ ಮುಂಚೆ ಓರಲ್ ಆಗಿ ಎಕ್ಸಾಮಿನ್ ಆಗ್ತಿದ್ರು. ಈ ಓರಲ್ ಆಗಿ ಎಕ್ಸಾಮಿನ್ ಆಗೋದಕ್ಕೂ ಮತ್ತು ಅಫಿಡವಿಟ್ ಮುಖಾಂತರ ಎಕ್ಸಾಮಿನ್ ಮಾಡೋದಕ್ಕೂ ಒಂದು ವ್ಯತ್ಯಾಸ ಏನು ಕಂಡು ಬರುತ್ತೆ ಅಂತಂದರೆ, ಎವಿಡೆನ್ಸ್ ಆ್ಯಕ್ಟ್ನಲ್ಲಿ ಲೀಡಿಂಗ್ ಕ್ವಶನ್ಸ್ ಅಂತ ಏನು ನಾವು ಎಕ್ಸಾಮಿನೇಷನ್ ಚೀಫ್ನಲ್ಲಿ ಬಾರ್ ಇದೆ, ಆ ಬಾರನ್ನು ಇಲ್ಲಿ ಇಂಪ್ಲಾಯ್ಡ್ಲಿ ತೆಗೆದುಹಾಕ್ದಂಗಾಗಿದೆ. ಯಾವುದಾದ್ರೂ ಒಬ್ಬ ಪಕ್ಷಗಾರ ತನ್ನ ಸಾಕ್ಷಿಯನ್ನೇ ತಾನು ಮುಖ್ಯ ವಿಚಾರಣೆ ಮಾಡುವಾಗ ನಿನ್ನ ಊರು ಕೊಪ್ಪಳನ ಅಂತ ಕೇಳಿದರೆ ಇಟ್ ಅಮೌಂಟ್ಸ್ ಟು ಲೀಡಿಂಗ್. ನಿಮ್ಮ ಊರು ಯಾವುದು ಅಂತ ಕೇಳಿದರೆ ಅವನು ಕೊಪ್ಪಳ ಅಂತ ಹೇಳಿದರೆ ಅದು ಎಕ್ಸಾಮಿನೇಷನ್ ಚೀಫ್. ಆದರೆ ನೀವು ಎಕ್ಸಾಮಿನೇಷನ್ ಇನ್ ಚೀಫ್ ಮುಖ್ಯ ವಿಚಾರಣೆ ಪ್ರಮಾಣ ಪತ್ರವನ್ನು ಸಂಪೂರ್ಣವಾಗಿ ಓದಿ ನೋಡ್ರಿ, ಅದರಲ್ಲಿ ಎಷ್ಟು ಸೆಂಟೆನ್ಸ್ಗಳು, ಎಷ್ಟು ಉತ್ತರಗಳು ಅಥವಾ ಎಷ್ಟು ವ್ಯಾಖ್ಯೆಗಳು ಲೀಡಿಂಗ್ ಕ್ವಶನಿಗೆ ಆನ್ಸರ್ ರೂಪದಲ್ಲಿ ಬಂದಿದ್ದವು ನೋಡಿ. ಮತ್ತು ಈ ರೀತಿ ಅಫಿಡವಿಟ್ಗಳನ್ನು ಫೈಲ್ ಮಾಡಿದಾಗ ಅದನ್ನು ಎಷ್ಟರ ಮಟ್ಟಿಗೆ ಅದನ್ನು ನಾವು ಆ ಅಫಿಡವಿಟನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು, ಯಾವ ಸಂದರ್ಭದಲ್ಲಿ ಅದನ್ನು ಸಂಪೂರ್ಣ ಅಫಿಡವಿಟನ್ನು ಅಕ್ಸೆಪ್ಟ್ ಮಾಡ್ಕೋಬೇಕಾ ಅಥವಾ ಅದರಲ್ಲಿ ಯಾವುದಾದ್ರೂ ನಾವು ಡಿಸ್ಪ್ಯೂಟ್ ಮಾಡಬೇಕಾ ಆ್ಯಸ್ ಎ ಡಿಫೆನ್ಸ್ ಕೌನ್ಸಿಲ್ ಅಥವಾ ಅಪೋನೆಂಟ್ ಅಡ್ವೊಕೇಟ್ ಆಗಿ. ಸೊ ಅದರಲ್ಲಿ ಲೀಡಿಂಗ್ ಕ್ವಶನ್ಗಳು ಇನ್ವಾಲ್ವ್ ಆಗಿದೆ. ಸೊ ಅದನ್ನು ನಾನು ಎಲಿಸಿಡೇಟ್ ಮಾಡಬೇಕಂದ್ರೆ ಪರ್ಟಿಕ್ಯುಲರ್ ಕ್ವಶನ್ಗಳ ಬಗ್ಗೆ ನೀವು ಕ್ರಾಸ್ ಎಕ್ಸಾಮಿನೇಷನ್ನಲ್ಲಿ ನೀವು ಅವ್ರಿಗೆ ಆ ಸೆಂಟೆನ್ಸ್ಗಳ ಬಗ್ಗೆ ಕೇಳ್ತಾ ಹೋದಂಗಿಲ್ಲ, ಅದನ್ನು ಎಲಿಸಿಡೇಟ್ ಮಾಡಿದಾಗ ಮಾತ್ರ ಅದನ್ನು ಹೊರಗೆ ಬರುತ್ತೋ ಹೊರತು ಇಲ್ಲಾಂದರೆ ಬರಲ್ಲ. ಈಗ ಎರಡನೇದು ಎಕ್ಸಾಮಿನೇಷನ್ ಇನ್ ಚೀಫ್ ಅಫಿಡವಿಟ್ ಬೈ ಡಿಫೆಂಡೆಂಟ್ ಇದ್ದಾಗ, ಈ ಅಫಿಡವಿಟ್ ಮುಖಾಂತರ ಎಕ್ಸಾಮಿನ್ ಮಾಡೋದು ಆದ್ಕೊಳ್ಳಿ ವಕೀಲರಿಗೆ ಒಂದು ಸುಲಭವಾದ ಕೆಲಸ ಏನಾಗಿದೆ ಅಂತಂದರೆ, ಕ್ಲೇಂಟನ್ನೇ ಎಕ್ಸಾಮಿನೇಷನ್ ಚೀಫ್ ಅಫಿಡವಿಟನ್ನು ಅನ್ನೋ ಥರ ಮಾರ್ಪಾಡು ಮಾಡಿ ಇಂಗ್ಲೀಷ್ನಲ್ಲೇ ಹಾಕ್ಕೊಳ್ಳೋದು, ಮಾರ್ಪಾಡು ಮಾಡೋದ್ರ ಮೂಲಕ ಫೈಲ್ ಆಗ್ತಾ ಇದ್ದಾವೆ. ಇದರಲ್ಲಿ ಒಂದು ಎಲ್ಲರೂ ಮಾಡ್ತಕ್ಕಂಥ ಮಿಸ್ಟೇಕ್ಗಳು ಏನಾಗ್ತಾ ಇದ್ದಾವೆ ಅಂತಂದರೆ, ಪ್ಲೀಡಿಂಗ್ಸ್ ನಾರ್ಮಲಿ ಥರ್ಡ್ ಜೆಂಡರ್ನಲ್ಲಿ ಇರುತ್ತೆ, ಥರ್ಡ್ ಪರ್ಸನ್ನಲ್ಲಿ ಇರುತ್ತೆ. ಪ್ಲೇಂಟಿಫ್ ಈಸ್ ಅಂತ ಹಿಂಗೆಲ್ಲ ಬರುತ್ತೆ. ಬಟ್ ಇಲ್ಲಿ ಪ್ಲೇಂಟಿಫನ್ನೇ ಎಕ್ಸಾಮಿನ್ ಮಾಡಬೇಕಾದ್ರೆ ಐ ಅಂತ ಪ್ರಾರಂಭ ಆಗುತ್ತೆ. ಅದನ್ನು ಕೆಲವೊಬ್ಬರು ಅದನ್ನು ಚೇಂಜ್ ಮಾಡಿಕೊಂಡು ಮಾಡ್ತಾರೆ, ಕೆಲವೊಬ್ರು ಆ್ಯಸ್ ಇಟ್ ಈಸ್ ಹಾಗೆ ಬಂದಿರುತ್ತೆ, ಹೀ ಅಂತೆಲ್ಲ ಬಂದಿರುತ್ತೆ. ಇದು ಒಂದು ನಾವು ಗಮನಿಸಬೇಕು, ಭಾಳಷ್ಟು ನಾವು ರೆಗ್ಯುಲರಾಗಿ ನೋಡೋ ಮಿಸ್ಟೇಕ್ ಇದೆ. ಈಗ ಡಿಫೆನ್ಸ್ ಸೈಡಿಗೆ ಹೋದರೆ ಫಸ್ಟ್ ಪ್ಲೇಂಟಿಫ್ನಲ್ಲಿ ಇನ್ನೂ ನೋಡ್ಬೇಕಂತಂದರೆ, ನಾವು ಪ್ಲೀಡಿಂಗ್ಸಿಗೂ ಮತ್ತು ಎವಿಡೆನ್ಸಿಗೂ ಯಾವುದನ್ನು ನಾವು ಪ್ಲೀಡಿಂಗ್ನಲ್ಲಿ ಹೇಳಿರ್ತಕ್ಕಂಥ ವಿಷಯಗಳನ್ನು ಎವಿಡೆನ್ಸ್ನಲ್ಲಿ ಹೇಳಬೇಕು, ಯಾವುದನ್ನು ಹೇಳಬಾರ್ದು. ನಾವು ನರೇಷನ್ ಆಫ್ ಫ್ಯಾಕ್ಟ್ಸ್ ಏನು ಮಾಡಿರ್ತೇವೆ, ಫ್ಯಾಕ್ಟ್ಸಿಗೆ ಸಂಬಂಧಪಟ್ಟಂತೆ ಎವಿಡೆನ್ಸಿನ ಅವಶ್ಯಕತೆ ಇರುತ್ತೆ ಹೊರತು ಕ್ವಶನ್ ಆಫ್ ಲಾ ಬಗ್ಗೆ ನಾವು ಅಲ್ಲಿ ಹೇಳೋ ಅವಶ್ಯಕತೆ ಇಲ್ಲ. ಆ ಲಾ ನಮ್ಗೆ ಅಪ್ಲೈ ಆಗುತ್ತೆ ಅನ್ಲಿಕ್ಕೆ ಏನೇನು ಸಂದರ್ಭಗಳಿದ್ದರೆ ಅದು ನಂಗೆ ಲಾ ಅಪ್ಲೈ ಆಗುತ್ತೆ ಅಂತ ಆ ಸಂದರ್ಭಗಳನ್ನು ಮಾತ್ರ ನಾವು ಅಲ್ಲಿ ಅಫಿಡವಿಟ್ನಲ್ಲಿ ಹೇಳಬೇಕು ಹೊರತು ಸಂಪೂರ್ಣ ನಮ್ಮ ಪ್ಲೇಂಟ್ನಲ್ಲಿ ಏನಿರ್ತದೆ ಅದನ್ನೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್, ಈಗ ಕೋರ್ಟ್ ಫೀ ಬಗ್ಗೆ ಒಂದು ಕಾಲಮ್ ಇರುತ್ತೆ. ಕೋರ್ಟ್ ಫೀ ಬಗ್ಗೆ ಅದರಲ್ಲಿ ನಾವು ಸೂಟ್ ಈಸ್ ವ್ಯಾಲ್ಡ್ ಅಂಡರ್ ಸೆಕ್ಷನ್ ಸೋ ಆ್ಯಂಡ್ ಸೋ ಆ್ಯಂಡ್ ಕೋರ್ಟ್ ಫೀ ಆಫ್ ರುಪೀಸ್ ಸೋ ಆ್ಯಂಡ್ ಸೋ ಈಸ್ ಪೇಡ್ ಹಿಯರ್ ವಿತ್ ಅಂತ ಇರುತ್ತೆ. ಆ ಕೋರ್ಟ್ ಫೀ ಬಗ್ಗೆನೂ ಬರಿತೀವಿ. ಕಾಸ್ ಆಫ್ ಆ್ಯಕ್ಷನ್ ಡಿಫೆಂಡೆಂಟ್ಸ್ ಸೀರಿಯಸ್ಲಿ ಡಿಸ್ಪ್ಯೂಟ್ ಮಾಡಿದಾಗ ಮಾತ್ರ ನೀವು ಕಾಸ್ ಆಫ್ ಆ್ಯಕ್ಷನ್ ಅವು ಯಾವಾಗ ಡಿಫೆಂಡೆಂಟ್ ಬಂದು ನಮ್ಮ ಹರಕತ್ ಮಾಡಿದ್ರು, ಅವರು ಎಂಥ ಸಂದರ್ಭದಲ್ಲಿ ಮಾಡಿದ್ರು ಆ ಎಲ್ಲ ಸಂದರ್ಭಗಳನ್ನು ವಿವರಣೆ ಮಾಡೋದ್ರ ಮೂಲಕ ನೀವು ಅದನ್ನು ಕಾಸ್ ಆಫ್ ಆ್ಯಕ್ಷನ್ ಡೀಟೇಲಾಗಿ ನರೇಟ್ ಮಾಡಬೇಕಾಗತ್ತೆ ಹೊರತು ಅಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಅದನ್ನು ಕಾಪಿ ಪೇಸ್ಟ್ ಮಾಡೋದು ತಪ್ಪಾಗುತ್ತೆ. ಎಷ್ಟೋ ಅಫಿಡವಿಟ್ಗಳಲ್ಲಿ ನಾನು ನೋಡಿದ್ದೀನಿ, ಪ್ರೇಯರ್ ಕಾಲಮ್ನಲ್ಲಿ ಇರ್ತಕ್ಕಂಥ ಪ್ರೇಯರನ್ನು ಕೂಡ ಕಾಪಿ ಪೇಸ್ಟ್ ಮಾಡಿ ಫೈಲ್ ಮಾಡಿದಂಥ ಎಕ್ಸಾಮಿನೇಷನ್ ಚೀಫ್ಗಳು ಇದ್ದಾವೆ. ಇನ್ನು ರಿಟರ್ನ್ ಸ್ಟೇಟ್ಮೆಂಟನ್ನು ಅಫಿಡವಿಟ್ ಆಗಿ ಕನ್ವರ್ಟ್ ಮಾಡಿದಂಥ ಮಿಸ್ಟೇಕ್ಗಳಿಗೆ ನಮ್ಗೆ ಕಂಡು ಬಂದಿರುವಂಥ ಅಂದರೆ, ನಾರ್ಮಲಿ ಪ್ಲೇಂಟಿಫ್ ಏನು ಸೂಟ್ ಫೈಲ್ ಮಾಡ್ತಾನೋ ಪ್ಯಾರ ನಂಬರ್ 1, 2, 3, 4, 5, 6 ಎಷ್ಟು ಇರುತ್ತೆ ಎಲ್ಲದನ್ನು ಇಟ್ ಈಸ್ ಫಾಲ್ಸ್ ಟೋಲ್ ಇಸ್ ಡ್ಯಾಟ್ ಅವ್ರು ಏನು ಹೇಳುತ್ತಾ ಎಲ್ಲರೂ ಫಾಲ್ಸ್ ಅಂದ್ಕೊಂತ ಹೋಗಿರ್ತಾರೆ. ಕೆಲವೊಬ್ಬರು ಅದೇ ಪ್ಯಾರಾಗ್ರಾಫ್ನೇ ಇನ್ಫ್ಯಾಕ್ಟ್ ಇಟ್ ಈಸ್ ಸಬ್ಮಿಟೆಡ್ ದ್ಯಾಟ್ ಅಂತ ತಮ್ಮ ಫ್ಯಾಕ್ಟ್ಗಳನ್ನು ಹೇಳಿರ್ತಾರೆ. ಕೆಲವೊಬ್ಬರು ಎಲ್ಲ ಡಿನೈ ಮಾಡಿಕೊಂಡು ನೆಕ್ಸ್ಟ್ ಟ್ರೂ ಫ್ಯಾಕ್ಟ್ಸ್ ಆರ್ ದ್ಯಾಟ್ ಅಂತೇಳಿ ತಮ್ಮ ಕೇಸ್ಗಳನ್ನು ಹೇಳಿರ್ತಾರೆ.
ಡಿಫೆಂಡೆಂಟ್ ತನ್ನ ಡಿಫೆನ್ಸ್ಗೆ ಎವಿಡೆನ್ಸ್ ಕೊಡಬೇಕಾಗಿರೋದು ಇಟ್ ಈಸ್ ಸಬ್ಮಿಟೆಡ್ ದ್ಯಾಟ್ ಅಂತೇಳಿ ತನ್ನ ಫ್ಯಾಕ್ಟ್ಗಳನ್ನು ಏನು ಹೇಳ್ತಾನೋ ಅದನ್ನು ಮಾತ್ರ ಹೇಳಿದರೆ ಸಾಕು. ಅಥವಾ ಟ್ರೂ ಫ್ಯಾಕ್ಟ್ಸ್ನಲ್ಲಿ ಏನು ತನ್ನ ಸಪ್ರೇಟ್ ಡಿಫೆನ್ಸನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ತನ್ನ ರಿಟರ್ನ್ ಸ್ಟೇಟ್ಮೆಂಟ್ ಅಲ್ಲಿ ಫೈಲ್ ಮಾಡಿರ್ತಾನೋ ಅದನ್ನು ಮಾತ್ರ ಎವಿಡೆನ್ಸ್ ರೂಪದಲ್ಲಿ ಕೊಟ್ಟರೆ ಸಾಕು. ಎಲ್ಲ ಅಲಿಗೇಷನ್ ಪ್ಲೇಂಟ್ ಅಲಿಗೇಷನ್ಸನ್ನು ಡಿನೈ ಮಾಡಿದ ವಿಚಾರಗಳನ್ನು ಅಫಿಡವಿಟ್ನಲ್ಲೂ ಕೂಡ ಡಿನೈ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಇಲ್ಲಿ ಕೊಡ್ತಾ ಇರೋದು ಎವಿಡೆನ್ಸ್, ಎಕ್ಸಾಮಿನೇಷನ್ ಇನ್ ಚೀಫ್ ಎವಿಡೆನ್ಸ್ ಕೊಡ್ತಾ ಇದೆ, ಅಫಿಡವಿಟ್ ಕೊಡ್ತಾ ಇದೆ. ಸೊ ಅದರಲ್ಲಿ ನೀವು ಮತ್ತೆ ಒನ್ಸ್ ಅಗೇನ್ ನಾವೆಲ್ಲವೂ ಡಿನೈ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ನೆಕ್ಸ್ಟು ಟೋಟಲ್ ಒಂದು ಸೂಟು ಪ್ರಾರಂಭವಾಗಿಂದ ಎವಿಡೆನ್ಸ್ ಆಯಿತು. ನೆಕ್ಸ್ಟ್ ಆರ್ಡ್ರ್ 18 ಆದಮೇಲೆ 19 ಅಲ್ಲಿ ಹಿಯರಿಂಗು, ಜಜ್ಮೆಂಟ್ಸು, ಡಿಕ್ರೀಸ್ ಎಲ್ಲ ಬರುತ್ತೆ. ನೆಕ್ಸ್ಟ್ ನಿಮ್ಗೆ ಆರ್ಡರ್ 21ನಲ್ಲಿ ಎಕ್ಸಿಕ್ಯೂಷನ್ ಬಗ್ಗೆ ಬರುತ್ತೆ. ಸೊ ಒಂದು ಸೂಟ್ ಪ್ರಾರಂಭ ಆಗಲಿಕ್ಕೆ ಆರ್ಡರ್ 1 to ಆರ್ಡರ್ 20ವರೆಗೂ ಏನದವಲ್ಲ ಇವಿಷ್ಟುಗಳು ಮಾತ್ರ ಒಂದು ಸೂಟ್ ಪ್ರಾರಂಭ ಆಗೋದ್ರಿಂದ ಅಂತ್ಯದವರೆಗೂ ಇವು ಮುಖ್ಯವಾಗಿರ್ತಕ್ಕಂಥ ಆರ್ಡರ್ಸ್ಗಳು. ಇದಲ್ಲದೆ ಇಂಟ್ರಿಮ್ ಅಪ್ಲಿಕೇಶನ್ಸ್ ಅಂತ ಏನು ಬರ್ತಾವೆ ನೋಡ್ರಿ, ಇವೆಲ್ಲ ಇಂಟ್ರಿಮ್ ಅಪ್ಲಿಕೇಶನ್ಸು ಆಯಾ ಸಂದರ್ಭಕ್ಕೆ ತಕ್ಕಂತೆ ಅವಶ್ಯಕತೆ ಇದ್ದಾಗ ಆಯಾ ಪ್ರಾವಿಷನ್ಗಳು ಫೋರ್ಸಿಗೆ ಬರುತ್ತೆ, ಆವಾಗ ಅದನ್ನು ನಾವು ಯೂಸ್ ಮಾಡ್ಕೋಬೋದು. ಈಗ ಸ್ವಲ್ಪ ಡಿವಿಯೇಷನ್ಸ್ ತೊಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಸ್ವಲ್ಪ ಎಲಾಬ್ರೇಟ್ ಆಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಾವೆ ನಡೀತಿರುವಾಗ ಇಲ್ಲಿ ಪರ್ಟಿಕ್ಯುಲರ್ಲಿ ನಾನು ಲೀಗಲ್ ರೆಪ್ರೆಸೆಂಟೇಟಿವ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಾವೆ ನಡೀತಿರುವಾಗ ದಾವೆಯ ಯಾವುದೇ ಒಬ್ಬ ಪಕ್ಷಗಾರ ಮರಣ ಹೊಂದಿದಾಗ ಫಸ್ಟ್ ಪ್ರಶ್ನೆ ಬರೋದು ಫಾರ್ ಸ್ಟೆಪ್ಸ್ ಅಂತ ಕೋರ್ಟ್ನವ್ರು ಹೇಳ್ತಾರೆ. ಇಲ್ಲಿ ಮರಣ ಹೊಂದಿದ ವ್ಯಕ್ತಿ ಪ್ಲೇಂಟಿಫ್ ಇರ್ಬೋದು ಅಥವಾ ಡಿಫೆಂಡೆಂಟ್ ಇರ್ಬೋದು. ಒಂದು ವೇಳೆ ಪ್ಲೇಂಟಿಫ್ ತೀರ್ಕೊಂಡಿದ್ರೆ ಆರ್ಡರ್ 22 ರೂಲ್ 3 ಅಪ್ಲೈ ಆಗುತ್ತೆ. ಡಿಫೆಂಡೆಂಟ್ ತೀರ್ಕೊಂಡಿದ್ರೆ ಆರ್ಡರ್ 22 ರೂಲ್ 4 ಅಪ್ಲೈ ಆಗುತ್ತೆ. ಎಲ್ಲದಕ್ಕಿಂತ ಮುಂಚೆ ಸ್ಟೆಪ್ಸ್ ಯಾವ ಕೇಸ್ನಲ್ಲಿ ತೊಗೊಳಕ್ಕೆ ಅವಶ್ಯಕತೆ ಇದೆ, ಯಾವ ಕೇಸ್ನಲ್ಲಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಇದನ್ನು ನಾವು ತಿಳ್ಕೋಬೇಕು. ಎಲ್ಲ ಕೇಸ್ನಲ್ಲೂ ಲೀಗಲ್ ರೆಪ್ರೆಸೆಂಟೇಟಿವ್ ಥರ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್ ಸೂಟ್ ಫಾರ್ ಬೇರ್ ಇಂಜಂಕ್ಷನ್, ಕಾಸ್ ಆಫ್ ಆ್ಯಕ್ಷನ್ ಇಂಡಿವಿಜುವಲ್ ಆಗಿರುತ್ತೆ. ಅಲ್ಲಿ ಸಕ್ಸೆಸರ್ ರೈಟ್ಸ್ ಕಂಟಿನ್ಯೂ ಆಗಲ್ಲ. ಅದರ್ ದ್ಯಾನ್ ಬೇರ್ ಇಂಜಂಕ್ಷನ್ ಸೂಟ್ನಲ್ಲಿ ಯಾವ ಕೇಸಿನಲ್ಲಿ ಪಕ್ಷಗಾರ ಸಾಯೋದ್ರ ಮೂಲಕ ಕಾಸ್ ಆಫ್ ಆ್ಯಕ್ಷನ್ ಇನ್ನೂ ಸರ್ವೈವ್ ಆಗಿರುತ್ತೋ ಅಂಥ ಸರ್ವೈವ್ಡ್ ಕಾಸ್ ಆಫ್ ಆ್ಯಕ್ಷನ್ ಇದ್ದಲ್ಲಿ ಮಾತ್ರ ಅವರ ಲೀಗಲ್ ಏರ್ಸ್ಗಳನ್ನು ನಾವು ರೆಕಾರ್ಡಿಗೆ ತೊಗೊಂಬರೋದ್ರ ಮೂಲಕ ಸೂಟನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗಿದೆ ಹೊರತು ಎಲ್ಲಿ ಕಾಸ್ ಆಫ್ ಆ್ಯಕ್ಷನ್ ಸರ್ವೈವ್ ಆಗಲ್ಲ ಅಲ್ಲಿ ನಾವು ಲೀಗಲ್ ಏರ್ಸನ್ನು ತರೋ ಅವಶ್ಯಕತೆ ಇಲ್ಲ. ಅಲ್ಲಿ ಸೂಟ್ ಪ್ರೊಸೀಡಿಂಗ್ಸ್ ಎಂಡ್ ಆಗಿ ಹೋಗುತ್ತೆ. ಇನ್ನು ಸೂಟ್ ಫಾರ್ ಬೇರ್ ಇಂಜಂಕ್ಷನ್, ಇಫ್ ಎನಿ ಪಾರ್ಟಿ ಡೈಸ್, ಪ್ಲೇಂಟಿಫ್ ಆದರೂ ತಿರ್ಕೊಳ್ಳಿ ಅಥವಾ ಡಿಫೆಂಡೆಂಟ್ ಆದರೂ ತಿರ್ಕೊಳ್ಳಿ, ಸೂಟ್ ಅಬೆಟ್ಸ್, ಅಲ್ಲಿಗೆ ಅವತ್ತಿನ ದಿನ ಕೇಸ್ ಕ್ಲೋಸ್. ನೀವು ಅಲ್ಲಿ ಲೀಗಲ್ ಏರ್ಸ್ ತಗೊಂಬರ್ಲಿಕ್ಕೆ ಅಪ್ಲಿಕೇಶನ್ ಹಾಕೋ ಅವಶ್ಯಕತೆ ಇಲ್ಲ, ಹಾಕಿದರೂ ಲೀಗಲಿ ಸಸ್ಟೈನ್ ಆಗಲ್ಲ. ಯಾಕಂತಂದರೆ ಆ್ಯಕ್ಷಿಯೋ ಪರ್ಸನಾಲಿಸ್ ಮಾರಿಟರ್ ಕಮ್ ಪರ್ಸೋನಾ, ಲ್ಯಾಟಿನ್ ಮ್ಯಾಕ್ಸಿಮ್, ಕಾಸ್ ಆಫ್ ಆ್ಯಕ್ಷನ್ ಡೈಸ್ ವಿತ್ ಎ ಪರ್ಸನ್. ಸೊ ಇಲ್ಲಿ ಕಾಸ್ ಆಫ್ ಆ್ಯಕ್ಷನ್ ಇರೋದು ಒಬ್ಬ ವ್ಯಕ್ತಿಯ ಇಂಡಿವಿಜುವಲ್ ಆಗಿತ್ತು. ಅವ ಎಲ್ಲಿವರೆಗೂ ನನ್ನ ಸ್ವಾಧೀನತೆಗೆ ಹರ್ಕತ್ ಮಾಡ್ತಾ ಇದ್ದಾನೆ ಅಂತ ನಾವು ಅವನ ಇಂಡಿವಿಜುವಲ್ ಆಗಿ ಅವ್ರ ಮೇಲೆ ನಾವು ಆರೋಪ ಮಾಡ್ಕೊಂಡು ನಾವು ಪ್ರಕರಣ ದಾಖಲು ಮಾಡಿರ್ತೀವೋ ಆ ವ್ಯಕ್ತಿನೇ ತೀರ್ಕೊಂಡ ನಂತರ ಅಲ್ಲಿ ಕಾಸ್ ಆಫ್ ಆ್ಯಕ್ಷನ್ ಉಳಿಯೋದಿಲ್ಲ. ಒಂದು ವೇಳೆ ಅವರ ಲೀಗಲ್ ಏರ್ಸ್ ಏನಾದರೂ ಒಂದು ವೇಳೆ ವ್ಯಕ್ತಿ ಸತ್ತ ನಂತರನೂ ಕಾಸ್ ಆಫ್ ಆ್ಯಕ್ಷನ್ ಸರ್ವೈವ್ ಆಗಬೇಕಂತಂದರೆ ಅಲ್ಲಿ ಸರ್ವೈವಲ್ ಆಫ್ ಕಾಸ್ ಆಫ್ ಆ್ಯಕ್ಷನ್ ಇದೆಯೋ ಇಲ್ಲ ನೋಡಬೇಕು. ಇಲ್ಲಿ ಮುಖ್ಯವಾಗಿ ನಾನು ಆರ್ಡರ್ 22ದಲ್ಲಿ ರೂಲ್ 1 ಸ್ಪೆಸಿಫಿಕ್ಲಿ ಹೇಳಿದೆ, ನೋ ಅಬೆಟ್ಮೆಂಟ್ ಬೈ ಪಾರ್ಟೀಸ್ ಡೆತ್ ಇಫ್ ಎ ರೈಟ್ ಟು ಸೂ ಸರ್ವೈವ್ಸ್. ಇಲ್ಲಿ ದ ಡೆತ್ ಆಫ್ ಎ ಪ್ಲೇಂಟಿಫ್ ಆರ್ ಡಿಫೆಂಡೆಂಟ್ ಶಾಲ್ ನಾಟ್ ಕಾಸ್ ದ ಸೂಟ್ ಟು ಅಬೇಟ್ ಇಫ್ ದ ರೈಟ್ ಟು ಸೂ ಸರ್ವೈವ್ಸ್. ಇಲ್ಲಿ ರೈಟ್ ಟು ಸೂ ಸರ್ವೈವ್ ಆಗಿದೆಯೋ ಇಲ್ಲೋ ಅಂತ ಕನ್ಸಿಡರ್ ಮಾಡಬೇಕಂದ್ರೆ ನೇಚರ್ ಆಫ್ ಸೂಟ್ ಮೇಲೆ ಹೋಗುತ್ತೆ. ಇಲ್ಲಿ ಬೇರೆ ಇಂಜಂಕ್ಷನ್ ಸೂಟ್ ಇದ್ದರೆ ಕಾಸ್ ಆಫ್ ಆ್ಯಕ್ಷನ್ ಸರ್ವೈವ್ ಆಗಲ್ಲ. ಅದರ್ ದ್ಯಾನ್ ಬೇರೆ ಇಂಜಂಕ್ಷನ್ ಸೂಟ್ನಲ್ಲಿ ರೈಟ್ ಟು ಸೂ ಸರ್ವೈವ್ ಆಗುತ್ತೆ, ಅಲ್ಲಿ ಕಂಟಿನ್ಯೂ ಮಾಡ್ಕೋಬೋದು.
ಇಲ್ಲಿ ಫಾರ್ ಎಕ್ಸಾಂಪಲ್ ಇನ್ನು ಮ್ಯಾಟ್ರಿಮೋನಿಯಲ್ ಪ್ರೊಸೀಡಿಂಗ್ಸ್ನಲ್ಲಿ ಗಂಡ ಹೆಂಡತಿ ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್ ಇರ್ಬೋದು, ಡೈವರ್ಸ್ ಬೈ ಮ್ಯೂಚುವಲ್ ಕನ್ಸೆಂಟ್ ಇರ್ಬೋದು, ಜುಡಿಷಿಯಲ್ ಸಪ್ರೇಷನ್ ಇರ್ಬೋದು, ಡೈವರ್ಸ್ ಬೈ ಕಂಟೆಸ್ಟೆಡ್ ಪಿಟಿಷನ್ ಇರ್ಬೋದು. ಇವೆಲ್ಲದರಲ್ಲೂ ಕೂಡ ಇಂಡಿವಿಜುವಲ್ ಕಾಸ್ ಆಫ್ ಆಕ್ಷನ್ ಇರುತ್ತೆ. ಅಲ್ಲಿ ಯಾವುದಾದ್ರೂ ಒಂದು ಪಾರ್ಟಿ ಡೆತ್ ಆದರೆ ಅಲ್ಲಿ ಲೀಗಲ್ ಏರ್ಸ್ ತರೋ ಪ್ರಶ್ನೆ ಬರೋಲ್ಲ, ಅಲ್ಲಿ ಪ್ರೊಸೀಡಿಂಗ್ಸ್ ಎಂಡ್ಸ್. ಸೊ ಇದು ಒನ್ ಆಫ್ ದಿ ಎಕ್ಸಾಂಪಲ್ ನಾನು ಹೇಳೋದು. ಅಲ್ಲಿ ಕಾಸ್ ಆಫ್ ಆಕ್ಷನ್ ಕಂಟಿನ್ಯೂ ಆಗೋ ಪ್ರಶ್ನೆ ಬರೋಲ್ಲ. ಈಗ ಬೇರೆ ಸೂಟ್ಗಳು ಇದ್ದಾಗ ಇಲ್ಲಿ ಎರಡು ರೀತಿ. ಇನ್ ಕೇಸ್ ಪ್ಲೇಂಟಿಫ್ ಈಸ್ ಡೈಡ್ ಡ್ಯೂರಿಂಗ್ ಪೆಂಡೆನ್ಸಿ ಆಫ್ ದಿ ಸೂಟ್, ಎರಡೂ ಸಂದರ್ಭಗಳಲ್ಲಿ ಪ್ಲೇಂಟಿಫ್ ಆದರೂ ತಿರ್ಕೊಳ್ಳಿ ಅಥವಾ ಡಿಫೆಂಡೆಂಟ್ ಆದರೂ ತಿರ್ಕೊಳ್ಳಿ, ಅದನ್ನು ಲೀಗಲ್ ಏರ್ಸ್ ತರ್ತಕ್ಕಂಥ ಬರ್ಡನ್ ಇರೋದು ಪ್ಲೇಂಟಿಫ್ ಮೇಲೇ, ಡಿಫೆಂಡೆಂಟ್ ಥರ ಅವಶ್ಯಕತೆ ಇಲ್ಲ. ಆದರೆ ಇನ್ನೂ ಒಂದು ಸಂದರ್ಭ, ಒಂದು ಹೆಜ್ಜೆ ಮುಂದೋಗಿ ಹೇಳ್ತೀನಿ. ಸೂಟ್ ಪ್ರೊಸೀಡಿಂಗ್ಸ್ ಮುಗಿದೋಗಿರುತ್ತೆ, ಯಾವುದೋ ಒಂದು ಪಕ್ಷಗಾರ ಗೆದ್ದಿರ್ತಾನೆ ಅಥವಾ ಸೋತಿರ್ತಾನೆ, ಏನೇನೋ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಪ್ಲೇಂಟಿಫ್ನ ಸೂಟ್ ಫಾರ್ ಡಿಕ್ಲರೇಷನ್ ಇನ್ ಇಂಜಂಕ್ಷನ್ ಡಿಕ್ರಿ ಆಗಿದೆ. ಅಗ್ರೀಡ್ ಪಾರ್ಟಿ ಯಾರು ಇವಾಗ? ಡಿಫೆಂಡೆಂಟ್. ಡಿಫೆಂಡೆಂಟ್ ಪ್ರಿಫರ್ಸ್ ಅಪೀಲ್ ಬಿಫೋರ್ ಅಪೆಲೇಟ್ ಕೋರ್ಟ್. ಅಲ್ಲಿ ಮೊದಲನೇ ಪಕ್ಷಗಾರ ಡಿಫೆಂಡೆಂಟ್ ಅಪೆಲೆಂಟ್ ಆಗ್ತಾನೆ, ಪ್ಲೇಂಟಿಫ್ಗಳು ರೆಸ್ಪಾಂಡೆಂಟ್ಸ್ ಆಗ್ತಾರೆ. ಡ್ಯೂರಿಂಗ್ ಪೆಂಡೆನ್ಸಿ ಆಫ್ ದಿ ಸೂಟ್, ಡ್ಯೂರಿಂಗ್ ಪೆಂಡೆನ್ಸಿ ಆಫ್ ದಿ ಅಪೀಲ್, ಅಲ್ಲಿ ಯಾರಾದರೂ ಪಕ್ಷಗಾರ ತೀರ್ಕೊಂಡ್ರೆ ಅಲ್ಲಿ ಲೀಗಲ್ ಏರ್ಸ್ನ ತರಬೇಕಾದಂಥ ಬರ್ಡನ್ ಇರೋದು ಅಪೆಲೆಂಟ್ ಮೇಲೆ ಇರುತ್ತೆ ಹೊರತು ಪ್ಲೇಂಟಿಫ್ ಮೇಲೆಲ್ಲ. ಅಪೆಲೆಂಟ್ ಅಂದರೆ ಇಲ್ಲಿ ಏನಂದರೆ ದ ಪರ್ಸನ್ ಹೂ ಹ್ಯಾಸ್ ಅಪ್ರೋಚ್ಡ್ ದ ಕೋರ್ಟ್ ಫಸ್ಟ್, ಹಿ ಹ್ಯಾಸ್ ಟು ಬ್ರಿಂಗ್ ದ ಲೀಗಲ್ ಏರ್ಸ್. ನಾವು ಕೆಳಗಿನ ಕೋರ್ಟ್ನಲ್ಲಿ ಡಿಫೆಂಡೆಂಟ್ ಆಗಿದ್ವಿ, ಅಲ್ಲೇನಾದರೂ ಪಾರ್ಟಿ ತೀರ್ಕೊಂಡಿದ್ರೆ ಪ್ಲೇಂಟಿಫ್ ತೊಗೊಂಡ್ಬರ್ತಿದ್ರು. ಅಪೆಲೇಟ್ ಕೋರ್ಟ್ನಲ್ಲಿ ಡಿಫೆಂಡೆಂಟ್ ಏನಾದರೂ ಅಪೀಲ್ ಫೈಲ್ ಮಾಡಿದ್ರೆ ಅಲ್ಲಿ ಡೆತ್ ಆತಂದರೆ ಅಲ್ಲಿ ಅಪೆಲೆಂಟ್ ತರಬೇಕಾಗತ್ತೆ. ಇಲ್ಲಿ ಕೆಲವೊಂದಿಷ್ಟು ಕನ್ಫ್ಯೂಷನ್ಸ್ ಇದಾವೆ. ಈಗ ಲೀಗಲ್ ರೆಪ್ರೆಸೆಂಟೇಟಿವ್ಸನ್ನು ಆನ್ ರೆಕಾರ್ಡ್ ತರಬೇಕಂತಂದರೆ ಲಿಮಿಟೇಷನ್ ಎಷ್ಟು? ಅಗೇನ್ ನಾವು ಲಿಮಿಟೇಷನ್ ಆ್ಯಕ್ಟ್ ಆರ್ಟಿಕಲ್ 120 ನೋಡ್ಕೋಬೇಕಾಗುತ್ತೆ. ಲಿಮಿಟೇಷನ್ ಆ್ಯಕ್ಟ್ನಲ್ಲಿ ಆರ್ಟಿಕಲ್ 120 ಕೆಳಗಡೆ ಫಾರ್ ಬ್ರಿಂಗಿಂಗ್ ಲೀಗಲ್ ರೆಪ್ರೆಸೆಂಟೇಟಿವ್ ದ ಟೈಮ್ ಪ್ರಿಸ್ಕ್ರೈಬ್ಡ್ ಅಂಡರ್ ಲಿಮಿಟೇಷನ್ ಈಸ್ 90 days. If within 90 days legal representatives of a person is not brought on record, the suit abates. So, ಈಗ 90 days start from which date? Whether it is from the date of reporting it to the court or from the date of death. ಇಲ್ಲಿ 90 days starts from the date of death, not from the date of reporting it to the court. ಎಷ್ಟೋ ಸರ್ತಿ ಭಾಳಷ್ಟು ದಿನಗಳಿಂದನೇ ತಿರ್ಕೊಂಡಿರ್ತಾರೆ, ಅದನ್ನು ವರ್ಷ ಆದ ನಂತರ ಕೋರ್ಟಿಗೆ ರಿಪೋರ್ಟ್ ಮಾಡ್ತಾರೆ, ಅವಾಗ ಗೊತ್ತಾಗಲ್ಲ, ಅಲ್ಲಿ ಆಗಲೇ 90 days ಮುಗಿದೋಗಿರುತ್ತೆ. ಸೊ ಇಲ್ಲಿ ನಾವು 90 days ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ಫ್ರಮ್ ದಿ ಡೇಟ್ ಆಫ್ ಡೆತ್ತೇ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಇಲ್ಲಿ ಒಂದು ಮುಖ್ಯವಾಗಿ ನಾವೆಲ್ಲರೂ ತಿಳ್ಕೊಬೋದಂತ ಏನಂದರೆ, ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ತೊಂದರೆ ಏನಂತಂದರೆ, ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಎಲ್ಲರೂ ನೆನಪಿನಲ್ಲಿ ಇಟ್ಕೊಂಡ್ರೆ ಸಾಕು. If we are filing application for bringing legal heirs within 90 days from the date of death, one application is enough. That is under order 22 rule 3 in case of death of plaintiff, or in case of death of defendant order 22 rule 4. If it is not filed within 90 days, suit automatically abates. For setting aside of abatement, article 121 of limitation act ಕೆಳಗಡೆ 60 days limitation ಇದೆ. 60 days starts from the day of abatement. Abatement ಆಗಿದ್ದು 90th ಆಗಿರುತ್ತೆ. 91st day is the day 1 for calculating 60 days. So, ಆಗಲೇ ಹೇಳಿದ್ನಲ್ಲ, if the application for bringing LRC is filed within 90 days, only one application is enough. If the application is not filed within 90 days, but it is filed beyond 90 days, but within 150 days, then 2 applications are necessary. Under order 22 rule 3 in case of death of plaintiff, order 22 rule 4 in case of death of defendant, 1 application. For setting aside of abatement, order 22 rule 9. ಎಷ್ಟೋ ಸರ್ತಿ 150 ದಿನದಲ್ಲೂ ಕೂಡ ನಮ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕಾಗಲ್ಲ. 150 ದಿನದ ನಂತರ, ಸುಮಾರು ಒಂದು 5 ತಿಂಗಳ ನಂತರ ನಾವು ಫೈಲ್ ಮಾಡೋಂಥ ಸಂದರ್ಭಗಳು ಬರ್ತಾವೆ. ಅಂಥ ಸಂದರ್ಭದಲ್ಲಿ 3 ಅಪ್ಲಿಕೇಶನ್ಗಳ ಅವಶ್ಯಕತೆ ಇದೆ. ಆರ್ಡರ್ 22 ರೂಲ್ 9 ಜೊತೆಗೆ ಇನ್ನೊಂದು ಸೆಕ್ಷನ್ 5 ಆಫ್ ಲಿಮಿಟೇಷನ್ ಆ್ಯಕ್ಟ್, ಅಲ್ಲಿ ಸಫಿಷಿಯೆಂಟ್ ಕಾಸ್ಟ್ ತೋರಿಸೋದ್ರ ಮೂಲಕ ನಾವು ಫೈಲ್ ಮಾಡ್ಕೋಬೋದು. ಇಲ್ಲಿ ಒಂದು ಫಾರ್ ಸೆಟ್ಟಿಂಗ್ ಅಸೈಡ್ ಆಫ್ ಅಬೇಟ್ಮೆಂಟ್ ರಿಲೀಫನ್ನು ನಾವು ಕೇಳ್ತೀವಿ ಅಂತಂದರೆ, ಈಸ್ ಇಟ್ ನೆಸಸರಿ ಫಾರ್ ದ ಕೋರ್ಟ್ ಟು ಪಾಸ್ ಎನಿ ಸ್ಪೆಸಿಫಿಕ್ ಆರ್ಡರ್
on the lapse of 90th day to say that on particular so and so date the suit has been abated. Not necessary. Immediately after lapse of 90th day suit automatically abates. ಅದಕ್ಕೆ ಯಾವುದೇ ಸ್ಪೆಸಿಫಿಕ್ ಆಗಿ ಆರ್ಡರ್ ಪಾಸ್ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಇಂಥ ತಾರೀಕಿಗೆ ಸೂಟ್ ಅಬೇಟ್ ಆಗಿದೆ, ನಾವು ಸ್ಟೆಪ್ಸಿಗೆ ಅಂತ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಒಂದು ಇನ್ನೊಂದು ಸಂದರ್ಭ ಪ್ರಾಕ್ಟೀಸ್ನಲ್ಲಿ ಬಂದಂಥದ್ದು, ಅಪೀಲ್ನಲ್ಲಿ ಇಟ್ಸ್ ಅ ಸೂಟ್ ಫಾರ್ ಪಾರ್ಟಿಷನ್, ಅದರ ಅಗೇನ್ಸ್ಟ್ ಒನ್ ಆಫ್ ದಿ ಪಾರ್ಟಿ ಹ್ಯಾಸ್ ಫೈಲ್ಡ್ ಪ್ರಿಫರ್ಡ್ ಅಪೀಲ್. ದೇರ್ ಆರ್ ಸೆವರಲ್ ಪಾರ್ಟೀಸ್. ಪಾರ್ಟಿಷನ್ ಸೂಟ್ನಲ್ಲಿ ಅಂತಂದರೆ ಯಾರ್ಯಾರು ಪಕ್ಷಗಾರ ಇರ್ತಾರೆ ಎಲ್ಲರೂ ನೆಸಸರಿ ಪಾರ್ಟೀಸೇ. ಯಾರಾದರೂ ಒಬ್ಬ ಪಕ್ಷಗಾರ ತೀರ್ಕೊಂಡ್ರೆ ಅವರ ಲೀಗಲ್ ಏರ್ಸನ್ನು ರೆಕಾರ್ಡ್ ತರದೇನೆ ಸೂಟ್ಸನ್ನು ಕಂಟಿನ್ಯೂ ಮಾಡಲಿಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ಅವರು ತರಲ್ಲ. ಈಗ ರೆಸ್ಪಾಂಡೆಂಟ್ ನಂಬರ್ 1 ಡೆತ್ ಆಗಿದ್ದಾರೆ, ಅವರ ಪಕ್ಷಗಾರನ ಮರಣ ಹೊಂದಿದ ಪಕ್ಷಗಾರನ ಲೀಗಲ್ ಏರ್ಸನ್ನು ತರದೇನೆ ಸೂಟ್ ಅಪೀಲನ್ನು ಕಂಟಿನ್ಯೂ ಮಾಡಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಅಂಥ ಸಂದರ್ಭದಲ್ಲಿ ನೀವು ಆ್ಯಸ್ ಎ ಡಿಫೆನ್ಸ್ ಕೌನ್ಸಿಲ್ ಆ್ಯಸ್ ಎ ರೆಸ್ಪಾಂಡೆಂಟ್ಸ್ ಅಡ್ವೊಕೇಟ್ ಯು ಜಸ್ಟ್ ಇನ್ಫಾರ್ಮ್ ಟು ದಿ ಕೋರ್ಟ್ ದ್ಯಾಟ್ ದ ಪ್ರೆಸೆಂಟ್ ಸೂಟ್ ಈಸ್ ಫಾರ್ ಡಿಕ್ಲರೇಷನ್ ಆರ್ ಫಾರ್ ಪಾರ್ಟಿಷನ್. ಅದರಲ್ಲಿ ಕಾಸ್ ಆಫ್ ಆ್ಯಕ್ಷನ್ ಡಿವೈಡ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಕಾಸ್ ಆಫ್ ಆ್ಯಕ್ಷನ್ ಡಿವಿಸಿಬಲ್ ಇದ್ದಾಗ ಡಿವೈಡ್ ಮಾಡಿಕೊಂಡು ಅವ್ರಿಗೇನಷ್ಟನ್ನು ನಾವು ಅಬೇಟ್ ಅಂತ ತಿಳ್ಕೊಂಡು ಉಳಿದವ್ರಿಗೇನಷ್ಟು ನಾವು ಸೂಟನ್ನು ಕಂಟಿನ್ಯೂ ಮಾಡ್ಬೋದು. ವೇರ್ ದ ಕಾಸ್ ಆಫ್ ಆ್ಯಕ್ಷನ್ ಈಸ್ ಇಂಡಿವಿಸಿಬಲ್, ಅಲ್ಲಿ ಒಬ್ಬ ಪಕ್ಷಗಾರ ಮರಣ ಹೊಂದಿದ ಕಾರಣಕ್ಕೆ ಅವರ ಲೀಗಲ್ ಏರ್ಸನ್ನು ತರದೇ ಇರೋ ಕಾರಣಕ್ಕೆ ಉಳಿದ ಪಕ್ಷಗಾರನ ವಿರುದ್ಧ ಪ್ರೊಸೀಡಿಂಗ್ಸನ್ನು ಕಂಟಿನ್ಯೂ ಮಾಡಲಿಕ್ಕೆ ಬರಲ್ಲ. ಹೋಲ್ ಸೂಟ್ಸ್ ಅಬೇಟ್ ಅಲ್ಲ, ಅದು ಹೋಲ್ ಅಪೀಲ್ ಅಬೇಟ್ ಆಗೋಗುತ್ತೆ. ಈ ಥರ ಕೆಲವೊಂದು ಸಂದರ್ಭಗಳು ಇದಾವೆ. ಇನ್ನು ನೆಕ್ಸ್ಟು ಇನ್ನು ಬ್ರಿಂಗಿಂಗ್ ಆಫ್ ಲೀಗಲ್ ರೆಪ್ರೆಸೆಂಟೇಟಿವ್ ಸಂಬಂಧಪಟ್ಟಂತೆ ಈಗ ಲೀಗಲ್ ರೆಪ್ರೆಸೆಂಟೇಟಿವ್ಸನ್ನು ವಿದಿನ್ ಲಿಮಿಟೇಷನ್ನಲ್ಲೇ ತೊಗೊಂಡ್ಬರ್ತಾರೆ ಅಂತ ತಿಳ್ಕೊಡ್ರಿ, ಅಥವಾ ಸಿಂಗಲ್ ಅಪ್ಲಿಕೇಶನ್ ಆರ್ ಡಬಲ್ ಅಪ್ಲಿಕೇಶನ್ ಆರ್ ತ್ರಿಬಲ್ ಅಪ್ಲಿಕೇಶನ್ ವಾಟ್ ಎವರ್ ದ ಕೇಸ್ ಮೇ ಬಿ ಫೈಲ್ ಮಾಡ್ತಾರೆ. ಮಾಡಿದಾಗ ಅದಕ್ಕೆ ಅಪೋಸಿಟ್ ಅಡ್ವೊಕೇಟ್ ಅವರು ಅಬ್ಜೆಕ್ಟ್ ಮಾಡ್ತಾರೆ. ಎಂಥ ಸಂದರ್ಭದಲ್ಲಿ ಫಾರ್ ಎಕ್ಸಾಂಪಲ್ ಅವ್ರಿಗೆ ಲೀಗಲ್ ಏರ್ಸ್ ಅಂತೇಳಿ ಇಷ್ಟು ಜನ ಇದ್ದರು, ಅದರಲ್ಲಿ ಕೇವಲ 4 ಜನರನ್ನು ಮಾತ್ರ ಸೇರಿಸಿದ್ದಾರೆ, ಇನ್ನೂ ಒಂದಷ್ಟು ಜನರನ್ನು ಸೇರಿಸೇ ಇಲ್ಲ. ಅವ್ರೇನು ಲೀಗಲ್ ರೆಪ್ರೆಸೆಂಟೇಟಿವ್ಸ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಅದು ದ್ಯಾಟ್ ಈಸ್ ಇನ್ಕಂಪ್ಲೀಟ್. ಸೊ ಅಥವಾ ಯಾರನ್ನು ಸೇರಿಸಿದಾರೆ ಅವರು ಆ ಫ್ಯಾಮಿಲಿಗೆ ಸಂಬಂಧನೇ ಇಲ್ಲ, ಅವರಿಗೆ ಇಂಥವ್ರು ಸಂಬಂಧ ಇದ್ದಾರೆ ಅಂತ ಹೇಳಿದಾಗ ಅಲ್ಲಿ ಒಂದು ಡಿಸ್ಪ್ಯೂಟ್ ಬರುತ್ತೆ. ಯಾರು ನೆಸಸರಿ ಪಾರ್ಟಿ, ಯಾರು ಕರೆಕ್ಟ್ ಲೀಗಲ್ ರೆಪ್ರೆಸೆಂಟೇಟಿವ್, ಯಾರು ಇನ್ಕರೆಕ್ಟ್ ಲೀಗಲ್ ರೆಪ್ರೆಸೆಂಟೇಟಿವ್ ಅಂತ ಪ್ರಶ್ನೆ ಬರುತ್ತೆ. ಇಂಥ ಸಂದರ್ಭದಲ್ಲಿ ಅವರು 22 ರೂಲ್ 5 ಕೆಳಗಡೆ ಎಂಕ್ವೈರಿ ಅಂತ ವರ್ಡ್ ಮಾಡ್ತಾರೆ. ಆ ಎಂಕ್ವೈರಿದು ಸ್ಕೋಪ್ ಎಷ್ಟಿರುತ್ತೆ ಅಂತಂದರೆ ಅದರಲ್ಲಿ ಏನೇ ಎವಿಡೆನ್ಸ್ ರೆಕಾರ್ಡ್ ಆದರೂ ಕೂಡ ಇಟ್ ಈಸ್ ಲಿಮಿಟೆಡ್ ಓನ್ಲಿ ಟು ದಿ ಎಕ್ಸ್ಟೆಂಟ್ ಆಫ್ ಅಸರ್ಟಿನಿಂಗ್ ದಿ ಲೀಗಲ್ ರೆಪ್ರೆಸೆಂಟೇಟಿವ್ನೆಸ್ ಆಫ್ ದಿ ಡಿಸೀಸ್ಡ್ ಪಾರ್ಟಿ. ಆ ಎಂಕ್ವೈರಿಯಲ್ಲಿ ಕೋರ್ಟ್ ಏನು ಒಂದು ಡಿಸಿಷನ್ ತೊಗೊಂಡಿರುತ್ತೋ ಅದರಲ್ಲಿ ಏನು ಫೈಂಡಿಂಗ್ ಕೊಟ್ಟಿರುತ್ತೋ ಆ ಫೈಂಡಿಂಗ್ ವಿಲ್ ನಾಟ್ ಪ್ರೊಸೀಡ್ಯೂಸ್ ಟು ದಿ ಫೈನಲ್ ವರ್ಡಿಕ್ಟ್ ಆಫ್ ದಿ ಕೇಸ್. ನಾಳೆ ಇದರಲ್ಲಿ ಏನೋ ಒಂದು ಫೈಂಡಿಂಗ್ ಕೊಟ್ಟಿದೆ ಅಂದರೆ ಇದರಲ್ಲಿ ಈ ಥರ ಹೇಳಿತ್ತು, ಈಗ ನೀವು ಅದನ್ನು ಕಾಂಟ್ರಿಯಾಗಿ ಹೇಳಲಿಕ್ಕೆ ಬರಲ್ಲ ಅಂತ ಹೇಳಕ್ಕೆ ಬರಲ್ಲ. ಸೊ ಇಟ್ ಈಸ್ ಲಿಮಿಟೆಡ್ ಓನ್ಲಿ ಟು ದಿ ಎಕ್ಸ್ಟೆಂಟ್ ಆಫ್ ದ್ಯಾಟ್ ಎಂಕ್ವೈರಿ. ಇನ್ನು ಆರ್ಡರ್ 22 ರೂಲ್ 5 ಆದ ನಂತರ ಆ್ಯಸ್ ಎ ಲೀಗಲ್ ರೆಪ್ರೆಸೆಂಟೇಟಿವ್ ಆಫ್ ಸಮ್ ಆಫ್ ದಿ ಡಿಫೆಂಡೆಂಟ್ಸ್ ಅವ್ರು ಅಪಿಯರ್ ಆಗ್ತಾರೆ. ಅಪಿಯರ್ ಆದ ನಂತರ ಫಸ್ಟು ಅವ್ರ ತಂದೆ ತಾನು ಜೀವಂತಿದ್ದಾಗ ಸೂಟ್ ನಡೆಸಿದ್ದ, ರಿಟರ್ನ್ ಸ್ಟೇಟ್ಮೆಂಟ್ ಫೈಲ್ ಮಾಡಿದ್ದ. ಈಗ ಲೀಗಲ್ ರೆಪ್ರೆಸೆಂಟೇಟಿವ್ ಬಂದರು, ಅವರೇನಾದರೂ ಮಗನ ಬಂದು ತನ್ನ ತಂದೆ ಹಾಕಿದಂಥ ರಿಟರ್ನ್ ಸ್ಟೇಟ್ಮೆಂಟ್ ನೋಡ್ತಾನೆ, ನಮ್ಮ ತಂದೆ ಈ ರೀತಿ ಹೇಳ್ಬಾರ್ದಾಗಿತ್ತು, ಈ ರೀತಿ ಹೇಳ್ಬೇಕಾಗಿತ್ತು, ರಿಟರ್ನ್ ಸ್ಟೇಟ್ಮೆಂಟ್ ಕಂಟೆಂಟ್ಸು ಕೆಲವೊಂದಿಷ್ಟು ಹಾರ್ಮ್ಫುಲ್ ಇದಾವು ಅಂಥೇಳಿ ಕಾಂಟ್ರರಿ ಸ್ಟ್ಯಾಂಡ್ ಏನಾದರೂ ತೊಗೊಳಕ್ಕೆ ಬರುತ್ತಾ? ಹೊಸದಾಗಿ ಲೀಗಲ್ ರೆಪ್ರೆಸೆಂಟೇಟಿವ್ ಆಗಿ ಅಪಿಯರ್ ಆದ ನಂತರ ಅವನು ಸಪ್ರೇಟಾಗಿ ರಿಟರ್ನ್ ಸ್ಟೇಟ್ಮೆಂಟ್ ಫೈಲ್ ಮಾಡೋಕ್ಕೆ ಬರುತ್ತೋ ಇಲ್ಲ ಇದು. ಸೊ ಹೊಸದಾಗಿ ರಿಟರ್ನ್ ಸ್ಟೇಟ್ಮೆಂಟನ್ನು ಫೈಲ್ ಮಾಡ್ಬೋದು, ಆದರೆ ನಾಟ್ ಇನ್ ಕಾಂಟ್ರಾಡಿಕ್ಷನ್ ವಿತ್ ದಿ ಡಿಫೆನ್ಸ್ ಟೇಕನ್ ಅರ್ಲಿಯರ್. ಅಡಿಷ್ನಲ್ ಗ್ರೌಂಡ್ಸ್ ಏನಾದರೂ ತೊಗೋಬೋದೇ ಹೊರತು ನಮ್ಮ ತಂದೆ ಮುಂಚೆ ಏನು ಹೇಳಿದ್ರು ಅದನ್ನು ಪೂರ್ತಿ ತದ್ವಿರುದ್ಧವಾಗಿ ಬೇರೆ ಯಾವುದೋ ಸ್ಟ್ಯಾಂಡರ್ಡ್ಗಳನ್ನು ತೊಗೊಳಕ್ಕೆ ಬರಲ್ಲ. ಇನ್ನೂ ಒಂದು ಸಂದರ್ಭ ಇದೆ, ಲೀಗಲ್ ರೆಪ್ರೆಸೆಂಟೇಟಿವ್ನ ಥರ ಅವಶ್ಯಕತೆ ಇಲ್ಲ. ಎಂಥ ಸಂದರ್ಭ ಅಂತಂದರೆ ಸೂಟ್ ಆರ್ ಅಪೀಲ್ ಪ್ರೊಸೀಡಿಂಗ್ಸ್ ನಡೀತಾ ಇರುತ್ತೆ, ಎವಿಡೆನ್ಸ್ ಕಂಪ್ಲೀಟ್ ಆಗಿರುತ್ತೆ ಅಥವಾ ಆರ್ಗ್ಯುಮೆಂಟ್ಸ್ ಕಂಪ್ಲೀಟ್ ಆಗಿರುತ್ತೆ, ಕೇಸ್ ವಾಸ್ ಪೋಸ್ಟೆಡ್ ಫಾರ್ ಜಜ್ಮೆಂಟ್. ಎರಡೂ ಪಕ್ಷಗಾರರು ಏನೂ ಮಾಡೋದು ಉಳಿದಿರಲ್ಲ. ಜಜ್ಮೆಂಟಿಗೆ ಕೇಸ್ ಪೋಸ್ಟ್ ಆದಾಗ
ಬಿಫೋರ್ ಪ್ರೊನೌನ್ಸ್ಮೆಂಟ್ ಆಫ್ ಜಜ್ಮೆಂಟ್ ಪಾರ್ಟಿ ಡೈಸ್. ಪ್ಲೇಂಟಿಫ್ ಇರ್ಬೋದು ಅಥವಾ ಡಿಫೆಂಡೆಂಟ್ ಇರ್ಬೋದು. ಅಂಥ ಸಂದರ್ಭದಲ್ಲಿ ಕೋರ್ಟ್ ನೀಡ್ ನಾಟ್ ವೇಟ್ ಫಾರ್ ಬ್ರಿಂಗಿಂಗ್ ಆಫ್ ಲೀಗಲ್ ಏರ್ಸ್. ಇಟ್ ಕ್ಯಾನ್ ಪಾಸ್ ಪ್ರೊನೌನ್ಸ್ ದಿ ಜಜ್ಮೆಂಟ್. ಸೊ ಯಾಕಂದರೆ ಅಲ್ಲಿ ಯಾವುದೇ ಪಕ್ಷಗಾರನಿಗೆ ಪ್ರೆಜುಡ್ಯೂಸ್ ಆಗೋ ಪ್ರಶ್ನೆ ಇರಲ್ಲ. ಇನ್ನು ನೆಕ್ಸ್ಟು ಒಂದು ಆರ್ಡರ್ 23 ಡ್ಯೂರಿಂಗ್ ಪೆಂಡೆನ್ಸಿ ಆಫ್ ದಿ ಸೂಟ್ ಕಾಂಪ್ರಮೈಸಸ್ ಬಗ್ಗೆ. ಈ ಕಾಂಪ್ರಮೈಸ್ನಲ್ಲಿ ಇದರಲ್ಲಿ ಏನಾಗುತ್ತೆ, ಆರ್ಡರ್ 23 ರೂಲ್ 1 ಅಲ್ಲಿ ವಿಡ್ರಾವಲ್ ಆಫ್ ಆರ್ ಅಬಂಡನ್ಮೆಂಟ್ ಆಫ್ ಕ್ಲೇಮ್ ಅಂತ ಬರುತ್ತೆ. ನೀವು ಕಾಂಪ್ರಮೈಸ್ ಆಯ್ತು ಅಂದರೆ ಆರ್ಡರ್ 23 ರೂಲ್ 3 ಕೆಳಗಡೆ ಕಾಂಪ್ರಮೈಸ್ ಪಿಟಿಷನ್ ಅಂತ ಫೈಲ್ ಮಾಡ್ತೀವಿ. ಇಲ್ಲಿ ಭಾಳಷ್ಟು ಸೂಟ್ಗಳಲ್ಲಿ ನಾವು ನೋಡಿರ್ಬೋದು, ಡಿಕ್ಲರೇಷನ್ ಸೂಟ್ನಲ್ಲಿ ಸೂಟ್ ಫಾರ್ ಡಿಕ್ಲರೇಷನ್ ಆ್ಯಂಡ್ ಇಂಜಂಕ್ಷನ್ ಏನೋ ಇರುತ್ತೆ. ಒನ್ ಫೈಂಡ್ ಹೊರಗೆ ಏನೋ ಕಾಂಪ್ರಮೈಸ್ ಆಗಿದೆ ಅಂತೇಳಿ ಕೋರ್ಟ್ನಲ್ಲಿ ಬಂದು ಪ್ಲೇಂಟಿಫ್ಸ್ ಕೌನ್ಸಿಲ್ ಫೈಲ್ಸ್ ಮೆಮೊ ಸ್ಟೇಟಿಂಗ್ ದಟ್ ಮ್ಯಾಟರ್ ಈಸ್ ಸೆಟಲ್ಡ್ ಔಟ್ ಆಫ್ ದ ಕೋರ್ಟ್, ಹ್ಯಾಂಡ್ಸ್ he is not desirous to proceed with the case, therefore the above suit may be closed as settled out of the court ಅಂತ ಒಂದು ಮೆಮೊ ಹಾಕ್ತಾರೆ. ಅಲ್ಲಿ ಯಾವುದೇ ಫೈಂಡಿಂಗ್ ಇರಲ್ಲ, ಅಲ್ಲಿ ಅವ್ರು ಕೊಟ್ಟಿರೋಂಥ ಮೆಮೊ ರೆಕಾರ್ಡ್ ಮಾಡಿ ಸೂಟ್ ಈಸ್ ಡಿಸ್ಮಿಸ್ಡ್ ಆ್ಯಸ್ ನಾಟ್ ಪ್ರೆಸ್ಡ್ ಆ್ಯಸ್ ಸೆಟಲ್ಡ್ ಔಟ್ ಆಫ್ ದಿ ಕೋರ್ಟ್ ಅಂತ ಒಂದು ಆರ್ಡರ್ ಪಾಸ್ ಮಾಡ್ತಾರೆ. ಇಲ್ಲಿ ಆಪರೇಟಿವ್ ಪೋರ್ಷನ್ ಆಫ್ ದಿ ಆರ್ಡರ್ ಯಾವುದೂ ಇರಲ್ಲ, ಡಿಕ್ರಿನೂ ಆಗಲ್ಲ, ಅದು ಅಷ್ಟಕ್ಕೆ ಕೇಸ್ ಪ್ರೊಸೀಡಿಂಗ್ಸ್ ಕ್ಲೋಸ್ ಆಗೋಗುತ್ತೆ. ಸಬ್ಸಿಕ್ವೆಂಟ್ಲಿ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ಏನು ನಮ್ಗೆ ಬೇಕಾದಂಥ ರಿಲೀಫ್ ಬರಲೇ ಇಲ್ಲ, ನಾವು ಹೊರಗೆ ಒಪ್ಪಿಕೊಂಡ ಪ್ರಕಾರ ನಮ್ಗೆ ಮಾತುಕತೆ ತಕ್ಕಂಗೆ ನಮ್ಗೆ ಏನು ಬರಬೇಕಿತ್ತು ಬರಲಿಲ್ಲ, ನೆಕ್ಸ್ಟ್ ನಾನು ಇನ್ನೊಂದು ಸೂಟ್ ಫೈಲ್ ಮಾಡಬೇಕಂತ ಮಾಡಿದ್ರೆ ದೇರ್ ಇಸ್ ಎ ಬಾರ್. ಸೊ ಇದು ಒಂದು. ಸೆಕೆಂಡ್, ವಿಡ್ರಾವಲ್ ಆಫ್ ಸೂಟ್. ವಿಡ್ರಾವಲ್ನಲ್ಲಿ ಎರಡು ಥರ. ಸಿಂಪಲ್ ವಿಡ್ರಾವಲ್ ಆಫ್ ಸೂಟ್ ಬೈ ಅಬಂಡನಿಂಗ್ ದಿ ಕ್ಲೇಮ್. ಸೆಕೆಂಡ್ ಒನ್, withdrawal of suit with liberty to file fresh suit on the same cause of action. ಸಿಂಪ್ಲಿ ವಿಡ್ರಾವಲ್ ಮಾಡೋದು ಬೇರೆ. ಸಿಂಪಲ್ಲಾಗಿ ವಿಡ್ರಾವಲ್ ಮಾಡಿದರೆ ಸೂಟ್ ವಿಡ್ರಾ ಆಗೋಯ್ತು ಅಷ್ಟೇ, ಆದರೆ ಸಬ್ಸಿಕ್ವೆಂಟ್ ಸೂಟ್ ಫೈಲ್ ಮಾಡ್ಲಿಕ್ಕೆ ಬರಲ್ಲ ಸೇಮ್ ಕಾಸ್ ಆಫ್ ಆಕ್ಷನ್ ಮೇಲೆ. ದೇರ್ ಇಸ್ ಎ ಬಾರ್. ಸಪೋಸ್ ನೀವೇನಾದರೂ ವಿತ್ ಲಿಬರ್ಟಿ ಏನಾದರೂ ವಿಡ್ರಾ ಮಾಡಿದಂತಂದರೆ ನೀವು ಇದು ಮಾಡ್ಕೋಬೋದು, ಫ್ರೆಶ್ ಸೂಟನ್ನು ಫೈಲ್ ಮಾಡ್ಕೋಬೋದು. ಇನ್ನು ನೆಕ್ಸ್ಟು ಇನ್ನೊಂದು ಟಾಪಿಕ್ ರಿಟರ್ನ್ ಸ್ಟೇಟ್ಮೆಂಟ್ನಲ್ಲಿ ಒಂದು ರಿಜಾಯಿಂಡರ್ಸ್, ಫೈಲಿಂಗ್ ಆಫ್ ರಿಜಾಯಿಂಡರ್ಸ್ ಅಂತ ಒಂದು ಟಾಪಿಕ್ ಇದೆ. ರಿಜಾಯಿಂಡರ್ಸನ್ನು ಯಾವ ಸಂದರ್ಭದಲ್ಲಿ ಫೈಲ್ ಮಾಡ್ಬೋದು, ಯಾವ ಸಂದರ್ಭದಲ್ಲಿ ಮಾಡಲಿಕ್ಕೆ ಬರಲ್ಲ, ಇದ್ರ ಬಗ್ಗೆ. ಆ್ಯಕ್ಚುಲಿ ದೇರ್ ಈಸ್ ನೋ ಸ್ಪೆಸಿಫಿಕ್ ಪ್ರಾವಿಷನ್ ಇನ್ CPC ವಿಚ್ ಸ್ಪೆಸಿಫೈಸ್ ಅಬೌಟ್ ಫೈಲಿಂಗ್ ಆಫ್ ರಿಜಾಯಿಂಡರ್ಸ್. ನೀವು ಪೂರ್ತಿ CPCಯಲ್ಲಿ ಹುಡುಕಿದ್ರು ಕೂಡ ರಿಜಾಯಿಂಡರ್ ಎಲ್ಲಿ ಸಿಗಲ್ಲ, ಬಟ್ ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ನಲ್ಲಿ ಸಿಗುತ್ತೆ. ಪ್ಲೀಡಿಂಗ್ಸ್ ಅಂದರೆ ಏನಂದರೆ ಪ್ಲೀಡಿಂಗ್ಸ್ ಮೀನ್ಸ್ ಇಟ್ ಆಲ್ಸೋ ಇನ್ಕ್ಲೂಡ್ಸ್ ರಿಜಾಯಿಂಡರ್ಸ್, ಬಟ್ ಇಟ್ ಈಸ್ ಡಿಫೈನ್ಡ್ ಆಸ್ ಎ ಸಬ್ಸಿಕ್ವೆಂಟ್ ಪ್ಲೀಡಿಂಗ್ಸ್ ಅಂಡರ್ ಆರ್ಡರ್ 8 ರೂಲ್ 9. ಎಂಥ ಸಂದರ್ಭದಲ್ಲಿ ಬರುತ್ತೆ ಅಂತಂದರೆ, ಪ್ಲೇಂಟಿಫ್ ಸೂಟ್ ಫೈಲ್ ಮಾಡಿದ ನಂತರ ಡಿಫೆಂಡೆಂಟ್ ಅವನ ತನ್ನ ರಿಟರ್ನ್ ಸ್ಟೇಟ್ಮೆಂಟ್ನಲ್ಲಿ ಸೆಟ್ ಆಫ್ ಅಥವಾ ಕೌಂಟರ್ ಕ್ಲೇಮ್ ಕೇಳಿದಾಗ, ತಾನು ಆ ಡಿಫೆಂಡೆಂಟ್ ಕೇಳಿದಂಥ ಸೆಟ್ ಆಫ್ ಅಥವಾ ಕೌಂಟರ್ ಕ್ಲೇಮಿಗೆ ಪ್ರತಿಯಾಗಿ ಸಪ್ರೇಟಾಗಿ ರಿಟರ್ನ್ ಸ್ಟೇಟ್ಮೆಂಟ್ ಆದರೂ ಫೈಲ್ ಮಾಡ್ಬೋದು ಪ್ಲೇಂಟಿಫು, ಅಥವಾ ಬೈ ವೇ ಆಫ್ ರಿಜಾಯಿಂಡರ್ ಟು ದಿ ಅರ್ಲಿಯರ್ ಪ್ಲೇಂಟ್ ಹಿ ಕ್ಯಾನ್ ಡಿನೈ ದಿ ಕಂಟೆಂಟ್ಸ್ ಆಫ್ ಸೆಟ್ ಆಫ್ ಆರ್ ಕೌಂಟರ್ ಕ್ಲೇಮ್. ಇದು ಒಂದು ರೆಗ್ಯುಲರ್ ಸರ್ಕಮ್ಸ್ಟೆನ್ಸಸ್ನಲ್ಲಿ. ಇನ್ನು ಕೆಲವೊಂದಿಷ್ಟು ಸರ್ಕಮ್ಸ್ಟೆನ್ಸಸ್ ಎಂಥ ಬರುತ್ತೆ ಅಂತಂದರೆ, ಡಿಫೆಂಡೆಂಟ್ ಕೌಂಟರ್ ಕ್ಲೇಮು ಕೇಳಿರಲ್ಲ, ಸೆಟ್ ಆಫು ಕೇಳಿರಲ್ಲ, ಬಟ್ ಒಂದು ಡಿಫ್ರೆಂಟ್ ಸೆಟ್ ಆಫ್ ಫ್ಯಾಕ್ಟ್ಸನ್ನು ನರೇಟ್ ಮಾಡಿರ್ತಾನೆ. ಯಾವ ಫ್ಯಾಕ್ಟನ್ನು ತನ್ನ ಪ್ಲೇಂಟ್ನಲ್ಲಿ ಹೇಳಿರ್ತಾನೋ ಅದಕ್ಕೆ ತೆಗೆದಿರೋದಂಥ ಫ್ಯಾಕ್ಟ್. ಫಾರ್ ಎಕ್ಸಾಂಪಲ್, ಇನ್ ಅ ಸೂಟ್ ಫಾರ್ ಪಾರ್ಟಿಷನ್ ಆ್ಯಂಡ್ ಸಪ್ರೇಟ್ ಪೊಸೆಷನ್, ಪ್ಲೇಂಟಿಫ್ ಸೇಸ್ ದಟ್ ಆಫ್ಟರ್ ಡೆತ್ ಆಫ್ so and so person there was no partition in the family, still all the properties are in joint possession and enjoyment of all the plaintiff and defendant ಅಂತ ಈ ಥರ ನಮ್ಮ ಬೈ ಆಫ್ ಸಕ್ಸೆಷನ್ ನಮಗೆಲ್ಲ ರೈಟ್ ಇದೆ ಅಂತ ಬರ್ತಾರೆ.
ಡಿಫೆಂಡೆಂಟ್ ನಂಬರ್ 1 ತನ್ನ ರಿಟರ್ನ್ ಸ್ಟೇಟ್ಮೆಂಟನ್ನು ಸಪ್ರೇಟಾಗಿ ಫೈಲ್ ಮಾಡೋದ್ರ ಮೂಲಕ ಅದರಲ್ಲಿ ಒಂದು ಕಂಟೆನ್ಷನ್ ತೊಗೊಳ್ತಾರೆ. ಹೌದು, ಈ ಎಲ್ಲ ಪ್ರಾಪರ್ಟಿಗಳು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಇದ್ದು ಇವರು ತಿರ್ಕೊಂಡ ನಂತರ ಇಂತಿಂಥವರೆಲ್ಲ ಲೀಗಲ್ ಏರ್ಸ್ ಆಗ್ತಾರೆ. ಬಟ್ ಅವ್ರು ತಿರ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಹೆಸರಲ್ಲಿ ಒಂದು ವಿಲ್ ಬರೆದು ಕೊಟ್ಟಿದ್ದರು. ವಿಲ್ಲನ್ನು ಇಂಥ ಸಂದರ್ಭದಲ್ಲಿ ಇಂತಿಂಥವ್ರ ಸಮಕ್ಷಮ ಅದೆಲ್ಲ ವಿಲ್ಲಿಗೆ ನೆಸಸರಿ ಪ್ಲೀಡಿಂಗ್ಸ್ ಬೇಕು ಅದೆಲ್ಲ ಹಾಕೋದ್ರ ಮೂಲಕ ವಿಲ್ ಬಗ್ಗೆ ಬರೀತಾರೆ. ಸೊ ಈಗಲ್ಲಿ ನರೇಷನ್ ಆಫ್ ಫ್ಯಾಕ್ಟ್ಸ್ ಅಬೌಟ್ ಎಕ್ಸಿಕ್ಯೂಷನ್ ಆಫ್ ವಿಲ್ ಬಗ್ಗೆ ಡಿಟೇಲ್ ಆಗಿ ಅವ್ರು ಬರೆದಿರ್ತಾರೆ. ಆ ವಿಲ್ ಬರೆದಂಥ ಸಂದರ್ಭದಲ್ಲಿ ಪ್ಲಿಂಟಿಫ್ ಕ್ಯಾನ್ ಫೈಲ್ ರಿಜಾಯಿಂಡರ್, ಅದಕ್ಕೆ ವಿಲ್ಗೆ ಸಂಬಂಧಪಟ್ಟಂಥ ಸಪ್ರೇಟ್ ಸೆಟ್ ಆಫ್ ಫ್ಯಾಕ್ಟರ್ ಅಂತಲ್ಲ ಅದನ್ನು ಡಿನೈ ಮಾಡೋದ್ರ ಮೂಲಕ ಆಗಲಿ, ಅಥವಾ ಅದನ್ನು ಯಾವ ಸಂದರ್ಭದಲ್ಲಿ ಅವ್ರು ಬರ್ಸ್ಕೊಂಡ್ರು ಅಥವಾ ಅದನ್ನು ಕಾಂಕಾಕ್ಷನ್ ಮಾಡಿದ್ರೆ ಬೈ ಯೂಸಿಂಗ್ ಫೋರ್ಸ್ ಅಂತ ಮಾಡಿದ್ರು, ಅಟ್ ದ ಟೈಮ್ ಆಫ್ ಎಕ್ಸಿಕ್ಯೂಷನ್ ಆಫ್ ವಿಲ್ ಈ ವಾಸ್ ನಾಟ್ ಇನ್ ಸೌಂಡ್ ಸ್ಟೇಟ್ ಆಫ್ ಮೈಂಡ್, ಈ ಥರ ಎಲ್ಲ ಸಂದರ್ಭಗಳನ್ನು ಎಕ್ಸ್ಪ್ಲೇನ್ ಮಾಡೋದ್ರ ಮೂಲಕ ತನ್ನ ರಿಜಾಯಿಂಡರನ್ನು ಫೈಲ್ ಮಾಡ್ಬೋದು. ಇನ್ನೂ ಒಂದು ಸಂದರ್ಭದಲ್ಲಿ ರಿಜಾಯಿಂಡರನ್ನು ಫೈಲ್ ಮಾಡೋಂಥ ಸಂದರ್ಭ ಇದೆ. ಯಾವುದಂತಂದರೆ, ಒಂದು ಯಾವುದೋ ಫ್ಯಾಕ್ಟನ್ನು ಪ್ಲೇಂಟಿಫ್ ಹೇಳಿದ್ದನ್ನೇ ತಿರುಚಿ ಬೇರೆ ರೀತಿ ಅರ್ಥ ಆಗೋವಂಥ ರೂಪದಲ್ಲಿ ಡಿಫೆಂಡೆಂಟ್ ತನ್ನ ರಿಟರ್ನ್ ಸ್ಟೇಟ್ಮೆಂಟ್ನಲ್ಲಿ ಕಂಟೆನ್ಷನ್ ತೊಗೊಂಡಿರ್ತಾನೆ. ಅಂಥ ಸಂದರ್ಭದಲ್ಲಿ ಅವರು ಬರೆದಂಥ ರಿಟರ್ನ್ ಸ್ಟೇಟ್ಮೆಂಟ್ನಲ್ಲಿರೋ ಕಂಟೆಂಟ್ಗಳು ಆ ರೀತಿ ಅಲ್ಲ, ನಾನು ಈ ಅರ್ಥದಲ್ಲಿ ನಾನು ಹೇಳಿದ್ದೆ, ಅವರು ಬೇರೆ ಅರ್ಥದಲ್ಲಿ ಅದನ್ನ ಅರ್ಥೈಸಿಕೊಂಡು ರಿಟರ್ನ್ ಸ್ಟೇಟ್ಮೆಂಟ್ ಫೈಲ್ ಮಾಡಿದ್ದಾರೆ. ಸೊ ಇನ್ನು ಕ್ಲಾರಿಫಿಕೇಟ್ರಿ ಇನ್ ನೇಚರ್ ಅದನ್ನು ರಿಜಾಯಿಂಡರನ್ನು ಫೈಲ್ ಮಾಡ್ಬೋದು. ಸೊ ಈ ಪಾಯಿಂಟ್ ಮೇಲೆ ಒಂದು ನಮ್ಮ ಹೈಕೋರ್ಟಿನ ಡಿಸಿಷನ್ ಇದೆ, ನೀವು ನೋಟ್ ಮಾಡ್ಕೋಬೋದು. 2019 ಪಾರ್ಟ್ 4 KCCR ಪಾರ್ಟ್ 4 KCCR ಪೇಜ್ ನಂಬರ್ 3032. ಈ ಕೇಸ್ನಲ್ಲಿ ಹಳೆಯ ಒಂದು ಕೇಸನ್ನು ರೆಫರ್ ಮಾಡಿದ್ದಾರೆ, ಅದರ ಕನೆಕ್ಟೆಡ್ ಇದು 2005 ಪಾರ್ಟ್ 3 KCCR ಶಾರ್ಟ್ ನೋಟ್ಸ್ 169. 2005 ಪಾರ್ಟ್ 3 KCCR ಶಾರ್ಟ್ ನೋಟ್ಸ್ 169. ಇದರ ಫುಲ್ ಜಜ್ಮೆಂಟು ILRನಲ್ಲಿ ರಿಪೋರ್ಟ್ ಆಗಿದೆ. ಇದು ಶಾರ್ಟ್ ನೋಟ್ಸಲ್ಲಿರೋ ಕಾರಣಕ್ಕಾಗಿ ಫುಲ್ ಜಜ್ಮೆಂಟ್ ಇರೋದು ILRನಲ್ಲಿದೆ. ILR 2005 ಕರ್ನಾಟಕ ಪೇಜ್ ನಂಬರ್ 2089. ಇದು 2019ನಲ್ಲಿ ಪಾರ್ಟ್ 4 KCCR ಅಂತ ಹೇಳಿದ್ನಲ್ಲ, ಅದರಲ್ಲಿ ಸಮ್ ಇಂಪಾರ್ಟೆಂಟ್ ಸೆಂಟೆನ್ಸಸ್ ಯೂಸ್ಡ್ ಇನ್ ದಿಸ್ ಜಜ್ಮೆಂಟ್ ಈಸ್ ದ್ಯಾಟ್ ದಿ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ far from pinning down the plaintiff to the plaint and the defendant to the written statement contemplates further pleading. It is permissible to the plaintiff petitioner to file a replication to add to his pleas already made in the plaint. The only condition is the leave of the court. So with the leave of the court ನಾವು ಹಾಕಬೇಕಾಗುತ್ತೆ, ಸಪ್ರೇಟಾಗಿ ಅಪ್ಲಿಕೇಶನ್ ಹಾಕಿ ಪರ್ಮಿಷನ್ ತೊಗೊಂಡು ಮಾಡಬೇಕು. It is only meant for denying or clarifying the facts stated in the written statement. It is mainly clarificatory in nature. Consequently, clarificatory in nature, and it does not bring any fresh cause of action. So, rejoinder ಮೂಲಕ ಯಾವುದೇ ಹೊಸ ಕಾಸ್ ಆಫ್ ಆಕ್ಷನ್ ಹುಟ್ಟು ಹಾಕದೇ ಇದ್ದರೆ ಅಥವಾ ಡಿಫೆಂಡೆಂಟ್ ತನ್ನ ರಿಟರ್ನ್ ಸ್ಟೇಟ್ಮೆಂಟ್ನಲ್ಲಿ ಯಾವ ವಿಚಾರಗಳನ್ನು ಹೇಳಿರ್ತಾನೋ ಅದಕ್ಕೆ ಕ್ಲಾರಿಫಿಕೇಟರಿ ಇನ್ ನೇಚರ್ನಲ್ಲಿ ಏನಾದರೂ ಇತ್ತಂದರೆ ಅದನ್ನು ನಾವು ಬೈ ವೇ ಆಫ್ ರಿಜಾಯಿಂಡರ್ ಫೈಲ್ ಮಾಡ್ಬೋದು. ಇನ್ನು ನೆಕ್ಸ್ಟು ಇಶ್ಯೂಸ್ನಲ್ಲಿ ಕೆಲವೊಂದಿಷ್ಟು ನಾನು ರಿಜೆಕ್ಷನ್ ಆಫ್ ಪ್ಲೇಂಟಿಗೆ ಸಂಬಂಧಪಟ್ಟಂತೆ 2022 ಪಾರ್ಟ್ 1 KCCR ಪೇಜ್ ನಂಬರ್ 13 ಏನು ಹೇಳಿದೆ, ಅಲ್ಲಿ ಇಫ್ ದ ಸೂಟ್ ಈಸ್ ಎಕ್ಸ್ಫೈಸೆ ಬಾರ್ಡ್ ಬೈ ಲಾ ಆಫ್ ಲಿಮಿಟೇಷನ್ ದೆನ್ ಪ್ಲೇಂಟ್ ಕ್ಯಾನ್ ಬಿ ರಿಜೆಕ್ಟೆಡ್ ಅಂತ ಅಲ್ಲಿ ಆನ್ ದಿ ಗ್ರೌಂಡ್ ಆಫ್ ಲಿಮಿಟೇಷನ್ ಪ್ಲೇಂಟ್ ಕ್ಯಾನ್ ಬಿ ರಿಜೆಕ್ಟೆಡ್ ಅಂಡರ್ ಆರ್ಡರ್ 7 ರೂಲ್ 11 ಕ್ಲಾಸ್ D ಅಂತ ಏನು ಹೇಳಿರಲ್ಲ, ಅದಕ್ಕೆ ಸ್ವಲ್ಪ ಕಾಂಟ್ರರಿ ಆಗಿ ಇಲ್ಲೊಂದು ಡಿಫ್ರೆಂಟ್ ಸಂದರ್ಭದಲ್ಲಿ ಬರುತ್ತೆ. ಇಶ್ಯೂಸ್ಗಳನ್ನು ಫ್ರೇಮ್ ಮಾಡುವಾಗ ವೆದರ್ ಸೂಟ್ ಈಸ್ ಬಾರ್ಡ್ ಬೈ ಲಾ ಆಫ್ ಲಿಮಿಟೇಷನ್ ಅಂತ ಒಂದು ಇಶ್ಯೂ ಫ್ರೇಮ್ ಆಗಿರುತ್ತೆ. ನೀವು ಏನಾದರೂ ಲಿಮಿಟೇಷನನ್ನು ಕ್ವಶನ್ ಮಾಡಿದಾಗ ಇಲ್ಲಿ ವೆದರ್ ಸೂಟ್ ಈಸ್ ಬಾರ್ಡ್ ಬೈ ಲಾ ಆಫ್ ಲಿಮಿಟೇಷನ್ ಅಂತ ಇಶ್ಯೂ ಫ್ರೇಮ್ ಆದಾಗ ನಾವು ಅದನ್ನು ಇಟ್ ಮೇ ಬಿ ಟೇಕನ್ ಆ್ಯಸ್ ಪ್ರಿಲಿಮಿನರಿ ಇಶ್ಯೂ ಅಂತ ನಾವು ಇನ್ಸಿಸ್ಟ್ ಮಾಡ್ಬೋದಾ ಕೋರ್ಟಿಗೆ. ಪ್ರಿಲಿಮಿನರಿ ಇಶ್ಯೂ ಅಂತ ಟ್ರೀಟ್ ಮಾಡಿರಿ, ಕ್ವಶನ್ ಆಫ್ ಲಾ ಅನ್ನು ಫಸ್ಟ್ ಡಿಸೈಡ್ ಮಾಡಿರಿ. ಇದು ಇಫ್ ದ ಕೋರ್ಟ್ ಕಮ್ಸ್ ಟು ದ ಕನ್ಕ್ಲೂಷನ್ ದ್ಯಾಟ್ ದ ಸೂಟ್ ಈಸ್ ಕ್ಲಿಯರ್ಲಿ ಬಾರ್ಡ್ ಬೈ ಲಾ ಆಫ್ ಲಿಮಿಟೇಷನ್ ಅಂತಂದಾಗ ಆನ್ ದ ಪ್ರಿಲಿಮಿನರಿ ಗ್ರೌಂಡ್ ಇಟ್ ಸೆಲ್ಫ್
ಪ್ರಿಲಿಮಿನರಿ ಇಶ್ಯೂ ಇಟ್ ಸೆಲ್ಫ್ ಎ ಸೂಟ್ ಕ್ಯಾನ್ ಬಿ ಡಿಸ್ಪೋಸ್ಡ್ ಆಫ್ ಅಂತ ಈ ಥರ ಕೇಳಬೇಕಂತ ಸಂದರ್ಭ ಬಂದಾಗ ಸುಪ್ರೀಂ ಕೋರ್ಟು ಒಂದು ಡಿಸಿಷನಲ್ಲಿ ಹೇಳಿದೆ, ದ ಕ್ವಶನ್ ಆಫ್ ಲಿಮಿಟೇಷನ್ ಏನಿದೆ ಇಟ್ ಈಸ್ ಎ ಮಿಕ್ಸ್ಡ್ ಕ್ವಶನ್ ಆಫ್ ಲಾ ಆ್ಯಂಡ್ ಫ್ಯಾಕ್ಟ್ಸ್, ವೇರ್ the issue involves mixed question of law and facts. Under such circumstances it cannot be treated as preliminary issue. ಸೊ ಅಲ್ಲಿ ಟ್ರಯಲ್ ಅವಶ್ಯಕತೆ ಇದೆ ಅಂತಂದಾಗ ಅದನ್ನು ಪ್ರಿಲಿಮಿನರಿ ಇಶ್ಯೂ ಅಂತ ಟ್ರೀಟ್ ಮಾಡ್ಲಿಕ್ಕೆ ಬರಲ್ಲ, ಅದನ್ನು ನಾವು ಮೇನ್ ಇದನ್ನ ತೊಗೋಬೇಕಾಗತ್ತೆ. ಇನ್ನು ಪ್ರಿಲಿಮಿನರಿ ಇಶ್ಯೂ ಅಂತ ಟ್ರೀಟ್ ಮಾಡಬೇಕಾದಂಥ ಇಶ್ಯೂಗಳು ಯಾವುವು? ಮೇಂಟೈನಬಿಲಿಟಿ ಆಫ್ ಸೂಟ್. ಇನ್ನು ಕೆಲವೊಂದು ಸಂದರ್ಭದಲ್ಲಿ ರಸ್ ಜುಡಿಕಾಟ ಪ್ರಶ್ನೆ ಬರುತ್ತೆ. ರಸ್ ಜುಡಿಕಾಟನು ಅಗೇನ್ ಮತ್ತೆ ಅದನ್ನು ಮಿಕ್ಸ್ಡ್ ಕ್ವಶನ್ ಆಫ್ ಲಾ ಆ್ಯಂಡ್ ಫ್ಯಾಕ್ಟ್ಸ್ ಅಂತ ಒಂದು ಡಿಸಿಷನಲ್ಲಿ ಇದೆ, ಇನ್ನೊಂದು ರಸ್ ಜುಡಿಕಾಟ ಪಾಯಿಂಟ್ ಮೇಲೆ ಸೂಟ್ ಡಿಸ್ಪೋಸ್ ಆಫ್ ಮಾಡ್ಬೋದು ಅಂತ ಡೈವರ್ಜೆಂಟ್ ಡಿಸಿಷನ್ಸ್ ಇದಾವೆ. ಅಥವಾ ಕೆಲವೊಂದಿಷ್ಟು ಬಾರ್ಗಳಿರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಸೂಟ್ ಅಗೇನೆಸ್ಟ್ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಆ್ಯಂಡ್ ಸಿವೇಜ್ ಬೋರ್ಡ್ ಫೈಲ್ ಮಾಡಿರ್ತಾರೆ. ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಆ್ಯಂಡ್ ಸಿವೇಜ್ ಬೋರ್ಡ್ ಅಗೇನೆಸ್ಟ್ ನೀವು ಸೂಟ್ ಫೈಲ್ ಮಾಡಬೇಕಂತಂದರೆ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಆ್ಯಂಡ್ ಸಿವೇಜ್ ಬೋರ್ಡ್ ಆ್ಯಕ್ಟ್ ಅಂತಿದೆ. ಆ ಆ್ಯಕ್ಟ್ನಲ್ಲಿ ಸೆಕ್ಷನ್ 58ನಲ್ಲಿ ದೇರ್ ಇಸ್ ಎ ಬಾರ್. ಇನ್ ಕೇಸ್ ಇಫ್ ಎನಿ ಪಾರ್ಟಿ ವಾಂಟ್ಸ್ ಟು ಫೈಲ್ ಎ ಸೂಟ್ ಅಗೇನೆಸ್ಟ್ ಬೋರ್ಡ್, ಫಸ್ಟ್ಲಿ ಇಟ್ ಹ್ಯಾಸ್ ಟು ಇಶ್ಯೂ ನೋಟಿಸ್ ಟು ದಿ ಬೋರ್ಡ್ ಬೈ ಗಿವಿಂಗ್ 60 days ನೋಟಿಸ್. 60 days ನೋಟಿಸ್ ನೀವು ಮ್ಯಾಂಡೇಟ್ರಿ. ಅಲ್ಲಿ ನೀವು ಸೆಕ್ಷನ್ 80 ಕಾಂಪ್ಲೈ ಮಾಡ್ಲಿಕ್ಕೆ ಬರಲ್ಲ. ನಾವು 80 ಕೆಳಗಡೆ ನಾನು ಅಲ್ಲಿ ಏನಂದರೆ 80ಯಲ್ಲಿ ಏನಿದೆ, ಫಾರ್ ಇಮಿಡಿಯೇಟ್ ರಿಲೀಫಿಗೆ ಈ ಮುನ್ಸಿಪಾಲಿಟಿ ಆಗಿತ್ತು ಅಂದರೆ ಸೆಕ್ಷನ್ 289 ಕೆಳಗಡೆ 284 ಸಬ್ ಕ್ಲಾಸ್ 4 ಕೆಳಗಡೆ ನಾವು ಡಿಸ್ಪೆನ್ಸೇಷನ್ ಆಫ್ ಕೇಳ್ತೀವಿ. ಪಂಚಾಯತ್ ಆಗಿದ್ದರೆ 289ನಲ್ಲಿ ಡಿಸ್ಪೆನ್ಸೇಷನ್ ಕೇಳ್ತೀವಿ. ನಾರ್ಮಲ್ ಜನರಲ್ ಇರೋದು ಸ್ಟೇಟ್ ಇತ್ತು ಅಂತಂದರೆ ಅಲ್ಲಿ ನಾವೇನು ಮಾಡಿ ಸೆಕ್ಷನ್ 80 ಕೆಳಗಡೆ ಡಿಸ್ಪೆನ್ಸೇಷನ್ ಕೇಳ್ತೀವಿ. ಬಟ್ ಇಲ್ಲಿ ಬೋರ್ಡ್ ಅಗೇನೆಸ್ಟ್ ನೀವು ಸೂಟ್ ಫೈಲ್ ಮಾಡಿದಾಗ ಡಿಸ್ಪೆನ್ಸೇಷನ್ ಕೇಳಲಿಕ್ಕೆ ಅವಕಾಶನೇ ಇಲ್ಲ. ಅಲ್ಲಿ ವಿ ಹ್ಯಾವ್ ಟು ಕಾಂಪ್ಲೈ. 60 days ನೋಟಿಸ್ ಕೊಡಬೇಕು, 60 days ವೇಟ್ ಮಾಡಬೇಕು, 60 days ನಂತರನೇ ಸೂಟ್ ಫೈಲ್ ಮಾಡಬೇಕು. ಪ್ಲಸ್ ಬೋರ್ಡ್ ಅಗೇನೆಸ್ಟ್ ಸೂಟ್ ಫೈಲ್ ಮಾಡಿದಾಗ ನಾನು ಸೆಕ್ಷನ್ 58 ಆಫ್ ಬೋರ್ಡ್ ಆ್ಯಕ್ಟ್ ನಾನು ಕಂಪ್ಲೇಂಟ್ ಮಾಡಿದ್ದೀನಿ ಅಂತೇಳಿ ಪ್ಲೇಂಟ್ ಅವೈರ್ಮೆಂಟ್ಸ್ನಲ್ಲಿ ಸ್ಪೆಸಿಫಿಕ್ ಪ್ಲೀಡಿಂಗ್ಸ್ ಬರಬೇಕು. ಅಂದಾಗ ಮಾತ್ರ ಸೂಟನ್ನು ನಾವು ಕೈಗೆತ್ತಿಕೊಳ್ಳಕ್ಕೆ ಬರುತ್ತೆ. ಸೊ ಈ ರೀತಿ ಸಂದರ್ಭ ಇದ್ದಾಗ ಅಲ್ಲಿ ಮ್ಯಾಂಡೇಟರಿ ಪ್ರಾವಿಷನ್ ನಾನ್ ಕಾಂಪ್ಲೈನ್ಸ್ ಆಫ್ ಸೆಕ್ಷನ್ 57 ಆಫ್ ಬೋರ್ಡ್ ಆ್ಯಕ್ಟ್ ಇದೆಯಲ್ಲ, ದೇರ್ ಫಾರ್ ಕ್ಲಿಯರ್ಲಿ ಸೂಟ್ ಈಸ್ ನಾಟ್ ಮೇಂಟೈನಬಲ್. ನೀವು ಅದನ್ನು ಅಲ್ಲಿ ಪ್ರಿಲಿಮಿನರಿ ಇಶ್ಯೂ ಅಂತ ಟ್ರೀಟ್ ಮಾಡಿಕೊಂಡು ಸೂಟ್ ಈಸ್ ನಾಟ್ ಮೇಂಟೈನಬಲ್ ಇನ್ ವ್ಯೂ ಆಫ್ ಸೆಕ್ಷನ್ 57 ಆಫ್ ಬೋರ್ಡ್ ಆ್ಯಕ್ಟ್ ಅಂತ ಕೇಳ್ಕೊಂಡು ಅದನ್ನು ನಾವು ಪ್ರಿಲಿಮಿನರಿ ಇಶ್ಯೂ ಎಲ್ಲ ಟ್ರೀಟ್ ಮಾಡಿ. ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ನಲ್ಲಿ ಅಲ್ಲಿನೂ ಬರುತ್ತೆ. ಕೆಲವೊಂದಿಷ್ಟು ಯಾವ ಮ್ಯಾಟ್ರ್ಗಳನ್ನು ನಾವು ಲ್ಯಾಂಡ್ ರಿಫಾರ್ಮ್ಸ್ನಲ್ಲಿ ಲ್ಯಾಂಡ್ ಟ್ರಿಬ್ಯುನಲ್ ಅಡ್ಜುಡಿಕೇಟ್ ಮಾಡೋಂಥ ಪವರ್ಸ್ ಇರ್ತಾವೆ ಅಂಥಗಳನ್ನು. ಈಗ ಫಾರ್ ಎಕ್ಸಾಂಪಲ್ ಅಕ್ಯುಪೆನ್ಸಿ ರೈಟ್ಸ್ ಅಲ್ಲಿ ಬಂದಿರುತ್ತೆ. ಇನ್ನೊಂದು ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ನಲ್ಲಿ ಸೆಕ್ಷನ್ 61 ಕೆಳಗಡೆ ಸರ್ವೆ ಆ್ಯಂಡ್ ಸೆಟ್ಲ್ಮೆಂಟ್ ಡಿಸ್ಪ್ಯೂಟ್ಸ್ಗಳು ಬರ್ತಾವೆ. ಸರ್ವೆ ಆ್ಯಂಡ್ ಸೆಟ್ಲ್ಮೆಂಟ್ಸ್ ಡಿಸ್ಪ್ಯೂಟ್ಸ್ ಬಂದಾಗ ಅಲ್ಲಿ ಸೆಕ್ಷನ್ 61 ಆಫ್ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ದೇರ್ ಇಸ್ ಅ ಬಾರ್. ಇಟ್ ಈಸ್ ಎ ಎಕ್ಸ್ಕ್ಲೂಸಿವ್ ಜುರಿಸ್ಡಿಕ್ಷನ್ ಆಫ್ ದಿ ರೆವಿನ್ಯೂ ಕೋರ್ಟ್, ನಾಟ್ ದ ಸಿವಿಲ್ ಕೋರ್ಟ್. ಸಿವಿಲ್ ಕೋರ್ಟ್ ಶಾಲ್ ನಾಟ್ ಎಂಟರ್ಟೈನ್ ಸಚ್ ಸೂಟ್ಸ್. ಸೊ ಅಂಥ ಸಂದರ್ಭ ಇದ್ದಾಗ ನಾವು ಅಲ್ಲಿ ಅದನ್ನು ಪ್ರಿಲಿಮಿನರಿ ಇಶ್ಯೂ ಅಂತ ಟ್ರೀಟ್ ಮಾಡಿಸ್ಬೋದು. ಮಾಡಿ ಅದ್ರ ಮೇಲೆ ನಾವು ಹಿಯರಿಂಗ್ ಮಾಡಿಕೊಂಡು ಅಲ್ಲಿ ನಾವು ಸೂಟನ್ನು ಕ್ಲೋಸ್ ಮಾಡಿಸೋಕ್ಕೆ ಪ್ರಯತ್ನ ಪಡ್ಬೋದು. ಇನ್ನು ನೆಕ್ಸ್ಟ್ ಒಂದು, ಯಾಕಂದರೆ CPCಯಲ್ಲಿ ಯಾವ ಟಾಪಿಕ್ ಟಚ್ ಮಾಡಿದ್ರೂ ಒಂದೊಂದು ಆರ್ಡರ್ ಮೇಲೆ ಒಂದೊಂದು ಅವರ್ ಆಗುತ್ತೆ. ಸೊ ಅದಕ್ಕಾಗಿ ನಾನು ಶಾರ್ಟಾಗಿ ಹೇಳ್ಕೊಂಡು ತೊಗೊಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ಆರ್ಡರ್ 39 ರೂಲ್ 1 and 2 ಬಗ್ಗೆ ಬರ್ತೀನಿ. ಆರ್ಡರ್ 39 ರೂಲ್ 1 and 2 ಟೆಂಪ್ರರಿ ಇಂಜಂಕ್ಷನ್ಸ್ ಬಗ್ಗೆ. ಟೆಂಪ್ರರಿ ಇಂಜಂಕ್ಷನ್ಸ್ನಲ್ಲಿ ಸಾಕಷ್ಟು ಥರನಾದಂಥ ಇಂಜಂಕ್ಷನ್ಸ್ಗಳಿದ್ದಾವೆ. ಇಂಜಂಕ್ಷನ್ ರೆಸ್ಟ್ರೈನಿಂಗ್ ದ ಡಿಫೆಂಡೆಂಟ್ ಫ್ರಮ್ ಇಂಟರ್ಫಿಯರಿಂಗ್ ವಿತ್ ಪೀಸ್ಫುಲ್ ಪೊಸೆಷನ್ ಅಂಡ್ ಎಂಜಾಯ್ಮೆಂಟ್ ಆಫ್ ದಿ ಪ್ಲೇಂಟಿಫ್ ಫಾರ್ ದ ಸೂಟ್ ಪ್ರಾಪರ್ಟಿ ಅಂತ ಒಂದು. ಇಂಜಂಕ್ಷನ್ ರೆಸ್ಟ್ರೈನಿಂಗ್ ದಿ ಡಿಫೆಂಡೆಂಟ್ ಫ್ರಮ್ ಏಲಿನೇಟಿಂಗ್ ದಿ ಸೂಟ್ ಪ್ರಾಪರ್ಟಿ ಒಂದು. ಟು ಮೇಂಟೈನ್ ಸ್ಟೇಟಸ್ ಕೋ, ಟು ರೆಸ್ಟ್ರೈನ್ ದಿ ಡಿಫೆಂಡೆಂಟ್ ಫ್ರಮ್ ಡಿಸ್ಪೊಸೆಸಿಂಗ್ ದಿ ಪ್ಲೇಂಟಿಫ್ ಫ್ರಮ್ ದಿ ಸೂಟ್ ಪ್ರಾಪರ್ಟಿ. ಈ ಥರ ಎಲ್ಲ ಡಿಫ್ರೆಂಟ್ ಸಂದರ್ಭದಲ್ಲಿ ಬರ್ತಾವೆ. ಇಲ್ಲಿ ಆರ್ಡರ್ 39 ರೂಲ್ 1 and 2 ಎರಡರ ಬಗ್ಗೆನೂ ಹೇಳಲ್ಲ. ಇಲ್ಲಿ ಸೂಟ್ ಫೈಲ್ ಮಾಡ್ತಿದ್ದಂಗೆ ನೀವು ಕೋರ್ಟಿಗೆ ಕನ್ವಿನ್ಸ್ ಮಾಡ್ತೀರಿ, ಕೋರ್ಟ್ ಎಕ್ಸ್ಪಾರ್ಟೆ ಇಂಜಂಕ್ಷನ್ ಗ್ರ್ಯಾಂಟ್ ಮಾಡುತ್ತೆ. ಗ್ರ್ಯಾಂಟ್ ಮಾಡಿದಾಗ ಒಂದು ಕಂಡೀಷನ್ ಆಗುತ್ತೆ ನಿಮ್ಗೆ ಪ್ಲೇಂಟಿಫಿಗೆ. ಏನಂತ? ಪ್ಲೇಂಟಿಫ್ ಶಾಲ್ ಕಾಂಪ್ಲೈ ಆರ್ಡರ್ 39 ರೂಲ್ 3A. ಆರ್ಡರ್ 39 ರೂಲ್ 3A ಕಾಂಪ್ಲೈನ್ಸ್ ಎಷ್ಟು ನಾವು ಪ್ರಾಪರಾಗಿ ಕಂಪ್ಲೈ ಮಾಡ್ತಾ ಇದ್ದೀವಿ, ಅಥವಾ ನಾವು ಅಪೋಸಿಟ್ ಇದ್ದಾಗ ನಮ್ಮ ಅಪೋಸಿಟ್ ವಕೀಲರು ಎಷ್ಟು ಪ್ರಾಪರಾಗಿ ಕಂಪ್ಲೈ ಮಾಡಿದ್ದಾರೆ, ನಾವು ಆ ಥರ ಇದ್ದಾಗ ನಾವು ಹೇಗೆ ಸುಮ್ಮನೆ ಇದ್ದೀವಿ.
ನಾರ್ಮಲಿ ಕಾಂಪ್ಲೈನ್ಸ್ ಅಂತಂದರೆ ನಾವು ಅಪೋಸಿಟ್ ಪಾರ್ಟಿಗೆ ಈ ನಮಗೆ ಬರ್ತಾ ಇರೋದು ಇಲ್ಲಿ ಏನಂತಂದರೆ IA ಕಾಪಿ ಅಫಿಡವಿಟ್ ಕಾಪಿ ಎರಡು ಮಾತ್ರ ರಿಜಿಸ್ಟರ್ ಪೋಸ್ಟ್ ಮುಖಾಂತರ ಬರ್ತಾ ಇದ್ದಾವೆ. ವೆದರ್ ಇಟ್ ಈಸ್ ಪ್ರಾಪರ್ ಕಾಂಪ್ಲೈನ್ಸ್, ನನ್ನ ಪ್ರಕಾರ ನೋ. ಯಾಕಂತಂದರೆ ಆರ್ಡರ್ 39 ರೂಲ್ 3 ಸ್ಟಾರ್ಟಿಂಗ್ ಸೆಂಟೆನ್ಸ್ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ನೆಗೆಟಿವಿಂದ ಸ್ಟಾರ್ಟ್ ಆಗುತ್ತೆ. ಆರ್ಡರ್ 39 ರೂಲ್ 3 ಓದ್ತೀನಿ. ಬಿಫೋರ್ ಗ್ರಾಂಟಿಂಗ್ ಇಂಜಂಕ್ಷನ್ court to direct notice to opposite party. The court shall in all cases except where it appears that the object of granting the injunction would be defeated by the delay before granting an injunction direct notice of the application for the same to be given to the opposite party. ಇಲ್ಲಿ ಇಂಜಂಕ್ಷನ್ ಎಲ್ಲಿ ಗ್ರಾಂಟ್ ಆಗಿದ್ರ ಬಗ್ಗೆ ಬರಲೇ ಇಲ್ಲ. ಬಿಫೋರ್ ಗ್ರಾಂಟಿಂಗ್ ಇಂಜಂಕ್ಷನ್ ಫಸ್ಟ್ ಇಶ್ಯೂ ನೋಟಿಸ್ ಟು ಅಪೋಸಿಟ್ ಪಾರ್ಟಿ ಆ್ಯಂಡ್ ಗಿವ್ ಅನ್ ಅಪಾರ್ಚುನಿಟಿ ಟು ದಿ ಅಪೋಸಿಟ್ ಪಾರ್ಟಿ ಟು ಸಬ್ಮಿಟ್ ಹಿಸ್ ಡಿಫೆನ್ಸ್ ಸ್ಟೇಟ್ಮೆಂಟ್ ಆಫ್ ಡಿಫೆನ್ಸ್ ಅಂತ ಬಂತಿಲ್ಲಿ. ಇದಕ್ಕೊಂದು ಎಕ್ಸೆಪ್ಷನ್, ಯಾವ ಸಂದರ್ಭದಲ್ಲಿ ಎಕ್ಸ್ ಪಾರ್ಟಿ ಇಂಜಂಕ್ಷನ್ಸ್ ಅನ್ನು ಕೊಡ್ಬೋದು. ಅಲ್ಲಿ ಪ್ರೊವೈಡೆಡ್ ದ್ಯಾಟ್ ವೇರ್ ಇಟ್ ಈಸ್ ಪ್ರಪೋಸ್ ಟು ಗ್ರಾಂಟ್ ಆ್ಯನ್ ಇಂಜಂಕ್ಷನ್ ವಿತೌಟ್ ಗಿವಿಂಗ್ ನೋಟಿಸ್ ಆಫ್ ದಿ ಅಪ್ಲಿಕೇಶನ್ ಟು ದಿ ಅಪೋಸಿಟ್ ಪಾರ್ಟಿ, the court shall record the reasons for its opinion that the object of granting the injunction would be defeated by delay and require the applicant. ಒಂದು ವೇಳೆ ನಾವು ನೋಟಿಸ್ ಇಶ್ಯೂ ಮಾಡೋದ್ರ ಮೂಲಕ ವೆರಿ ಪರ್ಪಸ್ ಆಫ್ ಫೈಲಿಂಗ್ ಸೂಟ್ ವಿಲ್ ಬಿ ಫ್ರಸ್ಟ್ರೇಟೆಡ್, ಅಥವಾ ನಮ್ಮನ್ನು ಅವ್ರು ಡಿಸ್ಪೋಸಸ್ ಮಾಡಿಬಿಡ್ತಾರೆ, ಅವ್ರನ್ನ ಹೊರ ಹಾಕ್ಬಿಡ್ತಾರೆ, ಡೆಮಾಲಿಷನ್ ಮಾಡಿಬಿಡ್ತಾರೆ ಅಂಥದ್ದು ಏನಾದರೂ ಒಂದು ಸಂದರ್ಭ ನಾವು ಕೋರ್ಟಿಗೆ ಮನವರಿಕೆ ಆಗೋ ಥರ ನಾವು ಮಾಡಿದಾಗ ಅಲ್ಲಿ ಎಕ್ಸ್ ಪಾರ್ಟಿ ಇಂಜಂಕ್ಷನ್ ವಿತೌಟ್ ಗಿವಿಂಗ್ ನೋಟಿಸ್ ಟು ದಿ ಅಪೋಸಿಟ್ ಪಾರ್ಟಿ ಎಕ್ಸ್ ಪಾರ್ಟಿ ಇಂಜಂಕ್ಷನ್ ಗ್ರಾಂಟ್ ಮಾಡ್ಬೋದು. ಯಾವಾಗ ಎಕ್ಸ್ ಪಾರ್ಟಿ ಇಂಜಂಕ್ಷನ್ಸನ್ನು ಗ್ರಾಂಟ್ ಮಾಡ್ತಾರೋ ಅಂಥ ಸಂದರ್ಭದಲ್ಲಿ ಕೋರ್ಟ್ ಶಾಲ್ ಹ್ಯಾವ್ ಟು ಡೈರೆಕ್ಟ್ ದಿ ಅಪೋಸಿಟ್ ಪಾರ್ಟಿ ಟು ಕಾಂಪ್ಲೈ ರೂಲ್ 3. ಅಲ್ಲಿ ರೂಲ್ 3ದಲ್ಲಿ ಏನಂತಂದರೆ ರಿಕ್ವೈರ್ ದಿ ಅಪ್ಲಿಕೆಂಟ್ ಟು ಡೆಲಿವರ್ ದಿ ಅಪೋಸಿಟ್ ಪಾರ್ಟಿ ಆರ್ ಟು send to him by registered post immediately after the after order granting the injunction has been made, a copy of the application for the injunction together with a copy of affidavit filed in support of the application, copy of the plaint, copies of documents on which the applicant relies. So ಆರ್ಡರ್ 39 ರೂಲ್ 3 ಕಾಂಪ್ಲೈನ್ಸ್ ಅಂದರೆ ಕೇವಲ ಇಂಟ್ರಿಮ್ ಅಪ್ಲಿಕೇಶನು ಮತ್ತು ಅದರ ಜೊತೆಗಿರ್ತಕ್ಕಂಥ ಸಪೋರ್ಟಿಂಗ್ ಅಫಿಡವಿಟನ್ನು ರಿಜಿಸ್ಟರ್ ಪೋಸ್ಟ್ ಮುಖಾಂತರ ಕಳಿಸೋದು ಅಲ್ವೇ ಅಲ್ಲ. ಕಾಂಪ್ಲೈನ್ಸ್ ಮೀನ್ಸ್ sending the copy of interim application, supporting affidavit to the interim application, plaint, all the copies of documents relied by the plaintiff. ಇವು ನಾಲ್ಕನ್ನು ಥ್ರೂ ರಿಜಿಸ್ಟರ್ ಪೋಸ್ಟ್ ಮುಖಾಂತರ ನಾವು ಎಲ್ಲ ಪಕ್ಷಗಾರ ಯಾರು ಅಗೇನ್ಸ್ಟ್ ನಾವು ಎಕ್ಸ್ ಪಾರ್ಟಿ ಇಂಜಂಕ್ಷನ್ ತೊಗೊಂಡಿರ್ತೀವಿ ಅವರಿಗೆ ಕಳಿಸಲೇಬೇಕು. ಸಪೋಸ್ ಕಳಿಸದ ಸಂದರ್ಭದಲ್ಲಿ ಕಾನ್ಸಿಕ್ವೆನ್ಸಸ್ ಏನು? ಇಟ್ ಈಸ್ ಇಂಪ್ರಾಪರ್ ಕಾಂಪ್ಲೈನ್ಸ್. ಮ್ಯಾಂಡೇಟರಿ ಪ್ರೊವಿಷನ್ ಆರ್ಡರ್ 39 ರೂಲ್ 3 ನೀವು ಕಾಂಪ್ಲೈ ಮಾಡಿ ಅಂತಂದರೆ ಯು ಕೆನಾಟ್ ಟೇಕ್ ಅಡ್ವಾಂಟೇಜ್ ಆಫ್ ಆರ್ಡರ್ ಪಾಸ್ ಅಂಡರ್ ಆರ್ಡರ್ 39 ರೂಲ್ 1 and 2. ಈಸ್ ಡಿಬಾರ್ಡ್ ಫ್ರಮ್ ಟೇಕಿಂಗ್ ಅಡ್ವಾಂಟೇಜ್ ಆಫ್ ದಿ ಆರ್ಡರ್. ಸೊ ಇನ್ ದಿಸ್ ರಿಗಾರ್ಡ್ ಸುಪ್ರೀಂ ಕೋರ್ಟ್ನವರು ಒಂದು ಡಿಸಿಷನ್ನಲ್ಲಿ ಹೇಳಿದ್ದಾರೆ, ಮೋಸ್ಟ್ಲಿ ಸೈಟೇಷನ್ಸ್ ಮಿಸ್ ಆಗಿದೆ. AR 2000 ಸುಪ್ರೀಂ ಕೋರ್ಟ್ ಪೇಜ್ ನಂಬರ್ 3032. ನಾನು ಆಮೇಲೆ ಬೇಕಾದ್ರೆ ಕರೆಕ್ಟ್ ಪೇಜ್ ನಂಬರ್ ನನಗೆ ಕೊಡ್ತೀನಿ. ಅದರಲ್ಲಿ for non-compliance of improper compliance of order 39 rule 3 injunction was vacated. ಕೆಲವೊಂದಿಷ್ಟು ಕೇಸ್ಗಳಲ್ಲಿ ಇಂಜಂಕ್ಷನ್ ಎಷ್ಟು ಇಂಪಾರ್ಟೆನ್ಸ್ ಇರುತ್ತೆ, ಅದನ್ನು ವೆಕೇಟ್ ಆಗೋದ್ರಿಂದ ಎಷ್ಟು ರಿಲೀವ್ಡ್ ಆಗ್ತೀವಿ ಅನ್ನೋದಕ್ಕೆ ಇಂಥವೆಲ್ಲ ಕ್ಲಾಸಿಕ್ ಎಕ್ಸಾಂಪಲ್ಸ್. ಇಂಥ ಸೈಟೇಷನ್ಸ್ಗಳ ಮುಖಾಂತರ ನಾವು ನಮ್ಮ ಪಕ್ಷಕಾರರನ್ನ ಡಿಫೆಂಡ್ ಮಾಡ್ಕೋಬೋದು ಅಥವಾ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ಬಂದು ಡಿಸೊಬಿಡಿಯನ್ಸ್ ಆಫ್ ಇಂಜಂಕ್ಷನ್ ಬಗ್ಗೆ. ಈಗ ಇಂಜಂಕ್ಷನ್ ಎಕ್ಸ್ಪೈರ್ಟಿ ಆದರೂ ಆಗಲಿ ಅಥವಾ ಫುಲ್ಲಿ ಹಿಯರಿಂಗ್ ಮಾಡಿದ ನಂತರ ಗ್ರ್ಯಾಂಟ್ ಆದಂಥ ಇಂಜಂಕ್ಷನ್ಸ್ ಆದರೂ ಆಗಲಿ, ಡಿಸೊಬಿಡಿಯನ್ಸ್ ಆಫ್ ಇಂಜಂಕ್ಷನ್ಗೆ ಆರ್ಡರ್ 39 ರೂಲ್ 2A ಕೆಳಗಡೆ ಸಪ್ರೇಟಾಗಿ ಅಪ್ಲಿಕೇಶನ್ ಹಾಕ್ತಾರೆ. ಇಲ್ಲಿ ಎರಡು ದ್ವಂದ್ವ, ಸೂಟ್ ಫಾರ್ ಡಿಕ್ಲರೇಷನ್ ಇರ್ಬೋದು ಅಥವಾ ಇಂಜಂಕ್ಷನ್ ಇರ್ಬೋದು. ಇಂಜಂಕ್ಷನ್ ಏನೋ ಗ್ರ್ಯಾಂಟ್ ಆಗಿದೆ,
ವೈಲೇಷನ್ನು ಆಯಿತು. ಈಗ ಆ್ಯಸ್ ಅ ಪ್ಲೇಂಟಿಫ್ಸ್ ಅಡ್ವೊಕೇಟ್ ಫಾರ್ ಡಿಸೊಬಿಡಿಯನ್ಸ್ ಆಫ್ ಇಂಜಂಕ್ಷನ್, ಡಿಸೊಬೆ ಮಾಡಿದಂಥ ಪಕ್ಷಗಾರನ ವಿರುದ್ಧ ಕ್ರಮ ತಗೊಳ್ಬೇಕು. ಕ್ರಮ ತಗೊಳ್ಳಿಕ್ಕೆ ಅವಕಾಶ ಆರ್ಡರ್ 39 ರೂಲ್ 2A ಇದೆ. ಯಾವ ರೀತಿ ತಗೊಳ್ತೀರಿ ಅದನ್ನು ನೀವು ಬೈ ವೇ ಆಫ್ ಫೈಲಿಂಗ್ ಇಂಟ್ರಿಮ್ ಅಪ್ಲಿಕೇಶನ್ ಆ್ಯಸ್ ಅನ್ ಇಂಟ್ರಿಮ್ ಅಪ್ಲಿಕೇಶನ್ ಇನ್ ದ ಮೇನ್ ಸೂಟ್ ಇಟ್ ಸೆಲ್ಫ್ ಫೈಲ್ ಮಾಡ್ತಿರೋ, ಅಥವಾ ಸಪ್ರೇಟ್ ಮಿಸ್ಲಿನಿಯಸ್ ಪಿಟಿಷನ್ ಫೈಲ್ ಮಾಡ್ತಿರೋ. ಸಿವಿಲ್ ಮಿಸ್ಲಿನಿಯಸ್ ಅಂತ ಆರ್ಡರ್ 39 ರೂಲ್ 2A ಫೈಲ್ ಮಾಡಿಕೊಂಡು ಸಪ್ರೇಟಾಗಿ ಕ್ರಮ ತಗೊಳ್ತಿರೋ. ಬಟ್ ಇದರಲ್ಲಿ ಏನಾಗುತ್ತೆ, ಬೆಟರ್ ಸಪ್ರೇಟ್ ಮಿಸ್ಲಿನಿಯಸ್ ಪಿಟಿಷನ್ ಫೈಲ್ ಮಾಡೋದ್ರ ಮೂಲಕ ಅದನ್ನು ಕ್ರಮ ತಗೊಳ್ಳೋದೇ ಒಳ್ಳೆಯದು. ರೀಸನ್ ಏನಂತಂದರೆ, ನೀವು ಒಂದು ವೇಳೆ ಏನಾದರೂ ಸೇಮ್ ಸೂಟ್ನಲ್ಲೇ ಅದನ್ನು ಕ್ರಮ ತೊಗೊಂಡ್ರೆ ನಿಮ್ಮ ಮೇನ್ ಸೂಟ್ ಪ್ರೋಗ್ರೆಸ್ ಹ್ಯಾಂಪರ್ ಆಗಿ ಹೋಗುತ್ತೆ. ಮೇನ್ ಸೂಟ್ ಹ್ಯಾಂಪರ್ ಅಲ್ಲಿ ಯಾವುದೋ ಫರ್ದರ್ ಪ್ರೊಸೀಡಿಂಗ್ಸ್ ನಡೆಯಲ್ಲ, ಬರೀ ಇಲ್ಲಿ 39 2A ಬಗ್ಗೆ ಎವಿಡೆನ್ಸ್ ನಡಿಬೇಕಾಗತ್ತೆ. ಅದಕ್ಕಂತಲೇ ಒಂದು ನಮ್ಮ ಹೈಕೋರ್ಟ್ದು ಒಂದು ಡಿಸಿಷನ್ ಇದೆ ಪಾಯಿಂಟ್ ಮೇಲೆ. ಇಂಟ್ರಿಮ್ ಅಪ್ಲಿಕೇಶನ್ ಅಂತಲೇ ಸಪ್ರೇಟಾಗಿ ಡಿಸೊಬಿಡಿಯನ್ಸ್ ಆಫ್ ಇಂಜಂಕ್ಷನಿಗೆ ಹಾಕಿದಾಗ ಇಟ್ ಈಸ್ ಕೋರ್ಟ್ ಹ್ಯಾಸ್ ಟು ಮೇಕ್ ಎ ಸಪ್ರೇಟ್ ಆರ್ಡರ್. ಆ ಇಂಟ್ರಿಮ್ ಅಪ್ಲಿಕೇಶನನ್ನೇ ಮಿಸ್ಲಿನಿಯಸ್ ಪಿಟಿಷನ್ ಅಂತ ಟ್ರೀಟ್ ಮಾಡಿ ಅದನ್ನು ಸಪ್ರೇಟ್ ಮಿಸ್ಲಿನಿಯಸ್ ಅಂತ ಟ್ರೀಟ್ ಮಾಡಿಕೊಂಡು ಸಪ್ರೇಟ್ ಪ್ರೊಸೀಡಿಂಗ್ಸ್ ಮಾಡ್ಬೋದು. ಹಿಂಗಿದೆ. ಇಲ್ಲಿ ಒಂದು ಸಂದರ್ಭ, ಇಲ್ಲಿ ಸೂಟ್ ಪ್ರೊಸೀಡಿಂಗ್ಸು ನಡೀತಾ ಇರುತ್ತೆ, ಮಿಸ್ಲಿನಿಯಸ್ ಪ್ರೊಸೀಡಿಂಗ್ಸು ನಡೀತಾ ಇರುತ್ತೆ. ಮಿಸ್ಲಿನಿಯಸ್ ಪ್ರೊಸೀಡಿಂಗ್ಸ್ನಲ್ಲಿ ಎವಿಡೆನ್ಸ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ. ಇಲ್ಲಿ ಸೂಟ್ನಲ್ಲಿ ಎವಿಡೆನ್ಸ್ ಬೇಗ ಬೇಗ ಕಂಪ್ಲೀಟ್ ಆಗುತ್ತೆ, ಆರ್ಗ್ಯುಮೆಂಟ್ಸ್ ಮಾಡ್ತೀವಿ, ಕೇಸ್ನಲ್ಲಿ ಜಜ್ಮೆಂಟ್ ಕೂಡ ಆಗೋಗುತ್ತೆ. ಎರಡು ರೀತಿ ಜಜ್ಮೆಂಟ್ ಬರ್ಬೋದು. ಪ್ಲೇಂಟಿಫ್ ಸೋಲ್ಬೋದು ಅಥವಾ ಗೆಲ್ಬೋದು, ಅಂದರೆ ಸೂಟ್ ಡಿಸ್ಮಿಸ್ ಆಗ್ಬೋದು ಅಥವಾ ಡಿಗ್ರಿ ಆಗ್ಬೋದು. ಅವಾಗ ಮಿಸ್ಲಿನಿಯಸ್ ಪಿಟಿಷನದ ಫೇಟ್ ಏನಾಗುತ್ತೆ, ಸೂಟು ಡಿಗ್ರಿನಾದರೂ ಆಗಲಿ ಡಿಸ್ಮಿಸ್ ಆದರೂ ಆಗಲಿ ಮಿಸ್ಲಿನಿಯಸ್ ಪಿಟಿಷನ್ ಡಿಸ್ಮಿಸ್ಸೇ ಆಗುತ್ತೆ. ಇದು ಒಂದು ಇಂಟ್ರೆಸ್ಟಿಂಗ್. ಅದಕ್ಕೆ ನೀವೇನಾದರೂ ಸಪ್ರೇಟ್ ಮಿಸ್ಲಿನಿಯಸ್ ಪಿಟಿಷನ್ ಫೈಲ್ ಮಾಡಿದರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅರ್ಲಿ ಅದನ್ನು ಡಿಸ್ಪೋಸ್ ಆಫ್ ಆಗ್ಲಿಕ್ಕೆ ನೋಡ್ಕೋಬೇಕು. ಯಾಕಂತಂದರೆ ನಾವು ಅದನ್ನು ಇಂಟ್ರಿಮ್ ಆರ್ಡರ್ ಮೇಲೆ ಬಂದಿರ್ತೀವಿ ನಾವು. ಸೊ ಇಲ್ಲಿ ಜಜ್ಮೆಂಟ್ ಆಗ್ತಿದ್ದಂಗೆ ಆಲ್ ಇಂಟ್ರಿಮ್ ಆರ್ಡರ್ಸ್ ವಿಲ್ ಮರ್ಜ್ ವಿತ್ ದಿ ಮೇನ್ ಆರ್ಡರ್. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನಮ್ಮ ಹೈಕೋರ್ಟಿನ ಒಂದು ಡಿಸಿಷನ್ ಇದೆ. (2012) Part 4 KCCR 2012 Part 4 KCCR 2012 Part 4 SCC Supreme Court Cases, page number 307, page number 307. ಇನ್ನೊಂದು AR 2020 ಮಧ್ಯಪ್ರದೇಶ್, ಪೇಜ್ ನಂಬರ್ 7. ಇವೆರಡೂ ಸಂದರ್ಭಗಳಲ್ಲಿ, ಇವೆರಡೂ ಪ್ರಕರಣಗಳಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಸೂಟ್ ಡಿಸ್ಪೋಸ್ ಆಫ್ ಆಯಿತು ಅಂತಂದರೆ ಮಿಸ್ಲಿನಿಯಸ್ ಪಿಟಿಷನ್ ಡಿಸ್ಮಿಸ್ ಮಾಡ್ಬೇಕಂತ ಹೇಳಿದ್ದಾರೆ. ಯಾಕಂತಂದರೆ ಸೂಟ್ ಡಿಕ್ರಿ ಆದರೆ ಪ್ಲಿಂಟಿಫ್ ಕ್ಯಾನ್ ಎಕ್ಸಿಕ್ಯೂಟ್ ದಟ್ ಆರ್ಡರ್ ಬೈ ಫೈಲಿಂಗ್ ಎಕ್ಸಿಕ್ಯೂಷನ್ ಪಿಟಿಷನ್. ಬೇರೆ ಇಂಜಂಕ್ಷನ್ ಇದ್ದರೆ ಆರ್ಡರ್ 21 ರೂಲ್ 32 ಕೆಳಗಡೆ ಡಿಸೊಬಿಡಿಯನ್ಸ್ ಆಫ್ ಇಂಜಂಕ್ಷನಿಗೆ ಹೋಗ್ಬೋದು. ಬೇರೆ ಪೊಸೆಷನ್ನು ಅಥವಾ ಇಂಥದ್ದು ಯಾವುದೋ ಇತ್ತಂದ್ರೆ ಅಲ್ಲಿ ಬೇರೆ ಕ್ರಮ ತೊಗೋಬೋದು. ಡಿಸ್ಮಿಸ್ ಆಯಿತು ಅಂತಂದ್ರೆ ಅದರ ರಿಲೀಫ್ ಹೋಯಿತು. ಸೊ ಆಲ್ಟರ್ನೇಟಿವ್ ಮೆಕ್ಯಾನಿಸಮಲ್ಲಿ ಇರೋ ಕಾರಣಕ್ಕಾಗಿ ಅಲ್ಲಿ ಮೇಂಟೈನ್ ಆಗಲ್ಲ ಅಂತ ಇದರಲ್ಲಿ ವರ್ಡ್ ಆಗಿದೆ. ಇನ್ನು ನೆಕ್ಸ್ಟ್ ಇನ್ನೊಂದು ಟಾಪಿಕ್ಕು ಟ್ರಾನ್ಸ್ಪೊಸಿಷನ್ ಆಫ್ ಪಾರ್ಟೀಸ್. ಆರ್ಡರ್ 23 ಬರುತ್ತೆ. ಟ್ರಾನ್ಸ್ಪೊಸಿಷನ್ ಆಫ್ ಪಾರ್ಟೀಸ್ ಯಾವಾಗ ನೆಸಸರಿ, ಯಾವಾಗ ಮಾಡಬೇಕಾಗತ್ತೆ, ಮಾಡಿದ್ರಾಗ ಅಲ್ಲಿ ಆಗೋಂಥ ಚೇಂಜ್ಗಳು ಏನು ಅಂತ. ಇನ್ನು ಸೂಟ್ ಫಾರ್ ಪಾರ್ಟಿಷನ್ ಅಥವಾ ಸಪ್ರೇಟ್ ಪೊಸೆಷನ್ ಇದ್ದಾಗ ಔಟ್ ಆ್ಯಂಡ್ ಔಟ್ ಕೋರ್ಟ್ನಲ್ಲಿ ಹೊರಗಡೆ ಏನಾದ್ರು ಪಾರ್ಟಿ ಸೆಟಲ್ಮೆಂಟ್ ಮಾಡ್ಕೊಳ್ತಾರೆ, ಪ್ಲೇಂಟಿಫ್ ತನ್ನ ಸೂಟನ್ನು ಇಂಟ್ರೆಸ್ಟ್ ತೋರಿಸಲ್ಲ, ಅಥವಾ ಸೂಟ್ ಈಸ್ ಲಯಬಲ್ ಟು ಬಿ ಡಿಸ್ಮಿಸ್ಡ್ ಫಾರ್ ಡಿಫಾಲ್ಟ್ ಆರ್ ಫಾರ್ ನಾನ್ ಪ್ರಾಸಿಕ್ಯೂಷನ್ ಅಂತಂದಾಗ ರಿಮೈನಿಂಗ್ ಪಾರ್ಟೀಸ್ ರೈಟ್ಸ್ ಅಫೆಕ್ಟ್ ಆಗುತ್ತೆ. ಅಲ್ಲಿ ಅವರು ಮತ್ತೆ ಇನ್ನೊಂದು ಸೂಟ್ ಫಾರ್ ಪಾರ್ಟಿಷನ್ ಫೈಲ್ ಮಾಡಿ ಅಲ್ಲಿ ನಾನು ಬರ್ತಕ್ಕಂಥ ಶೇರನ್ನು ನನಗೆ ಕೊಡ್ರಿ ಅಂತ ಕೇಳೋಂಥ ಸಂದರ್ಭ ಬರುತ್ತೆ. ಯಾಕಂದರೆ ಇನ್ ಎ ಸೂಟ್ ಫಾರ್ ಪಾರ್ಟಿಷನ್ ಈಚ್ ಆ್ಯಂಡ್ ಎವ್ರಿ ಪಾರ್ಟಿ ಟು ದಿ ಪ್ರೊಸೀಡಿಂಗ್ಸ್, ವೆದರ್ ಈ ಮೇ ಬಿ ಪ್ಲೇಂಟಿಫ್ ಆರ್ ಈ ಮೇ ಬಿ ಡಿಫೆಂಡೆಂಟ್, ಆಲ್ ಪಾರ್ಟೀಸ್ ಟು ದಿ ಸೂಟ್ಸ್ ಆರ್ ಟು ಬಿ ಟ್ರೀಟೆಡ್ ಆಸ್ ಪ್ಲೇಂಟಿಫ್ಸ್. ಯಾಕಂದರೆ ಎಲ್ಲರದ್ದು ರೈಟ್ಸ್ ಇರುತ್ತೆ. ಅಂಥ ಸಂದರ್ಭದಲ್ಲಿ ಎ ಡಿಫೆಂಡೆಂಟ್ ಕ್ಯಾನ್ ಅಪ್ಲೈ ಟು ದಿ ಕೋರ್ಟ್ ದ್ಯಾಟ್ ಫಾರ್ ಟ್ರಾನ್ಸ್ಪೋಸಿಂಗ್ ಹಿಮ್ಸೆಲ್ಫ್ ಆ್ಯಸ್ ಪ್ಲೇಂಟಿಫ್ ಬಂದು ಅಲ್ಲಿ ಟ್ರಾನ್ಸ್ಪೊಸಿಷನ್ ಎಲ್ಲ ಮಾಡ್ಕೋಬೋದು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಒಂದು ಕೇಸ್ಲ ಸುಪ್ರೀಂ ಕೋರ್ಟ್ನಲ್ಲಿ ಡಿಸೈಡ್ ಆಗಿದಂಥ ಒಂದು ವಿಚಿತ್ರವಾದ ಸಂದರ್ಭ ಎಂಥದ್ದು ಅಂತಂದರೆ, ಸೂಟ್ ಫಾರ್ ಪಾರ್ಟಿಷನ್ ಫೈಲ್ಡ್ ಬೈ ತ್ರೀ ಪ್ಲೇಂಟಿಫ್ಸ್ ಕ್ಲೇಮಿಂಗ್ 3/4 share.
ಅಥವಾ ಅವ್ರದ್ದು ಸೂಟ್ ವ್ಯಾಲ್ಯೂಯೇಷನ್ ಏನು ಮಾಡಿರ್ತಾರೆ ಅಲ್ಲಿ 7,50,000 ಅಂತ ವ್ಯಾಲ್ಯೂಯೇಷನ್ ಮಾಡಿ ಸೀನಿಯರ್ ಸಿವಿಲ್ ಜಡ್ಜ್ ಕೋರ್ಟ್ನಲ್ಲಿ ಸೂಟ್ ಫೈಲ್ ಮಾಡಿರ್ತಾರೆ. ಅಲ್ಲಿ ಪ್ಲೇಂಟಿಫ್ ಅಪ್ಲೈ ಮಾಡ್ತಾರೆ ಅವರು. ಅದರಲ್ಲಿ ಯಾವುದೋ ಒಂದು ಪಾರ್ಟಿ ಇಂಟ್ರೆಸ್ಟ್ ಇರಲ್ಲ, ಅವ್ರನ್ನ ಟ್ರಾನ್ಸ್ಪೋಸ್ ಮಾಡಿ ಅಂದರೆ ಪ್ಲೇಂಟಿಫ್ ನಂಬರ್ 1, 2, 3 ಇವ್ರ ನಡುವೆ ಕೆಲವೊಂದಿಷ್ಟು ಸಮಸ್ಯೆಗಳು ಉಂಟಾಗ್ತವೆ, ಅವ್ರವ್ರ ನಡುವೆ ಹೊಂದಾಣಿಕೆ ಇರಲ್ಲ. ಅದಕ್ಕೆ ಅಲ್ಲಿ ಒಬ್ಬರು ಅಪ್ಲೈ ಮಾಡ್ತಾರೆ ಪ್ಲೇಂಟಿಫನ್ನು ಡಿಫೆಂಡೆಂಟ್ ಅಂತ ಟ್ರಾನ್ಸ್ಪೋಸ್ ಮಾಡಿರಿ ಅಂತ. ಈ ರೀತಿ ಮಾಡಿದಾಗ ಈಚ್ ಶೇರ್ ವ್ಯಾಲ್ಯೂ ಎಷ್ಟಿರುತ್ತೆ 2,50,000 ಇರುತ್ತೆ. ಅಲ್ಲಿ ಇಬ್ಬರು ಪ್ಲೇಂಟಿಫ್ಗಳು ಡಿಫೆಂಡೆಂಟ್ ಆಗಿ ಕನ್ವರ್ಟ್ ಆಗಿ ಅಪೋಸಿಟ್ ಪಾರ್ಟಿ ಅಂತ ಕನ್ವರ್ಟ್ ಆದರೆ ಇಬ್ಬರು ಪ್ಲೇಂಟಿಫ್ಗಳನ್ನು ನಾವು ಡಿಫೆಂಡೆಂಟ್ಸ್ ಅಂತ ಕಳಿಸಿದರೆ ಸೂಟ್ ವ್ಯಾಲ್ಯೂಯೇಷನ್ ಅಲ್ಲಿ ಏನು ಉಳಿತು 3/4 ಕೇಳೋ ಬದಲು ಅವನು 1/4 ಮಾತ್ರ ಕೇಳಬೇಕಾಗತ್ತೆ. 1/4 ಕೇಳಿದಾಗ ಸೂಟ್ ವ್ಯಾಲ್ಯೂಯೇಷನ್ ಅಫೆಕ್ಟ್ ಆಗುತ್ತೆ. ಅಲ್ಲಿ 2,50,000 ಬಂದುಬಿಡುತ್ತೆ. ದೆನ್ ಬೈ ಮೇಕಿಂಗ್ ಟ್ರಾನ್ಸ್ಪೊಸಿಷನ್ ಆಫ್ ಪಾರ್ಟೀಸ್ ಕೋರ್ಟ್ಸ್ ಜುರಿಸ್ಟಿಕ್ಷನ್ ಹೋಗ್ಬಿಡುತ್ತೆ ಅಲ್ಲಿ. ಸೊ ಇಂಥ ಸಂದರ್ಭದಲ್ಲಿ ಆ ಜುರಿಸ್ಟಿಕ್ಷನ್ ಹೋಯಿತು ಅಂತಂದರೆ ಅಲ್ಲಿ ಮತ್ತೆ ಅಲ್ಲಿ ಪ್ಲೇಂಟ್ ರಿಟರ್ನ್ ಮಾಡ್ಕೋಬೇಕು, ಸಿವಿಲ್ ಜಡ್ಜ್ ಜೂನಿಯರ್ ಡಿವಿಷನಲ್ಲಿ ತೊಗೊಂಬಂದು ಸೂಟ್ ಫೈಲ್ ಮಾಡ್ಕೋಬೇಕಾಗುತ್ತೆ. ಇನ್ನು ನೆಕ್ಸ್ಟು ಇನ್ನು ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಾವಿಷನ್ಗಳನ್ನು ಹೇಳಲಿಕ್ಕೆ ಇದು ಮಾಡ್ತೀನಿ. ಈಗ ನಾವು ಇಲ್ಲೆಲ್ಲ ಲೆಡ್ಜರ್ ಶೀಟ್ಸ್ಗಳನ್ನು ಯೂಸ್ ಮಾಡ್ತೀವಿ, ಮಾರ್ಜಿನ್ಗಳನ್ನು ಸೈಡ್ಗೆ ನಾವು ಇಷ್ಟು ಬಿಡ್ತೀವಿ ಅಷ್ಟು ಬಿಡ್ತೀವಿ ಎಲ್ಲ ಇದ್ದಾವೆ. ಅದರಲ್ಲಿ ಆ ಥರ ಎಲ್ಲ ನಮ್ಗೆ ಯಾವುದು ಮಾರ್ಜಿನ್ ಎಷ್ಟಿರಬೇಕು ಏನಿರಬೇಕು ಅಂತ ಸ್ಪೆಸಿಫೈ ಮಾಡೋದು ರೂಲ್ 7 ಆಫ್ ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್. ಬಟ್ ಇನ್ಫ್ಯಾಕ್ಟ್ ನಾವು ಪ್ರೆಸೆಂಟ್ಲಿ ಕೋರ್ಟ್ನಲ್ಲಿ ಯೂಸ್ ಮಾಡ್ತಾ ಇರೋದು ಲೀಗಲ್ ಸೈಜ್ ಶೀಟ್ಸ್ 90 GSM ಪೇಪರ್ಸನ್ನು ನಾವು ಯೂಸ್ ಮಾಡ್ತೀವಿ. ಬಟ್ ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಪ್ರಕಾರ ಹೋದರೆ A4 ಶೀಟ್ಸ್ಗಳನ್ನು ಯೂಸ್ ಮಾಡ್ಬೇಕಂತಿದೆ. ಅಲ್ಲಿ ಮಾರ್ಜಿನ್ಸ್ ಪ್ರಕಾರ ಸೆಂಟಿಮೀಟರ್ನಲ್ಲಿ ಹೋದರೆ 6.5 ಸೆಂಟಿಮೀಟರ್ಸ್ ಟುವರ್ಡ್ಸ್ ಲೆಫ್ಟ್ ಆ್ಯಂಡ್ 2.5 ಸೆಂಟಿಮೀಟರ್ಸ್ ಟುವರ್ಡ್ಸ್ ಅದರ್ ಸೈಡ್ ಅಂತೆಲ್ಲ ಇದಾವೆ. ಈ 6.5 ಸೆಂಟಿಮೀಟರ್ಸ್ ಟುವರ್ಡ್ಸ್ ಲೆಫ್ಟ್ ಸೈಡ್ ಬಿಡೋ ಉದ್ದೇಶ ಇದೆ, ಅಲ್ಲಿ ಜಡ್ಜಸ್ ತಮ್ಮ ಎಂಡೋರ್ಸ್ಮೆಂಟ್ಗಳನ್ನು ಮಾಡಲಿಕ್ಕೆ ಅಥವಾ ಏನಾದರೂ ಪ್ಲೇಂಟ್ ಅಥವಾ ರಿಟರ್ನ್ ಸ್ಟೇಟ್ಮೆಂಟನ್ನು ಅಮೆಂಡ್ಮೆಂಟ್ ಮಾಡಿದಾಗ ನೆಸಸರಿ ಅಮೆಂಡ್ಮೆಂಟ್ಸನ್ನು ಕ್ಯಾರಿ ಔಟ್ ಮಾಡಲಿಕ್ಕೆ ಜಾಗ ಬೇಕಾಗುತ್ತೆ ಅನ್ನೋ ಉದ್ದೇಶಕ್ಕಾಗಿ ಅದು ಇರೋದು. ಹೌದು, ಕೆಲವೊಂದು ಸಂದರ್ಭಗಳಲ್ಲಿ ಬ್ಯಾಕ್ ಪೇಜಿಗೆ ಈಗ ಮಾಡ್ಬೋದಾಗಿದೆ. ಹಾಂ, ಕೆಲವೊಮ್ಮೆ ರಿಟರ್ನ್ ಸ್ಟೇಟ್ಮೆಂಟ್ಗಳನ್ನು ಅಮೆಂಡ್ಮೆಂಟ್ ಮಾಡಿದಾಗ ಅಥವಾ ಪ್ಲೇಂಟನ್ನು ಅಮೆಂಡ್ಮೆಂಟ್ ಮಾಡಿದಾಗ ಅಮೆಂಡೆಡ್ ಪೋರ್ಷನ್ ಏನಿದೆ ಅದು ಜಾಸ್ತಿ ಇದ್ದಾಗ ಅದು ಸೈಡ್ ಮಾರ್ಜಿನ್ ಬಿಟ್ಟಂಥ ಜಾಗ ಸಫಿಷಿಯೆಂಟ್ ಆಗದೇ ಇದ್ದಾಗ ಸಪ್ರೇಟ್ ಶೀಟ್ಗಳನ್ನು ಅಫಿಕ್ಸ್ ಮಾಡೋದ್ರ ಮೂಲಕ ಅಮೆಂಡ್ಮೆಂಟ್ ಕ್ಯಾರಿ ಔಟ್ ಮಾಡ್ಕೋಬೇಕು. ಬಟ್ ಆ ಥರ ನಾವು ಸಪ್ರೇಟ್ ಶೀಟ್ಗಳನ್ನು ಅಫಿಕ್ಸ್ ಮಾಡಿದಾಗ ಅದ್ರ ಬಗ್ಗೆ ಒಂದು ನರೇಷನನ್ನು ಅಲ್ಲಿ ಬರೀಬೇಕಾಗತ್ತೆ. ವೈಡ್ ಸಪ್ರೇಟ್ ಶೀಟ್ ದ ಫರ್ದರ್ ಅಮೆಂಡ್ಮೆಂಟ್ಸ್ ಹ್ಯಾಸ್ ಬೀನ್ ಕ್ಯಾರಿಡ್ ಔಟ್ ಅಂತ ಅದರಲ್ಲಿ ಬರೀಬೇಕಾಗತ್ತೆ. ಫರ್ದರ್ ಇನ್ನು ನಾವೆಲ್ಲರಿಗೂ ಒಂದು ಈಗ ಪ್ರಾಕ್ಟೀಸ್ನಲ್ಲಿ ಅನುಭವಕ್ಕೆ ಬಂದಿರುತ್ತೆ, ಬೇಗ ಬೇಗ ಫೈಲ್ ಮಾಡಬೇಕು, ಟೈಮ್ ಆಯಿತು, 4 ಗಂಟೆ ಆಯಿತು, 4 ಗಂಟೆ ನಂತರ ತೊಗೊಳ್ಳಲ್ಲ ಕೋರ್ಟ್ನಲ್ಲಿ. ನಾವು ಶಿರಸ್ದಾರ್ ಹತ್ರ ಒಂದು ಅಪ್ಲಿಕೇಶನ್ ಅಥವಾ ಏನೋ ತುಂಬಲಿಕ್ಕೆ ಹೋಗ್ತೀವಿ, ಪ್ರೊಸೆಸ್ ಮೆಮೊ ಏನೋ ಕೊಡ್ಲಿಕ್ಕೆ ಹೋಗ್ತೀವಿ, 4 ಗಂಟೆ ಆಯಿತು ನಾವು ತೊಗೊಳ್ಳಲ್ಲ ಅಂತ ಹೇಳ್ತಾರೆ. ಅದು ಎಲ್ಲಿ ತೊಗೊಳ್ಳಲ್ಲ ಅಂತಂದರೆ ನಮ್ಗೆ ರೂಲ್ 8ನಲ್ಲಿ 4 ಗಂಟೆ ನಂತರ ಯಾವುದೇ ಸಬ್ಮಿಷನ್ಸನ್ನು ಅಪ್ಲಿಕೇಶನ್ಸನ್ನು ಕೋರ್ಟ್ನಲ್ಲಿ ರಿಸೀವ್ ಮಾಡ್ಕೊಳ್ಳಲ್ಲ. ಆಮೇಲೆ ನಾವು ಆ್ಯಸ್ ಅ ಅಡ್ವೊಕೇಟ್ಸ್ ನಾವು ಅದರಲ್ಲಿ ವಕಾಲತ್ನಾಮ ಫೈಲ್ ಮಾಡಬೇಕಾದ್ರೆ ಅದನ್ನು ವಕಾಲತ್ನಾಮ ಪರ್ಫಾರ್ಮ ಹೆಂಗಿರಬೇಕು, ಅದರಲ್ಲಿ ಏನೇನು ಒಳಗೊಳ್ಳಬೇಕು ಅಂತ ರೂಲ್ 9ನಲ್ಲಿ ಬರುತ್ತೆ. ಎಷ್ಟೋ ಸರ್ತಿ ನಾವು ವಕೀಲರು ನಮ್ಮ ಎನ್ರೋಲ್ಮೆಂಟ್ ನಂಬರ್ ಹಾಕದೇ ವಕಾಲತ್ ಫೈಲ್ ಮಾಡಿರ್ತೀವಿ. ಬಟ್ ಮೆನ್ಷನಿಂಗ್ ಆಫ್ ಎನ್ರೋಲ್ಮೆಂಟ್ ನಂಬರ್ ಈಸ್ ಮಸ್ಟ್ ಅಂಡರ್ ರೂಲ್ 9. ನಾವೀಗ ಸೂಟ್ಸ್ ಆದರೂ ಫೈಲ್ ಮಾಡಲಿ ಅಥವಾ ಇಂಟ್ರಿಮ್ ಅಪ್ಲಿಕೇಶನ್ ಆದರೂ ಫೈಲ್ ಮಾಡಲಿ, ಇವು ಎಲ್ಲದರಲ್ಲೂ ಫಸ್ಟ್ ನಾವು ಫೈಲ್ ಮಾಡಬೇಕಾಗಿರೋದು ಅಲ್ಲಿ ತೋರಿಸಲೇಬೇಕಾದಂಥ ಅಂಶ ನಾವು ಪ್ರಾವಿಷನ್ಸ್ ಆಫ್ ಲಾ ಅಂಡರ್ ವಾಟ್ ಪ್ರಾವಿಷನ್ ವಿ ಆರ್ ಫೈಲಿಂಗ್ ಅಪ್ಲಿಕೇಶನ್ ಆರ್ ಪ್ಲೇಂಟ್, ಅದನ್ನು ನಾವು ಪ್ರಾವಿಷನ್ಸ್ ಆಫ್ ಲಾ ಮೆನ್ಷನ್ ಮಾಡಬೇಕು. ದಟ್ ಈಸ್ ಮೆನ್ಷನ್ ಇನ್ ರೂಲ್ 10. ನೆಕ್ಸ್ಟು ಇನ್ನು ಸೆಕ್ಷನ್ 92 ಆಫ್ CPC ಕೆಳಗಡೆ ಸೂಟ್ಸ್ ಫೈಲ್ ಮಾಡಿದಾಗ, ಅಂದರೆ ಸೂಟ್ ಇನ್ ರೆಸ್ಪೆಕ್ಟ್ ಆಫ್ ಟ್ರಸ್ಟ್ ಮ್ಯಾಟರ್ಸ್ ಸೂಟ್ಸ್ಗಳು ಏನಾದರೂ ಫೈಲ್ ಮಾಡಬೇಕಾದ್ರೆ ಸೆಕ್ಷನ್ 92 ಕೆಳಗಡೆ ಸಪ್ರೇಟಾಗಿ ಅಪ್ಲಿಕೇಶನ್ ಫೈಲ್ ಮಾಡಬೇಕು. ಅದು ದ್ಯಾಟ್ ಸೂಟ್ಸ್ ಕ್ಲಿಯರ್ಲಿ ಕಮ್ಸ್ ಬಿಫೋರ್ ದಿ ಜುರಿಸ್ಡಿಕ್ಷನ್ ಆಫ್ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಕೋರ್ಟ್. ಅಲ್ಲಿ ಪ್ಲೇಂಟ್ ಪ್ರೆಸೆಂಟೇಷನ್ ಏನಿರುತ್ತಲ್ಲ, ಪ್ರೆಸೆಂಟೇಷನ್ ಆಫ್ ಪ್ಲೇಂಟ್ ಜೊತೆಗೆ ನಾವು ಒಂದು ಇಂಟ್ರಿಮ್ ಅಪ್ಲಿಕೇಶನ್ ಮ್ಯಾಂಡೇಟರಿ ಫೈಲ್ ಮಾಡಲೇಬೇಕು. ಇಂಟ್ರಿಮ್ ಅಪ್ಲಿಕೇಶನಿಗೆ ಆ್ಯಸ್ ಎ ಅನೆಕ್ಸರ್ ಆಗಿ ನಮ್ಮ ಪ್ಲೇಂಟ್ ಇರುತ್ತೆ ಅಲ್ಲಿ. ಫಸ್ಟ್ ದಟ್ ಕೋರ್ಟ್ ವಿಲ್ ಹಿಯರ್ ಆನ್ ಮೇಂಟೈನಬಿಲಿಟಿ ಆರ್ the admissibility of the suit, whether this case comes under section 92 of CPC or not. ಅದನ್ನಲ್ಲಿ 92 ಅಪ್ಲಿಕೇಶನ್ ಮೇಲೆ ಅವ್ರಿಗೆ ಅಪೋಸಿಟ್ ಪಾರ್ಟಿಗೆ ನೋಟಿಸ್ ಹೋಗ್ತಾವೆ, 92 ಮೇಲೆ ಹಿಯರಿಂಗ್ ಆಗುತ್ತೆ.
ಹಿಯರಿಂಗ್ ಆದ ನಂತರ ಇದು ಮಾಡ್ತಾರೆ. ಅಲ್ಲಿ ಆ ಥರ ಸಪ್ರೇಟ್ ಅಪ್ಲಿಕೇಶನ್ ಫೈಲ್ ಮಾಡಬೇಕು ಅಂತ ಅಲ್ಲಿ ಮೆನ್ಷನ್ ಆಗಿರೋದು ರೂಲ್ 16A ಕೆಳಗಡೆ ಆಫ್ ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್. ನೆಕ್ಸ್ಟು ಇಂಟರ್ಲೊಕೇಟರಿ ಮ್ಯಾಟ್ರಸ್, ನಾವೇನು IA ಅಂತ ಏನು ಕರಿತೀವಿ, ಅವೆಲ್ಲ ಬರೋದು ಚಾಪ್ಟರ್ 3 ಆಫ್ ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ನಲ್ಲಿ ಬರ್ತಾವೆ. ಅದರಲ್ಲಿ ರೂಲ್ 17 to 23 ಒಳಗೂ ಬರ್ತಾವೆ. ಇಲ್ಲಿ ಇಂಟ್ರೀಮ್ ಅಪ್ಲಿಕೇಶನ್ ಅಂದ ಕೂಡಲೇ ಒಂದು ಸಂದರ್ಭ ಬಂದಂಥದ್ದೇನಂತಂದರೆ, ಒಂದು ಅಪ್ಲಿಕೇಶನಲ್ಲಿ ಕೇವಲ ಒಂದು ರಿಲೀಫನ್ನು ಮಾತ್ರ ಕೇಳಬೇಕು ನಾವು. ದೇರ್ ಕೆನಾಟ್ ಬಿ 2 ರಿಲೀಫ್ಸ್ ಅಂಡರ್ ಸೇಮ್ ಅಪ್ಲಿಕೇಶನ್. ಸಪ್ರೇಟ್ ರಿಲೀಫಿಗೆ ಸಪ್ರೇಟ್ ಅಪ್ಲಿಕೇಶನ್ಸ ಫೈಲ್ ಮಾಡ್ಕೋಬೇಕು. ದೇರ್ ಇಸ್ ಎ ಬಾರ್, ಅಲ್ಲಿ ರೂಲ್ 23 ಪ್ರಕಾರ ಬಾರ್ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡಿಸಿಷನ್ಸ್ ಕೂಡ ಇದೆ. 2005 ಪಾರ್ಟ್ 6 ಕರ್ನಾಟಕ ಲಾ ಜರ್ನಲ್ ಪೇಜ್ ನಂಬರ್ 36. ಫಾರ್ ಎಕ್ಸಾಂಪಲ್, ಎವಿಡೆನ್ಸ್ ಕ್ರಾಸ್ ಎಕ್ಸಾಮಿನೇಷನ್ಗೆ ಅಪಾರ್ಚುನಿಟಿ ಕೊಡ್ದೇನೆ ಅಥವಾ ಕ್ರಾಸ್ ಎಕ್ಸಾಮಿನೇಷನ್ ಟೇಕನ್ ಆಸ್ ನಿಲ್ ಅಂತ ಹೇಳಿ ಕೇಸನ್ನು ಆರ್ಗ್ಯುಮೆಂಟಿಗೆ ಪೋಸ್ಟ್ ಮಾಡಿರ್ತಾರೆ. ಅಲ್ಲಿ ನಾವು 2 ಅಪ್ಲಿಕೇಶನ್ ಫೈಲ್ ಮಾಡಬೇಕಾಗುತ್ತೆ. ಒಂದು ಫಾರ್ ರೀಓಪನಿಂಗ್ ಆಫ್ ದಿ ಡಿಫೆಂಡೆಂಟ್ಸ್ ಎವಿಡೆನ್ಸ್ ಆ್ಯಂಡ್ ಅನದರ್ ಫಾರ್ ರೀಕಾಲ್ ಆಫ್ DW1 ಫಾರ್ ಫರ್ದರ್ ಕ್ರಾಸ್ ಎಕ್ಸಾಮಿನೇಷನ್. 2 ರಿಲೀಫ್ಗಳನ್ನು ಕೇಳಬೇಕಾಗಿರುತ್ತೆ. ಒಂದೇ ಒಂದು ಅಪ್ಲಿಕೇಶನ್ ಫೈಲ್ ಮಾಡಿ DW1 ಮೇ ಬಿ ರೀಕಾಲ್ಡ್ ಫಾರ್ ದಿ ಪರ್ಪಸ್ ಆಫ್ ಕ್ರಾಸ್ ಎಕ್ಸಾಮಿನೇಷನ್ ಬೈ ರೀಓಪನಿಂಗ್ ದಿ ಡಿಫೆಂಡೆಂಟ್ಸ್ ಎವಿಡೆನ್ಸ್ ಅಂತ ಈ ಥರ 2 ರಿಲೀಫ್ಗಳನ್ನು ಒಂದೇ ಅಪ್ಲಿಕೇಶನಲ್ಲಿ ಹಾಕಿದಾಗ ದಟ್ ಅಪ್ಲಿಕೇಶನ್ ಈಸ್ ಹಿಟ್ ಬೈ ರೂಲ್ 23 ಆಫ್ ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್. ಆ್ಯಂಡ್ ಇನ್ ದಿಸ್ ರಿಗಾರ್ಡ್ 2005 ಪಾರ್ಟ್ 6 ಕರ್ನಾಟಕ ಲಾ ಜರ್ನಲ್ ಪೇಜ್ ನಂಬರ್ 36 ಈ ಡಿಸಿಷನ್ ಕೊಡೋದ್ರ ಮೂಲಕ ನಾವು ಅಪ್ಲಿಕೇಶನ್ ಡಿಸ್ಮಿಸ್ ಮಾಡಿಸ್ಬೋದು. ಇನ್ನು ನೆಕ್ಸ್ಟು ಅಫಿಡವಿಟ್ಸ್ ಬಗ್ಗೆ. ಇನ್ನು ಅಫಿಡವಿಟ್ಸನ್ನು ನಾವು ಫೈಲ್ ಮಾಡಬೇಕಾದ್ರೆ ಅದನ್ನು ನಾರ್ಮಲಿ ಈ ಅಫಿಡವಿಟ್ ಬಗ್ಗೆನೇ ರೂಲ್ 24 to ರೂಲ್ 32 ಆಫ್ ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ನಲ್ಲಿ ಮೆನ್ಷನ್ ಆಗುತ್ತೆ. ಇಲ್ಲಿ ಅಫಿಡವಿಟ್ಗಳನ್ನು ಯಾರು ಓತ್ ಅಡ್ಮಿನಿಸ್ಟ್ರ್ ಮಾಡಬೇಕು, ಇದರಲ್ಲಿ ರೂಲ್ 28ನಲ್ಲಿ ಕೆಲವೊಂದಿಷ್ಟು ಲೀಸ್ಟ್ಗಳನ್ನು ಕೊಟ್ಟಿದ್ದಾರೆ. ಆ ಲೀಸ್ಟ್ನಲ್ಲಿ ಬರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ನಾವು ಕೋರ್ಟ್ನಲ್ಲಿ ಫೈಲ್ ಮಾಡ್ತಕ್ಕಂಥ ಅಫಿಡವಿಟ್ಗಳ ಓತನ್ನು ಅಡ್ಮಿನಿಸ್ಟ್ರ್ ಮಾಡ್ಬೋದು. ಯಾರು ಅಂತಂದರೆ, ಫಸ್ಟ್ ಜುಡಿಷಿಯಲ್ ಆಫೀಸರ್, ಎನಿ ಜುಡಿಷಿಯಲ್ ಆಫೀಸರ್, ಮ್ಯಾಜಿಸ್ಟ್ರೇಟ್, ಪ್ರಿಸೈಡಿಂಗ್ ಆಫೀಸರ್ ಆಫ್ ಎ ಸಿವಿಲ್ ಆರ್ ಕ್ರಿಮಿನಲ್ ಕೋರ್ಟ್ ಆರ್ ರೆವಿನ್ಯೂ ಕೋರ್ಟ್. ಈವನ್ ರೆವಿನ್ಯೂ ಕೋರ್ಟಿನ ಪ್ರಿಸೈಡಿಂಗ್ ಆಫೀಸರ್ ಈ ಕ್ಯಾನ್ ಆಲ್ಸೋ ಅಡ್ಮಿನಿಸ್ಟರ್ ದಿ ಓತ್ ಇನ್ ದ ಅಫಿಡವಿಟ್. ಸೆಕೆಂಡು, ರಿಜಿಸ್ಟ್ರಾರ್, ಸಬ್ ರಿಜಿಸ್ಟ್ರಾರ್ ಅಂಡರ್ ದಿ ಇಂಡಿಯನ್ ರಿಜಿಸ್ಟ್ರೇಷನ್ ಆ್ಯಕ್ಟ್, ಇವರು ಸಬ್ ರಿಜಿಸ್ಟ್ರಾರ್ ಅವ್ರ ಮುಂದೆನೂ ಕೂಡ ನಾವು ಓತ್ ಅಡ್ಮಿನಿಸ್ಟರ್ ಮಾಡ್ಬೋದು. ಥರ್ಡ್ಲಿ, ರಿಜಿಸ್ಟ್ರಾರ್, ಡೆಪ್ಯೂಟಿ ರಿಜಿಸ್ಟ್ರಾರ್, ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಫ್ ಹೈಕೋರ್ಟ್, ಇವ್ರ ಮುಂದೆ ಮಾಡ್ಬೋದು. ನೆಕ್ಸ್ಟ್, ಚೀಫ್ ಮಿನಿಸ್ಟ್ರಿಯಲ್ ಆಫೀಸರ್ ಅಂದರೆ ಶಿರಸ್ತದಾರ್, CMO ಅಂತ ಏನು ಹೇಳ್ತೀವಿ, ಅವ್ರ ಮುಂದೆ ಮಾಡ್ಬೋದು. ಆಮೇಲೆ ನೆಕ್ಸ್ಟ್, ಓತ್ ಕಮಿಷನರ್ಸ್ ಅಪಾಯಿಂಟೆಡ್ ಬೈ ದಿ ಹೈಕೋರ್ಟ್, ಇವ್ರ ಮುಂದೆಲ್ಲ ನಾವು ಇದು ಮಾಡ್ಕೋಬೋದು. ನೋಟ್ರಿ ಇದೆ ಸರ್, ಅಂಡರ್ ನೋಟ್ರೀಸ್ ಆ್ಯಕ್ಟ್. ಹಾಂ, ಹೇಳ್ತೇನೆ ರೂಲ್ 18ನಲ್ಲಿ ಇದು ಒಂದು ಸರ್ ಪರಮೇಶ್ ಅವರು ಹೇಳಿದರು, ಮೆಮೊರಂಡಮ್ ಆಫ್ ಫ್ಯಾಕ್ಟ್ಸ್ ಯಾವಾಗ ಹಾಕಬೇಕು, ಅಫಿಡವಿಟ್ಸ್ ಯಾವಾಗ ಹಾಕಬೇಕು. ಎಲ್ಲ ಸಂದರ್ಭದಲ್ಲಿನೂ ನಾವು ಮೆಮೊರಂಡಮ್ ಆಫ್ ಫ್ಯಾಕ್ಟ್ಸ್ ಹಾಕಕ್ಕೆ ಬರಲ್ಲ. ಕೇವಲ ನಾವು ಯಾವ ಅಪ್ಲಿಕೇಶನ್ನಲ್ಲಿ ಕೇಳಿದಂಥ ರಿಲೀಫಿಗೆ ನಾವು ಏನು ಫ್ಯಾಕ್ಟ್ಸನ್ನು ನರೇಟ್ ಮಾಡಿರ್ತೀವಿ ಆ ಫ್ಯಾಕ್ಟ್ಗಳು, ಇಫ್ ದೋಸ್ ಫ್ಯಾಕ್ಟ್ಸ್ ಕ್ಯಾನ್ ಬಿ ಅಸರ್ಟೈನ್ಡ್ ಬೈ ರೀಡಿಂಗ್ ದಿ ರೆಕಾರ್ಡ್ಸ್. ಈಗ ಫಾರ್ ಎಕ್ಸಾಂಪಲ್ ಕ್ವಶನ್ ಆಫ್ ಲಾಸ್ ಇನ್ವಾಲ್ವ್ ಆಗಿರ್ತವೆ. ಸೂಟ್ ಈಸ್ ಅಂದರೆ ಫಾರ್ ಎಕ್ಸಾಂಪಲ್ ಫಾರ್ ಅಬೌಟ್ ಅಂಡರ್ ಆರ್ಡರ್ 14 ರೂಲ್ 5 ಕೆಳಗಡೆ ಫಾರ್ ಫ್ರೇಮಿಂಗ್ ಆಫ್ ಅಡಿಷನಲ್ ಇಶ್ಯೂಸ್ ಆರ್ ಫಾರ್ ಸ್ಟ್ರೈಕಿಂಗ್ ಆಫ್ ಇಶ್ಯೂಸ್, ಏನೋ ಒಂದು ಇಶ್ಯೂಸ್ಗೆ ಚೇಂಜ್ ಮಾಡಲಿಕ್ಕೆ ನೀವು ಹಾಕ್ತೀರಿ. ಈ ಇಶ್ಯೂಸಿಗೆ ಸಂಬಂಧಪಟ್ಟಂತೆ ಫ್ಯಾಕ್ಟ್ಗಳು ಪಾರ್ಟಿ ನಾಲೆಜ್ನಲ್ಲಿ ಇರಲ್ಲ. ನಮ್ಮ ಪ್ಲೇಂಟು, ರಿಟರ್ನ್ ಸ್ಟೇಟ್ಮೆಂಟು, ಡಾಕ್ಯುಮೆಂಟ್ಸ್ ಇವುಗಳನ್ನೆಲ್ಲ ಬೈ ವೆರಿಫೈಯಿಂಗ್ ದಿ ರೆಕಾರ್ಡ್ಸ್, ಕೋರ್ಟ್ ಫೈಲ್ ನೋಡೋದ್ರ ಮುಖಾಂತರ ನಾವು ಏನಾದರೂ ಫ್ಯಾಕ್ಟನ್ನು ಅಸರ್ಟೈನ್ ಮಾಡೋಗಿದೆ, ಆ ಬೇಸ್ಡ್ ಆನ್ ದೋಸ್ ಫ್ಯಾಕ್ಟ್ಸ್ ಮೆಮೊರಂಡಮ್ ಆಫ್ ಫ್ಯಾಕ್ಟ್ಸ್ ಫೈಲ್ ಮಾಡೋದ್ರ ಮೂಲಕ ನಾವು ಇದು ಮಾಡ್ಕೋಬೋದು. ಆದರೆ ಫಾರ್ ಸೆಟ್ಟಿಂಗ್ ಅ ಸೆಟ್ ಆಫ್ ಎಕ್ಸ್ ಪಾರ್ಟಿ, ಫಾರ್ ಕ್ಯಾರಿಂಗ್ ಔಟ್ ನೆಸೆಸರಿ, ಫಾರ್ ಬ್ರಿಂಗಿಂಗ್ ಅಮೆಂಡ್ಮೆಂಟ್ಸ್ ಟು ದಿ ಪ್ಲೇಂಟ್, ರಿಟರ್ನ್ ಸ್ಟೇಟ್ಮೆಂಟ್, ಅಲ್ಲಿ ಮೆಮೊ ಆಫ್ ಫ್ಯಾಕ್ಟ್ಸ್ ಹಾಕೋದ್ರ ಮೂಲಕ ನಾವು ಅಫಿಡವಿಟ್ ಏನಾದರೂ ಇಂಟ್ರಿಮ್ ಅಪ್ಲಿಕೇಶನ್ ಹಾಕಿದರೆ ದಟ್ ಅಪ್ಲಿಕೇಶನ್ ಇಸ್ ನಾಟ್ ಮೇಂಟೈನಬಲ್. ಪ್ಲೀಸ್.
ಸರ್, ಈಗ ಎಲ್ಲಾರ್ಸ್ ಅಪ್ಲಿಕೇಶನ್ ಹಾಕ್ತೀವಲ್ಲ, ಅದರಲ್ಲಿ ರೂಲ್ 18 ಇವಾಗ ಹೇಳಿದ್ರಿ ಸರ್, ಅದರಲ್ಲಿ ವೆನ್ ಇಟ್ ಈಸ್ ವಿದಿನ್ ದ ನಾಲೆಜ್ ಆಫ್ ಪ್ಲೀಡರ್ ಅಂತೇನೋ ಇದೆ ಒಂದು ಸೆಂಟೆನ್ಸ್. ಈಗ ಎಲ್ಲರ್ಸ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಡ್ವೊಕೇಟ್, ಪ್ಲೇಂಟಿಫ್ ಆಗಲಿ ಡಿಫೆಂಡೆಂಟ್ಸ್ ಆಗಲಿ ಎರಡೂ ಕಡೆನೂ ಗೊತ್ತಿರ್ತಾರೆ, ಅಡ್ವೊಕೇಟ್ಸ್ ರಿಲೇಟಿವೇ ಇರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಡೆತ್ ಆಗಿದೆ ಅಂತ ಹೇಳ್ಬಿಟ್ಟು. ಅದ್ರ ಮೇಲೇ ಮೆಮೊ ಆಫ್ ಫ್ಯಾಕ್ಟ್ಸ್ ಹಾಕಕ್ಕೆ ಬರುತ್ತಾ ಅಂತ? ಇಲ್ಲ, ಅಲ್ಲಿ ಅಡ್ವೊಕೇಟ್ಸ್ ರೋಲ್ ಎಷ್ಟಿರುತ್ತೆ ಅಂತಂದರೆ, ನಾನೀಗ ಫಾರ್ ಎಕ್ಸಾಂಪಲ್ ಐ ಆಮ್ ಅಪಿಯರಿಂಗ್ ಫಾರ್ ಡಿಫೆಂಡೆಂಟ್, ಒನ್ ಡಿಫೆಂಡೆಂಟ್ ಡೈಸ್. My duty is to report it to the court by filing memo. Only to that extent my wakalat sustains. Otherwise, the moment when my party dies, my wakalat ends. ನಮ್ಮ ಪಕ್ಷಗಾರ ತೀರ್ಕೊಂತಿದ್ದಂಗೆ ಅಲ್ಲಿ ವಕಾಲತ್ ಎಂಡ್ ಆಗಿಬಿಡುತ್ತೆ. ಆದರೆ ನನ್ನ ವಕಾಲತ್ತು ಎಷ್ಟರ ಮಟ್ಟಿಗೆ ಕಂಟಿನ್ಯೂ ಆಗುತ್ತೆ ಅಂದರೆ, ಸತ್ತಂಥ ವಿಚಾರನ ಕೋರ್ಟಿನ ಗಮನಕ್ಕೆ ತರೋ ಮಟ್ಟಿಗೆ ಮಾತ್ರ ಐ ಆಮ್ ಎಲಿಜಿಬಲ್. ಆ ನಂತರ ನಾನು ಲೀಗಲ್ ಏರ್ಸನ್ನು ತಂದು ಅವ್ರ ಬಗ್ಗೆ ಅವ್ರ ರೆಕಾರ್ಡಿಗೆ ಬಂದ ನಂತರ ಫ್ರೆಶ್ ವಕಾಲತ್ ಹಾಕಿದ ನಂತರ ನಾನು ಮತ್ತೆ ಕಂಟಿನ್ಯೂ ಆಗ್ಬೋದು. ಸರ್, ಈಗ ವಿ ಆರ್ ಫಾರ್ ಪ್ಲೇಂಟಿಫ್, ಡಿಫೆಂಡೆಂಟ್ದು ಡೆತ್ ಆಗಿದೆ, ಡಿಫೆಂಡೆಂಟ್ ನನಗೆ ಗೊತ್ತು ಪರ್ಸ್ನಲಿ, ಅದ್ರ ಮೇಲೆ ನಾವು ಎಲ್ಲರ್ಸ್ ಅಪ್ಲಿಕೇಶನ್ ಹಾಕಿ ಮೆಮೊರಾಂಡಮ್ ಆಫ್ ಫ್ಯಾಕ್ಟ್ಸ್ ಹಾಕಕ್ಕೆ ಬರುತ್ತಾ ಅಂತ? ಬರಲ್ಲ. ಅಡ್ವೊಕೇಟ್ ಈಸ್ ಅಪಿಯರಿಂಗ್ ಫಾರ್ ಪ್ಲೇಂಟಿಫ್. ಹಿ ನೋಸ್, he is knowing personal knowledge ಡಿಫೆಂಡೆಂಟ್ ಆಗಿರೋದ್ರ ಬಗ್ಗೆ ಅಡ್ವೊಕೇಟ್ ಗೊತ್ತಿದೆ. ಆದರೆ ಅದ್ರ ಬಗ್ಗೆ ನೀವು ಅಫಿಡವಿಟ್ ಹೆಂಗೆ ಹಾಕ್ತೀರಿ? ಪಾರ್ಟಿನೇ ಹಾಕಬೇಕು. ಪ್ಲೇಂಟಿಫ್ ಹ್ಯಾಸ್ ಟು ಫೈಲ್ ಅಪ್ಲಿಕೇಶನ್. ಹೂ ಇಸ್ ದ ಅಪ್ಲಿಕೆಂಟ್? ಪ್ಲೇಂಟಿಫ್ ಇಸ್ ದ ಅಪ್ಲಿಕೆಂಟ್ ಫಾರ್ ಬ್ರಿಂಗಿಂಗ್ ಎಲ್ಲಾರ್ಸ್ ಅಂಡರ್ ಆರ್ಡರ್ 22 ರೂಲ್ 4, 22 ರೂಲ್ 9, 1(5) ಆಫ್ ಲಿಮಿಟೇಷನ್ ಆ್ಯಕ್ಟ್. ಈ ಮೂರು ಅಪ್ಲಿಕೇಶನ್ಗೂ ಸಪೋರ್ಟಿಂಗ್ ಅಫಿಡವಿಟ್ ಬೇಕಾಗಿರೋದು ಪ್ಲೇಂಟಿಫ್ ಒಂದು, ನಾಟ್ ಇದು ಅಡ್ವೊಕೇಟ್. ಬಟ್ ರೂಲ್ 18 ಹೇಳುತ್ತೆ ಅದರಲ್ಲಿ. ರೂಲ್ 18 ಆಫ್ ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್. ಇಲ್ಲ, ಇಲ್ಲಿ ಬರಂಗಿಲ್ಲ ಸರ್. ಒಂದು ನಿಮಿಷ. Rule 18, every interlocutory application shall be indicated by the abbreviation IA. ಇಲ್ಲ, ಇನ್ನು ನೆಕ್ಸ್ಟ್ ಒಂದು ರಿಟರ್ನ್ ಆಫ್ ಡಾಕ್ಯುಮೆಂಟ್ ಬಗ್ಗೆ. ಎಲ್ಲರೂ ಈಗ ನಾವು ಕೋರ್ಟ್ನಲ್ಲಿ ಫೇಸ್ ಮಾಡ್ತಕ್ಕಂಥ ಒಂದು ಸಮಸ್ಯೆ, ರಿಟರ್ನ್ ಆಫ್ ಡಾಕ್ಯುಮೆಂಟ್ ಎರಡು ರೀತಿ ಇದಾವೆ. ಎಕ್ಸಿಬಿಟೆಡ್ ಡಾಕ್ಯುಮೆಂಟ್, ಅಡ್ಮಿಟೆಡ್ ಡಾಕ್ಯುಮೆಂಟ್ಸ್, ನಾಟ್ ಅಡ್ಮಿಟೆಡ್ ಡಾಕ್ಯುಮೆಂಟ್ಸ್. ನಾವು ಎಷ್ಟೊಂದು ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಿರ್ತೀವಿ, ಅದರಲ್ಲಿ ಎಕ್ಸಿಬಿಟ್ ಆಗಿ ಕೆಲವೊಂದಿಷ್ಟು ಮಾರ್ಕ್ ಆಗಿರ್ತಾವೆ, ಇನ್ನೊಂದಿಷ್ಟು ಮಾರ್ಕ್ ಆಗಿರಲ್ಲ. ಮಾರ್ಕ್ ಆದಂಥ ಡಾಕ್ಯುಮೆಂಟ್ಗಳನ್ನು ರಿಟರ್ನ್ ತೊಗೋಬೇಕಂತಂದರೆ ನಾವು ಸರ್ಟಿಫೈಡ್ ಕಾಪಿ ಅಪ್ಲೈ ಮಾಡಿ ಆ ಕಾಪೀಸ್ಗಳನ್ನು ಹಾಕಿ ವಾಪಸ್ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ರಿಟರ್ನ್ ತೊಗೋಬೋದು. ಬಟ್ ಅನ್ಅಡ್ಮಿಟೆಡ್ ಡಾಕ್ಯುಮೆಂಟ್ಸ್ ಇರುತ್ತಲ್ಲ, ರೂಲ್ 83 ಪ್ರಕಾರ ಇಫ್ ಯು ಜಸ್ಟ್ ಓರಲ್ ರಿಕ್ವೆಸ್ಟ್ ಮಾಡಿದರೆ ಮಾತ್ರ ಅದು ಅವರು ವಾಪಸ್ ಕೊಡ್ಬೇಕಂತಿದೆ. ಯಾವ ಪಕ್ಷಗಾರ ಅದನ್ನು ಕೋರ್ಟಿಗೆ ಹಾಜರು ಮಾಡಿರ್ತಾನೋ ಅವರು ಓರಲ್ ಆಗಿ ರಿಕ್ವೆಸ್ಟ್ ಮಾಡಿದರೆ ಅದನ್ನು ವಾಪಸ್ ಕೊಡ್ಬೇಕಂತಿದೆ. ಬಟ್ ನಮ್ಮಲ್ಲಿ ಅದಕ್ಕೂ ಕೂಡ ಸಪ್ರೇಟಾಗಿ ಅಪ್ಲಿಕೇಶನ್ಸ್ ಕೇಳ್ತಾ ಇದ್ದಾರೆ. ಆದರೆ ಓರಲ್ ರಿಕ್ವೆಸ್ಟ್ ಅನ್ನೋದು ಏನಿದೆ, ಅದ್ರ ಬದಲು ಒಂದು ಜಸ್ಟ್ ಬೈ ಫೈಲಿಂಗ್ ಮೆಮೊ ವಿ ಕ್ಯಾನ್ ಟೇಕ್ ಬ್ಯಾಕ್ ದಿ ಡಾಕ್ಯುಮೆಂಟ್ಸ್ ಅಂಡರ್ ರೂಲ್ 83. ಇನ್ನು ನೆಕ್ಸ್ಟ್ ಎಕ್ಸಿಬಿಟ್ಸ್ ಯಾವ ಥರ ಆಗಬೇಕು, ಪ್ಲೇಂಟಿಫ್ಸ್ ಎವಿಡೆನ್ಸ್ ಯಾವ ಥರ ಆಗಬೇಕು. ಈಗ PW ಅಂತ ಯಾವಾಗ ಅಂತಾರೆ, RW ಅಂತ ಯಾವಾಗ ಅಂತಾರೆ, DW ಅಂತ ಯಾವಾಗ ಅಂತಾರೆ, CW ಅಂತ ಯಾವಾಗ ಅಂತಾರೆ. ಎಕ್ಸಿಬಿಟ್ಸ್ ಆಗ್ಬೋದು ಅಥವಾ ವಿಟ್ನೆಸ್ಗಳಾಗ್ಬೋದು, ಇವೆಲ್ಲ ಇದರಲ್ಲೇ ಮಾರ್ಕ್ ಆಗ್ತಾವೆ. ಎಕ್ಸಿಬಿಟ್ಸ್ ಎಲ್ಲ ರೂಲ್ 85 ಕೆಳಗಡೆ ಮಾರ್ಕ್ ಆಗೋದು. ಅಲ್ಲಿ P ಸೀರೀಸು, D ಸೀರೀಸು ಮತ್ತು C ಸೀರೀಸು, ಈ 3 ಸೀರೀಸ್ನಲ್ಲಿ ಮಾರ್ಕ್ ಆಗ್ತಾವೆ. ನೆಕ್ಸ್ಟ್ ಬಂದು ಮೇಂಟೆನೆನ್ಸ್ ಆಫ್ ರೆಕಾರ್ಡ್ಸ್. ಮೇಂಟೆನೆನ್ಸ್ ಆಫ್ ರೆಕಾರ್ಡ್ಸ್
ಈಗ ಸಿವಿಲ್ ಅಡ್ವೊಕೇಟ್ಸ್ ಆಗಿ ನಾವು ಭಾಳಷ್ಟು ಕೇಸ್ಗಳನ್ನು ಯಾವ ರೀತಿ ಮೇಂಟೈನ್ ಮಾಡ್ತೀವಿ ಅಂತಂದರೆ ಅದರಲ್ಲಿ ಎ ಪಾರ್ಟ್, ಬಿ ಪಾರ್ಟ್, ಸಿ ಪಾರ್ಟ್ ಅಂತ ನಾವು ಮೇಂಟೈನ್ ಮಾಡ್ತೀವಿ. ಕೋರ್ಟ್ ಫೈಲ್ಗಳು ನೀವು ನೋಡಿರ್ಬೋದು, ಇಂಡೆಕ್ಸ್ ಇರುತ್ತೆ, ಪ್ಲೇಂಟು, ರಿಟರ್ನ್ ಸ್ಟೇಟ್ಮೆಂಟು, ಇಶ್ಯೂಸು, ಆರ್ಡರ್ ಶೀಟು ಒಂದು ಸೆಟ್ನಲ್ಲಿ ಇರುತ್ತೆ, ಅದಕ್ಕೆ ಎ ಪಾರ್ಟ್ ಆಗುತ್ತೆ. ಡಾಕ್ಯುಮೆಂಟ್ರಿ ಎವಿಡೆನ್ಸು, ಓರಲ್ ಎವಿಡೆನ್ಸು ಬಿ ಪಾರ್ಟ್ನಲ್ಲಿ ಮೇಂಟೈನ್ ಮಾಡ್ತಾರೆ, ಮತ್ತು ಇಂಟ್ರಿಮ್ ಅಪ್ಲಿಕೇಶನ್ಸ್ ಎಲ್ಲ ಬಿ ಪಾರ್ಟ್ನಲ್ಲಿ ಮಾಡ್ತಾರೆ. ಯಾವ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ಎದಲ್ಲೂ ಬರಲ್ಲ, ಸಿದಲ್ಲೂ ಬರಲ್ಲ, ಅದನ್ನು ಎದಲ್ಲೂ ಬರಲ್ಲ, ಬಿದಲ್ಲೂ ಬರಲ್ಲ, ಅದನ್ನು ಸಿದಲ್ಲಿ ಮೇಂಟೈನ್ ಮಾಡ್ತಾರೆ. ಇವುಗಳನ್ನು ರೂಲ್ 180ದಲ್ಲಿ ಮೇಂಟೆನೆನ್ಸ್ ಆಫ್ ರೆಕಾರ್ಡ್ಸ್ ಬಗ್ಗೆ ಬರುತ್ತೆ. ಆಮೇಲೆ ಕಾಪಿ ಅಪ್ಲಿಕೇಶನ್ಸ್ ಫೈಲ್ ಮಾಡಿದಾಗ DCF ಆಯಿತು, ಅದಾಯಿತು, ನಮಗೆ ವಿದಿನ್ 15 ಡೇಸ್ನಲ್ಲಿ ನೀವು DCF ಕಟ್ಟಲಿಲ್ಲ ಅಂತಂದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಇಟ್ ವಿಲ್ ಬಿ ರಿಜೆಕ್ಟೆಡ್ ಅಂಡರ್ ರೂಲ್. DCFಗೆ ಪೇಮೆಂಟ್ ಮಾಡಲಿಕ್ಕೆ ಟೈಮ್ ಲಿಮಿಟ್ ಇರೋದು 15 ಡೇಸ್. ಇಟ್ ಕಮೆನ್ಸ್ ಫ್ರಮ್ ದ ಡೇಟ್ ಆಫ್ ಅಪ್ಲಿಕೇಶನ್. ರೂಲ್ 240 ನೀವು ಮಾಡಲಿಲ್ಲ ಅಂತಂದರೆ ರೂಲ್ 253 ಪ್ರಕಾರ ಅದನ್ನು ರಿಜೆಕ್ಟ್ ಮಾಡ್ತಾರೆ. ಸೊ ದೀಸ್ ಆರ್ ದಿ ಲಿಟಲ್ ಹೈಲೈಟ್ಸ್ ಆಫ್ ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಆ್ಯಂಡ್ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್. ಏನಾದರೂ ಕ್ವಶನ್ಸ್ ಇದ್ದರೆ ಇದ್ರೆ ಏನಾದ್ರು ಕೇಳ್ಬೋದು, ಡಿಸ್ಕಷನ್ಸ್ ಇದ್ದರೆ. ಇಲ್ಲಿ ಇಷ್ಟಕ್ಕಂತ ಇಲ್ಲಿ all facts which an application raised in making ಕೆಳಗಿದ್ದು ಪ್ರೊವೈಡೆಡ್ ದಟ್ ಫೈಲ್ ಎನಿ ಅಪ್ಡೇಟ್ ಬಟ್ ಎಲ್ಲ ಇನ್ ಆಲ್ ರಿಲೀಫ್ಸ್ ಅಂತ ನಾವು ಸೀಕಿಂಗ್ ಎನಿ ರಿಲೀಫ್ ಅದರ್ ದೆನ್ ಇಷ್ಟ್ರಾಗ ಸಾಕಂತ ಅಲ್ಲ. ಉಳಿದಕ್ಕೆಲ್ಲವೂ ಮೆಮೊರಂ ಫ್ಯಾಕ್ಟ್ಸ್ ಸರ್. ಅಂದರೆ ನೀವು ಕೆಲವೊಂದಿಷ್ಟು ಫ್ಯಾಕ್ಟ್ಸ್ ವಿದಿನ್ ದ ನಾಲೆಜ್ ಆಫ್ ಪಾರ್ಟೀಸ್ ಇದ್ದಾಗ ಅವಕ್ಕೆ ಪಾರ್ಟಿ ಅಫಿಡವಿಟ್ ಹಾಕಬೇಕು. ಬೇಸ್ಡ್ ಆನ್ ದಿ ರೆಕಾರ್ಡ್ಸ್ ಯಾವನ್ನ ನಾವು ಅಸರ್ಟೈನ್ ಮಾಡೋಕ್ಕೆ ಸಾಧ್ಯ ಇದೆ ಅದನ್ನು ನಾವು ಮೆಮೊರಂಡಮ್ ಆಫ್ ಫ್ಯಾಕ್ಟ್ಸ್ ಸರ್. ಬರ್ರಿ, ಒಂದು ಕ್ವಶನ್ ಇದೆ. ಹಾಂ ಹೇಳಿ. ಎಸ್, ಇದು ಕಾಪಿ ಅಪ್ಲಿಕೇಶನ್ ಹಾಕಿದ ಮೇಲೆ ಡೆಫಿಸಿಟ್ ಅಮೌಂಟ್ ಕೊಡಲಿಕ್ಕೆ ನಮಗೆ ಸರ್ಟನ್ 15 ಡೇಸ್ ಟೈಮ್ ಅಂತ ಹೇಳಿದೆ. 15 ದಿನ. ಅದೇ 15 ದಿವಸ. ನಮ್ಮ ಅಪ್ಲಿಕೇಶನ್ 15 ದಿವಸ ಆದಮೇಲೆ ಅವ್ರು ನೋಡಿದ್ರಿ ಸರ್, ನೀವು ಅದನ್ನು ಇದು ಮಾಡಬೇಕು, ರೆಗ್ಯುಲರ್ ಫಾಲೋ ಬೇಕು. ಅಲ್ಲ ಅದನ್ನು ಹೆಂಗೆ ಮುಂದೆ ಪ್ರೊಸೀಡ್ ಮಾಡ್ಬೇಕಂತ ಹೇಳಿ ಸರ್. ಅಲ್ಲ, ಅವ್ರ ಅಪ್ಲಿಕೇಶನ್ ನೀವು ಕೊಟ್ಟರೆ ಕನ್ಸಿಡರ್ ಮಾಡಲಿಲ್ಲ ಅಂದ್ರೆ ನೀವು ಅದನ್ನು ಕಂಪ್ಲೇಂಟ್ ಮಾಡಲ್ಲ. ಯಾರಿಗೆ ಮಾಡ್ಬೇಕು ಸರ್? ಆಫೀಸರೇ ಜುಡಿಷಿಯಲ್ ಆಫೀಸರೇ. ರೂಲ್ ನಿಮಗೆ ಕಾಪಿ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಸುಮಾರು ರೂಲ್ 235ದಿಂದ ರೂಲ್ 253ವರೆಗೂ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ಪಿಗೆ ರೂಲ್ ಇದಾವೆ. ಅವ್ರು ಕೊಡಲಿಲ್ಲ ಅಂದ್ರೆ ಏನು ಮಾಡಬೇಕು, ಕೊಟ್ಟರೆ ಏನು ಮಾಡಬೇಕು, DCF ಏನು ಮಾಡಬೇಕು, ಎಲ್ಲದಕ್ಕೆ ಇದೆ. ಕಂಪ್ಲೇಂಟ್ಸ್ ಅದಕ್ಕೆ ಮಾಡಲಿಕ್ಕೆ ಅವಕಾಶ ಇದೆ ಅಲ್ಲಿ. ಸರ್, ಒಂದು ಡೌಟ್. ಆರ್ಡರ್ 39 ರೂಲ್ 2A ಡಿಸೊಬಿಡಿಯನ್ಸ್ ಆಫ್ ಕೋರ್ಟ್ ಅದರಲ್ಲಿ ಮಿಸ್ಲೇನಿಯಸ್ ಫೈಲ್ ಮಾಡ್ಬೇಕಂತ ಹೇಳಿದ್ರು ಸರ್. ಇಂಟೀರಿಯಂ ಅಪ್ಲಿಕೇಶನ್ ಫೈಲ್ ಮಾಡಿದರೆ ನನಗೆ ಒಂದು ಡೌಟ್ ಏನಂದರೆ, ಕೋರ್ಟ್ ಅದನ್ನು ಸಪ್ರೇಟಾಗಿ ಒಂದು ಸಿವಿಲ್ ಮಿಸ್ಲೇಷನ್ ಫೈಲ್ ಮಾಡಬೇಕು ಅಥವಾ ಆ್ಯಸ್ ಎ ಅಪೋಸಿಟ್ ಪಾರ್ಟಿ ಡಿಸಪಾಯಿಂಟ್ ಮಾಡೋದಂದ್ರೆ ಡಿಫೆಂಡೆಂಟ್ ಅವರು ಪ್ಲೇಂಟಿಫ್ ಅದನ್ನ ಸಪ್ರೇಟ್ ಆಗಿ ಫೈಲ್ ಮಾಡ್ಬೇಕು ಅನ್ನೋದು ನನ್ಗೆ ಕನ್ಫ್ಯೂಸ್ ಆಯ್ತು. ಎರಡೂ ಅವಕಾಶ ಇದೆ. ಇಫ್ ಯು ಫೈಲ್ ಇಟ್ ಆಸ್ ಎ ಇಂಟ್ರಿಮ್ ಅಪ್ಲಿಕೇಶನ್ ಅಂಡರ್ ದ ಮೇನ್ ಸೂಟ್ ಇಟ್ ಸೆಲ್ಫ್, ಕೋರ್ಟ್ ಮೇ ಮೇಕ್ ಇಟ್ ಸಪ್ರೇಟ್, ಸ್ಪ್ಲಿಟ್ ಮಾಡೋದ್ರ ಮೂಲಕ ಅದನ್ನು ಮಿಸ್ಲಿನಿಯಸ್ ಪ್ರೊಸೀಡಿಂಗ್ಸ್ ಅಂತ ಹೇಳಿ ಮಾಡಿ ಸಿವಿಲ್ ಮಿಸ್ಲಿನಿಯಸ್ ಅಂತ ರಿಜಿಸ್ಟರ್ ಮಾಡ್ಲಿಕ್ಕೆ ಆರ್ಡರ್ ಮಾಡಿ ಅದನ್ನು ನೆಕ್ಸ್ಟ್ ಬೇರೆದೇ ಫೈಲ್ ಆಗಿ ರನ್ ಆಗುತ್ತೆ. ಅಥವಾ ನಾವೇ ಸಪ್ರೇಟ್ ಮಿಸ್ಲಿನಿಯಸ್ ಆಗಿ ಸಿವಿಲ್ ಮಿಸ್ಲಿನಿಯಸ್ ಆಗಿನೂ ಫೈಲ್ ಮಾಡ್ಬೋದು. ಇದ್ರ ಬಗ್ಗೆ ಒಂದು ಡಿಸಿಷನ್ ಇದೆ, ಕೊಡ್ತೀನಿ ನಿಮಗೆ. ಅದನ್ನು Yes, sir.
ನಿಮ್ಗೆ ಅದು ಸೈಟೇಷನ್ಸ್ ಕೊಡ್ತೀನಿ ನಾನು, ಅದು ಓಪನ್ ಆಗ್ತಾ ಇಲ್ಲ ಸರ್. ಸೈಟೇಷನ್ ನೋ ಪ್ರಾಬ್ಲಮ್ ಸರ್. ನಾನೇನು ಕೇಳ್ತಿದ್ದೆ ಸರ್, ಆ ಇದರಲ್ಲಿ ಅವ್ರೇನು ಅಪ್ಲಿಕೇಶನ್ ಇಂಟೀರಿಯರ್ ಅಪ್ಲಿಕೇಶನ್ ಹಾಕಿರ್ತಾರೆ ಡಿಸೊಬಿಡಿಯನ್ಸ್ ಮಾಡಿದ್ದಾರೆ ಅಂತ ಹೇಳಿ, ಕೋರ್ಟ್ ಅದ್ರ ಮೇಲೆ ಹಿಯರಿಂಗ್ ಮಾಡಿ ಆರ್ಡರ್ ಮಾಡಬೇಕು ಅಥವಾ ಡೈರೆಕ್ಟ್ ಆಗಿ ಮಾಡಬೇಕು? ಹೌದು, ಯಾಕಂದರೆ ಡಿಸೊಬಿಡಿಯನ್ಸ್ ಅನ್ನೋದು ಏನಿದೆ, ಅಗೇನ್ ಇಟ್ ಕಮ್ಸ್ ಅಂಡರ್ ಫ್ಯಾಕ್ಟ್ಸ್. ಅವರು ಯಾವ ರೀತಿ ವೈಲೇಷನ್ ಮಾಡಿದ್ರು. ಫಾರ್ ಎಕ್ಸಾಂಪಲ್, ಕನ್ಸ್ಟ್ರಕ್ಷನ್ ಡಿಫೆಂಡೆಂಟ್ ಈಸ್ ರಿಸ್ಟ್ರೈನ್ ಫ್ರಮ್ ಪ್ರೊಸೀಡಿಂಗ್ ವಿತ್ ದಿ ಕನ್ಸ್ಟ್ರಕ್ಷನ್ ವರ್ಕ್ ಅಂತ ಇಂಜೆಕ್ಷನ್ ತೊಗೊಂಡಿರ್ತೀರು, ಈಸ್ ರಿಸ್ಟ್ರೈನ್ ಫ್ರಮ್ ಕನ್ಸ್ಟ್ರಕ್ಷನ್ ವರ್ಕ್ ಅಂತ. ಅವರು ಕಟ್ಟಡ ನಿಲ್ಲಿಸಲ್ಲ, ಕಂಟಿನ್ಯೂ ಇರುತ್ತೆ. ನೀವೇನು ಮಾಡ್ತೀರಿ, ನೆಕ್ಸ್ಟ್ 39(2)A ಕೆಳಗಡೆ ಹಿ ಹ್ಯಾಸ್ ಡಿಸೋಬೇಡ್ ದಿ ಕೋರ್ಟ್ ಆರ್ಡರ್ ಆ್ಯಂಡ್ ಹಿ ಹ್ಯಾಸ್ ಪ್ರೊಸೀಡೆಡ್ ವಿತ್ ದಿ ಕನ್ಸ್ಟ್ರಕ್ಷನ್ ಇನ್ಸ್ಪೈಟ್ ಆಫ್ ಪಾಸಿಂಗ್ ಆಫ್ ಇಂಜೆಕ್ಷನ್ ಆರ್ಡರ್ ಅಂತ ಹೋಗ್ತೀರಿ. ಇಲ್ಲಿ ಅಸರ್ಟೈನ್ ಮಾಡಬೇಕಾಗಿರೋಂಥ ಪ್ರಶ್ನೆ ಏನಂತಂದರೆ, ಪೊಸಿಷನ್ ಆಫ್ ದಿ ಕನ್ಸ್ಟ್ರಕ್ಷನ್ ಏರಿಯಾ ಏನಿದೆ ನೋಡ್ರಿ, ಆ್ಯಸ್ ಆನ್ ದಿ ಡೇಟ್ ಆಫ್ ಅಬ್ಟೈನಿಂಗ್ ಆಫ್ ಆರ್ಡರ್ ಏನಿತ್ತು, ಇವತ್ತು ನೀವು ಡಿಸೋಬೇ ಆಗಿದೆ ಅಂತ ಹೇಳೋ ಸಂದರ್ಭದಲ್ಲಿ ಪೊಸಿಷನ್ ಆಫ್ ಕನ್ಸ್ಟ್ರಕ್ಷನ್ ಏನಿದೆ, ಇವೆರಡರ ನಡುವೆ ಡಿಫ್ರೆನ್ಸ್ ಇರುತ್ತಲ್ಲ, ಇದು ಪ್ರೊಸೀಡಿಂಗ್. ಅಥವಾ ನಿಮ್ಮ ಹತ್ರ ಬೇರೆ ಏನಿದೆ, ಹಾಗೇನು ಏನಾಗುತ್ತೆ, ಇದು ಹಾಗೇನು ಯಾವಾಗ ಕಟ್ಟಿದ್ರು, ಅಲ್ಲಿ ಡಿಫೆಂಡೆಂಟ್ ಬಂದು ಮತ್ತೆ ಅಪೇರ್ ಆಗಿ ಹೇಳ್ಬೋದು, ಇಲ್ಲ ನಾನು ಇಂಜೆಕ್ಷನ್ ತೊಗೊಳ್ಳೋ ದಿನನೇ ಆಲ್ರೆಡಿ ಇಷ್ಟ ಆಗಿತ್ತು ಅಂತ ಬರ್ಬೋದು. ಮತ್ತು ಅಲ್ಲಿ ವಾದ ವಿವಾದ ಎರಡು ಇರುತ್ತೆ, ಅದಕ್ಕೆ ಅಲ್ಲಿ ಎವಿಡೆನ್ಸ್ ನೆಸಸರಿ. ಬಟ್ ಹೇರ್ ಮಾಡ್ಬೇಕೆ ಇಲ್ಲ ಅಂತ ಹೇಳಿ ನಂದು ಮಾಡ್ಬೇಕು ಎಂಕ್ವೈರಿ ಆಗುತ್ತೆ, ಅಲ್ಲಿ ಸಪ್ರೇಟಾಗಿ ಎಂಕ್ವೈರಿ ಆಗುತ್ತೆ, ಅದಕ್ಕೆ ಸಪ್ರೇಟಾಗಿ ಎವಿಡೆನ್ಸ್ ಕೊಡಬೇಕು. ಎರಡು ಎವಿಡೆನ್ಸ್ ಆದ ನಂತರ ಡಿಸೈಡ್ ಆಗಿ ಇರೋಕ್ಕಾಗುತ್ತೆ. ಸರ್, ನನ್ನ ಲಾಸ್ಟ್ ಕ್ವಶನ್, ಇನ್ ಮುಸ್ಲಿಂ ಲಾ ಸರ್, ಫಾದರ್ ಪ್ರಾಪರ್ಟಿ ಅವನ ಹೆಸರಲ್ಲೇ ಇದೆ ಸರ್, ಬಟ್ ಡೆತ್ ಆಗ್ತಾನೆ, ಅವನ ಫಾದರು ಪ್ಲಸ್ ವೈಫ್ ಅವನ ಚಿಲ್ಡ್ರನ್ಸ್ ಅವ್ರಿದ್ದಾರೆ. ಈ ಒಂದು ಪ್ರಾಪರ್ಟಿಯಲ್ಲಿ ಅವನ ಬ್ರದರ್ ಪ್ಲಸ್ ಅವ್ರ ಫಾದರ್ಗೆ ಏನಾದ್ರು ಶೇರ್ ಬರ್ತಾ ಹೆಂಗೆ ಅಂತ? ಇಟ್ ಕಮ್ಸ್ ಅಂಡರ್ ಮೊಮ್ಮಡಲ್ಲ. ಮೊಮ್ಮಡಲ್ಲ, ನಾನು ಅಷ್ಟು ಅಕ್ವೆಂಟೆನ್ಸ್ ಇಲ್ಲ, ಅದಕ್ಕೆ ನಿಮ್ಗೆ ನೋಡಿ ಹೇಳ್ತೀನಿ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಸರ್, ಒಂದು ಕ್ವಶನ್ ಸರ್. ಇವಾಗಲೇ ಡಿಪೆಂಡೆಂಟು ಡೆತ್ ಆಗಿರ್ತಾರೆ, ಅಲ್ಲಿ ವಕೀಲರು ಬೇರೆ ಇರ್ತಾರೆ, ಅವರು ಇರ್ತಾರೆ. ಡಿಪೆಂಡೆಂಟು ವಕೀಲರು ಡೆತ್ ಆಗಡಲೆ LRS ತೊಗೊಂಬರ್ತಾರೆ. LRS ತೊಗೊಂಬಂದ್ಗಡಲೆ ಅವರು ತಾಯಿನ ಮಗನ ಸೇರ್ಪಡೆ ಮಾಡ್ತಾರೆ. ಬಟ್ ಫಸ್ಟ್ನೇ ಡಿಪೆಂಡೆಂಟ್ ಏನು ವಕೀಲ ಇರ್ತಾನಲ್ಲ, ಅವ್ರು ಇರಲ್ಲ ಇಲ್ಲಿ LRS ಅಲ್ಲಿ. ಈಗ ಫಸ್ಟು WS LRS ತರೋದು ಯಾರು? ಪ್ಲೇಂಟಿಫ್ ಅಡ್ವೊಕೇಟ್ ತೊಗೊಂಬರ್ಬೇಕು, ಪ್ಲೇಂಟಿಫ್ ತರಬೇಕು, ಅಲ್ಲ? ಅದೇ ಸರ್, ಈಗ ಪ್ಲೇಂಟಿಫ್ ತೊಗೊಂಬಂದ್ಗಡಲೆ ಏನಾಗುತ್ತೆ, ಫಸ್ಟ್ ಈ ಡಿಪೆಂಡೆಂಟ್ ಸೈಡ್ ವಕೀಲರು ಇರ್ತಾರಲ್ಲ, ಅವರು ಇರಲ್ಲ. ಈಗ LRS ಅಲ್ಲಿ ಬೇರೆ ವಕೀಲರು ಬರ್ತಾರೆ. ಅಂಥ ಸಂದರ್ಭದಲ್ಲಿ ಇವರು ಫಸ್ಟ್ WS ನಡೀತಾ ಇನ್ನು ಪ್ಲೇಂಟಿಫ್ ಕ್ರಾಸ್ ಮಾಡೋಕೆ ಏನು ಈಗ ಹೆಂಗಾಗುತ್ತಂತ ಸರ್ ಅದು? ಅಂದ್ರೆ ಸತ್ತಂತ ವ್ಯಕ್ತಿ ಮುಂಚೆ ಏನು ತನ್ನ ರಿಟರ್ನ್ ಸ್ಟೇಟ್ಮೆಂಟ್ ಫೈಲ್ ಮಾಡಿರ್ತಾನೆ ಅದೇ WS ನಡೆಯುತ್ತಾ, ಅಥವಾ ಬೇರೆ ವಕೀಲರು ಬಂದಿರೋ ಕಾರಣಕ್ಕೆ ಬೇರೆ WS ಹಾಕಕ್ಕೆ ಬರುತ್ತಾ? ಆಸ್ ಎ ಡಿಫೆಂಡೆಂಟ್ ಅರ್ಲಿಯರ್ ಕಂಟೆನ್ಷನ್ ಏನು ಅವರು ತಮ್ಮ ಮೃತ ಡಿಫೆಂಡೆಂಟ್ ಏನು ಇರ್ತಾನಲ್ಲ, ಅವ್ರು ತೊಗೊಂಡಂಥ ಕಂಟೆನ್ಷನ್ಸ್ ಅವು ಯಾವಾಗಲೂ ಅಷ್ಟೇನ ಹಾಗೆ ಇರುತ್ತೆ. ಅದಕ್ಕೆ ಕಾಂಟ್ರರಿ ಡಿಫೆನ್ಸ್ ಯಾವುದು ತೊಗೊಳಕ್ಕೆ ಬರಲ್ಲ. ಬಟ್ ಇನ್ ಅಡಿಷನ್ ಟು ದ್ಯಾಟ್ ತೊಗೋಬೋದು. ಇನ್ನು ಬೇರೆ ಏನಾದರೂ ಇದೆ ಅಡಿಷ್ನಲ್ ಆಗಿ ಫೈಲ್ ಮಾಡ್ಬೋದೇ ಹೊರತು ಮೊದಲಾಗ ಅವ್ರು ಹೇಳಿದ್ದು ಪೂರ್ತಿ ತಪ್ಪು, ಅದು ಹಂಗಲ್ಲ ಹಿಂಗೆ ಅಂತ ಸಪ್ರೇಟಾಗಿ ಹೇಳಲಿಕ್ಕೆ ಬರಲ್ಲ. ಸರ್, ಅವ್ರು ಕ್ರಾಸ್ ಮಾಡೋಕೆ ಬರ್ತೀವಿ, ಕ್ರಾಸ್ ಮಾಡ್ಬೋದು, ಆಸ್ ಇಟ್ ಈಸ್. ಮುಂಚೆ ಒರಿಜಿನಲ್ ಡಿಫೆಂಡೆಂಟ್ ಏನಿದ್ರೆ ಆ ಸ್ಟೇಜ್ನಲ್ಲಿ ಅವ್ರು ಕಂಟಿನ್ಯೂ ಆಗ್ತಾರೆ. ಪ್ಲೀಸ್, ಥ್ಯಾಂಕ್ ಯು ಸರ್. ಒಂದು ಲಾಸ್ಟ್ ಕ್ವಶನ್ ನಂದು. ಈಗ ಸಿವಿಲ್ ಕೋರ್ಟಲ್ಲಿ ಸರ್ ಪ್ಲೇಂಟಿವ್ ಎವಿಡೆನ್ಸ್ ಮಾಡಿರ್ತೀವಿ ನಾವು, ಫಾರ್ ದ ಪ್ಲೇಂಟಿವ್ಸ್ ಅಂತೇಳಿ ಇರ್ತದೆ ಪ್ರೊಸೀಡಿಂಗ್ಸ್. ಅಂಥ ಸಂದರ್ಭದಲ್ಲಿ ಪ್ಲೇಂಟಿಫ್ ಆ್ಯಂಡ್ ಪ್ಲೇಂಟಿಫ್ ಅಡ್ವೊಕೇಟ್ ಇಬ್ಬರೂ ಪ್ರೆಸೆಂಟ್ ಇಲ್ಲ. ಕೋರ್ಟ್ ಏನು ಆ ಸ್ಟೇಜನ್ನು ಕ್ಲೋಸ್ ಮಾಡಿ ಮುಂದೆ ಆಗಬೇಕು ಅಥವಾ ಸೂಟನ್ನು ಡಿಸ್ಮಿಸ್ ಮಾಡೋದು? ಕೋರ್ಟ್ಗೆ ಏನು ಪವರ್ ಇದೆ ಅಂತ ಹೇಳಿ. ಈಗ ಇನ್ನೂ ಎವಿಡೆನ್ಸೇ ರೆಕಾರ್ಡ್ ಆಗಿಲ್ಲ ಅಂತಂದರೆ ನೀವು ಹೇಳ್ದಂಗೆ ಸೂಟ್ ಕ್ಲೋಸ್ ಮಾಡ್ಕೊಂಡು ಹೋಗ್ಬೋದು. ಎಕ್ಸಾಮಿನೇಷನ್ ಇನ್ ಚೀಫ್ ಆಲ್ರೆಡಿ ಫೈಲ್ ಆಗಿದೆ, ಒಂದು ವಿಟ್ನೆಸ್ ಆಗಲಿ ಎಕ್ಸಾಮಿನ್ ಆಗಿದೆ, ಇನ್ನೂ ಫರ್ದರ್ ಎವಿಡೆನ್ಸ್ ಮಾಡಿಸಿಲ್ಲ ಅಂತಂದರೆ ಸ್ಟೇಜ್ ಮಾತ್ರ ಕ್ಲೋಸ್ ಆಗುತ್ತೆ, ಪೂರ್ತಿ ಸೂಟ್ ಡಿಸ್ಮಿಸ್ ಆಗಲ್ಲ. ಈಗ ಎವಿಡೆನ್ಸ್ ಮಾಡಿಸಿ ಫರ್ದರ್ ಎವಿಡೆನ್ಸ್ಗೆ ಇಟ್ಟಂಥ ಸಂದರ್ಭದಲ್ಲಿ ಸೂಟನ್ನು ಡಿಸ್ಮಿಸ್ ಮಾಡಿದ್ದಾರೆ. ಅಂದರೆ ಇನ್ನೂ ಚೀಫ್ ಕ್ಲೋಸ್ ಆಗಿಲ್ಲ ಅಂತೆ ನಿಮ್ಮ ಪ್ರಕಾರ? ಇಲ್ಲ, ಚೀಫ್ ಆಗಿದೆ ಸರ್. ಫರ್ದರ್ ಡಾಕ್ಯುಮೆಂಟ್ಸ್ ಹಾಕಬೇಕಾಗಿತ್ತು ಅಷ್ಟೇ. ಡಾಕ್ಯುಮೆಂಟ್ಸ್ ಇಲ್ಲ, ಅವಾಗ ಅಡ್ವೊಕೇಟ್ಸ್ ಇಲ್ಲ, ಪ್ಲೇಂಟಿಫ್ ಇಲ್ಲ ಅಂತ ಹೇಳಿ ಸೂಟ್ ಡಿಸ್ಮಿಸ್ ಮಾಡ್ತಾರೆ. ಅಲ್ಲಿ ಎರಡು ರೀತಿ ಇದೆ. ಬೇಸ್ಡ್ ಆನ್ ದಿ ಅವೈಲೇಬಲ್ ಎವಿಡೆನ್ಸ್ ಕೋರ್ಟ್ ಮೇ ಪಾಸ್ ಆರ್ಡರ್ಸ್. ಅಂದರೆ ಅವ್ರದ್ದು ಸ್ಟೇಜ್ ನಾರ್ಮಲಿ ಏನಾಗುತ್ತೆ ಇಂಥ ಸಂದರ್ಭದಲ್ಲಿ ಅವ್ರ ರೈಟನ್ನು ಕರ್ಟೈಲ್ ಮಾಡ್ತಾರೆ. ಅಲ್ಲಿ ಅವ್ರದ್ದು ನೋ ಫರ್ದರ್ ಎವಿಡೆನ್ಸ್ ಅಂತ ತಗೊಂಡು ಅವ್ರ ಡಾಕ್ಯುಮೆಂಟ್ಸ್ ಏನಿಲ್ಲ ಅಂತ ತಿಳ್ಕೊಂಡು ಸ್ಟೇಜ್ ಕ್ಲೋಸ್ ಮಾಡಿ ಕೇಸ್ ವಿಲ್ ಬಿ ಪೋಸ್ಟೆಡ್ ಫಾರ್ ಕ್ರಾಸ್ ಎಕ್ಸಾಮಿನೇಷನ್.
ಎಲ್ಲ ಎಕ್ಸ್ಪರ್ಟ್ ಎಲ್ಲ ಅವ್ರು ಕೇಳ್ತಾ ಇರೋದು. ಎಕ್ಸ್ಪರ್ಟ್ ಇಲ್ಲ ಸರ್, ಎಕ್ಸ್ಪರ್ಟ್ ಇಲ್ಲ, ಕಂಟೆಸ್ಟೆಡ್ ಕೇಸ್, ಎಕ್ಸ್ಪರ್ಟ್ ಇಲ್ಲ. ಬಟ್ ಆ ರೀತಿ ಮಾಡಿದಾಗ ಏನ್ ನಮ್ಗೆ ನೆಕ್ಸ್ಟ್ ಸ್ಟೆಪ್? ಮತ್ತೆ ರಿಕಾಲ್, ಸ್ಟೇಜ್ ರಿಕಾಲ್. ಅಲ್ಲ ಸರ್, ಸೂಟೇ ಡಿಸ್ಮಿಸ್ ಮಾಡಿಬಿಟ್ಟಿರ್ತಾರೆ. ಸೂಟ್ ಡಿಸ್ಮಿಸ್ ಆಯ್ತು ಅಂದ್ರೆ ಅಗೇನ್ ಇಟ್ ಕಮ್ಸ್ ಅಂಡರ್ ಆರ್ಡರ್ 9 ರೂಲ್ 9. ಸಪ್ರೇಟ್ ಮಿಸ್ಲೆನಸ್ ಹಾಕೋಬೇಕು, ರೆಸ್ಟೋರೇಷನ್ ಆಫ್ ಸೂಟಿಗೆ ಹೋಗ್ಬೇಕು. ಆದರೆ ಡಿಸ್ಮಿಸ್ ಮಾಡ್ಲಿಕ್ಕೆ ಬರಲ್ಲ, ಮಾಡಿದ್ರೆ ತಪ್ಪು. ಅದು ನೀವು ಆರ್ಡರ್ 9 ರೂಲ್ 9 ಅಪ್ಲಿಕೇಶನ್ ಫೈಲ್ ಮಾಡೋದ್ರ ಮೂಲಕ ಕೋರ್ಟ್ ಹ್ಯಾಸ್ ಪಾಸ್ ಇಲ್ಲಿಗಲ್ ಆರ್ಡರ್ಸ್ ಅಂತ ನೀವು ಹೋಗ್ಬೋದು. ಯಾಕಂದ್ರೆ ಆ ರೀತಿ ಮಾಡಿದ್ದಾರೆ ಅದ್ರ ಸಲುವಾಗಿ. ಯಾಕಂದ್ರೆ ಎಕ್ಸಾಮಿನೇಷನ್ ಇನ್ ಚೀಫ್ ಅಫಿಡವಿಟ್ ಹಾಕಿದ ನಂತರ ಫರ್ದರ್ ಚೀಫ್ ಆಫ್ PW1 ಅಂತ ಸ್ಟೇಜ್ ಇದ್ದಾಗ ಡಾಕ್ಯುಮೆಂಟ್ಸ್ ಮಾರ್ಕ್ ಮಾಡಿಸ್ಬೇಕಾಗಿರುತ್ತೆ. ಡಾಕ್ಯುಮೆಂಟ್ ಮಾರ್ಕ್ ಮಾಡಿಸ್ಲಿಲ್ಲ ಅಂತಂದ್ರೆ ಅವತ್ತಿನ ದಿವಸ ಅವ್ರು ಯಾರು ಪ್ರೆಸೆಂಟ್ ಇರಲಿಲ್ಲ ಅಂದ್ರೆ ಇದರ ಅರ್ಥ ಹಿ ಹ್ಯಾಸ್ ನೋ ಫರ್ದರ್ ಎಕ್ಸಾಮಿನೇಷನ್ ಇನ್ ಚೀಫ್. ಅಲ್ಲಿಗೆ ಎವಿಡೆನ್ಸ್ ಕ್ಲೋಸ್ ಅಂದರೆ ಸ್ಟೇಜ್ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಕೇಸ್ ವಿಲ್ ಬಿ ಪೋಸ್ಟೆಡ್ ಫಾರ್ ಕ್ರಾಸ್ ಎಕ್ಸಾಮಿನೇಷನ್. ಅವ್ರದ್ದು ಏನು ಎಕ್ಸಾಮಿನೇಷನ್ ಇನ್ ಚೀಫ್ ಅಫಿಡವಿಟ್ ಇದೆ ಅದರ ಬೇಸ್ ಮೇಲೆ ಅವ್ರು ಕ್ರಾಸ್ ಎಕ್ಸಾಮಿನೇಷನ್ ಮುಂದೆ ಹೋಗ್ಬೋದು ಅಷ್ಟೇ. ಆದರೆ ಡಿಸ್ಮಿಸ್ ಮಾಡಿದ ತಪ್ಪು ಮಾಡೋಕ್ಕೆ ಬರಲ್ಲ. ಥ್ಯಾಂಕ್ ಯು ಸರ್. ಈಗ ಏನಂದರೆ ಇಲ್ಲಿ ಪ್ರಾವಿಷನ್ ಕ್ಲಿಯರ್ ಇದೆ. ಪ್ರೊವೈಡೆಡ್ ಇಟ್ ಶಾಲ್ ನಾಟ್ ಬಿ ನೆಸೆಸರಿ ಟು ಫೈಲ್ ಎನಿ ಅಫಿಡೇಟ್ ಬಟ್ ಓನ್ಲಿ ಮೆಮೊರಂಡಮ್ ಆಫ್ ಫ್ಯಾಕ್ಟ್ಸ್ ಸೈನ್ಡ್ ಬೈ ದ ಪ್ಲೀಡರ್ ಇನ್ ಇಂಟರ್ಲೋಕ್ಯುಟರ್ ಅಪ್ಲಿಕೇಶನ್ ಸೀಕಿಂಗ್ ಎನಿ ರಿಲೀಫ್ ಅಂತ ಅದ. ಎನಿ ರಿಲೀಫ್ ಅಂದರೆ ಎಲ್ಲ ರಿಲೀಫ್ಸ್ ಬಂತು, ಆಲ್ ರಿಲೀಫ್ಸ್ ಎಕ್ಸೆಪ್ಟ್ ಅದರ್ ದೆನ್ ರಿಲೀಫ್ ಆಫ್ ಟೆಂಪರರಿ ಇಂಜಂಕ್ಷನ್, ಅಟ್ಯಾಚ್ಮೆಂಟು, ಅರೆಸ್ಟು, ಅಪಾಯಿಂಟ್ಮೆಂಟ್ ಆಫ್ ಗಾರ್ಡಿಯನ್ ಆರ್ ದಿ ಅಪಾಯಿಂಟ್ಮೆಂಟ್ ಆಫ್ ರಿಸೀವರ್ ಆರ್ ಅಮೆಂಡ್ಮೆಂಟ್ ಆಫ್ ಪ್ಲೇಡಿಂಗ್ಸ್. ಉಳ್ಕೇತೀವಿ ಇವಿಷ್ಟು ಬಿಟ್ಟು ಏನಿವೆದಾವಲ್ಲ ಇವಿಷ್ಟು ಕ್ಲಾಸನ್ನು ಇವೇನು ಬರ್ತಾವಲ್ಲ ಇವಿಷ್ಟು ಅಮೆಂಡ್ ಬಿಟ್ಟು ಉಳ್ಕಿದ್ರಲ್ಲಿ ಮೆಮೊರಂಡಮ್ ಆಫ್ ಆಕ್ಷನ್ ಹಾಕ್ಬೋದು. ಲಿಸ್ಟ್ ಆಫ್ ವಿಟ್ನೆಸ್ಗೆ, ಈಗ ಪ್ರೊಟೆಕ್ಷನ್ ಆಫ್ ಡಾಕ್ಯುಮೆಂಟ್ಸ್ಗೆ, ಇವೆಲ್ಲಕ್ಕೂ ಕೂಡ ನೀವು ಮೆಮೊರಂಡಮ್ ಆಫ್ ಆಕ್ಷನ್ ಹಾಕ್ಬೋದು, ಏನು ತೊಂದರೆ ಇಲ್ಲ. ಆದರೂ ಕೂಡ ಏನಿವತ್ತು ಪ್ರೊವೈಡೆಡ್ ದಟ್ ಅಂತ ಅವ್ರು ಏನು ಹೇಳಿದ್ರಲ್ಲ ಅದು ಐತಿ ಎಕ್ಸೆಲ್ CPC ಆಗ. ಸೊ ಈಗ ಕುದುರೆಮತಿ ಅವರು ಅದ್ಭುತವಾಗಿ ಹೇಳಿದ್ರು, ನಿಜವಾಗ್ಲೂ ಕೂಡ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಬೇಕು ಆ ರೀತಿಯಾಗಿ. ಸರ್ ಇಲ್ಲ ಸರ್ ಏನಾಗುತ್ತಂದ್ರೆ ತಾವು ಹೇಳಿದ್ ಹೋಗ್ತೀನಿ. ಅದರಲ್ಲಿ ರಿಲೀಫ್ ಕ್ಲೇಮ್ ಮಾಡ್ಲಿಕ್ಕೆ ಇಂತಿಂಥ ರಿಲೀಫ್ ಕ್ಲೇಮ್ ಮಾಡ್ಲಿಕ್ಕೆ ಅಫಿಡವಿಟ್ ನೆಸೆಸರಿ, ಇಂತಿಂಥ ರಿಲೀಫ್ ಕ್ಲೇಮ್ ಮಾಡ್ಲಿಕ್ಕೆ ಮೆಮೊರಂಡಮ್ ಆಫ್ ಫ್ಯಾಕ್ಟ್ ನೆಸೆಸರಿ ಅಂತಿದೆ. ನಾನು ಹೇಳ್ತಾ ಇರೋದು ಯಾವ್ದು ರಿಲೀಫು ಅದು ಯಾವ್ದ್ರಲ್ಲಿ ಅಫಿಡವಿಟ್ ಕಂಪಲ್ಸರಿ ಅದರಲ್ಲಿ ಅಫಿಡವಿಟ್ ಹಾಕಲೇಬೇಕು. ಅದರಲ್ಲಿ ಇರದೇ ಇರತಕ್ಕಂಥದ್ರಲ್ಲಿ ಮೆಮೊರಂಡಮ್ ಆಫ್ ಫ್ಯಾಕ್ಟ್ಸ್ ಹಾಕ್ಬೇಕಂತ ಹಾಕೋದ್ರ ಮೂಲಕ ಇಂತಿಂಥ ರಿಲೀಫ್ಗಳನ್ನು ಪಡ್ಕೋಬೇಕಂತ ಏನಿದೆಯಲ್ಲ ಅದಕ್ಕೆ ಸಪೋರ್ಟಿಂಗ್ ಅಫಿಡವಿಟ್ ಆಗಲಿ ಮೆಮೊರಂಡಮ್ ಆಫ್ ಫ್ಯಾಕ್ಟ್ ಅಲ್ಲಿ ಬರದಲ್ಲಿ ಅದರಲ್ಲಿ ಬರೀತಕ್ಕಂಥ ಮಾಹಿತಿಗಳು ಬೇಸ್ಡ್ ಆನ್ ದಿ ರೆಕಾರ್ಡ್ಸ್ ಅಸರ್ಟೈನ್ ಮಾಡೋಂಥವು ಇದ್ರೆ ಮೆಮೊರಂಡಮ್ ಆಫ್ ಫ್ಯಾಕ್ಟ್ಸ್ ಮೇಲೆ ಹೋಗ್ಬೋದು. ಬೇಸ್ಡ್ ಆನ್ ಪರ್ಸನಲ್ ನಾಲೆಜ್ ಆಫ್ ದಿ ಪಾರ್ಟೀಸ್ ಇದ್ದಾಗ ಅಲ್ಲಿ ಅಫಿಡವಿಟ್ ಹಾಕ್ಬೇಕಾಗುತ್ತೆ. ಅದರಲ್ಲಿ ಇವನು ನೋಡಿ ಸ್ಟ್ರಾಟಜಿ ಇಲ್ಲಿ ಏನೈತೆ ಇಂಟರ್ಪ್ರಿಟೇಷನ್ ಕ್ಲಿಯರ್ ಐತೆ ಅಲ್ಲಿ ಕರೆಕ್ಟ್ ಸರ್. ಸೀಕಿಂಗ್ ಎನಿ ರಿಲೀಫ್ ಅಂತ, ಸೀಕಿಂಗ್ ಎನಿ ರಿಲೀಫ್ ಅಂದ್ರೆ ಆಲ್ ರಿಲೀಫ್ಸ್ ಬಂದ್ಬಿಟ್ಟು ಈಗ ನಾ ರಿಲೀಫ್ ಬಗ್ಗೆ ಹೇಳ್ತಾ ಇಲ್ಲ. ಅಲ್ಲ ಇಲ್ಲಿ ಇವರು ಈಗ ಸ್ಟ್ಯಾಟ್ಯೂಟರಿ ಏನಿದೆ ಇಂಟೆನ್ಷನ್ ಇರುತ್ತೆ, ಲೆಜಿಸ್ಲೇಚರ್ ವೆರಿ ಕ್ಲಿಯರ್. ಅಪ್ಲಿಕೇಶನ್ ಸೀಕಿಂಗ್ ಎನಿ ರಿಲೀಫ್ ಅದರ್ ದೆನ್ ರಿಲೀಫ್ ಆಫ್ ಟೆಂಪರರಿ ಇಂಜಂಕ್ಷನ್ ಏನಾಗ್ತದೆ ನಾವು ಇಂಟರ್ಪ್ರಿಟೇಷನ್ ಹೆಂಗೆ ಮಾಡ್ಬೇಕಲ್ಲ ನಾವು ಕಾಂಟ್ರಾರಿ ಟು ದ ಲೆಜಿಸ್ಲೇಷನ್ ಓದಂಗಾಗುತ್ತೆ ನಾವು ಆಸ್ ಎ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ಸ್. ಬಟ್ ಎಷ್ಟು ನಾವು ಪಾರ್ಟಿ ಅಫಿಡವಿಟ್ಗಳನ್ನು ಹಾಕೋದ್ರ ಮುಖಾಂತರ ಅಪ್ಲಿಕೇಶನ್ ಹಾಕ್ತೀವಿ ಅಷ್ಟು ಅಡ್ವೊಕೇಟ್ ಸೇಫ್. ಯಾಕಂದರೆ ನಾವು ಅನ್ನೆಸೆಸರಿಲಿ ಒಂದು ಏನೋ ಫ್ಯಾಕ್ಟನ್ನು ಫಾರ್ ಎಕ್ಸಾಂಪಲ್ ಮೆಮೊರಂಡಮ್ ಆಫ್ ಫ್ಯಾಕ್ಟ್ಸ್ ಹಾಕಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಅಂದ ಕಾರಣಕ್ಕೆ ನಾವು ಮೆಮೊರಂಡಮ್ ಆಫ್ ಫ್ಯಾಕ್ಟ್ಸ್ ಹಾಕೋದ್ರ ಮೂಲಕ ಒಂದು ಅಪ್ಲಿಕೇಶನ್ ಹಾಕಿದ್ವಿ ಅಂತ ತಿಳ್ಕೊಳ್ರಿ. ಅದರಲ್ಲಿ ನಾವು ಮೆಮೊರಂಡಮ್ ಆಫ್ ಫ್ಯಾಕ್ಟ್ಸ್ನಲ್ಲಿ ಬರೀತೀವಿ ಟುಡೇ ಫಾರ್ ಎಕ್ಸಾಂಪಲ್ ಅಪ್ಲಿಕೇಶನ್ ಫಾರ್ recall of PW1 for subjecting himself for further cross examination. ಈಗ ಅವ್ರು ನಮ್ಮ ಫರ್ದರ್ ಕ್ರಾಸ್ ಎಕ್ಸಾಮಿನೇಷನ್ ಸ್ಟೇಜನ್ನು ನಿಲ್ ಮಾಡೋದ್ರ ಮೂಲಕ ಇದು ಹೋಗಿರ್ತಾರೆ. ಕ್ರಾಸ್ ಎಕ್ಸಾಮಿನೇಷನ್ ನಾನು ನನ್ನ ಪಕ್ಷಗಾರನ ಪ್ರೆಸೆಂಟ್ ಇಡಬೇಕಾಗಿದೆ ಕೋರ್ಟಿಗೆ. ಅದರಲ್ಲಿ ಮೆಮೊರಂಡಮ್ ಆಫ್ ಫ್ಯಾಕ್ಟ್ಸ್ ಹಾಕ್ಬೋದು. ಯಾಕಂದರೆ ಇಲ್ಲಿ ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ರೂಲ್ 18ನಲ್ಲಿ ಇಂತಿಂಥ ಸಂದರ್ಭಗಳಲ್ಲಿ ಇವಿಷ್ಟುಗಳನ್ನು ಬಿಟ್ಟು ಉಳಿಕಿದ ಸಂದರ್ಭಗಳಲ್ಲಿ ಮೆಮೊ ಆಫ್ ಫ್ಯಾಕ್ಟ್ಸನ್ನು ಹಾಕ್ಕೋಬೋದು ಅಂತಿದೆ. ಅಲ್ಲಿ ರೀಸನ್ ಏನು ತೋರಿಸ್ತೀವಿ ನಾವು, ಆನ್ ಪರ್ಟಿಕ್ಯುಲರ್ ಡೇಟ್ ಆನ್ ಸೋ ಆ್ಯಂಡ್ ಸೋ ಡೇಟ್ ಪ್ಲಿಂಟಿಫ್ ವಾಸ್ ಇನ್ ಬೆಂಗಳೂರು, ಬಾಂಬೆ, ಮಡ್ರಾಸ್ ಯಾವುದೋ ಒಂದು ಹೇಳ್ತೀವಿ. ಅವ್ನು ಬೆಂಗಳೂರಿನಲ್ಲಿದ್ದು ಮಡ್ರಾಸ್ನಲ್ಲಿದ್ದು ನಮ್ಮ ನಾಲೆಜ್ನಲ್ಲಿ ಹೆಂಗೆ ಬರುತ್ತೆ ಅದು? ಇಟ್ ವಾಸ್ ಇನ್ ದ ನಾಲೆಜ್ ಆಫ್ ದಿ ಪಾರ್ಟಿ. ನೀವು ಅದನ್ನು ಯಾಕೆ ನಿಮ್ಮ ಮೇಲೆ ಹಾಕೊಳ್ತೀರಿ? ನೀವು ಮೆಮೊರಂಡಮ್ ಆಫ್ ಫ್ಯಾಕ್ಟ್ಸ್ ಹಾಕ್ರಿ. ಸೊ ದ್ಯಾಟ್ ಬರ್ಡನ್ ವಿಲ್ ಬಿ ಆನ್ ದೆಮ್ ಓನ್ಲಿ. ಸೊ ನಾವು ಅಡ್ವೊಕೇಟ್ಸ್ ನಮ್ಮ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮೈ ಮೇಲೆ ಹಾಕೋಬೇಕು ಹೊರತು ರೆಕಾರ್ಡ್ಸ್ನಲ್ಲಿ ಏನು ಅವೈಲೇಬಲ್ ಇದೆ. ಅವನು ಊರಿಗೆ ಹೋಗಿದ್ದ, ಅವ್ರ ಮನೇಲಿ ಯಾರೋ ತಿರ್ಕೊಂಡಿದ್ರು, ಅವ್ನು ಇಲ್ಲೆಲ್ಲಿ ತಿತ್ತು, ಅದು ಇತ್ತು ಇದು ಇತ್ತು ಅಂತ ಏನಾಗ್ತೀವಲ್ಲ, ಇವೆಲ್ಲ ದೋಸ್ ಥಿಂಗ್ಸ್ ಆರ್ ಇನ್ ದ ಪರ್ಸ್ನಲ್ ನಾಲೆಜ್ ಆಫ್ ದಿ ಪಾರ್ಟಿ. ನೀವು ಅದನ್ನು ಮೈ ಮೇಲೆ ಹಾಕೊಳ್ಳೋದು ಬೇಡ. ಹಾಕಿದರೆ ನಮ್ಮ ಅಪ್ಲಿಕೇಶನ್ ಅಲೋ ಆಗುತ್ತೆ, ರಿಲೀಫ್ ಕೊಡ್ತಾರೆ, ಅದು ಮಾತು ಬೇರೆ. ನಮ್ಮ ಅಪ್ಲಿಕೇಶನ್ ಸಸ್ಟೈನ್ ಆಗುತ್ತೆ. ಬಟ್ ದೋಸ್ ಫ್ಯಾಕ್ಟ್ಸ್ ಏನಿದಾವಲ್ಲ ಅವು ಬೈಂಡಿಂಗ್ ಆಗುತ್ತೆ. ನಾಳೆ ಪರ್ಟಿಕ್ಯುಲರ್ಲಿ ಅಂಥ ದಿವಸ ಇವ್ರು ನಾವು ಊರಿಗೆ ಹೋಗಿದ್ದೆ ಅಂತಂದ್ರೆ ನಾಳೆ ಪಾರ್ಟಿ ಬರ್ಬೋದು. ಇಲ್ಲರಿ ನಾವು ಬೇರೆ ಯಾವುದೋ ಕೇಸ್ನಲ್ಲಿ ತಾನು ಇನ್ನೊಂದು ಅಫಿಡವಿಟ್ ಹಾಕಿ ಬಂದಿರ್ತಾನೆ, ಇಂಥ ತಾರೀಕಿಂದ ನಾನು ಯಾವುದೋ ಕೋರ್ಟ್ನಲ್ಲಿದ್ದೆ ಅಂತ ಹೇಳಿರ್ತಾನಲ್ಲಿ. ನಾವು ಮೆಮೊರಂಡಮ್ ಆಫ್ ಫ್ಯಾಕ್ಟ್ಸ್ನಲ್ಲಿ
ನಾವು ಇಂಥಲ್ಲಿದ್ವಿ ಅಂತ ನಾವು ಹೇಳಿರ್ತೀವಿ, ಅವ್ನ ಸ್ಟೇಟ್ಮೆಂಟ್ ಒಂದಕ್ಕೊಂದು ಕಾಂಟ್ರಡಿಕ್ಟರಿ ಆಗ್ತಾವೆ. ಅವಾಗ ಪಾರ್ಟಿ ಏನು ಮಾಡ್ತಾನೆ, ನಾವು ಹಾಕಿದ ಸ್ಟೇಟ್ಮೆಂಟ್ ವಿರುದ್ಧ ಹೋಗ್ತಾನೆ, ಅವಾಗ ಅನ್ನೆಸೆಸರಿ ಲೈಬಿಲಿಟಿ ನಮ್ಮಲ್ಲಿ ಫಿಕ್ಸ್ ಆಗುತ್ತೆ. ಅದು ಅದಕ್ಕೆ ಬ್ಯಾಡ್ ಅಂತ ಹೇಳೋದು. ಇನ್ನೂ ಒಂದು ಸಂದರ್ಭ, ಆರ್ಡರ್ 18 ರೂಲ್ 3 ಭಾಳ ರೇರ್ಲಿ ಯೂಸ್ ಮಾಡೋಂಥದ್ದು ಒಂದು ರಿಬಟಲ್ ಎವಿಡೆನ್ಸ್, ರೈಟ್ ಟು ಲೀಡ್ ರಿಬಟಲ್ ಎವಿಡೆನ್ಸ್ ಬಗ್ಗೆ ಒಂದು ಹೇಳೋದು ಮರ್ತಿದೆ. ಒಂದು ಸೂಟ್ನಲ್ಲಿ ಕೋರ್ಟ್ ಇಶ್ಯೂಸ್ ಫ್ರೇಮ್ ಮಾಡಿದಾಗ ಸೆವರಲ್ ಇಶ್ಯೂಸ್ ಇರುತ್ತೆ. ಸೆವರಲ್ ಇಶ್ಯೂಸ್ನಲ್ಲಿ ಬರ್ಡನ್ ಆಫ್ ಪ್ರೂಫ್ ಆಫ್ ಸಮ್ ಆಫ್ ದಿ ಇಶ್ಯೂಸ್ ಆನ್ ದಿ ಪ್ಲೇಂಟಿಫ್, ಸಮ್ ಆಫ್ ದಿ ಬರ್ಡನ್ ಆಫ್ ಪ್ರೂವಿಂಗ್ ಸಮ್ ಆಫ್ ದಿ ಇಶ್ಯೂಸ್ ಆರ್ ಆನ್ ದಿ ಡಿಫೆಂಡೆಂಟ್ಸ್. ಇಂಥ ಸಂದರ್ಭದಲ್ಲಿ ಪ್ಲೇಂಟಿಫ್ ಆಫ್ಟರ್ ಕ್ಲೋಸಿಂಗ್ ಹಿಸ್ ಸೈಡ್ ಎವಿಡೆನ್ಸ್ he may by filing one memo stating that after closing of defendant's evidence I may be permitted, my right to lead rebuttal evidence may be reserved ಅಂತ ಹೇಳಿ ನನ್ನ ರೈಟನ್ನು ರಿಸರ್ವ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ಇದಕ್ಕೊಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ಅಂದರೆ ಅರ್ಥ ಆಗುತ್ತೆ. ಸೂಟ್ ಫಾರ್ ಪಾರ್ಟಿಷನ್ನಲ್ಲಿ ಸೂಟ್ ಪ್ರಾಪರ್ಟೀಸ್ ಆರ್ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟೀಸ್ ಅಂತ ನಾನು ಕಂಟೆನ್ಷನ್ ತೊಗೊಂಡು ಸೂಟ್ ಫೈಲ್ ಮಾಡಿರ್ತೀನಿ. ಅದರಲ್ಲಿ issues frame ಆಗಿರುತ್ತೆ, whether plaintiff proves that the suit properties are the joint family properties or not, whether plaintiff is entitled for the relief of 1/4 share or whatever the share or not ಅಂತ ಇರುತ್ತೆ. ಡಿಫೆಂಡೆಂಟ್ ತನ್ನ ರಿಟರ್ನ್ ಸ್ಟೇಟ್ಮೆಂಟ್ನಲ್ಲಿ ವಿಲ್ ಬೇಸ್ ಮೇಲೆ ನಾನು ಇಂಥ ಪ್ರಾಪರ್ಟಿಗೆ ನಾನು ಓನರ್ ಆಗಿದ್ದೀನಿ, ಅಥವಾ ಸೋ ಆ್ಯಂಡ್ ಸೋ ಪ್ರಾಪರ್ಟಿ ಈಸ್ ಮೈ ಸೆಲ್ಫ್ ಅಕೌರ್ಡ್ ಪ್ರಾಪರ್ಟಿ, ನಾನು ಇಂಥ ತಾರೀಕಿಗೆ ಪರ್ಚೇಸ್ ಮಾಡಿದೆ ಅಂತ ಏನೋ ಡಿಫೆನ್ಸ್ ತೊಗೊಂಡಿರ್ತಾರೆ. ಪರ್ಟಿಕ್ಯುಲರ್ಲಿ ಆ ಪರ್ಟಿಕ್ಯುಲರ್ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಕೋರ್ಟ್ ಒಂದು ಇಶ್ಯೂ ಫ್ರೇಮ್ ಮಾಡಿರುತ್ತೆ, ವೆದರ್ ಡಿಫೆಂಡೆಂಟ್ ಪ್ರೂವ್ಸ್ ದಟ್ ಹಿ ಹ್ಯಾಸ್ ಪರ್ಚೇಸ್ ಸೋ ಆ್ಯಂಡ್ ಸೋ ಪ್ರಾಪರ್ಟಿ ವಿತ್ ಹಿಸ್ ಸೆಲ್ಫ್ ಇನ್ಕಮ್ and it is a separate property. Second, ಇನ್ನೊಂದು ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ವೆದರ್ ಡಿಫೆಂಡೆಂಟ್ ಪ್ರೂವ್ಸ್ ದಟ್ he has perfected his title to the said property by virtue of will ಅಂತ ಇಂತು ಅಂತ ಎರಡು ಇಶ್ಯೂಸ್ ಅವ್ರ ಮೇಲೆ ಬರ್ಡನ್ ಆಗಿರ್ತವೆ. ಈಗ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಆಗಿದೆಯೋ ಇಲ್ಲ ಅಂತ ಹೇಳಲಿಕ್ಕೆ ಇಶ್ಯೂಸ್ ನನ್ನ ಮೇಲೆ ಇತ್ತು, ಅದಕ್ಕೆ ಸಂಬಂಧಪಟ್ಟಂತೆ ನಾನು ಎವಿಡೆನ್ಸ್ ಕೊಟ್ಟೆ, ಪ್ಲೇಂಟಿಫ್ ಎವಿಡೆನ್ಸ್ ಕ್ಲೋಸ್ ಆಯಿತು. ಡಿಫೆಂಡೆಂಟ್ಸ್ ಏನು ಮಾಡ್ತಾರೆ, ನನ್ನ ಎವಿಡೆನ್ಸ್ಗೆ ಕೌಂಟರ್ ಆಗಿ ಪ್ಲಸ್ ತನ್ನ ಸಕ್ಸೆಸರ್ ಸಪ್ರೇಟ್ ಪ್ರಾಪರ್ಟಿ ಅಂತ ತೋರಿಸ್ಲಿಕ್ಕೆ, ಪರ್ಚೇಸ್ ಮಾಡಿದ್ದೀವಿ ಅಂತ ತೋರಿಸ್ಲಿಕ್ಕೆ ಅದು ಒಂದು ಇಶ್ಯೂ ಇರುತ್ತೆ. ಆಮೇಲೆ ವಿಲ್ ಬೇಸ್ ಮೇಲೆ ಅದಕ್ಕೆ ಎವಿಡೆನ್ಸ್ ಕೊಡ್ತಾನೆ. ಇಲ್ಲೇನಾಗುತ್ತೆ, ಡಿಫೆಂಡೆಂಟ್ ಮೇಲೆ ಏನಾದರೂ ತಾನು ಸಪ್ರೇಟ್ ಪ್ರಾಪರ್ಟಿ ಅಂತ ಎವಿಡೆನ್ಸ್ ಕೊಟ್ಟ ನಂತರ, ಡಿಫೆಂಡೆಂಟ್ ಎಕ್ಸಾಮಿನ್ ಆದ ನಂತರ ಮತ್ತೆ ಪ್ಲೇಂಟಿಫ್ ತಾನನ್ನು ಎಕ್ಸಾಮಿನ್ ಮಾಡಲಿಕ್ಕೆ ಅವಕಾಶ ಇದೆ. ಆ ರೀತಿ ನಾನು ಮತ್ತೊಮ್ಮೆ ನಾನು ಡಿಫೆಂಡೆಂಟ್ ಆಫ್ಟರ್ ಕ್ಲೋಸರ್ ಆಫ್ ಡಿಫೆಂಡೆಂಟ್ ಸೈಡ್ ಎವಿಡೆನ್ಸ್ ಮತ್ತೆ ನಾನು ಎಕ್ಸಾಮಿನ್ ಮಾಡ್ಬೇಕಂತಂದರೆ, ಎಕ್ಸಾಮಿನೇಷನ್ ಪ್ಲೇಂಟಿಫ್ ಸೈಡ್ ಎವಿಡೆನ್ಸ್ ಮುಗಿಸಿ ನಿಮ್ಮ ಸೈಡ್ ಎವಿಡೆನ್ಸ್ ಕ್ಲೋಸಾ ಅಂತ ಕೇಳ್ತಾರಲ್ಲ, ಕ್ಲೋಸ್ ಅನ್ನೋಕ್ಕಿಂತ ಮುಂಚೆ ನಾನು ಇದೊಂದು ಮೆಮೊ ಹಾಕಿ ನನ್ನ ರೈಟ್ ಟು ಲೀಡ್ ರಿಬಟಲ್ ಎವಿಡೆನ್ಸನ್ನು ರಿಸರ್ವ್ ಮಾಡ್ತಾ ಇದ್ದೀನಿ ಅಂತ ಒಂದು ಮೆಮೊ ಹಾಕೋದ್ರ ಮೂಲಕ, ರೈಟ್ ರಿಸರ್ವ್ ಮಾಡ್ಕೊಳ್ಳೋದ್ರ ಮೂಲಕ ಕ್ಲೋಸ್ ಮಾಡಬೇಕು. ಒಂದು ಸರ್ತಿ ಡಿಫೆಂಡೆಂಟ್ ಎವಿಡೆನ್ಸ್ ಬಿಗಿನ್ ಆಯಿತು, ಆವಾಗ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರಲ್ಲ. ಸೊ ಆರ್ಡರ್ 18 ರೂಲ್ 3 ಪ್ರಕಾರ ಮಾಡ್ಬೋದು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಜಸ್ಟಿಸ್ ಕೆ ಸ್ವಾಮಿ ಅವ್ರದ್ದೊಂದು ಡಿಸಿಷನ್ ಇದೆ ಈ ಪಾಯಿಂಟ್ ಮೇಲೆ. ಆರ್ಡರ್ 18 ರೂಲ್ 3ದಲ್ಲಿ 1981 ಪಾರ್ಟ್ 1 ಕರ್ನಾಟಕ ಲಾ ಜರ್ನಲ್ ಪೇಜ್ ನಂಬರ್ 134, 1981 ಪಾರ್ಟ್ 1 ಕರ್ನಾಟಕ ಲಾ ಜರ್ನಲ್ ಪೇಜ್ ನಂಬರ್ 134. ಇನ್ನೊಂದು ರೀಸೆಂಟ್ ಅಂದರೆ 2000 ಪಾರ್ಟ್ 7 ಕರ್ನಾಟಕ ಲಾ ಜರ್ನಲ್ ಪೇಜ್ ನಂಬರ್ 264. ಸೊ ಇಷ್ಟೊತ್ತು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ವತಿಯಿಂದ ಕೊಪ್ಪಳ ಜಿಲ್ಲಾ ವಕೀಲರ ಸಂಘ ಹಾಗೂ ಯಲಬುರ್ಗಾ, ಕುಷ್ಟಗಿ, ಗಂಗಾವತಿ ತಾಲೂಕಾ ವಕೀಲರ ಸಂಘದಿಂದ ಮತ್ತು ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಅವರ ಸಹಕಾರದಿಂದ ನೆರವೇರಿದಂಥ ಈ ವರ್ಕ್ಶಾಪ್ನಲ್ಲಿ ನನಗೆ CPC ಹೈಲೈಟ್ಸ್ ಬಗ್ಗೆ ಹೇಳಿಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇದ್ರ ಜೊತೆಗೇ ಒಂದು ವಿಷಯ ನಾನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೀನಿ ಈ ವೇದಿಕೆ ಮೇಲೆ. ಈಗೇನು ವರ್ಕ್ಶಾಪ್ ನಡೀತಾ ಇದೆಯಲ್ಲ, ಇಂಥದೇ ವರ್ಕ್ಶಾಪ್ ಥರನೇ ಸಣ್ಣ ಪ್ರಮಾಣದಲ್ಲಿ ಸ್ಟಡಿ ಸರ್ಕಲ್ಗಳು ಅಂತ ಕರ್ನಾಟಕ ಅಧಿವಕ್ತಾ ಪರಿಷತ್ ವತಿಯಿಂದ ಆಲ್ಮೋಸ್ಟ್ ರಾಜ್ಯದ ಎಲ್ಲ ಕಡೆಯೂ ಎಲ್ಲ ಬಾರ್ ಅಸೋಸಿಯೇಷನಲ್ಲೂ ನಡೀತಾ ಇದ್ದವು. ನಮ್ಮಲ್ಲಿನೂ ಕೂಡ ಮುಂಚೆ ನಡೆದಿತ್ತು. ಕರ್ನಾಟಕ ಅಧಿವಕ್ತಾ ಪರಿಷತ್ ವತಿಯಿಂದ ಸ್ಟಡಿ ಸರ್ಕಲ್ಗಳು, ವರ್ಕ್ಶಾಪ್ಗಳು, ಜಡ್ಜಸ್ ಸಿವಿಲ್ ಜಡ್ಜ್ ಎಕ್ಸಾಮಿಗೆ ಬರೆಯೋರಿಗೆ ಟ್ರೈನಿಂಗ್ಗಳು, APP ಎಕ್ಸಾಮಿಗೆ ಬರೋರಿಗೆ ಟ್ರೈನಿಂಗ್ಗಳು, ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ ಬರೋರಿಗೆ ಟ್ರೈನಿಂಗ್ಗಳು, ಇಂಥವೆಲ್ಲ ಓರಿಯೆಂಟೇಷನ್ ಕೋರ್ಸ್ಗಳನ್ನೆಲ್ಲ ಕಂಡಕ್ಟ್ ಮಾಡ್ತಾಯಿದ್ದೀವಿ. ಈ ಒಂದು ಸ್ಟಡಿ ಸರ್ಕಲ್ಗಳಲ್ಲಿ ತಾವು ಕೂಡ ಭಾಗಿಯಾಗಬೇಕು ಅಂತ ಕೇಳ್ತೀನಿ. ಇನ್ನು ನೆಕ್ಸ್ಟ್ ಪ್ರತಿ ತಿಂಗಳು ಯಾವುದಾದ್ರೂ ಒಂದು ತಾರೀಕಿನ ದಿನ ಫಿಕ್ಸ್ ಮಾಡಿಕೊಂಡು ನಮ್ಮ ಬಾರ್ ಅಸೋಸಿಯೇಷನಲ್ಲಾಗಲಿ ಅಥವಾ ಯಾವುದಾದ್ರೂ ಒಂದು ಸ್ಥಳದಲ್ಲಾಗಲಿ ಎಷ್ಟೋ ಜನ ಬರಲಿ, 4 ಜನ ಬರಲಿ, 8 ಜನ ಬರಲಿ, ಯಾರೂ ಬರಲಿ, ಒಂದು ವಿಷಯನ ತಗೊಳ್ಳೋದು. ಯಾರಾದರೂ ನಮ್ಮಲ್ಲೇ ಒಬ್ಬರು ರಿಸೋರ್ಸ್ ಪರ್ಸನ್ ಸಿಕ್ಕರೆ ಅವ್ರ ಕಡೆಯಿಂದ ಇಳಿಸೋದು.
ಸಾಧ್ಯ ಆದರೆ ಬೇರೆದವ್ರನ್ನ ಕರೆಸಿ ಒಳ್ಳೊಳ್ಳೆ ರಿಸೋರ್ಸ್ ಪರ್ಸನ್ ಕರೆಸಿ ಅವ್ರ ಮೂಲಕ ಸ್ಟಡಿ ಸರ್ಕಲ್ಗಳನ್ನು ಮಾಡೋಣ. ಅದಕ್ಕೆ ಈಗ ಕೊಪ್ಪಳದಲ್ಲಿ ಈಗಾಗಲೇ ಇದು ಪ್ರಾರಂಭ ಆಗಿತ್ತು, ನಡುವೆ ಸ್ವಲ್ಪ ಕಾರಣಾಂತರಗಳಿಂದ ಸ್ಟಾಪ್ ಆಗಿದೆ. ಈಗ ಮತ್ತೆ ವಾಪಸ್ಸು ಪ್ರಾರಂಭ ಆಗ್ತಾ ಇದೆ. ಅದೇ ರೀತಿ ತಾಲೂಕಾ ಮಟ್ಟದಲ್ಲಿನೂ ಕೂಡ ಈಗ ಯೂನಿಟ್ಗಳ ರಚನೆ ಆಗಬೇಕಾಗಿದೆ, ಅದನ್ನು ಕೂಡ ಈಗ ಮಾಡ್ತೀವಿ. ಅದಕ್ಕೆ ತಮ್ಮೆಲ್ಲರೂ ಸಹಕಾರ ಇರಲಿ ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸರ್ ಒಂದು ಕ್ವಶನ್ ಸರ್, ಈಗ ಎ ಎಂಬ ವ್ಯಕ್ತಿ ಬಿ ಎಂಬ ವ್ಯಕ್ತಿಯಿಂದ 6 ಎಕರೆ ಖರೀದಿ ಮಾಡಿರ್ತಾನೆ ಸರ್. ಬಟ್ 3 ಎಕರೆ ಮೊಟೇಷನ್ ಆಗಿರುತ್ತೆ. ಮೊಟೇಷನ್ ಫೈನಲ್ ಏನು ರಿಜಿಸ್ಟ್ರೇಷನ್ ಫೈನಲ್? ರಿಜಿಸ್ಟ್ರೇಷನ್ ಫೈನಲ್. ಓಕೆ ಸರ್, ರಿಜಿಸ್ಟ್ರೇಷನ್ ಫೈನಲ್ ಆದರೆ ಇನ್ನು 3 ಎಕರೆ ಮೊಟೇಷನ್ ಮಾಡಿಸ್ಕೊಳ್ಬೇಕಾದ್ರೆ ಪ್ರೊಸೆಸ್ ಏನು ಅನ್ಬೋದು? ಪ್ರೊಸೆಸ್ ಏನಂತಂದರೆ ಫಸ್ಟು ಲ್ಯಾಂಡು ಅವ್ನಿಗೆ ಎಷ್ಟಿರುತ್ತೋ ಅಷ್ಟನ್ನು ಮಾತ್ರ ಮಾರ್ಬೋದು. ಅವ್ನಿಗೆ ಇರೋದೇ 3 ಎಕರೆ ಇತ್ತು, ನಿಮ್ಮ ಸೇಲ್ಡಿಡ್ನಲ್ಲಿ ಎಕ್ಸ್ಟೆಂಟ್ ಜಾಸ್ತಿ ತೋರಿಸಿದ್ರಿ ಅಂತಂದರೆ ಅಲ್ಲಿ ಏನಾಗುತ್ತೆ, ಬೌಂಡ್ರೀಸ್ ವೇರ್ ದೇರ್ ಇಸ್ ಎ ಕಾನ್ಫ್ಲಿಕ್ಟ್ ಇನ್ ಬಿಟ್ವೀನ್ ಬೌಂಡ್ರೀಸ್ ಆ್ಯಂಡ್ ಎಕ್ಸ್ಟೆಂಟ್, ಬೌಂಡ್ರೀಸ್ ವಿಲ್ ಪ್ರಿವೇಲ್. ನೀವು ಸರ್ವೆಗೆ ಅಪ್ಲೈ ಮಾಡಬೇಕು. ಅದರಲ್ಲಿ ಸರ್ವೆದಲ್ಲಿ ಕೊಟ್ಟೋದು ಎಷ್ಟು ಲ್ಯಾಂಡ್ ಇದೆ ನೋಡ್ಕೊಂಡು ಅದ್ರ ಪ್ರಕಾರ ಮಾಡಿಸ್ಕೋಬೋದು. ಲ್ಯಾಂಡ್ ಅಷ್ಟಿಲ್ಲ ಅಂದಾಗ ಬರಲ್ಲ. 6 ಎಕರೆನೇ ಇದೆ ಸರ್, ಲ್ಯಾಂಡ್ 6 ಎಕರೆ ಇದೆ. ಬಟ್ ಮೊಟೇಷನ್ ಏನಾಗೈತಿ 3 ಎಕರೆ ಆಗಿದೆ, ಇನ್ನು 3 ಎಕರೆ ಮೊಟೇಷನ್ ಆಗಿಲ್ಲ. ಈಗ ಜೆ ಫಾರ್ಮ್ ಏನು ಬಂದಿರುತ್ತೋ ಜೆ ಫಾರ್ಮ್ ಪ್ರಕಾರನೇ ಮುಟೇಷನ್ ಮಾಡಬೇಕು. ಜೆ ಫಾರ್ಮ್ ಬಿಟ್ಟು ಅವ್ರು ಮುಟೇಷನ್ ಮಾಡ್ಲಿಕ್ಕೆ ಆಗಲ್ಲ. ಲ್ಯಾಂಡ್ ಓನ್ ಆ್ಯಕ್ಟ್ನಲ್ಲಿ ಅಲ್ಲ ಪ್ರಾಬ್ಲಮ್ ಆಗಿದೆ ಸರ್. ಈಗ ನೆಕ್ಸ್ಟ್ ಅಲ್ಲ, ಈಗ ಅವರು ರಾಂಗ್ ಮುಟೇಷನ್ ಮಾಡಿದರೆ ರಾಂಗ್ ಮುಟೇಷನ್ ಅಗೇನ್ಸ್ಟ್ ಯು ಆರ್ ಹ್ಯಾವಿಂಗ್ ರೈಟ್ ಟು ಅಪೀಲ್. ಮತ್ತು 136(2) AC ಅವ್ರ ಮುಂದೆ ಅಪೀಲ್ ಮಾಡ್ಕೊಂಡು ಅದನ್ನ ರೆಕ್ಟಿಫೈ ಮಾಡ್ಕೋಬೇಕು. ಆಕ್ಟ್ ಏನಾರು ಅನ್ವಯ ಆಗುತ್ತೆ ಸರ್? ಯಾವುದು ಲಿಮಿಟೇಷನ್ ಆಕ್ಟ್ ಏನಾರು ಅನ್ವಯ ಆಗುತ್ತೆ? 60 days. ಬಟ್ ಜೆ ಫಾರ್ಮ್ ಇದ್ದಾಗ ಬೈ ಆಕ್ಟ್ ಆಫ್ ಲಾ ಮುಟೇಷನ್ ಅವ್ರು ಮಾಡಲೇಬೇಕು. ನೀವು ಹೋಗಿ ಅಪ್ಲೈ ಮಾಡ್ರಿ, ಮಾಡದೇ ಇರಲಿ. ಜೆ ಫಾರ್ಮ್ ಬಂತಂದ್ರೆ ಇಟ್ ಈಸ್ ಡ್ಯೂಟಿ ಆಫ್ ದಿ ರೆವಿನ್ಯೂ ಆಫೀಸರ್. ಆಗಲೇ 40 ವರ್ಷ ಆಗಿದೆ ಸರ್. ಅದು 40 ವರ್ಷ ಆಗಲಿ ಎಷ್ಟಾಗಲಿ ಅವ್ರ ಲಿಮಿಟೇಷನ್ ಇಲ್ಲ. ಆದರೆ ನೀವು ಪರ್ಚೇಸ್ ಮಾಡಿದರೂ ಕೂಡ ನಿಮ್ಮ ಹೆಸರಲ್ಲೇ ಮಾಡಿಸ್ದೇ ನೀವು ಮುಟೇಷನ್ ಮಾಡಿಸ್ತಾನೆ ಆಗೇ ಕುಂತ್ರೆ ಅದರಲ್ಲಿ ಯಾರಾದರೂ ಬಂದು ಎಂಜಾಯ್ ಮಾಡಿ ಥರ್ಡ್ ಪಾರ್ಟಿ ರೈಟ್ ಕ್ರಿಯೇಟ್ ಆಗಿದ್ದರೆ ಎಕ್ಸ್ಟಿಂಗ್ವಿಷ್ಮೆಂಟ್ ಆಫ್ ರೈಟ್ ಇರುತ್ತೆ ಅಲ್ಲಿ. ಈಗ ನೋಡಿಲ್ಲ, ಇದರಲ್ಲಿ ಏನು ಹೇಳಿದ್ರಲ್ಲ, ಇಂಥ ಮುಟೇಷನ್ಗಳಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಹ್ಯಾಸ್ ಗಾಟ್ ಎ ಪವರ್. 2000 ಒಳಗೇನಾಗ್ಯಾವಲ್ಲ ತಹಸೀಲ್ದಾರ್ ಮಾಡ್ತಾರ. 2000 ಒಳಗಾದವನ್ನ 2000 ಒಳಗೇನಾಗ್ಯಾವಲ್ಲ ಅವೆಲ್ಲವೂ AC ಬರ್ತಾವೆ. ನೀವು ಅಸಿಸ್ಟೆಂಟ್ ಕಮಿಷನರ್ಗೆ ಒಂದು ಅರ್ಜಿ ಕೊಡ್ರಿ, ಸೇಲ್ ಡೇಟ್ ಹಚ್ಚಿ. ಹಿಂಗೆ ನಮ್ದು 6 ಎಕರೆ ನಾವು ಆ್ಯಕ್ಚುಲಿ ಅಬ್ಸಲ್ಯೂಟ್ ಸೇಲ್ ಡೇಟ್ ಖರೀದಿ ಮಾಡೀವಿ, 3 ಎಕರೆ ಮುಟೇಷನ್ ಆಗೈತಿ, ಇನ್ನು 3 ಎಕರೆ ಮುಟೇಷನ್ ಆಗಿಲ್ಲ ಅಂತ ಕೊಡ್ರಿ. ಆ ಹಳೆ ಪಾಣಿನ ಹಚ್ಚರಿ, ಹಿಂದೇನು ಸೇಲ್ ಡೇಟ್ ತೊಗೊಳತ್ ನೋಡಿ, ಪ್ರೀವಿಯಸ್ ಸೇಲ್ ಡೇಟ್. ಆ ಪಾಣಿ ಈಗಿನ ಪಾಣಿ ರೀಸೆಂಟ್ ಪಾಣಿ ಸೇಲ್ ಡೇಟು ಅವನ್ನ ಹಚ್ಚಿ AC ಕೊಡ್ರಿ. AC ಅವರು ತಮ್ಮ ಇಂಪ್ರೆಷನ್ ಕೊಡ್ತಾರೆ, ನಿಮ್ಮ 6 ಎಕರೆ ಪಾಣಿ ಆಗುತ್ತೆ. ನಾವು ಮೊನ್ನೆ ಒಂದು ಮುದ್ದಾಬಳಿದಲ್ಲಿ ಮಾಡಿಸಿನಿ ನಾನು ಎಕ್ಸಾಂಪಲ್. ಅದಕ್ಕೆ ಮುದ್ದಾಬಳಿ ಕೇಸಿಗೆ ಏನಾಗಿತ್ತು, 1960 ಖರೀದಿ ಆಗಿತ್ತದ 3 ಎಕರೆ ಹನುಮಪ್ಪ ಗೋರ್ ಅಂತಂದೇಳಿ. ಅವ್ರೇನು ಮಾಡಿದ್ರು, ಸೇಲ್ ಡೇಟ್ ಹಂಗೆ ಇಟ್ಕೊತಾರೆ ಮನ್ಯಾಗ. ನನ್ನ ಹತ್ರ ಬಂದರು, ನಾನು ಶರಣಬಸಪ್ಪ AC ಅಂತ ಇದ್ದ 14 ಅಧ್ಯಕ್ಷ ಇದ್ದ, ಅವಾಗ ಅವ್ರಿಗೆ ಕೊಟ್ಟಿವಿ. ಅವ್ರೇನು ಮಾಡಿದ್ರು, AC ಅವರು ಆ ಸೇಲ್ ಡೇಟು ಅಲ್ಲಿರ್ತಕ್ಕಂಥ ಈಗ AC-ಗೆ ಡೈರೆಕ್ಟ್ ಈಗ 2000 ಒಳಗೆ ಏನಿರ್ತಾವಲ್ಲ ಎಲ್ಲವನ್ನೂ ತಹಸೀಲ್ದಾರ್ ಮಾಡ್ತಾರ. 2000 ನಂತರ ಎಲ್ಲವೂ ಏನಿರ್ತಾವು ಅಷ್ಟು AC-ಗೆ ಐತಿ, AC ಕೊಡ್ರಿ. AC ಅವರು ತಮ್ಮ ಮೆಸೇಜ್ ಕೊಟ್ಟು ಡೈರೆಕ್ಟ್ ನಿಮ್ಮ ಹೆಸರು ಪಾಣಿ ಮಾಡ್ತಾರೆ. ಈಗ ಇನ್ನೊಂದು ನಾನು ಕ್ಲಾರಿಫೈ ಮಾಡ್ತೀನಿ, ಈಗ ತಿಳ್ಕೊಳ್ರಿ. ಏನು ಸಮಸ್ಯೆ ಅಂದ್ರೆ, ಈಗ ಸದ್ಯ ಎಲ್ಲ ಕೋರ್ಟ್ ಆರ್ಡರ್ಸ್ ಏನಾಗ್ತಾವಲ್ರಿ, ಎಲ್ಲ ಪಾಣಿ AC-ಯಿಂದನೇ ಆಗ್ತಾವ. ಗೊತ್ತಿರಲಿ, ಎಲ್ಲರಿಗೂ ಗೊತ್ತಿಲ್ಲ ದಯಮಾಡಿ. ಈಗ ಮೊದಲು ಏನಿತ್ತಂದ್ರೆ ತಹಸೀಲ್ದಾರ್ ಮಾಡ್ತಿದ್ರು, ಈಗ ಹಂಗಿಲ್ಲ. AC ಅವರೇ ಕಂಪಲ್ಸರಿ ಪಾಣಿ ಮಾಡ್ಬೇಕೀಗ, ಹಂಗೀಗ. ಆಮೇಲೆ ಮುಟೇಷನ್ ಇವು ಏನಾಗ್ತಾವ ನೋಡ್ರಿ, 136 ಕ್ಲಾಸ್ 2 ಕೆಳಗ AC-ನೇ ಮಾಡ್ತಾನ, 136 ರಿಲಿಜನ್ ಪಿಟಿಷನ್ DC-ನೇ ಮಾಡ್ತಾನ. ಆಮೇಲೆ ಇನ್ನೊಂದು ಈಗೇನು 2007 ಸೀನಿಯರ್ ಸಿಟಿಜನ್ ಆಕ್ಟ್ ಐತಲ್ಲ, ಸೆಕ್ಷನ್ 5 ಅಂಡ್ ಸೆಕ್ಷನ್ 24 ಕೆಳಗ ನಾವು AC ಅವ್ರಿಗೆ ಹಾಕಿದ್ರೆ ರೆಸ್ಟೋರ್ ಮಾಡೋದು AC-ನೇ ಮಾಡ್ತಾನೆ, ಡೈರೆಕ್ಟ್ AC-ನೇ ಮಾಡ್ತಾನೆ. ಅದು ಅಬ್ಸಲ್ಯೂಟ್ ಸೇಲ್ ಡೇಟ್ ಇರಲಿ, ಗಿಫ್ಟ್ ಡೇಟ್ ಇರಲಿ, ಯಾವುದೇ ಡೇಟ್ ಇರಲಿ, ನೀವು ಇವನ್ ಕೋರ್ಟ್ಗೆ ಹೋಗ್ಲಿಕ್ಕೂ ಕೂಡ ನೀವು ನಿಮ್ಮ ಪ್ರಾಪರ್ಟಿನ ಫ್ರಾಡ್ ಆಗಿದ್ರೆ, ಚೀಟಿಂಗ್ ಆಗಿದ್ರೆ ಅಥವಾ ಇಲ್ಲಿಗಲ್ ಮಿಟೇಷನ್ ಆಗಿದ್ರೆ ನೀವು ಇಮ್ಮಿಡಿಯೇಟ್ಲಿ ರೆಸ್ಟೋರ್ ಮಾಡ್ಕೋಬಹುದು. 2 months ಲೀವ್ ಸಿಗುತ್ತೆ. ಮೊನ್ನೆ ಒಂದು ನಮ್ಮ ಪಾರ್ಟಿದ ಹಿಂಗಾಯ್ತು, 18 ಎಕರೆ ಏನು ಮಾಡ್ಕೊಂಡ್ರ ಅನಿಮೋದು ದೇವಮ್ಮ ಅಂತೇಳಿ ಸಂಗಾಪುರ ಕೇಸ್ ಅದು, 18 ಎಕರೆ ಮಾಡ್ಕೊಂಡಿದ್ದು. ಅವರು AC-ಗೆ ಹೋಗಿದ್ದೆ, ನಾವು AC ಅಂದ್ರೆ ಪರಿಹಾರ ಮಾಡಿದೆ 10,000, DC-ಗೆ ಅಪೀಲ್ ಮಾಡಿದೆ. DC ಅವ್ರು ಈಗ ಒಂದು ಮನೆ ಟ್ರಾನ್ಸ್ಫರ್ ಆದ್ರಲ್ಲ ಅವ್ರ ಹತ್ರ ಮಾಡಿದಾಗ ಅವ್ರು ಇಮಿಡಿಯೇಟ್ಲಿ ಅದು 1973 ಮಿಟೇಷನ್ ಆಗೈತಿ ಆ ನಾರ್ತ್ ದಿಂದ. ಆ DC ಏನು ಮಾಡಿದ, ಆ ರೆಸ್ಟೋರ್ ಮಾಡಿದ ಮುದೇಕಿ 19 ಎಕರೆ 15 ಗುಂಟೆ ಆರ್ಡರ್ ಕೂಡ ನನ್ನ ಕಡೆ ಕೊಡ್ತೀನಿ. ಬೇಕಂದ್ರೆ ಇವೆಲ್ಲ ಅದಾವ ಸಬ್ಜನ್. ಈಗ ಇದ್ದಾಗ ಕೂಡ ಸಿವಿಲ್ ಕೋರ್ಟ್ಕಿನ ಹೊರಗಿನ ಜಸ್ಟಿ ವಕೀಲರು ಅಲ್ಲಿ ಕೂಡ ಹೋಗ್ಬೇಕಾಗೈತೆ. ಬರೀ ಸಿವಿಲ್ ಕೋರ್ಟ್ ನೀವು ಈಗ ಮುದೇಕಿಂದ ಮಾಡಿಸಿನಲ್ಲ 20 ವರ್ಷ ಬೇಕು ನಾವು ಸಿವಿಲ್ ಕೋರ್ಟ್ ತಗೋಬೇಕಾದ್ರೆ ಅದನ್ನ. ಆ ಎಷ್ಟು ತಿಂಗಳ 6 ತಿಂಗಳಿಗೆ ಐತೆ ಮುದೇ ಕೇಸಲ್ಲಿ 19 ಎಕರೆ 15 ಗುಂಟೆ ಐತೆ ನೋಡ್ರಿ. ಇವೆಲ್ಲ ಅದಾವು, ಆದರೆ ಓದ್ಕೋಬೇಕಾಗತ್ತೆ ನಾವು.
ಬರೀ ಇಲ್ಲಿ ಕೇಳಿ ಹೋದಂಗಲ್ಲ, ಮನೆ ಕುಂತ ಸ್ವಲ್ಪ ಏನೇನು ಹೇಳಿದ್ರ ಇವ್ರ ನಮ್ಮ ಕುದುರೆಮತಿ ಅವ್ರು, ನೀವು ಹೋಗಿ ನೋಡ್ಕೋಬೇಕು ಅವ್ನ ಮನೆಗೆ ಹೋಗಿ. ನೀವು ಕೇಳಿ ಮನೆಗೆ ಊಟ ಮಾಡ್ಬೇಕಂದ್ರೆ ಆಗಲ್ಲ, ನೀವೊಂದು ತಗೊಂಡು ನೋಡ್ರಿ. ಈಗ ಏನು ಹೇಳಿದ್ರು ಇವತ್ತು ಅವರು ಅನೇಕ ಲಿಮಿಟೇಷನ್ ಬಗ್ಗೆ ಹೇಳಿದ್ರು, ಇಂಟೀರಿಯರ್ ಅಪ್ಲಿಕೇಶನ್, ಪ್ಲೇನ್ ಅಮೆಂಟ್ ಎಲ್ಲ ಹೇಳಿದ್ರು. ಆದ್ರೆ ನೀವು ಅದನ್ನ ಹೋಗಿ ಮಾಡ್ಕೊಳ್ರಿ, ರೀಕಲೆಕ್ಟ್ ಆಗುತ್ತೆ. ಮೆಮರಿ ರೀಕಲೆಕ್ಟ್ ಆಗಿದೆ, ಪ್ರತಿಯೊಂದು ಕೇಸಲ್ಲಿ ಅಪ್ಲೈ ಮಾಡ್ಬೋದು. ಅವ್ರು ಜಜ್ಮೆಂಟ್ಸ್ ಏನು ಕೊಡ್ತಾರ ಆ ಜಜ್ಮೆಂಟ್ಸ್ ಅನ್ನು 26 ನಂತರ ಎಲ್ಲರಿಗೂ ಕೊಡ್ತೀವಿ. ಅದು ನಿಜವಾಗ್ಲೂ ಕೂಡ ನಮ್ಮ ಕುದುರೆಮತಿ ಅವರು ಇವತ್ತು 15 ಸಲ ಪ್ರಾಕ್ಟೀಸ್ 18 ವರ್ಷ ಪ್ರಾಕ್ಟೀಸ್ ಮಾಡಿದ್ರು ಕೂಡ ನಿಜವಾಗ್ಲೂ ಕೂಡ ಅದ್ಭುತವಾಗಿ ಮಾತಾಡಿದ್ರು ಪಾಪ. ಯಾಕಂದ್ರೆ ಅಂತ ಪ್ರಾಕ್ಟೀಸ್ ಕಟ್ಟಬೇಕಂದ್ರೆ ನಮ್ಮ ಕೊಪ್ಪದಲ್ಲಿ ಬೇಕು. ಯಾಕಂದ್ರೆ ಏನಾಗತ್ತೆ, ಈಗ ಸಿವಿಲ್ ಪ್ರಾಕ್ಟೀಸ್ ಮಾಡೋರಿಲ್ಲ. ಇನ್ನು ಕಬೀರ್ ಸಾಹೇಬ್ ಇದ್ರು, ಜಾಲಾಲ್ ಇದ್ರು, ಸಿವಿಲ್ ಕಟ್ಟಿಯವರು ಅವರು ಕೇಸ್ ತೊಗೊಂಡ್ಬಿಟ್ಟಾರೆ, ಕಡಿಮೆ ಮಾಡ್ಬಿಟ್ರು, ಲಿಮಿಟೆಡ್ ಇವ್ರಿಗೆ ಹೇಳ್ತಾರೆ ಅವರು ಅಂತ. ಕೆರೆ ನಿಜವಾಗ್ಲೂ ಕೂಡ ವಕೀಲರು ಸಿವಿಲ್ನ ಸ್ವಲ್ಪ ದಯಮಾಡಿ ತಯಾರಾಗ್ರಿ. ಸಿವಿಲಲ್ಲಿ ಯಾರು ಇಲ್ಲ, ಕ್ರಿಮಿನಲ್ಲೇ ಇಲ್ಲ ಅಂತ ಬಹಳ ಕ್ರಿಟಿಕಲ್ ಪೊಸಿಷನ್ ಹೇಳ್ತೇನೆ ನಿಮಗೆ. ನಾನು ಹೇಳ್ತೇನೆ ನಿಜವಾಗ್ಲೂ ಕೂಡ ಸಿವಿಲ್ ಕೇಸಲ್ಲಿ ಫೀಸ್ ಎಷ್ಟು ಕೊಡ್ತಾರ, LIC ಎಷ್ಟು ಕೊಡೋಲ್ಲ. ವಕೀಲರು LIC MIS ಅಂತಾರ, ನೀವು ಹೈಯೆಸ್ಟ್ ಫೀಸ್ ಸಿವಿಲ್ ಎಲ್ಲಿ ಬರ್ತೈತಿ ವಿಚಾರ ಮಾಡಿ. ಯಾಕಂದ್ರೆ ಲ್ಯಾಂಡ್ ರೇಟ್ ಏನಾಗೈತಿ ದಿವಸ ಹೆಚ್ಚಾಗ್ತಾ ಇದ್ದಾವೆ, ದಿವಸ ಡೈಲಿ ಹೆಚ್ಚಾಗುತ್ತೆ. ಅವ್ರ ರೈತರು 1 ಕೋಟಿ ಕೊಡೋನು 2 ಲಕ್ಷ ಕೋಟಿ ಕೊಡ್ತಾನೆ, 5 ಲಕ್ಷ ಕೊಡ್ತಾನೆ ಫೀಸ್ ಅವ. ಈಗ ಇಲ್ಲಿ ವಕೀಲರು ನಾನು ಯಾಕೆ ಹೇಳ್ತೀನಿ ಅಂದ್ರೆ ನಿಜವಾಗ್ಲೂ ಕೂಡ ಭಾಳ ಇದೆ ಪಾಪ. ದಯಮಾಡಿ ತಾವು ರಿಲೀಫ್ ಬೇರೆ ಬೇರೆ ಕಡೆ ರಿಲೀಫ್ ಸಿಗ್ತಾವೆ. ತಹಸೀಲ್ದಾರ್ ಕಡೆ ಸಿಗುತ್ತೆ ನಿಮಗೆ, AC ಕಡೆ ಇದೆ, ಕನ್ಸ್ಯೂಮರ್ ಇದೆ. ಆಮೇಲೆ ಈಗ ಹೇಳಿದೆ ನಿಮಗೆ, ಈಗ ನೋಡಿ ಸೀನಿಯರ್ ಸಿಟಿಜನ್ ಆಕ್ಟ್ ಬಂದು ಇಷ್ಟು ರೆಸ್ಟೋರೆಂಟ್ ಪಾಣಿ ಹೇಳಬಾರದು ನಿಮಗೆ. ಆ AC ಒಳಗಡೆ ಕೇಳೋದೇ ಇದನ್ನ, ರೆಸ್ಟೋರೆಂಟ್ ಮಾಡ್ತೀವಿ ಏನು ಮಾಡ್ತೀಯಪ್ಪ ಅಂತ. ರೆಸ್ಟೋರೆಂಟ್ ಮಾಡ್ತೀವಿ ಏನು ಮಾಡಿ ಅಂತ ಕೇಳ್ತಾರೆ, ಏನು ಮಾಡ್ತೀವಿ ಮಾಡಲೇಬೇಕು. ಅದು ದಯಮಾಡಿ ಬೇರೆ ಬೇರೆ ಕೋರ್ಟ್ಗಳಲ್ಲಿ ಕೂಡ ರಿಲೀಫ್ ಸಿಗ್ತಾವು. ತಾವು ದಯಮಾಡಿ CPC ಜೊತೆಗೆ ಬೇರೆ ಬೇರೆ ತಗೋಬೇಕು. ಈ ಕಾರ್ಯಾಗಾರದ ನಮ್ಮ ಏನು ಕುದುರೆಮತಿ ಅವರು ಇವತ್ತು ಏನು ಬಹಳ ಅದ್ಭುತವಾಗಿ ಮಾತಾಡಿದ್ರು, ಅವರ ಉಪಯುಕ್ತವಾದಂಥ ಆಶಿಸಿ ನಾನು ನಮ್ಮ ಜೈ ಕನ್ನಡ ಮಾಡ್ತೀನಿ. ಇಷ್ಟೊತ್ತು ಹೈಲೈಟ್ಸ್ ಆಫ್ CPC ಮತ್ತು ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಬಗ್ಗೆ ಉಪನ್ಯಾಸ ನೀಡಿದಂಥ CF ಕುದುರೆಮತಿ ಸರ್ ಅವರಿಗೆ ಧನ್ಯವಾದಗಳು. ಶ್ರೀಯುತ CF ಕುದುರೆಮತಿ ಸರ್ ಇವರಿಗೆ ಗೌರವದ ಸನ್ಮಾನವನ್ನ ರಮೇಶ್ ಓಜ್ನಳ್ಳಿ ವಕೀಲರು, AK ಯಕ್ಲಾಸ್ಪುರ್ ಸರ್ ಅವರು ಹಾಗೂ ಸಿದ್ದು ಒಳೆಯಾಚೆ ವಕೀಲರು ಮತ್ತು ಮುತ್ತಣ್ಣ ಮುದ್ದಬಳ್ಳಿ ವಕೀಲರು ಹಾಗೂ ನಾಗರಾಜ್ ಎಲ್ ದೇಸಾಯಿ ವಕೀಲರು ಸನ್ಮಾನಿಸಬೇಕಂತ ಕೇಳ್ಕೊತೇನೆ. ಅದೇ ರೀತಿಯಾಗಿ ಶ್ರೀಯುತ GC ಹಮ್ಗಿ ವಕೀಲರಿಗೆ ದೇವರಾಜ್ HM ವಕೀಲರು, AB ರದ್ದೇವಾಡ್ಗಿ ಸರ್ ಅವರು ಹಾಗೂ VG ಕಟ್ಟಿಮನಿ ಸರ್ ಮತ್ತು RB ಅಳವಂಡಿ ಸರ್ ಗೌರವದ ಸನ್ಮಾನವನ್ನು ಸಮರ್ಪಿಸಬೇಕಂತ ಕೇಳ್ಕೊತೇನೆ. GC ಹಮ್ಗಿ ಸರ್ ಅವರಿಗೆ ದೇವರಾಜ್ HM ವಕೀಲರು, AB ರದ್ದೇವಾಡ್ಗಿ ಸರ್, VG ಕಟ್ಟಿಮನಿ ಸರ್ ಮತ್ತು RB ಅಳವಂಡಿ ಸರ್ ಅವರು ಸನ್ಮಾನಿಸಬೇಕಂತ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ನಂತರದಲ್ಲಿ ಶ್ರೀಯುತ DM ಪೂಜಾರ್ ಸರ್ ಇವರಿಗೆ ಗೌಸಿದ್ದಪ್ಪ ಕೋರಿ ವಕೀಲರು, ಮಂಗಳೇಶ್ ಕಟ್ಟಿಮನಿ ವಕೀಲರು, HD ಪೂಜಾರ್ ವಕೀಲರು, AM ಪಾಟೀಲ್ ವಕೀಲರು ಯಲಬುರ್ಗಾ ಹಾಗೂ ಹನುಮೇಶ್ ವಕೀಲರು ಸನ್ಮಾನಿಸಬೇಕಂತ ಕೇಳ್ಕೊಳ್ತೇನೆ. GC ಹಮ್ಗಿ ಸರ್, DM ಪೂಜಾರ್ ಸರ್ ಅವರಿಗೆ ಗೌಸಿದ್ದಪ್ಪ ಕೋರಿ ವಕೀಲರು, ಮಂಗಳೇಶ್ ಕಟ್ಟಿಮನಿ ಸರ್ ಅವರು ಹಾಗೂ HD ಪೂಜಾರ್ ವಕೀಲರು, AM ಪಾಟೀಲ್ ವಕೀಲರು ಯಲಬುರ್ಗಾ ಮತ್ತು ಹನುಮೇಶ್ ವಕೀಲರು ಸನ್ಮಾನಿಸಬೇಕಂತ ಕೇಳ್ಕೊಳ್ತೇನೆ.
ಅದೇ ರೀತಿಯಾಗಿ ನಂತರದಲ್ಲಿ ಶ್ರೀಯುತ ಮಲ್ಲನಗೌಡ ವಕೀಲರು ಯಲಬುರ್ಗಾ, ಇವರಿಗೆ VS ವೀರಾಪುರ್ ವಕೀಲರು ಮತ್ತು ಧರ್ಮಣ್ಣ ದೊಡ್ಡಮನಿ ವಕೀಲರು, ಉದಯ್ ಹೊಟ್ಟಿ ವಕೀಲರು, ವಿಶ್ವನಾಥ್ ರೆಡ್ಡಿ ವಕೀಲರು ಹಾಗೂ ಮಂಜುನಾಥ್ ಕೆಸರಟ್ಟಿ ವಕೀಲರು ಸನ್ಮಾನಿಸಬೇಕಂತ ಕೇಳ್ಕೊಳ್ತಾರೆ. ಮಲ್ಲನಗೌಡ ಸರ್ ಅವರಿಗೆ VS ವೀರಾಪುರ್ ವಕೀಲರು, ಧರ್ಮಣ್ಣ ದೊಡ್ಡಮನಿ ವಕೀಲರು, ಉದಯ್ ಹೊಟ್ಟಿ ಸರ್, ವಿಶ್ವನಾಥ್ ರೆಡ್ಡಿ ವಕೀಲರು ಮತ್ತು ಮಂಜುನಾಥ್ ಕೆಸರಟ್ಟಿ ಅವರು ಸನ್ಮಾನಿಸಬೇಕಂತ ಕೇಳ್ಕೊಳ್ತಾರೆ. ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ, ಇನ್ನೂ 2 ದಿನದ ಕಾರ್ಯಾಗಾರ ನಾಳೆ ಮತ್ತು ನಾಡಿದ್ದು ನಡೆಯೋದ್ರಲ್ಲಿದೆ. ಹಾಗಾಗಿ ಈ ಕಾರ್ಯಾಗಾರದ ಉಪಯೋಗವನ್ನ ಎಲ್ಲರೂ ಪಡೆಯೋಣ. ಬರೀ ಕಾರ್ಯಾಗಾರದಲ್ಲಿ ಇದ್ದು ಅಷ್ಟೇ ಹೋಗೋದಲ್ಲ, ಕೋರ್ಟಿಗೆ ಹೋದ್ಮೇಲೆ ಸಣ್ಣ ಪುಟ್ಟ ಹಿಯರಿಂಗ್ಸು ಅದು ಇದು ಮಾಡೋದ್ರಲ್ಲಿ ಕೂಡ ನಾವೆಲ್ಲ ಪಾಲ್ಗೊಳ್ಳೋಣ ಅಂತ ಹೇಳ್ತಾ ಇವತ್ತಿಗೆ ಇಂದಿನ ಸೆಷನ್ ಅನ್ನ ಮುಕ್ತಾಯಗೊಳಿಸ್ತೇವೆ. ಈ ಕಾರ್ಯಕ್ರಮದ ನಿರೂಪಣೆಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ ನಾಗೇಂದ್ರ ಪಾರ್ನಟ್ಟಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ರಾಕೇಶ್ ಪಾರ್ನಟ್ಟಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಾಳೆಯ ಗೋಷ್ಠಿ ಹಿಂದೂ ಸಕ್ಸೆಷನ್ ಆಕ್ಟ್ ಬಗ್ಗೆ VN ಪಾಟೀಲ್ ಅವರು ಹೇಳಲಿದ್ದಾರೆ. ನಂತರದಲ್ಲಿ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಬಗ್ಗೆ HH ಮಿಟ್ಟಲ್ಕೋಡ್ ಅವರು ಹೇಳಲಿದ್ದಾರೆ. ಅದಾದ್ಮೇಲೆ ಪ್ರೊಫೆಷನಲ್ ಎಥಿಕ್ಸ್ ಬಗ್ಗೆ BS ರೇಖಾ ಮೇಡಮ್, ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಇವರು ತಗೊಳ್ಳಲಿದ್ದಾರೆ.